Yes, good morning to everyone. Very good morning, sir. Good morning. Good morning, sir. Good morning. Yes. Good morning ಅಲ್ಲೇ ತುಂಬ ಎನರ್ಜಿ ಇತ್ತು ಅಂತ ಅನಿಸುತ್ತೆ. So I want energy also in this class because as Good we all morning, sir. yes, thank you very much. So yes, because I hope that everyone has done well. Paper was very good and the quality paper. We had a very good paper actually, but ಅಲ್ಲಿ ಸ್ವಲ್ಪ ಬಂದರೆ ಕನ್ನಡ ಮೀಡಿಯಮಲ್ಲಿ ಒಂಚೂರು ಮಿಸ್ಟೇಕ್ಸ್ ಇದ್ದೇ ಇದೆ. ಸೊ ಅದು ಆ ಮಿಸ್ಟೇಕ್ಸು ಅದು KPSC ಮಾಡಬಾರ್ದಾಗಿತ್ತು, ಅದು ಮಾಡಿದೆ. ಅದು ಪ್ರತಿ ಸಲ ನಾವು ಏನು ಹೇಳಿದ್ರು KPSC ಯಾರು ಅಂದರೆ ಲೈಕ್ ದೆರ್ ಇಸ್ ನೋ ಇಯರ್ಸ್ ಫಾರ್ KPSC ಅಂತ ಹೇಳ್ತೀವಿ, ಹಾಗೆ ಆಗ್ತಿದೆ ಅಂತ ಅನಿಸ್ತಾ ಇದೆ. ಸೊ ಎಸ್ ಮಿಸ್ಟೇಕ್ಸ್ ಆಗಬಾರ್ದಾಗಿತ್ತು, ಆಗಿದೆ. ಅದು ದೊಡ್ಡ ಮಿಸ್ಟೇಕು. ಅಗೇನ್ ದೇರ್ ಹ್ಯಾಸ್ ಟು ಬಿ ಸಮ್ ಸೊಲ್ಯೂಷನ್ ಫಾರ್ ಇಟ್. ಇಟ್ ಕೆನಾಟ್ ಬಿ ಎ ರೀ-ಎಕ್ಸಾಮ್ ಅಗೇನ್. So what I feel, because it is very difficult for people who are writing in even in the Kannada medium also, again re-exam ಬರೀರಿ ಅಂದರೆ ಕನ್ನಡ ಮೀಡಿಯಮ್ ಅವ್ರಿಗೆ ಭಾಳ ಪ್ರಾಬ್ಲಮ್ ಇದೆ. ಓಕೆ, ಸೊ ಹಾಗಾಗಿ ಇದನ್ನು ರೀ-ಎಕ್ಸಾಮ್ ಆಗುತ್ತೋ ಬಿಡುತ್ತೋ ಸೆಕೆಂಡರಿ, ನನಗಂತೂ ಅದು ಪಾಸಿಬಿಲಿಟಿ ನನ್ನ ಕಣ್ಣಿಗೆ ಕಾಣ್ತಿಲ್ಲ. ಬಟ್ ವಾಟ್ ಐ ಫೀಲ್ ಅಂತಂದರೆ ದೇರ್ ಹ್ಯಾಸ್ ಟು ಬಿ ಎ ಸೊಲ್ಯೂಷನ್ ಫಾರ್ ಇಟ್. ಓಕೆ, ಅದು ಒಂದು ಕಡೆಗಿಟ್ಟು ನೆಕ್ಸ್ಟ್ ಈಗ ನಮಗೆ ಒಳಗಡೆ ಈಗ ಸದ್ಯದಲ್ಲಿ KPSC ಏನು ಮಾಡ್ತಾ ಇದೆ ಅಂತಂದರೆ ಆಲ್ರೆಡಿ ದೇ ಆರ್ getting ready to release the result as soon as possible, so that there should not be any hurdle for this notification. So considering that they have already released the mains examination date, howda mains examination date bittirodrinda, so today if we go by today, how many days are left for the mains? 81 days exactly. ಇವತ್ತಿಂದ ಹಿಡಿದ್ರೆ 81 days ಉಳಿದಿದೆ. How many sections do you have? ಎಷ್ಟು ಸೆಕ್ಷನ್ಸ್ ಇದ್ದಾವೆ? ಯಾರು ಸಿಲೆಬಸ್ ಯಾರು ನೋಡಿದ್ದೀರಾ ಇಲ್ಲಿ? ಅಟ್ಲೀಸ್ಟ್ ಕೈ ಎತ್ತಿ, ಅದರಲ್ಲೇನಿದೆ? ಹಾಂ, ಆಲ್ ಆಫ್ ಯು? ಡೈಲಿ ನೋಡ್ತೀವಿ ಸರ್. Yes. Okay. People who have not seen the syllabus yet. Okay. We have to go through the syllabus. You all know it. How many sections are there? There are 12 sections. How many days are left? 81 days. If we go by ನಾಳೆ ಎಕ್ಸಾಮ್ ಅಂದರೆ ಇವತ್ತಿಗೆ ಹಿಡ್ಕೊಂಡ್ರೆ 81 days ಉಳಿತು. ಈ 81 ಡೇಸಲ್ಲಿ 12 sections. If I go by the weeks, if I can give me the liberty to consider the weeks, I have considered only 10 weeks. 1 week for revision. 10 weeks and 12 sections. How many days for one sections you have? ಎಷ್ಟು ದಿನ ಇದೆ? 6 days. ಈಗ ನನಗೆ ಅದರಲ್ಲಿ ಮತ್ತೆ ನಾನು ಅದನ್ನು ಸೆಗ್ರಿಗೇಟ್ ಮಾಡಿದ್ದು 5 ದಿನಕ್ಕೆ ಒಂದು ಸೆಕ್ಷನ್ ಮುಗಿಸಿದ್ರೆ ನಿಮಗೆ ರಿವಿಷನ್ಗೆ ಟೈಮ್ ಉಳಿಯುತ್ತೆ. ಇಲ್ಲ ಅಂದರೆ ರಿವಿಷನ್ಗೆ ಟೈಮೂ ಉಳಿಯೋದಿಲ್ಲ. ಸೊ ಈಗ ನಾವು ಹೇಗಿರಬೇಕು? ವಿ ಶುಡ್ ಬಿ ಲೈಕ್, ಇನ್ನು ಏನು ಓದಲಿ, ಇದು ರೀನೋಟಿಫಿಕೇಷನ್ ಆಗುತ್ತಾ, ಇನ್ನೂ ಏನಾಗುತ್ತಾ, ಅದಾಗುತ್ತಾ ಅಂತ ಡಿಸ್ಕಷನಲ್ಲಿ ಇರಬೇಕಾ, ಅಥವಾ ನಮ್ಮ ಲೈಬ್ರರಿಯಲ್ಲಿ ನಾವು ಕೂತ್ಕೊಂಡು ಓದ್ತಿರ್ಬೇಕಾ? ಇಟ್ ಈಸ್ ಅಪ್ ಟು ಯು. ಯು ಹ್ಯಾವ್ ಟು ಡಿಸೈಡ್. And how many of you want to be there in the final list? ಅಲ್ಲ ಕೈ ಎತ್ತದ್ರಲ್ಲೂ ಇನ್ನೂ ಕ್ವಶನ್ ಇದೆಯಾ? ಎಸ್ ಐ ನೋ ಶಶಿಕಲಾ. ಎಸ್, ಹೌ ಮೆನಿ ಆಫ್ ಯು ಅದು ಕಂಪಲ್ಸರಿ. ನನಗೀಗ ಎಲ್ಲರೂ ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ ಅಂದರೆ ಬೈ ವಾಟ್ ರೀಸನ್ ಯು ಆರ್ ಸಿಟ್ಟಿಂಗ್ ಹಿಯರ್? ಯು ವಾಂಟ್ ಟು ಬಿ ದೇರ್ ಇನ್ ದ ಫೈನಲ್ ಲಿಸ್ಟ್ ಎಟ್ ಎನಿ ಕಾಸ್ಟ್. ಹೌದಾ ಇಲ್ವೋ? ಮಾಡಬೇಕಾಗಿಲ್ವೋ? ಪ್ಲೀಸ್ ರೆಸ್ಪಾಂಡ್. ಓಕೆ, ಎಸ್ ಆದರೂ ಎನ್ನಿ, ನೋ ಆದರೂ ಅನ್ನಿ. ನಿಮ್ಮ ಎನರ್ಜಿ ಕೊಟ್ಟಷ್ಟು ನನ್ನ ಕಡೆಯಿಂದ ಕಂಟೆಂಟ್ ಹೊರಗಡೆ ಬರುತ್ತೆ. ನೀವು ಡಲ್ ಇದ್ದರೆ ನಾನು ಡಲ್ ಆಗ್ತೀನಿ. ಓಕೆ, ನಾನೇನು ಹೇಳಬೇಕು ಅದನ್ನು ಮಿನಿಮಮ್ ಆಗಿ ಹೇಳಿಬಿಟ್ಟು ಹೋಗ್ತೀನಿ. ನೀವು ಎಷ್ಟು ಎನರ್ಜಿ ಕೊಡ್ತೀರಾ, ನಾನು ಅಷ್ಟು ಇನ್ಪುಟ್ ಕೊಡಬಲ್ಲೆ. ಓಕೆ, ಸೊ ವಿತ್ ದ್ಯಾಟ್ ಐ ಆಮ್ ಟೆಲ್ಲಿಂಗ್ ಯು, ಪ್ಲೀಸ್ ಗಿವ್ ಮಿ ಮೋರ್ ಎನರ್ಜಿ ಸೊ ದ್ಯಾಟ್ ಯು ಆರ್ ಎನರ್ಜೆಟಿಕ್ ಅನಿಸುತ್ತೆ. ಹಾಗಿದ್ರೆ ರಿಯಲ್ ಆಸ್ಪಿರೆಂಟ್ಸ್ ಇದ್ದಾರೆ, ನಾನು ಇನ್ನೂ ಭಾಳ ಹೇಳ್ಬೋದು ಅಂತ ನನಗನ್ಸುತ್ತೆ. ಓಕೆ ಎಸ್, ಡೆಫಿನೆಟ್ಲಿ. ಭಾಳ ಕೆಲವು ಟೈಮ್ ಏನಿರುತ್ತೆ ಅಂದರೆ ಭಾಳ ಕಡೆ ನಮ್ಮ ಹತ್ರ ಏನೇನೋ ಇರುತ್ತೆ ಒಳಗಡೆ ಪಾಯಿಂಟ್ಸು, ನಾವು ಹೇಳ್ದೇನೆ ಹಂಗೆ ಹೋಗ್ಬಿಡ್ತೀವಿ. ಯಾಕೆ? ಆಡಿಯನ್ಸ್ ರೆಸ್ಪಾಂಡ್ ಮಾಡಿಲ್ಲ. ಓಕೆ, ಆಡಿಯನ್ಸ್ ರೆಸ್ಪಾಂಡ್ ಎಷ್ಟು ಮಾಡ್ತಾರೆ ಅಷ್ಟು ಚೆನ್ನಾಗಿ ನಮ್ಮ ಕಡೆ ಅಂತ ಇನ್ಪುಟ್ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಎಸ್. ಸೊ ಗೋಯಿಂಗ್ ಬೈ ದ್ಯಾಟ್ 5 days ಇನ್ 1 section ಇದು ಕವರೇಜ್ ಮಾಡಬೇಕು. ದಿಸ್ ಶುಡ್ ಬಿ ಅವರ್ ಟಾರ್ಗೆಟ್. ನಾವು ಇದನ್ನು ನೀವು ಟಾರ್ಗೆಟ್ ಹಾಕೋಬೇಕು. ಎವ್ರಿ ಡೇ ಪೀಪಲ್ ಹೂ ಆರ್ ವರ್ಕಿಂಗ್ ದೇ ಹ್ಯಾವ್ ಟು ಟೇಕ್ ಅ ಲೀವ್. ನೀವು ಬಂದುಬಿಟ್ಟು ನನಗೆ ಮತ್ತೆ ನೀವು ಚೇಂಬರಲ್ಲಿ ಬಂದುಬಿಟ್ಟು ಭಾಳ ಜನ ಕೇಳ್ತಾರೆ, ಸರ್ ಐ ಆಮ್ ವರ್ಕಿಂಗ್, ಹೌ ಶುಡ್ ಐ ಮ್ಯಾನೇಜ್ ಅಂತ. ನಾನು ಅಂತೀನಿ ಮಿನಿಮಮ್ 6 hour ಅಂತೂ ಮಿನಿಮಮ್ ಇದೆ. ಇಫ್ ಯು ಹ್ಯಾವ್ ಗುಡ್ ಔಟ್ಪುಟ್
ಗುಡ್ ಪರ್ಫಾರ್ಮೆನ್ಸ್, ಔಟ್ಪುಟ್ ಚೆನ್ನಾಗಿದೆ, ನಾನು ಏನು ಕೆಲವರೆಲ್ಲ 12 ಅವರಲ್ಲಿ ಓದೋದು ನಾನು 6 ಅವರಲ್ಲಿ ಓದಿ ಮುಗಿಸ್ತೀನಿ ಅಂದರೆ ಇಟ್ಸ್ ವೆರಿ ನೈಸ್. ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿ ಇಟ್ಕೋಬೇಕು, ಆಮೇಲೆ ನೀವು ರಿಟೆನ್ಷನ್ ಕೆಪಾಸಿಟಿ ಜಾಸ್ತಿ ಇಟ್ಕೋಬೇಕು. ಓಕೆ, ಸೊ ಇವೆಲ್ಲ ಕನ್ಸಿಡರ್ ಆಗುತ್ತೆ, ರೈಟ್. ಸೊ ಫ್ರಮ್ ದ್ಯಾಟ್ ಪರ್ಸ್ಪೆಕ್ಟಿವ್ ನಾನೇನು ಅನ್ನೋದು, ಯಾರು ಆಫೀಸಲ್ಲಿ ಕೆಪಾಸಿಟಿ ಇದೆ ಲೀವ್ ಹಾಕಿ ಕುತ್ಕೊಂಬಿಡಿ, ಇಲ್ಲ ವೇಟ್ ಮಾಡಿ January 18 or 25. ನನ್ನ ಟಾರ್ಗೆಟ್ ಇರೋದು ಅದರಲ್ಲೇ. ಇಫ್ ದೇ ಗಿವ್ ದ ರಿಸಲ್ಟ್ ಬೈ 18 or 25, ದೇ ವಿಲ್ ಕಂಡಕ್ಟ್ ದ ಎಕ್ಸಾಮ್ ಆನ್ March 28 ಫಾರ್ ಶೋರ್. If they don't leave the result by March 18 or 25, sorry, January 18 or 25, then there is a high chances of postponing the exam. See, if it gets postponed, ನೋಡ್ಕೊಳ್ಳೋಣ ಮುಂದೆ ಆರಾಮಾಗಿ ಟೈಮ್ ಸಿಗುತ್ತೆ. ಅಲ್ಲಿವರೆಗೂ ಒಂದು ಪೇಪರ್ ಅಥವಾ 2 ಪೇಪರ್ ಆದರೂ 1.5 ಪೇಪರ್ ಆದರೂ ಮುಗಿದಿರುತ್ತೆ ಆ ಸೀರಿಯಸ್ನೆಸ್ಸಲ್ಲಿ, ಅದೊಂದು ಅಡ್ವಾಂಟೇಜ್ ಆದರೂ ಆಗುತ್ತೆ. ಓಕೆ, ಆಮೇಲೆ ಟೈಮ್ ಸಿಕ್ಕಾಗ 10 ದಿನಕ್ಕೆ ಶೆಡ್ಯೂಲ್ ಮಾಡ್ಕೊಳ್ಳೋಣ. ಈಗ ಭಾಳ ಜನ ಪ್ರಿಲಿಮ್ಸ್ ಏನೋ ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡಿದವ್ರು ಈ ಟೈಮ್ ಚೆನ್ನಾಗಿ ಮಾಡಿಲ್ಲ. ಯಾಕೆ? ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಅವ್ರು ಏನು ಅಂದ್ಕೊಂಡ್ಬಿಟ್ಟಿದ್ರು ಪೋಸ್ಟ್ಪೋಂಡ್ ಆಗುತ್ತೇನೋ ಅಂತ. ಎಲ್ಲರೂ ನಾನು ಯಾವಾಗಲೂ ಅಂತೀನಿ, ನಾನು ಲೈಬ್ರರಿಯಲ್ಲಿ ನಾನು ಕ್ಯಾಮ್ರಾಸ್ ನೋಡ್ತಾ ಇರ್ತೀನಿ ಅವಾಗವಾಗ ಸುಮ್ಮನೆ ತೆಗೆದು. ಹೆಂಗೆ ನೀವು ವಾಟ್ಸಪ್ಪು ಏನಾದರೂ ಫೇಸ್ಬುಕ್ ತೆಗೆದು ನೋಡ್ತೀರಲ್ಲ, ನಾನು ಕ್ಯಾಮ್ರಾಸ್ ತೆಗೆದು ನೋಡ್ತಿರ್ತೀರಿ. ನೋಡ್ತಾ ಇರಬೇಕಾದ್ರೆ ಲೈಬ್ರರಿ ಖಾಲಿ ಇತ್ತು ಅಂದರೆ ಇನ್ನೂ ಹುಡುಗರು ಸೀರಿಯಸ್ ಆಗಿಲ್ಲ ಅಂತ ಅರ್ಥ. ಲೈಬ್ರರಿ ಫುಲ್ ಆಯಿತಾ? ಓಕೆ, ಹಾಂ ಈಗ ಬಂತು. ಯಾವಾಗ ಬಂತು ಲೈಬ್ರರಿ ಫುಲ್ಲು? ಲಾಸ್ಟ್ ಜಡ್ಜ್ಮೆಂಟ್ ಬಂತಲ್ಲ, ಓ ಕೂತ್ಕೊಂಡ್ಬಿಟ್ರಪ್ಪ ಎಲ್ಲ ಸೀಟ್ ಮೇಲೆ. ಸೀಟ್ ಬೈ ಮಾಡಿದ್ದಾರೆ ಬಟ್ ಬಂದು ಕೂತ್ಕೋತಾ ಇಲ್ಲ ಅಷ್ಟೇ. ಓಕೆ, ನಾನು ಅದೇ ಅಂತೀನಿ, ವೈ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಲೆನಿನೆನ್ಸ್. ಸೊ ದೇರ್ ಈಸ್ ನೋ ಟೈಮ್ ಫಾರ್ ಸಚ್ ಎಕ್ಸ್ಕ್ಯೂಸಸ್ ರೈಟ್ ನೌ. ಸೊ ವಿ ಹ್ಯಾವ್ ಟು ಬಿ ಸೀರಿಯಸ್, ವಿ ಹ್ಯಾವ್ ಟು ಬಿ ಆನ್ ಅವರ್ ಟೋಸ್, ವಿ ಹ್ಯಾವ್ ಟು ಬಿ ಫೋಕಸ್ಡ್, ವಿ ಹ್ಯಾವ್ ಟು ಬಿ ಡೆಡಿಕೇಟೆಡ್, ವಿ ಹ್ಯಾವ್ ಟು ಬಿ determined, everything we have to put ourselves so that we should be there in the final list, right? ಮಾಡಕ್ಕೆ ರೆಡಿ ಇದ್ದೀರಾ? ಮಾಡ್ತೀರಾ? ರೈಟ್. ಸೊ ಫಾರ್ ದ್ಯಾಟ್ what we have to do. ಸೊ ಕೀ ಆನ್ಸರ್ಸ್ ಆಲ್ ನಾವು ಬಿಟ್ಟಿದ್ದೀವಿ. ಕೀ ಆನ್ಸರ್ಸಲ್ಲಿ ಎಸ್ ನಾವು 2 to 3% ಏನಿರುತ್ತೆ ವೇರಿಯೇಷನ್ಸ್ ಎಲ್ಲರ ಕಡೆಗೂ ಇರುತ್ತೆ. ಕೆಲವು ಗ್ರೇಸ್ ಬರುತ್ತೆ. ನಮ್ಮ ಕೀ ಆನ್ಸರ್ಸಲ್ಲೂ ನಿಮ್ಗೆ ಏನಾದರೂ 1-2-3 ಮಿಸ್ಟೇಕ್ಸ್ ಕಂಡಿದ್ರೆ ಕಾಣ್ಬೋದು, ತೊಂದರೆ ಇಲ್ಲ, ಎಲ್ಲದರಲ್ಲೂ ಇರುತ್ತೆ. ನಾವು ವಿ ಆರ್ ನಾಟ್ ಪರ್ಫೆಕ್ಟ್. ಓಕೆ, ಸೊ ಆದರೆ 97% ಅಕ್ಯುರಸಿ ಇದೆ ಅಥವಾ 98% ಅಕ್ಯುರಸಿ ಇದೆ ಅಂತ ನಾನು ಹೇಳ್ಬೋದು. ರೆಸ್ಟ್ ಈಸ್ ಆಲ್ ಎಸ್ ದೇರ್ ವಿಲ್ ಬಿ ಮಿಸ್ಟೇಕ್ಸ್. ಆ್ಯಂಡ್ KPSC ಪ್ರಾಬಬ್ಲಿ 1 or 2 ಕೀ ಆನ್ಸರ್ಗೆ ಗ್ರೇಸ್, ಕನ್ನಡ ಮೀಡಿಯಮ್ ಬಿಟ್ಟು ಹೇಳ್ತಾ ಇದ್ದೀನಿ, ಅದನ್ನು ಗ್ರೇಸ್ ಕೊಡಬೇಕು. ಕನ್ನಡ ಮೀಡಿಯಮ್ ಕೊಟ್ಟರೆ ಒಂದು 8ರಿಂದ 9 ಕ್ವಶನ್ನು ಎಲ್ಲರಿಗೂ ಗ್ರೇಸ್ ಸಿಕ್ಬಿಡುತ್ತೆ. ಸೊ ಆಲ್ಮೋಸ್ಟ್ 100 ಕ್ವಶನ್ಸ್ 200 ಕ್ವಶನ್ಸಲ್ಲಿ ಒಂದು 8 ಕ್ವಶನ್ ಅಂದರೆ 192 ಕ್ವಶನ್ಸ್ ಇವ್ಯಾಲ್ಯೂಯೇಷನ್ಗೆ ಬರುತ್ತೆ. ರೆಸ್ಟ್ ಆಲ್ ಇವ್ಯಾಲ್ಯೂಯೇಷನ್ ಇಲ್ಲ ಅಂತಲೇ ಅನ್ಕೋಬೇಕು. ಗ್ರೇಸ್ ಕೊಟ್ಟರೆ ಮೀನಿಂಗ್ ಅದನ್ನೇ, ರೈಟ್. ಸೊ ಡೋಂಟ್ ವರಿ ಅಬೌಟ್ ಇಟ್. ಸೊ ಎಸ್ ಅಗೇನ್ ವಿ ಆರ್ ವೆರಿ ಹ್ಯಾಪಿ ಟು ಟೆಲ್ ಯು ದ್ಯಾಟ್ ಓಕೆ KS ನಮ್ಮದೇನು ಕಂಪೈಲೇಷನ್ ಮಾಡಿದ್ವಿ ಕರೆಂಟ್ ಅಫೇರ್ಸ್ದು, ಪಾಲಿಟಿ ಎಕನಾಮಿ ಅಂದರೆ ಟಾಪಿಕ್ ವೈಸ್ ಅಂದರೆ ಸಬ್ಜೆಕ್ಟ್ ವೈಸ್ ಕಂಪೈಲೇಷನ್ ಕರೆಂಟ್ ಅಫೇರ್ಸ್ ಏನಿತ್ತು, ಇಟ್ ವಾಸ್ ವೆರಿ ವೆರಿ ಹೆಲ್ಪ್ಫುಲ್. ಓಕೆ, ಅದಕ್ಕೆ ಒಂದು ಪೂರ್ವಕವಾಗಿ ವಿ ಹ್ಯಾವ್ ಆಲ್ಸೋ ರಿಲೀಸ್ ದ ವಿಡಿಯೋ. ಸೊ ಟು ಶೋ ದ್ಯಾಟ್ ಎಸ್ ವೆದರ್ ಇಟ್ ಈಸ್ ರಿಯಲಿ ಹ್ಯಾಸ್ ಅಪಿಯರ್ಡ್ ಆರ್ ಜಸ್ಟ್ ವಿ ಆರ್ ಸೇಯಿಂಗ್. ಓಕೆ, ಸೊ ಅದನ್ನು ನೀವು ಕ್ರಾಸ್ ವೆರಿಫೈ ಮಾಡಬೇಕಾದ್ರೆ ನಮ್ಮದು ಕಂಪೈಲೇಷನ್ ಚೆಕ್ ಮಾಡಿ ನೋಡಿ. ಅದಕ್ಕೆ ಒಂದು ವಿಡಿಯೋನೂ ಬಿಟ್ಟಿದ್ದೀವಿ, ಅದನ್ನು ನೋಡಿ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಕರೆಂಟ್ ಅಫೇರ್ಸ್ ಫಾರ್ ಮೇನ್ಸ್ ಕಂಪೈಲೇಷನ್ ಇನ್ ದ ಸೇಮ್ ಮ್ಯಾನರ್ ಲೈಕ್ ಪಾಲಿಟಿ ಎಕನಾಮಿ ಅಂದರೆ ಸೆಕ್ಷನ್ ವೈಸ್ ಏನಿದೆಯೋ ಅದ್ರ ಪ್ರಕಾರನೇ ಒಂದು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ನಾವು ಬಿಡ್ತೀವಿ. ಓಕೆ, ಯು ನೀಡ್ ನಾಟ್ ಹ್ಯಾವ್ ಟು ವರಿ ಆನ್ ಇಟ್. ಓಕೆ, ರೈಟ್. ವಿತ್ ರೆಸ್ಪೆಕ್ಟ್ ಟು ಸಕ್ಸಸ್ ರೇಟ್, ವಿತ್ ರೆಸ್ಪೆಕ್ಟ್ ಟು KPSC KA ಸಕ್ಸಸ್ ರೇಟ್ ಅಂತಂದರೆ ನನಗನ್ಸುತ್ತೆ ಲೈಕ್ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಆ್ಯಂಡ್ ವೆರಿ ಕಂಟೆಂಟ್ ದಟ್ ಓಕೆ 2014 ಬ್ಯಾಚ್ ಹಿಡ್ಕೊಂಡು 15 ಆಮೇಲೆ 17 ಎಷ್ಟು ಜನ ಇದ್ದಾರೆ ಅದರಲ್ಲಿ 1/3 ಆದರೂ ನಮ್ಮವರಿದ್ದಾರೆ. ಓಕೆ, ಕರ್ನಾಟಕದಲ್ಲಿ ಈಗ ನನಗೆ ವೆರಿ ಖುಷಿ ಆಗೋದೇನಪ್ಪ ಅಂದರೆ ಕರ್ನಾಟಕದಲ್ಲಿ ಯಾವುದೇ ಮೂಲೆ ಭಾಗದಲ್ಲಿ ಹೋದ್ರೂ ನಮ್ಮ ಸ್ಟೂಡೆಂಟ್ಸು ಅಲ್ಲಿ ತಹಸೀಲ್ದಾರ್ ಆದರೂ ಆಗಿದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ, ಡಿಸ್ಟ್ರಿಕ್ಟ್ ಟ್ರೆಜರಿ ಆಫೀಸರ್ ಆದರೂ ಆಗಿದ್ದಾರೆ, ಅಥವಾ DYSP ಆದರೂ ಆಗಿದ್ದಾರೆ. ಈಗ ನನಗೆ ಹೆಮ್ಮೆಯಾದ ವಿಷಯ ಏನಪ್ಪ ಅಂದರೆ ನಮ್ಮೂರು ಕಲಬುರಗಿ, ಮೈ ನೇಟಿವ್ ಇಸ್ ಕಲಬುರಗಿ ಆ್ಯಂಡ್ ಪ್ರೆಸೆಂಟ್ ಕಲಬುರಗಿ ADC ಇಸ್ ರಾಯಪ್ಪ ಹೂ ಇಸ್ 5th ರ್ಯಾಂಕ್ ಇನ್ 2014 ಬ್ಯಾಚ್. ಹಿ ಈಸ್ ಮೈ ಸ್ಟೂಡೆಂಟ್. ಕಲಬುರಗಿ ACP ಇಸ್ ಭೂತೇಗೌಡ ಹೂ ಇಸ್ ಮೈ ಸ್ಟೂಡೆಂಟ್ ಇನ್ 2015 ಬ್ಯಾಚ್, ದಟ್ ಈಸ್ 17ನಲ್ಲಿ ರಿಸಲ್ಟ್ ಬಂದಿರೋದು. ಆ್ಯಂಡ್ ತಹಸೀಲ್ದಾರಿ ವಾಸ್ ಮಧುರಾಜ್, ಈಗ ರೀಸೆಂಟ್ ಟ್ರಾನ್ಸ್ಫರ್ ಆಯಿತು ಮಧುರಾಜ್, ಹಿ ಈಸ್ ಆಲ್ಸೋ. ಸೊ ಹಂಗಂದ್ರೆ ಏನಾಯಿತು, ಕಲಬುರಗಿ ನಾನೇ ಲೀಡ್ ಮಾಡ್ದಂಗೆ ಆಯಿತು. ದಟ್ ಈಸ್ ವಾಟ್ ಮೈ ಪ್ರೌಡ್ನೆಸ್. ಐ ಆಲ್ವೇಸ್ ಫೀಲ್ ಹ್ಯಾಪಿ. ಆ್ಯಂಡ್ ರೀಸೆಂಟ್ಲಿ ಐ ವಿಸಿಟೆಡ್ ಶೃಂಗೇರಿಗೆ ಹೋಗಿ ದರ್ಶನ ಸಿಕ್ತು. VIP ಎಲ್ಲ VIP. ನಾನು ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ನನ್ನ ಮಗನಿಗೆ ಹೋದರೆ ಎಲ್ಲ VIP ಟ್ರೀಟ್ಮೆಂಟ್ ನನಗೆ. ಹಾಗಿದ್ರೆ ನನಗೇನಾಯಿತು, ನಾನೇ ಆಫೀಸರ್ ಆದಂಗೆ ತಾನೆ, ನನ್ನ ಖುಷಿ ಅದರಲ್ಲೇ ಇರೋದು. ನೀವು ಆಫೀಸರ್ ಆದರೆ ನಾನು ಆಫೀಸರ್ ಆದಂಗೆ. ಓಕೆ,
ಸೊ ವಾಟ್ ವಿ ಆಲ್ ಎಂಜಾಯ್ ವಾಟ್ ಪವರ್. ಎಲ್ಲರೂ ಕೂತ್ಕೊಂಡಿದ್ದೀರಾ, ಎಲ್ಲರೂ ಏನು ಮೇಜರ್ ಏನು ಬೇಕು ನಿಮಗೆ ಟು ಚೇಂಜ್ ಸಮ್ವನ್ಸ್ ಲೈಫ್. ಓಕೆ, ಸೊ ಏನಾದರೂ ಒಬ್ಬರಲ್ಲಿ ಖುಷಿ ತರಬೇಕು, ಒಂದು ಹ್ಯಾಪಿನೆಸ್ ತರಬೇಕು ಅಂತ. ರೈಟ್. ಸೊ ಅದೇ ಥರ ಈಗ ಎಲ್ಲರೂ ಕೂತ್ಕೊಂಡಿರೋದು ಅದಕ್ಕೆ ಅಂದಾಗ ನೀವು ಸಕ್ಸಸ್ ಅಂದರೆ ಫೋಕಸ್ ಎಷ್ಟಿರಬೇಕು ಅಂದರೆ, ಎಷ್ಟು ಡೆಡಿಕೇಶನ್ ಬೇಕು ಅಂದರೆ, ನಾನು ಎಕ್ಸಾಂಪಲ್ ಕೊಡ್ತೀನಿ. ಅಂದರೆ ಲೈಕ್ ವೆರಿ ರೇರ್ ಎಕ್ಸಾಂಪಲ್. ನಾನು ವಿಡಿಯೋಸ್ ನೋಡಿರ್ಬೇಕು ನೀವು. ಹೋದ ಸರಿ ಇದು ಮಾನಸ ಅಂತ ಅನ್ನೋ ಹುಡುಗಿದ ವಿಡಿಯೋ ನೋಡಿರಬೇಕು. ವೆರಿ ಡೆಡಿಕೇಟೆಡ್ ಲೇಡಿ. ನೆಕ್ಸ್ಟ್ ವೀಕ್ ಬರ್ತಾರೆ, ನೆಕ್ಸ್ಟ್ ಸಂಡೇ ಎಸ್ಸೆ ಆ್ಯಂಡ್ ಎಥಿಕ್ಸ್ ಬಗ್ಗೆ ಕ್ಲಾಸ್ ಇಟ್ಕೋತೀನಿ. ಎವ್ರಿ ವೀಕ್ ಯಾರು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಹೋದ ವರ್ಷದಲ್ಲಿ ಟಾಪರು, ಅವ್ರಿಗೆ ಕರೆಸ್ಬಿಟ್ಟು ನಿಮಗೆ ಒಂದು ಸ್ಟ್ರಾಟಜಿಕ್ ಕ್ಲಾಸ್ ಅಂತ ಮಾಡ್ತೀನಿ. ಹಾರ್ಡ್ಲಿ 1 hour, ವಿಲ್ ನಾಟ್ ಟೇಕ್ ಮೋರ್ ದೆನ್ ದ್ಯಾಟ್, ಬಿಕಾಸ್ ಎವ್ರಿ ಅವರ್ ಮ್ಯಾಟರ್ಸ್ ಇನ್ ದಿಸ್ ಟೈಮ್ ಪೀರಿಯಡ್. ಸೊ ಹಾಗಾಗಿ ಎವ್ರಿ 1 hourಗೆ ಆಲ್ಮೋಸ್ಟ್ ಎಸ್ಸೆ ಮತ್ತು ಈ ಎಸ್ಸೆಗೆ ಇವತ್ತಿನಿಂದನೇ, ಅಂದರೆ ಲೈಕ್ ಇವತ್ತಿನಿಂದ ನೆಕ್ಸ್ಟ್ ವೀಕಿಂದನೇ ನಿಮಗೆ ಇನ್ಪುಟ್ಸ್ ಎಲ್ಲ ಕೊಡ್ತಾ ಹೋಗ್ತೀವಿ, ಟಾಪಿಕ್ಸು ಶೇರ್ ಮಾಡ್ತೀವಿ, ಅದನ್ನು ಬರಿತಾ ಹೋಗಬೇಕಾಗುತ್ತೆ. ಓಕೆ, ಸೊ ವಿ ಕ್ಯಾನ್ ಸಿ ದ್ಯಾಟ್ HK ರ್ಯಾಂಕ್ ಅಂತ ಹೋದರೆ ಲಾಸ್ಟ್ ಟೈಮ್ ಮಹೇಶ್ ಪಾಟೀಲ್ HK ರ್ಯಾಂಕ್ 1 ಮತ್ತು ರಶ್ಮಿ ಜಕ್ಕಟ್ಟಿ. ದಿ ಬಿಗ್ಗೆಸ್ಟ್ ಡಿಫಿಕಲ್ಟಿ ವಿತ್ ದಿ ಕ್ರೆಡೆನ್ಸ್ IAS ಆರ್ ವಿತ್ ಮೀ ಪರ್ಟಿಕ್ಯುಲರ್ಲಿ ಅಂದರೆ ಐ ಡೋಂಟ್ ಹ್ಯಾವ್ ಮಾರ್ಕೆಟಿಂಗ್ ಸ್ಕಿಲ್ಸ್. ಯಾರಾದರೂ ಫಸ್ಟ್ ರ್ಯಾಂಕ್ ಬಂದರೆ ಇಷ್ಟೊತ್ತಿಗೆ ಮಾರ್ಕೆಟಿಂಗ್ ಎಷ್ಟಾಗ್ತಿತ್ತು? ನಿಮ್ಮ ಇನ್ಸ್ಟಿಟ್ಯೂಟಿಂದ ಫಸ್ಟ್ ರ್ಯಾಂಕ್ ಬಂದರೆ ಮಾರ್ಕೆಟಿಂಗ್ ಎಷ್ಟಾಗ್ತಿತ್ತು? ಫುಲ್ಲು ಇಡೀ ಕರ್ನಾಟಕ ತುಂಬಾ ಸ್ಪ್ರೆಡ್ ಆಗಿರೋದು. ಬಟ್ ದ ಡಿಫಿಕಲ್ಟಿ ಈಸ್ ಮಾರ್ಕೆಟಿಂಗ್ ಸ್ಕಿಲ್ಸ್ ನನ್ನ ಹತ್ರ ಇಲ್ಲ. ಆದರೆ ಏನಿದೆ ಅಂದರೆ ನನಗೆ ಅಲ್ಯುಮಿನಿಯಸ್ ಏನಿದಾರಲ್ವಾ, ನನ್ನ ಅಲ್ಯುಮಿನಿಯಸೇ ನನಗೆ ವರ. ಯಾಕಂದರೆ ಅವರೇ ನನಗೆ ರೆಕಮೆಂಡ್ ಮಾಡಿ ಸ್ಟೂಡೆಂಟ್ಸ್ ಕಳ್ತಾರೆ ಹೊರತು, ಯಾಕೆ ನನ್ನ ಕ್ವಾಲಿಟಿ ಅವ್ರು ನೋಡಿದ್ದಾರೆ, ನಾನೇನು ಅನ್ನೋದು ನನ್ನ ಹಾನೆಸ್ಟಿ ಅವ್ರು ನೋಡಿದ್ದಾರೆ, ನನ್ನ ಎಕ್ಸ್ಪೀರಿಯನ್ಸು ಅವರೇ ನೋಡಿದ್ದಾರೆ. ಓಕೆ, ವಿತ್ ದ್ಯಾಟ್ ದಿ ಕ್ರೆಡೆನ್ಸ್ IAS ಈಸ್ ಸಸ್ಟೈನಿಂಗ್. ಓಕೆ, ಹೆಂಗೆ ಈಗ ಕೆಲವರೆಲ್ಲ ಬಂದುಬಿಟ್ಟು ಸರ್ ಆನ್ಸರಲ್ಲಿ ನಂಗೆ ಡಿಫಿಕಲ್ಟ್ ಇದೆ, ಅದು ಡಿಫಿಕಲ್ಟ್ ಇದೆ ಅಂತಾರಲ್ವ, ಹಾಗೆ ನನ್ನ ಹತ್ರನೂ ಅದೊಂದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಉಳ್ಕೊಂಡ್ಬಿಟ್ಟಿದೆ. ರೈಟ್. ಓಕೆ, ಸೊ ಫ್ರಮ್ January 10th we are starting the classes for the KS mains. ಓಕೆ, ಸೊ ಟೋಟಲ್ ಕ್ಲಾಸು ಎವ್ರಿ ಡೇ 5 hours ಕ್ಲಾಸ್ ಅಂತ ಈಗ ಶೆಡ್ಯೂಲ್ ಮಾಡಿದ್ದೀವಿ. ಅಂದರೆ 2 subjects in 1 day. ಆ್ಯಂಡ್ ದೆನ್ ಏನಪ್ಪ ಅಂತಂದರೆ ಎಲ್ಲಿವರೆಗೂ until unless we get confirmation that exam is getting postponed. ಓಕೆ, ಇಲ್ಲ ಅಂದರೆ 5 hours ತೊಗೋಬೋದು, 9 hours ತೊಗೋಬೋದು. ತೊಗೊಂಬಿಟ್ಟು ಫೆಬ್ರವರಿ ಅಥವಾ ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ಸಿಲೆಬಸ್ ಮುಗಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಓಕೆ, ಸೊ ರೈಟ್ ನೌ ವಿ ಹ್ಯಾವ್ ಶೆಡ್ಯೂಲ್ಡ್ ಲೈಕ್ ದ್ಯಾಟ್. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ದಿ ಟೆಸ್ಟ್ ಸೀರೀಸ್, ವಿ ಆಲ್ಸೋ ಹ್ಯಾವ್ ದಿ ಕೋರ್ ಬ್ಯಾಚ್. ಕೋರ್ ಬ್ಯಾಚಲ್ಲಿ ಅಗೇನ್ ಆಲ್ರೆಡಿ ವಿ ಹ್ಯಾವ್ ಇನಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದಿ ಕೋರ್ ಬ್ಯಾಚ್. ಬಟ್ ಹವೆವರ್ ಕೋರ್ ಬ್ಯಾಚ್ ಈಗ ಪರ್ಟಿಕ್ಯುಲರ್ಲಿ ಯಾರಾದರೂ ಎಂಟ್ರಿ ಕೊಡ್ತೀರ ಅಂದರೆ ಕಂಪಲ್ಸರಿಲಿ ಪೀಪಲ್ ಹೂ ಹ್ಯಾವ್ ಗಾನ್ ಫಾರ್ ದಿ ಇಂಟರ್ವ್ಯೂ ಓನ್ಲಿ ಫಾರ್ ದೆಮ್ ವಿ ವಿಲ್ ಟೇಕ್. ಯಾಕೆ ಅಂದರೆ ಕೋರ್ ಬ್ಯಾಚಲ್ಲಿ 82 ಟೆಸ್ಟ್ ಇದೆ. ಆ 82 ಟೆಸ್ಟ್ ಬರೆಯೋದು ಇಟ್ಸ್ ನಾಟ್ ಸೋ ಈಸಿ ಫಾರ್ ಎವ್ರಿ ಒನ್. ಫ್ರೆಷರ್ ಬಂದುಬಿಟ್ಟು ನಾನು ಬರ್ತೀನಿ ಅಂತ ಫೋರ್ಸ್ ಮಾಡಿ ಒಳಗಡೆ ಬಂದರೆ ಅದು ಉಪಯೋಗ ಆಗೋದಿಲ್ಲ. ಓಕೆ, ಅಂದರೆ ಬರ್ತಾರೆ ಕೆಲವು ಟೈಮ್. ಈಗ ಮಾನಸ್ ಅಂತ ಎಕ್ಸಾಂಪಲ್ ತೊಗೊಂಡ್ರೆ ಮಾನಸನು ಶಿ ಹ್ಯಾಸ್ ಎಂಟರ್ಡ್ ಇನ್ ದ ಸೇಮ್ ವೇ. ಐ ಡಿಡ್ ನಾಟ್ ಟೇಕ್ ಹರ್, ತೊಗೊಳಲ್ಲ ಅಂತ ಹೇಳಿದೆ, ಬಟ್ ತೊಗೊಂಡೆ. ಯಾಕೆ ಅಂದರೆ ಬಿಕಾಸ್ ಕೆಲವ್ರು ಯಾರೋ ಈಗ ನಾನು ಅಲ್ಮಿನಿ ಸರ್ ತೊಗೊಳ್ಳಿ ನಮ್ಮ ಕ್ಲೋಸ್ ಫ್ರೆಂಡ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನಗೆ ಪ್ರೆಷರ್ ಹಾಕಿದ್ರು, ತೊಗೊಂಡೆ. ಬಟ್ ಇಟ್ ವಾಸ್ ಅ ಬೂನ್ ಫಾರ್ ಮೀ. ಓಕೆ, ಬಟ್ ಆ ಪ್ರೆಷರ್ಗೆ ಕೋಪ್ ಅಪ್ ಮಾಡಿ ಆ ಹುಡುಗಿ ಅದನ್ನು ಕಂಟಿನ್ಯೂಸ್ ಆಗಿ ಟೆಸ್ಟ್ ಸೀರೀಸ್ ಬರೆದು ಬೆಳಗ್ಗೆ 9ಕ್ಕೆ ಬಂದರೆ ಸಂಜೆ 9ರವರೆಗೂ ಮದುವೆ ಆಗಿದೆ, ITL ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಬಟ್ ಹಸ್ಬೆಂಡ್ ವಾಸ್ ವೆರಿ ಕೋಆಪರೇಟಿವ್. ಹಿ ಯೂಸ್ ಟು ಕಮ್ ಆ್ಯಂಡ್ ಹಿ ಯೂಸ್ ಟು ವರ್ಕ್, ಡೂ ಹರ್ ವರ್ಕ್. ಆ ಥರ ಇರೋದು ವೆರಿ ಲೆಸ್. ಓಕೆ, ಸೊ ಆ ಪರ್ಸ್ಪೆಕ್ಟಿವಲ್ಲಿ ಕೋರ್ ಬ್ಯಾಚ್ ಏನಿದೆ ಸ್ವಲ್ಪ ಅದು ಡಿಫಿಕಲ್ಟ್ ಆಗ್ಬೋದು. ಬಟ್ ಅದರ್ ಥಿಂಗ್ಸ್, ಅದರ್ ಏರಿಯಾಸಲ್ಲಿ ಟೆಸ್ಟ್ ಸೀರೀಸ್ ಆದರೆ 20 ಟೆಸ್ಟ್ ಸೀರೀಸ್ ಇದೆ, 30 ಟೆಸ್ಟ್ ಸೀರೀಸ್ ಇದೆ, ಅದಕ್ಕೂ ಸಪ್ರೇಟಾಗಿ ಪ್ಲ್ಯಾನ್ಸ್ ಇದೆ. ಓಕೆ, ಅದನ್ನು ತೊಗೋಬೋದು. ರೈಟ್, ಕಮಿಂಗ್ ಟು ದಿ ಅಜೆಂಡಾ. ಸೊ ಎಸ್, ಬಿಫೋರ್ ದ್ಯಾಟ್ ಸಿದ್ಧಿ, ಇದು ಒಂದು ವೆರಿ 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 ಗುಡ್ ಇನಿಷಿಯೇಟಿವ್ ಆಫ್ ಅಸ್ ಅಂತಲೇ ನಾನು ಹೇಳ್ಕೊತೀನಿ. ಏನಂತಂದರೆ ಭಾಳ ಜನ ಇದು ವಿಡಿಯೋಸ್ ಇನ್ನೂ ನಿಮಗೆ ಎಕ್ಸ್ಪ್ಲೋರ್ ಆಗಲಿಕ್ಕಿಲ್ಲ, ಟಚ್ ಆಗಲಿಕ್ಕಿಲ್ಲ ಅಂತ ಅನ್ಕೋದು. ಬಟ್ ಈ ಸಿದ್ಧಿ ವಿಡಿಯೋಸ್ ಏನಿದೆ, ಡೈಲಿ ನೀವು ಊಟ ಮಾಡಬೇಕಾದ್ರೆ ಅಥವಾ ನೀವು ಟಿಫನ್ ಮಾಡಬೇಕಾದ್ರೆ ಯಾವಾಗಲಾದರೂ ಸುಮ್ಮನೆ ಕಿವಿಯಲ್ಲಿ ಹಾಕ್ಕೊಂಡು ಅಲ್ಲಿ ಇಟ್ಬಿಡಿ. ಇದರಿಂದ ನಿಮ್ಗೆ ಏನು ಸಿಗುತ್ತೆ ಅಂದರೆ ಪ್ರೀವಿಯಸ್ ಇಯರ್ ಸಾಲ್ಡ್ ಅಂದರೆ ಪ್ರೀವಿಯಸ್ ಇಯರ್ ಪೇಪರ್ಸನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಇಂಟ್ರಡಕ್ಷನ್ ಹೇಗೆ ಬರೀಬೇಕು, ಬಾಡಿ ಹೇಗೆ ಬರೀಬೇಕು, ಕನ್ಕ್ಲೂಷನ್ ಹೇಗೆ ಬರೀಬೇಕು ಅನ್ನೋದನ್ನು ಡೀಟೇಲ್ಡಾಗಿ ಡಿಸ್ಕಷನ್ ಮಾಡಿದ್ದೀವಿ ಎಲ್ಲ ಕ್ವಶನ್ಸ್ಗೂ. ಸೊ ಇನ್ನು ಮುಂದೆ ಮತ್ತೆ ಅದು ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ವೆರಿ ಗುಡ್ ಇನಿಷಿಯೇಟಿವ್. ಆ್ಯಂಡ್ ಇಫ್ ಯು ಸಿ ದಟ್ ಆಫ್ಟರ್ ಸೀಯಿಂಗ್ ದಟ್ ವಿಡಿಯೋಸ್ ಯು ವಿಲ್ ಕಮ್ ಆ್ಯಂಡ್ ಗಿವ್ ಅಸ್ ದಿ ಫೀಡ್ಬ್ಯಾಕ್. ಸರ್ ಇದು ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ತೀರಾ. ಯಾಕೆಂದರೆ ಮೋಸ್ಟ್ ಆಫ್ ಅಸ್ ಫೇಸ್ ದಿ ಡಿಫಿಕಲ್ಟಿ ಇನ್ ರೈಟಿಂಗ್ ದಿ ಆನ್ಸರ್ಸ್. ಓಕೆ, ಸೊ ಈ ಆನ್ಸರ್ ಬರೆಯೋದು ಹೇಗೆ ನಿಮ್ಗೆ ಬೇಸಿಕಲಿ ಇನಿಷಿಯಲಿ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಇಂಟ್ರಡಕ್ಷನ್ನು ಕೊಟ್ಟಿದ್ದೀನಿ, ಬಾಡಿನೂ ಕೊಟ್ಟಿದ್ದೀವಿ, ಕನ್ಕ್ಲೂಷನ್ನು ಕೊಟ್ಟಿದ್ದೀವಿ, ಆ್ಯಂಡ್ ವಾಟ್ ಈಸ್ ದ ರೈಟ್ ಅಪ್ರೋಚ್ ಅನ್ನೋದು ಹೇಳಿದ್ದೀವಿ.
okay, with respect to all the subjects, right? So you can watch those videos, playlist ಇದೆ ಯೂಟ್ಯೂಬಲ್ಲಿ ಫ್ರೀ ಆಗಿ. ಆ್ಯಂಡ್ ದಿಸ್ ಇಸ್ ಒನ್ ಮೋರ್ ಇನಿಷಿಯೇಟಿವ್ ವಿಚ್ ಇಸ್ ಕಾಲ್ಡ್ ಎಸ್ ವೃದ್ಧಿ. ಸೊ ಈಗ ಯಾರು ಕೋರ್ ಬ್ಯಾಚಿಗೆ ಬರೋಕ್ಕಾಗಲ್ಲ, ಅದ್ರ ಮೋರ್ ನಂಬರ್ ಆಫ್ ಟೆಸ್ಟ್ ಸೀರೀಸ್ ಭಾಳ ಬರೀಬೇಕು ಅನ್ನೋ ಆಸೆ ಇದ್ದರೆ ನಾವೇನು ಮಾಡಿದ್ದೀವಿ, ಇದಕ್ಕೆ ಜಸ್ಟ್ 200 rupees. ಈ ಪೇಪರ್ ವ್ಯಾಲ್ಯೂಯೇಷನ್ ಆಗಲ್ಲ, ಬಟ್ ಆದರೆ ಒನ್ ಟೈಮ್ ಪೇಮೆಂಟು 200 ರೂಪಾಯಿ ಕೊಡಬೇಕು. ಅದನ್ನು 200 ರೂಪಾಯಿ ಯಾಕೆ ಅಂದರೆ ಸುಮ್ಮನೆ ಒಂದು ಫೀಸ್ ಇಡಬೇಕು ಅಂತ ಇಟ್ಟಿದ್ವಿ ಅಷ್ಟೇ, ಅದು ಪ್ರಿಂಟಿಂಗ್ ಕಾಸ್ಟು ಬರಲ್ಲ. ಓಕೆ, ಈ 200 rupees ಕೊಟ್ಬಿಟ್ಟು ನೀವು ಎವ್ರಿ ವೀಕೆಂಡ್ ವಿ ಆರ್ ಗೋಯಿಂಗ್ ಟು ಗಿವ್ ಯು ಕ್ವಶನ್ಸ್. ಅದು ಟಾಪಿಕ್ ಅಡ್ವಾನ್ಸ್ ಕೊಡ್ತೀವಿ, ಅದ್ರ ಮೇಲೆ ಕ್ವಶನ್ಸ್ ಕೊಡ್ತೀವಿ ವಿಚ್ ಆರ್ ಕಂಟೆಂಪ್ರರಿ ಬೇಸ್. ಅಂದರೆ ಈಗ ರೀಸೆಂಟ್ ಟೈಮ್ಸಲ್ಲಿ ಏನು ಕ್ವಶನ್ಸ್ ಬರ್ಬೋದು ಅನ್ನೋದ್ರ ಮೇಲೆ ಕ್ವಶನ್ಸನ್ನು ಫ್ರೇಮ್ ಮಾಡಿರ್ತೀವಿ. ಆ ಕ್ವಶನ್ಸ್ ನಿಮ್ಗೆ ಕೊಟ್ಟಿರ್ತೀವಿ, ಆ ಕ್ವಶನ್ಸ್ ಮೇಲೆ ನೀವು ಟೆಸ್ಟ್ ಬರ್ಬೋದು. ಇಲ್ಲಿ ಎಕ್ಸಾಮಿನೇಷನ್ ಅಟ್ಮಾಸ್ಫಿಯರಲ್ಲೇ ಕೂತ್ಕೊಂಡು ಟೆಸ್ಟ್, ಅದು ಟೈಮಿಂಗ್ ಫಿಕ್ಸ್ ಇರುತ್ತೆ, ಯಾವಾಗ ಬೇಕಾವಾಗ ಬಂದು ಬರೆಯೋದಿಲ್ಲ. ಅದು ಟೈಮಿಂಗ್ ಫಿಕ್ಸ್ ಇರುತ್ತೆ. 10 ರಿಂದ 11 ಅಂದರೆ 11 ರಿಂದ 11, 10 ರಿಂದ 12 ಅಂದರೆ 12. ಆ ಟೈಮಿಂಗ್ ಒಳಗಡೆ ನೀವು ಟೆಸ್ಟ್ ಸೀರೀಸ್ ಮುಗಿಸ್ಕೋಬೋದು. ಪೀಪಲ್ ಹೂ ವಾಂಟ್ ಮೋರ್ ನಂಬರ್ ಆಫ್ ಪ್ರಾಕ್ಟೀಸ್, ಯು ವಾಂಟ್ ಟು ರೈಟ್ ಮೋರ್ ನಂಬರ್ ಆಫ್ ಟೆಸ್ಟ್, ಯು ಕ್ಯಾನ್ take that also. Okay, this is also once again going to be a game changer for this exam anta ankodu. Coming to the today's topic, so agenda of the day. What is the agenda of the day? Sorry, yes, before that there is one more concept called as one-on-one. Core batch ಅಲ್ಲಿ ಏನು ಸಿಗುತ್ತಪ್ಪ ನಮಗೆ ಅಂದರೆ, ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ನಮಗೆ ಕೋರ್ ಬ್ಯಾಚಲ್ಲಿ ನಾವೇನು ಕೊಡ್ತೀವಿ, ರೈಟ್ ಗೈಡೆನ್ಸ್ ಆ್ಯಂಡ್ ಡೈರೆಕ್ಷನ್, ಸ್ಟ್ರಿಕ್ಟ್ ಸ್ಟಡಿ ಟೈಮ್ ಟೇಬಲ್ ಇರುತ್ತೆ. ಅಂದರೆ 3 ದಿನಕ್ಕೆ ಒಂದು ಟೆಸ್ಟ್ ಬರೀಬೇಕು ಅಂದರೆ ಬರೀಬೇಕು. ನೀವು ಅದನ್ನು ಫಾಲೋ ಮಾಡಿದ್ರೆ ಹೋಗಿ ದಂಡಿಗೆ ಮುಟ್ತೀರ, ಇಲ್ಲ ಅಂದರೆ ಇಲ್ಲೇ ಸೆಂಟ್ರಲ್ಲಿ ಓಡಾಡ್ತಿರ್ತೀರ, ಅಂದರೆ ಚಂದ್ರ ಲೇಔಟಲ್ಲಿ. ಅದೇ ಒಂದು ಸ್ಟ್ರಿಕ್ಟ್ ಸ್ಟಡಿ ಟೈಮ್ ಟೇಬಲ್ ಈಸ್ ವೆರಿ ಇಂಪಾರ್ಟೆಂಟ್. ಈಸಿ ಆಕ್ಸೆಸಬಲ್ ಟು ದ ಫ್ಯಾಕಲ್ಟೀಸ್. ಎಸ್, ಫ್ಯಾಕಲ್ಟೀಸ್ ನಿಮ್ಗೆ ಏನೇನಿದೆ, ಯಾವಾಗ ಬೇಕು ಶೆಡ್ಯೂಲ್ ಮಾಡ್ಕೋತೀರಾ, ಬರ್ತೀರಾ, ಡಿಸ್ಕಸ್ ಮಾಡ್ಕೋತೀರಾ, ಡೌಟ್ಸ್ ಏನಿದೆ ಕ್ಲಾರಿಫೈ ಮಾಡ್ಕೊಂಡು ಹೋಗ್ತೀರಾ. ಆ್ಯಂಡ್ ವಿಲ್ ಗೆಟ್ ಟು ನೋ ವಾಟ್, ವೈ ಆ್ಯಂಡ್ ಹೌ ಟು ರೀಡ್ ದಿ ಕಂಟೆಂಟ್, ಅದರಲ್ಲಿ ಅದು ಸಿಗುತ್ತೆ. ಕ್ಲಾರಿಟಿ ಆಫ್ ದಿ ಕಾನ್ಸೆಪ್ಟ್ ಕ್ಲಾರಿಟಿ. ನಿಮ್ಗೆ ಏನೋ ಡೌಟ್ ಇದ್ದರೆ ಅಗೇನ್ ಯು ಕ್ಯಾನ್ ಕಮ್ ಆ್ಯಂಡ್ ಡಿಸ್ಕಸ್ ವಿತ್ ದಿ ಫ್ಯಾಕಲ್ಟಿ. ಓಕೆ, ಆ್ಯಂಡ್ ದೆನ್ ಬ್ರಾಡನ್ಸ್ ದಿ ಥಾಟ್ ಪ್ರೊಸೆಸ್. ನಿಮ್ಮ ಥಾಟ್ ಪ್ರೊಸೆಸ್ ಏನಿತ್ತು ಮೊದಲು, ಈಗ ಹೋಗ್ತಾ ಚೇಂಜ್ ಆಗುತ್ತೆ. ಸಡನ್ನಾಗಿ ಒಂದೇ ಟೆಸ್ಟ್ ಬರೆದಾಗ, 2ನೇ ಟೆಸ್ಟ್ ಬರೆದಾಗ ನಂಗೆ ಇನ್ನೂ ಡೆವಲಪೇ ಆಗಿಲ್ಲ ಅನ್ನೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಹತ್ರ ಕಂಟೆಂಟ್ ಫಸ್ಟ್ ಡೆವಲಪ್ ಆಗಬೇಕು, ಅದ್ರ ಮೇಲೆ ನಾವು ವ್ಯಾಲ್ಯೂಡೇಷನ್ ಮಾಡ್ತೀವಿ. ನಾವೇ ಕಂಟೆಂಟ್ ಡೆವಲಪ್ ಮಾಡಿದ್ರೆ ನಿಮ್ದೇನು ಕೆಲಸ ಇದೆ? ಕಂಟೆಂಟ್ ಕೊಡ್ಬೋದು, ನಾವು ರೀಡ್ ಮಾಡಿ ಬರೆಯೋದು ನಿಮ್ಮ ಕೆಲಸ. ಓಕೆ, ದಟ್ ಈಸ್ ವಾಟ್ ಯು ಹ್ಯಾವ್ ಟು ಡೂ. ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಓವರಾಲ್ preparation, right? So agenda of the day, coming to the agenda of the day. So what is the agenda of the day? Today I am going to tell you that how to prepare for the mains, how to collect the content, organize the content, use of economics survey, and then practicing the mains answer writing session. Okay, so other than this, anything in your mind, you can directly ask me. Okay, so let's not waste the time, we'll start the discussion. Preparing for the mains. Yes, so basically ಯಾರು ಫ್ರೆಷರ್ ಇದ್ದೀರಾ ಇಲ್ಲಿ ಯಾರಾದರೂ? ಎನಿಬಡಿ ಹೂ ಇಸ್ ಫ್ರೆಷರ್, ಫಸ್ಟ್ ಟೈಮ್ ರೈಟಿಂಗ್ ದಿ ಕೇಸ್? 2 3 4 5 6 7 8 9. Yes, okay. So yes, okay, ठीक है, done. ಸೊ ಫ್ರೆಷರ್ ಇದ್ದೀರಾ ಅಂದರೆ, ಸೊ ಎಸ್, ಫ್ರೆಷರ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೆಷನ್. ವೆಟರನ್ಸ್ ಇದ್ದವ್ರಿಗೆ ಒಂಚೂರು ಲೈಟ್ ಇನ್ಪುಟ್ ಸಿಗುತ್ತೆ ವ್ಯಾಲ್ಯೂ ಎಡಿಷನ್ಗೆ. ಫ್ರೆಷರ್ ಇದ್ದೀರಾ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಸ್ಪೆಕ್ಟ್ ಇಸ್ ಯು ಹ್ಯಾವ್ ಟು ಗೋ ಥ್ರೂ ದಿ ಸಿಲೆಬಸ್ ಯಾರ್ಯಾರು ನೋಡ್ಕೊಂಡಿದ್ದಿಲ್ಲ, ಈಗ ಹೋಗಬೇಕಾದ್ರೆ ಸಿಲೆಬಸ್ ಕಾಪಿ ಪ್ರಿಂಟ್ಔಟ್ ತೊಗೊಂಡು ಹೋಗ್ಬಿಡಿ. ಸಿಲೆಬಸ್ ಈಸ್ ವೆರಿ ಇಂಪಾರ್ಟೆಂಟ್. ಸಿಲೆಬಸ್ ಇಲ್ಲ ಅಂತಂದರೆ ನೀವು ಪ್ರಿಪ್ರೇಷನ್ ಮಾಡೋಕ್ಕಾಗೋದಿಲ್ಲ. ಓಕೆ, ಅದು ನಿಮಗೆ ಬೇಸಿಕಲಿ ಯೂಟ್ಯೂಬಲ್ಲಿ, ವೀಡಿಯೋಸಲ್ಲಿ, ಟಾಪರಲ್ಲಿ ಎಲ್ಲರ ಬಾಯಲ್ಲಿ ಇದನ್ನು ಕೇಳಿರ್ತೀರ. ಬಟ್ ಈ ಸಿಲೆಬಸ್ ಯೂಸ್ ಮಾಡ್ಕೊಳ್ಳೋದು ಹೇಗೆ? ಓಕೆ, ಅದಕ್ಕೆ ಬರ್ತೀನಿ ನಾನು. ಈ ಸಿಲೆಬಸನ್ನು ಹೇಗೆ ಯೂಸ್ ಮಾಡ್ಕೋಬೇಕು, ಸಿಲೆಬಸ್ ನಾನು ಕಂಟೆಂಟ್ ಹೇಗೆ ಡೆವಲಪ್ ಮಾಡ್ಕೋಬೇಕು, ಓಕೆ, ಅದಕ್ಕೆಲ್ಲದಕ್ಕೂ ನಾನು ಡೀಟೇಲ್ಡಾಗಿ ಡಿಸ್ಕಷನ್ ಮಾಡ್ತೀನಿ. ಸೊ ಫಸ್ಟ್ ಡೀಟೇಲ್ಡ್ ಸ್ಟಡಿ ಆಫ್ ಸಿಲೆಬಸ್ ಮಾಡಿ. ಓಕೆ, ಸೊ ಎವ್ರಿ ಡೇ ಸ್ಟಡಿ ಅಂದ್ರೆ ಏನು? ಎವ್ರಿ ಡೇ 10 minutes ಆಫ್ಟರ್ ಟೀ, ಆಫ್ಟರ್ ಲಂಚ್, ಆಫ್ಟರ್ ಡಿನ್ನರ್. ಅದನ್ನು ಇಮಿಡಿಯೇಟ್ಲಿ ಓದ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾನೇನಂತೀನಿ, 10 ನಿಮಿಷ ನೀವು ಹೆಂಗಾದರೂ ವೇಸ್ಟ್ ಮಾಡ್ತೀರ ಊಟ ಆದಮೇಲೆ. ಮೊಬೈಲಲ್ಲಿ ಏನೋ ಅದು ಶಾರ್ಟ್ಸು, ಈ ಶಾರ್ಟ್ಸು ಅವೆಲ್ಲ ನೋಡೋ ಬದಲು 10 ನಿಮಿಷ ಸಿಲೆಬಸ್ ನೋಡಿ, ಯಾವ ಸೆಕ್ಷನ್ ಆದರೂ ನೋಡಿ. ದಿನಕ್ಕೆ 10 ನಿಮಿಷ ನೀವು ಸಿಲೆಬಸ್ ನೋಡಿದ್ರೆ ಟೈಮ್ ನಿಮಗೆ ಸಪ್ರೇಟಾಗಿ ಸಿಲೆಬಸ್ ಓದಬೇಕು ಅಂತ ಟೈಮ್ ಇಡಬೇಕಾಗಿಲ್ಲ, ಡೆಡಿಕೇಟ್ ಮಾಡಬೇಕಾಗಿಲ್ಲ. ಓಕೆ, ಸೊ ಇವೆಲ್ಲ ಏನಂದರೆ ಟೈಮನ್ನು ಕದಿಯೋದು ಅಂತ ಹೇಳ್ತೀವಿ, ಸ್ಟೀಲಿಂಗ್ ದಿ ಟೈಮ್. ಸೊ ಹೌ ವಿ ಹ್ಯಾವ್ ಟು ಸ್ಟೀಲ್ ದ ಟೈಮ್ ಲೈಕ್ ದಿಸ್, ಬಿಕಾಸ್ ವಿ ಡೋಂಟ್ ಸರ್, ನಾವು ಅನ್ಕೋತೀವಿ ಎಲ್ಲನೂ ಸರ್ 14 ಅವರ್ ನಂದು ಏನು ಕೆಲಸ ಇಲ್ಲ, ಆದರೂ ನನಗೆ 14 ಅವರೇ ತೆಗೆಯೋಕ್ಕಾಗುತ್ತಿದೆ, 12 ಅವರೇ ತೆಗೆಯೋಕ್ಕಾಗ್ತಿದೆ, ಅಥವಾ 8 ಅವರೇ ತೆಗೆಯೋಕ್ಕಾಗ್ತಿದೆ ಅಂತ ಬರ್ತೀರ. ಯಾಕೆ? ಇಟ್ ಈಸ್ ಓನ್ಲಿ ಬಿಕಾಸ್ ವಿ ಡೋಂಟ್ ನೋ ಹೌ ಎಫಿಷಿಯೆಂಟ್ಲಿ ವಿ ಕ್ಯಾನ್ ಯೂಸ್ ಅವರ್ ಟೈಮ್. ಎಫಿಷಿಯೆಂಟ್ ಯೂಸೇಜ್ ಆಫ್ ಟೈಮ್ ಬಗ್ಗೆ ನಮಗೆ ಗೊತ್ತೇ ಇಲ್ಲ, ನಾವು ಸ್ಟಡಿನೂ ಮಾಡಿಲ್ಲ, ಯಾವತ್ತೂ ವಿಚಾರನೂ ಮಾಡಿಲ್ಲ. ಈಗ ಇಲ್ಲಿವರೆಗೂ ಬರೋಕ್ಕಿಂತ ಮುಂಚೆ ಓನ್ಲಿ ಫ್ಯೂ ಪೀಪಲ್ ಹ್ಯಾವ್ ಥಾಟ್ ದ್ಯಾಟ್ ಓಕೆ ಎಸ್ 80 ದಿನ ಉಳಿದಿದೆಯಪ್ಪ ಎಕ್ಸಾಮ್ಗೆ ಅಂತ. ರೆಸ್ಟ್ ಆಲ್ ಹೌದಾ
ಎಕ್ಸಾಮ್ಗೆ ಇದೆಯಾ 80 ದಿನನ, ಇನ್ನೂ ಎಕ್ಸಾಮ್ ಇನ್ನೂ ಮಾರ್ಚ್ ಅಲ್ವಾ ಅಂದ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಜನ ಇಲ್ಲ. ಇಲ್ಲೇ ನಿಮ್ಮ ಮನಸ್ಸಿಗೆ ನಿಮಗೆ ಗೊತ್ತಾಗುತ್ತೆ. ಅಂಟಿಲ್ ನನ್ನಲ್ಲೇ ಸಮ್ಒನ್ ಟೆಲ್ಸ್ ಯು ದಟ್ ಓಕೆ ಎಸ್ 81 ಡೇಸ್ ಲೆಫ್ಟ್ ಅಂದರೆ ಓ 10 ವಾರ ಅಲ್ವಾ, 12 ಸೆಕ್ಷನ್ನು. ಯಾಕೆ ನಾವು ಇನ್ನೂ ಎದರಲ್ಲಿದ್ದೀವಿ, ಅವ್ರ ಆನ್ಸರ್ ಕೀ ಬಿಟ್ಟರು ಇವ್ರ ಆನ್ಸರ್ ಕೀ ಬಿಟ್ಟರು, ಈ ಆನ್ಸರ್ ಕೀ ಚೆಕ್ ಮಾಡ್ಕೊಂಡು ಆಯಿತು. ಸಪೋಸ್ ಒಂದು ಲೆವೆಲಿಗೆ ಬಂದಿದೆಯಾ ಆನ್ಸರ್ ಕೀ 165+ ಯಾರ್ಯಾರಿಗೆ ಇದೆಯಾ, ಜನರಲ್ ಮೆನ್ ಯಾರು ನಾನ್ HK ಯಾರ್ಯಾರು ಇದ್ದೀರಾ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿ. 165 ಅದಕ್ಕಿಂತ ಹೆಚ್ಚಿಗೆ ಇದೆಯಾ ಮಾಡಿ. ಕಟ್ ಆಫ್ ಇನ್ನೂ ಕೆಳಗಡೆ ಬಂದರೂ ಬರ್ಬೋದು. ಇವರೇನಾದರೂ ಗೌರ್ಮೆಂಟ್ ಏನಾದರೂ ಒಂದು ಆ್ಯಕ್ಷನ್ ತೊಗೊಂಡು 1:20 ಅಂತ ಮಾಡಿಬಿಟ್ರೆ ಫಿನಿಶ್, ಕಟ್ ಆಫ್ ಹೋಯ್ತು ಅಂದ್ಕೊಳ್ಳಿ, 130ಗೆ ಹೋದರೂ ಬರ್ಬೋದು, ಚಾನ್ಸಸ್ ಇದೆ. ಓಕೆ, ಸೊ ಬಿಕಾಸ್ ಪೀಪಲ್ ಹೂ ಆರ್ ಶೇರಿಂಗ್ 200 ಯಾರು ಕಟ್ ಆಫ್ ಬಗ್ಗೆ ನಾನು ಜಾಸ್ತಿ ಡಿಸ್ಕಷನ್ ಮಾಡಲ್ಲ ಇಲ್ಲಿ. ಅದೊಂದು ಯಾಕಂದರೆ ಎಲ್ಲರಿಗೂ ಒಂದೊಂದು ಕ್ವಶನ್ ಇರುತ್ತೆ ಅದ್ರ ಮೇಲೆ. ಸರ್ ಅದು ಇದ್ರೆ ಹಿಂಗೆ ಎಲ್ಲರ ಹತ್ರನೂ ಒಂದು ಎನಾಲಿಸಿಸ್ ಇರುತ್ತೆ. ನಾನು ಎನಾಲಿಸಿಸ್ ಯಾರ್ದು ಕೇಳೋಕ್ಕೆ ರೆಡಿ ಇಲ್ಲ, ನಿಮ್ಮ ಎನಾಲಿಸಿಸ್ ನಿಮಗೆ ಬಿಟ್ಟಿದ್ದು. ಬಟ್ ಯಾರು 200+ ಇಲ್ಲೆಲ್ಲ ಹೇಳ್ತಾ ಇದ್ದಾರೆ ಅವ್ರು ಇರ್ಬೋದು. ಎಷ್ಟು ಜನ ಇರ್ಬೋದು? 100 ಜನನ? ನಿಮ್ಗೆ ಯಾರಾದರೂ ಒಂದು 25 ಜನ ಶೇರ್ ಮಾಡಿದ್ದಾರಾ? ಒಬ್ಬರ ಹತ್ರ ಯಾರಾದರೂ 25 ಸ್ಯಾಂಪಲ್ಸ್ ಇದೆಯಾ? 200ದ್ದು 5 ಜನದಿರುತ್ತೆ, 6 ಜನದಿರುತ್ತೆ, 8 ಜನ, 10 ಜನ. ಎಲ್ಲರೂ ಇರೋರಲ್ಲಿ ಇದೇ ಚಂದ್ರ ಲೇಔಟಲ್ಲೇ. ಆರ್ ಸಮ್ ಅನದರ್ ಒಂದು 8 to 10% ಹೊರಗಡೆ ಇರ್ತಾರೆ. ಮೋಸ್ಟ್ ಆಫ್ ದಿ ಪೀಪಲ್ ಹೂ ಹ್ಯಾವ್ ಸ್ಕೋರ್ಡ್ 200 ಹೂ ಆರ್ ದೇರ್ ಇನ್ ಚಂದ್ರ ಲೇಔಟ್. ಎಷ್ಟು ಜನ ಸಿಗ್ತಾರೆ ರೀ? ಹುಡುಕಾಡಿದ್ರೆ ಎಲ್ಲರ ಹತ್ರನೂ ಅದೇ ಸ್ಯಾಂಪಲ್ಸೇ ಓಡತ್ತಿರುತ್ತೆ. ನನ್ನ ಗ್ರೂಪಲ್ಲಿ 8 ಜನ ಅಂತಾರೆ, ಅದೇ ಗ್ರೂಪ್ ಇನ್ನೊಬ್ಬರ ಕಡೆಗೆ. ಸೊ ಹಾಗಾಗಿ ಡೋಂಟ್ ವರಿ ಅಬೌಟ್ ಲುಕಿಂಗ್ ಎಟ್ 200+. ಅವ್ರ ಸ್ಕೋರ್ ನೋಡಿಬಿಟ್ಟು ಅಯ್ಯೋ ನಂದು ಆಗುತ್ತಾ ನಂದು ಆಗಲ್ವಾ ಅಂತ ಕೂತ್ಕೋಬೇಡಿ. ಆ್ಯಂಡ್ ವುಮೆನ್ ಹೂ ಆರ್ ಮೋರ್ ದೆನ್ 145 ಆರ್ 140 ಈವನ್, ಓಕೆ 140 ಆರ್ 145 ಅದಕ್ಕಿಂತ ಕೆಳಗಡೆ ಬಂದರೂ ಆಶ್ಚರ್ಯಪಡಲ್ಲ. ಬಟ್ 140 ಜನರಲ್ ವುಮೆನ್ ಇದ್ದರೆ ಸ್ಟಾರ್ಟ್ ಮಾಡಿ ಪ್ರಿಪ್ರೇಷನ್. ಇದು ನನ್ನ ಕಡೆಯಿಂದ ನನ್ನ ಅನಾಲಿಸಿಸು, ನನ್ನ ಒಂದು ಅಸಂಪ್ಷನ್ ಮೇಲೆ ಅಂತ ಹೇಳ್ತೀನಿ. ಓಕೆ, ರೆಸ್ಟ್ ಈಸ್ ಅಪ್ ಟು ಯುವರ್ ಅನಾಲಿಸಿಸ್. ಆ್ಯಂಡ್ ಇದ್ರ ಮೇಲೆ ನೀವು ಕಟ್ ಆಫ್ ನಿಮ್ಮ ಕೆಟಗರಿಗೆ ಒಂದು 10 ಮಾರ್ಕ್ಸು 15 ಮಾರ್ಕ್ಸು ವೇರಿಯೇಷನ್ ಮಾಡಿಕೊಂಡು ಹೋದ್ಸರಿ ಕಂಪ್ಯಾರಿಸನ್ ಮಾಡಿಕೊಂಡು ಶುರು ಮಾಡಿ. ಬಟ್ ನಾನು ಕೊಡ್ತಾ ಇರೋದು ಇದು HK ಅಂತ ಬಂದರೆ ಅಗೇನ್ HKದಲ್ಲಿ ಇಫ್ ಯು ಹ್ಯಾವ್ 150+ ಫಾರ್ ದಿ ಮೆನ್ ಯು ಶುಡ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್. ಆ್ಯಂಡ್ ವುಮೆನ್ 115 ಇದ್ರೂ ಪರವಾಗಿಲ್ಲ, 115 HKದಲ್ಲಿ ಇದ್ರೂ ಪರವಾಗಿಲ್ಲ, ಯು ಶುಡ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಅಂತಲೇ ಹೇಳ್ತೀನಿ. ಓಕೆ, ಮೆನ್ ಇದ್ದರೆ 145, ವುಮೆನ್ ಇದ್ದರೆ 115 ಮಿನಿಮಮ್. ಇಫ್ ಯು ಹ್ಯಾವ್ ದಟ್ ಸ್ಕೋರ್ ಯು ಶುಡ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್. ಯು ಶುಡ್ ನಾಟ್ ಡಿಲೇ. ಓಕೆ, ಬಿಕಾಸ್ ವಿ ಹ್ಯಾವ್ ವೆರಿ ಲೆಸ್ ಟೈಮ್. ಉಳಿದವರು ಯಾರಾದರೂ ಒಂಚೂರು ಆ ಕಡೆ ಈ ಕಡೆ 1-2 ಮಾರ್ಕ್ಸ್ ಆ ಕಡೆ ಈ ಕಡೆ ವೇರಿಯೇಷನ್ ಆಗ್ತಿದೆ ಅಂದ್ರೂ ಪ್ರಿಪ್ರೇಷನ್ ಶುರು ಮಾಡಿ. ಇಫ್ ಯು ಡೋಂಟ್ ಹ್ಯಾವ್ ಎನಿ ಅಜೆಂಡಾ ಅಹೆಡ್. ಓಕೆ, ಇಫ್ ಯು ಹ್ಯಾವ್ ಎನಿ ಅದರ್ ಡ್ರೀಮ್ಸ್ ಆರ್ ಎನಿ ಅದರ್ ಎಕ್ಸಾಮಿನೇಷನ್ಸ್, ಭಾಳಷ್ಟು ಜನ ಕೆಲವರೆಲ್ಲ ಈಗ ಸಿವಿಲ್ ಬ್ಯಾಕ್ಗ್ರೌಂಡ್ ಇರೋರು ಗ್ರೂಪ್ ಬಿ ಎಕ್ಸಾಮ್ ಅದೊಂದು January 18th ಒಂದು ಗ್ರೂಪ್ ಬಿ ಎಕ್ಸಾಮ್ ಇದೆ ಅಂತ. ಸೊ ಅದಕ್ಕೆ ನೆಗ್ಲೆಕ್ಟ್ ಮಾಡಬೇಡಿ, ಅದಕ್ಕೂ ಟೈಮ್ ಕೊಡಿ, ಅದನ್ನು ಮಾಡಿ. ಯಾಕೆಂದರೆ ಎಕನಾಮಿಕ್ ಸೆಕ್ಯೂರಿಟಿ, ಸೋಷಲ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್. ಆ್ಯಂಡ್ KPSC ಅಂತ ಬಂದಾಗ ವಿ ಡೋಂಟ್ ಹ್ಯಾವ್ ಎನಿ ಸರ್ಟನಿಟಿ ವಿತ್ ಎನಿಥಿಂಗ್. ಯಾವುದು ಇದನ್ನು ಹೀಗೆ ಆಗುತ್ತೆ ಅಂತ ನಾವು ಯಾವತ್ತೂ ಹೇಳೋಕ್ಕಾಗಲ್ಲ. ಅದಕ್ಕೆ ಬಂದಾಗ ನೋಡಿದಾಗ ಅದು ಹೆಂಗೆ ಇನ್ಫ್ಲುಯೆನ್ಸರ್ಸು ಹೆಂಗೆ ಇನ್ಫ್ಲುಯೆನ್ಸರ್ಸು ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಸ್ ಹೆಂಗಿರ್ತಾರೋ ಹಂಗೆ ಇದರಲ್ಲೂ KPSCಯಲ್ಲಿ ಇತ್ತೀಚೆಗಂತೂ ಇನ್ಫ್ಲುಯೆನ್ಸರ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸೊ ಹಂಗಾಗಿ ನಮಗೆ ಅದು ಏನಾಗಿದೆ, UPSCಯಲ್ಲಿ ಅವ್ರ ಟ್ರಾನ್ಸ್ಪರೆನ್ಸಿ ಏನು ಮೇಂಟೈನ್ ಮಾಡಿ ಆನ್ಸರ್ ಕೀ ಬಿಡಲ್ಲ. ಅವ್ರು ಹೇಳಿದ್ದೆ ರಿಸಲ್ಟು, ಅವ್ರು ಕೊಟ್ಟಿದ್ದೆ ಎಲ್ಲ ಫೈನಲ್ಲು, ಅದಕ್ಕೆಲ್ಲರೂ ಅಕ್ಸೆಪ್ಟ್ ಮಾಡ್ತೀವಿ. ಯಾಕೆ? ಅದು ಬೋರ್ಡ್ ಮೇಲೆ ಒಂದು ಟ್ರಸ್ಟ್ ಇದೆ. ಈ ಬೋರ್ಡ್ ಮೇಲೆ ಟ್ರಸ್ಟ್ ಇಲ್ಲದೆ ಇರೋಕ್ಕೋಸ್ಕರ ಅವ್ರು ಏನೇ ಮಾಡಲಿ ನಾವು ಕ್ವಶನ್ ಎತ್ತೀವಿ. ಓಕೆ, ಸೊ ಟ್ರಸ್ಟ್ ಡೆಫಿಸಿಟ್, ಅದು ಟ್ರಸ್ಟ್ ಒಂದು ಸರಿ ಕಳ್ಕೊಂಬಿಟ್ರೆ ಅದನ್ನು ರೀಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಸೊ KPSC ಹಣೆ ಬರೋದು ಏನು ಮಾಡೋಕ್ಕಾಗಲ್ಲ. ಅದನ್ನು ಯಾರಾದರೂ ಬಂದು ಎಲ್ಲಿವರೆಗೂ ಬೋರ್ಡ್ ಮೆಂಬರ್ಸ್ ಒಳಗಡೆ ಯಾರು ಬರ್ತಾರೆ ಅವರು ಒಂಥರ ಏನೋ ಒಂದು ಸ್ಟ್ಯಾಂಡರ್ಡ್, ಒಂದು UPSC ಸ್ಟ್ಯಾಂಡರ್ಡಲ್ಲಿ ಬರಲ್ವೋ ಅಲ್ಲಿವರೆಗೂ ಕಷ್ಟನೇ ಇದೆ. ಓಕೆ, ರಿಫಾರ್ಮ್. ಎಸ್, ಪ್ರಿಪೇರಿಂಗ್ ಫಾರ್ ದಿ ಮೇನ್ಸ್ ಸಿಲೆಬಸ್ ಸ್ಟಡಿ, ಪ್ರಾಪರ್ ಸ್ಟಡಿ ಮಾಡಿ. PYQ, ಈ PYQಗೆ ನಿಮ್ಗೊಂದು ಡಿಫ್ರೆಂಟ್ ಅಪ್ರೋಚ್ ಕೊಟ್ಟಿದ್ದೀವಿ ಇವತ್ತಿನ ಕ್ಲಾಸಲ್ಲಿ. ನಾನು ಅದನ್ನು ಎಲ್ಲರಿಗೂ PDF ಶೇರ್ ಮಾಡ್ತೀವಿ. ಅದನ್ನು PDF ನೀವು PYQ ಮೇಲೆ ತುಂಬ ಕಷ್ಟಪಟ್ಟು ಎಲ್ಲೋ ಏನೋ ಸರ್ಚ್ ಮಾಡಿ ಇದನ್ನು ಹೇಗೆ ಅದನ್ನು ಹೇಗೆ ಅಲ್ಲ. ಸಿಲೆಬಸ್ಸು PYQ ಎರಡೂ ಪ್ಯಾರಲಾಗಿ ಸ್ಟಡಿ ಮಾಡೋಕ್ಕೋಸ್ಕರ ಈ ಕಂಟೆಂಟ್ ಮೇಲೆ ಈ ಕ್ವಶನ್ಸ್ ಬಂದಿದ್ದಾವೆ ಅಂತ ನಾವೇ ಫ್ರೇಮ್ ಮಾಡಿ ಕೊಡ್ತಾ ಇದ್ದೀವಿ ನಿಮಗೆ. ಓಕೆ, ನೀವು ಯಾವಾಗ ಟೀ ಕುಡಿಯೋಕ್ಕೆ ಊಟ ಮಾಡೋಕ್ಕೆ ಹೋಗ್ತಿರೋ ಜಸ್ಟು ಅಂದರೆ ಅದನ್ನು ಗ್ಲ್ಯಾನ್ಸ್ ಮಾಡಿ, ಎರಡೂ ಸಿಕ್ಬಿಡುತ್ತೆ ನಿಮಗೆ, PYQ ಮತ್ತು ಸಿಲೆಬಸ್. ಓಕೆ, ಯು ನೀಡ್ ನಾಟ್ ಹ್ಯಾವ್ ಟು ವೇಸ್ಟ್ much time on it. Okay, then developing the content, this is the biggest task. Mains ಅಲ್ಲಿ ಬರ್ತಾ ಇರೋದು ಮೇನ್ ಅಂದ್ರೇನು, ಡೆವಲಪಿಂಗ್ ದಿ ಕಂಟೆಂಟ್. ಸೊ ಕಂಟೆಂಟ್ ಬಗ್ಗೆ ಯಾರು ಇಂಗ್ಲೀಷ್ ಮೀಡಿಯಮ್ ಇದ್ದೀರಾ, ಓಕೆ, ಕಂಟೆಂಟ್ ಬಗ್ಗೆ ಯು ಕ್ಯಾನ್ ರಿಲೈ ಆನ್ ಅಸ್. ಓಕೆ, ಇಂಗ್ಲೀಷ್ ಮೀಡಿಯಮ್ ಯಾರ್ಯಾರು ಇದ್ದೀರಾ, ಕಂಟೆಂಟ್ ಅಂದರೆ ಯು ಕ್ಯಾನ್ ರಿಲೈ ಆನ್ ಅಸ್ ಅಂತ ಹೇಳ್ಬೋದು. ಅರೌಂಡ್ 80 to 85% ಆಫ್ ದಿ ಸಿಲೆಬಸ್ ಕಂಟೆಂಟ್ ಏನಿದೆ ವಿ ವಿಲ್ ಪ್ರೊವೈಡ್.
ಅನದರ್ 15% ಏನಿದೆ ಅದು ಡೈನಮಿಕ್, ವಿಚ್ ಕೆನಾಟ್ ಬಿ ಗಿವನ್ ಆರ್ ಪ್ರಿಪೇರ್ಡ್ ಡೈರೆಕ್ಟ್ಲಿ. ಈಗ ಫಾರ್ ಎಕ್ಸಾಂಪಲ್ ಆಸಿಯಾನ್, ಸಾರ್ಕ್, ಬಿಮ್ಸ್ಟೆಕ್, ಓಕೆ, ಶಾಂಘೈ ಕೋಆಪ್ರೇಷನ್, ಓಕೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಇವೆಲ್ಲದ್ರ ಮೇಲೂ ಸುಮ್ಮನೆ ಕಂಟೆಂಟ್ ಫ್ಲಡ್ ಮಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡೋ ಬದಲು ಈ ಎಕ್ಸಾಮ್ ಮೂಮೆಂಟಮಲ್ಲಿ ಯಾವ್ದು ನ್ಯೂಸಲ್ಲಿರುತ್ತೆ ಅದನ್ನು ಕಂಟೆಂಟ್ ಓದ್ಕೊಂಡ್ರೆ ನೀವು ಅದ್ರ ಮೇಲೆ ಟೈಮ್ ಉಳಿಸ್ಬೋದು, ಒಂದು ಸ್ಮಾರ್ಟ್ ವೇಯಾಗಿ ಪ್ರಿಪರೇಷನ್ನು ಮಾಡ್ಬೋದು. ಓಕೆ, ಸೊ ನಾನು ಇದು ಒಂದು ಟಾಪಿಕ್ ನಿಮಗೆ ಇದು ಇನ್ಪುಟ್ ಕೊಡ್ತಾ ಇದ್ದೀನಿ, ಬಟ್ ಎಲ್ಲ ಟಾಪಿಕ್ಕಿಗೂ ನೀವು ಇದೇ ಥರ ಥಿಂಕ್ ಮಾಡಬೇಕು. ಓಕೆ, ಏನು ಈ ಟಾಪಿಕ್ ಮೇಲೆ ಕ್ವಶನ್ ಬರ್ಬೋದಾ, ಈ ಟಾಪಿಕ್ ಕರೆಂಟ್ ಅಫೇರ್ಸಲ್ಲಿ ಇದೆಯಾ, ಈ ಟಾಪಿಕ್ ನ್ಯೂಸಲ್ಲಿ ಇದೆಯಾ. ಯಾಕೆಂದರೆ KPSC ಪೇಪರು ನಾನು 2014 ಏನು ನೋಡಿದ್ದೆ, 2011 ನೋಡಿದ್ದೆ, 14 ನೋಡಿದ್ದೆ, 15 ನೋಡಿದ್ದು. ಅಂದರೆ 15 ಅಂದರೆ ನಾನು ನೋಟಿಫಿಕೇಶನ್ ಡೇಟ್ ಪ್ರಕಾರ ಹೇಳ್ತಾ ಇದ್ದೀನಿ. ಸೊ 14, 15, 17 ನೋಟಿಫಿಕೇಶನ್, ಇವು 3 ನೋಟಿಫಿಕೇಶನ್ ನೋಡಿದ್ರೆ ಈ 3 ನೋಟಿಫಿಕೇಶನ್ಗೆ ನಾನು ಈ ಸರಿ ತುಂಬ ಡ್ರಾಸ್ಟಿಕ್ಲಿ ಚೇಂಜಸ್ ಬಂದೇ ಬರುತ್ತೆ. ಯಾಕೆ? ಗೋಯಿಂಗ್ ಬೈ ಪ್ರಿಲಿಮ್ಸ್ ಪೇಪರ್. ನಾನು ಈ ಪ್ರಿಲಿಮ್ಸ್ ಪೇಪರ್ ಅಂದರೆ ಎಕ್ಸಾಮ್ ಪ್ರಿಲಿಮ್ಸ್ ಪೇಪರಲ್ಲಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮ್ ಏನಂತಾರಲ್ಲ ಡೌನ್ಗ್ರೇಡ್ ಮಾಡ್ತಾರ ಅಂತ, ಮಾಡಿಲ್ಲ. ಮತ್ತು ನಂಗೆ ಖುಷಿ ಆಯಿತು. ಯಾಕೆ? ಬಿಕಾಸ್ ವೆನ್ ದೇ ಪೋಸ್ ಎ ಚಾಲೆಂಜ್ ಟು ದಿ ಇನ್ಸ್ಟಿಟ್ಯೂಷನ್ಸ್ ವಿ ವಿಲ್ ಆಲ್ಸೋ ಹ್ಯಾವ್ ಸಮ್ ಇಂಟೆಲೆಕ್ಚುಯಲ್ ಗ್ರೋತ್. ಇಲ್ಲ ಅಂದರೆ ನಮ್ಗೆ ಏನಾಗ್ಬಿಡುತ್ತೆ, ಇಷ್ಟೇ ಬರುತ್ತೆ, ಇಷ್ಟೇ ಓದ್ಕೊಂಡು ಹೋಗ್ರಿ, ಇದಕ್ಕಿಂತ ಹೆಚ್ಚಿಗೆ ಕೇಳಲ್ಲ. ಓಕೆ, ಅದು ಒಂದು ಮೈಂಡ್ಸೆಟ್ ನಮಗೂ ಬರುತ್ತೆ, ನಿಮ್ಮ ಮೈಂಡ್ಸೆಟ್ಟಲ್ಲೂ ಅದೇ ಪ್ರಿಪೇರ್ ಆಗ್ತೀರಾ. ಈಗ ಹೆಂಗೆ ನಾವು ಇದು PSC ಎಕ್ಸಾಮ್ಸ್ಗಳಲ್ಲಿ ಹೆಂಗೆ ಮಾಡ್ತಿದ್ರು, ಅದೊಂದು 4 ಬುಕ್ ಓದ್ಬಿಟ್ರೆ ಸಾಕು ಪಾಸ್ ಆಗ್ತಾರೆ ಅನ್ನೋ ಥರ ಇತ್ತು. ಚೇಂಜ್ ಆಯ್ತಲ್ವ ಪ್ಯಾಟರ್ನು. ಆ ಚೇಂಜ್ ಆದಾಗ ಸ್ವಲ್ಪ ನಿಮ್ಮ ಆಫೀಸರ್ಸ್, ಕ್ವಾಲಿಟಿ ಆಫೀಸರ್ಸ್ ಬರ್ತೀರಾ, ಇಂಟೆಲೆಕ್ಚುಯಲ್ ಆಫೀಸರ್ಸ್ ಬರ್ತೀರಾ ಒಳಗಡೆ ಅನ್ನೋದು ನಮಗೆ ಖುಷಿ. ಈ ವರ್ಷ ಪೇಪರ್ ಚೆನ್ನಾಗಿ ಮಾಡಿರೋದು. ಓಕೆ, ಯಾಕೆ ನಾವೇನು ಥಿಂಕ್ ಮಾಡ್ತಿದ್ವಿ ಪೇಪರ್ಸಲ್ಲಿ, ನಮ್ಮ ಹತ್ರ ಏನು ಟೆಸ್ಟ್ ಸೀರೀಸಲ್ಲಿ, ನಮ್ಮ ಫಿಲಿಮ್ಸ್ ಟೆಸ್ಟ್ ಸೀರೀಸಲ್ಲಿ ಸ್ಕೋರ್ ಮಾಡಬೇಕಾದ್ರೆ ಯಾರಾದರೂ ಟೆಸ್ಟ್ ಸೀರೀಸ್ ಬರೆದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫಿಲಿಮ್ಸ್ ಟೆಸ್ಟ್ ಸೀರೀಸ್ ಸ್ಕೋರ್ ಮಾಡೋಕೆ ನಾನು 120 ಯಾರು ತೊಗೋತೀರೋ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ, ನಿಮ್ಮ ಫಿಲಿಮ್ಸ್ ಆರಾಮಾಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀನಿ. ಬಟ್ ಆ 120 ನಮ್ಮ ಫಿಲಿಮ್ಸ್ ಟೆಸ್ಟ್ ಸೀರೀಸಲ್ಲಿ ಸ್ಕೋರ್ ಮಾಡೋದೇ ಕಷ್ಟ ಆಯಿತು. ಓಕೆ, ಯಾರು ನೀವು ಬರೆದಿದ್ರೆ ಎಲ್ಲರದ್ದು ಹೇಳ್ತೀನಿ, 120 ಕನ್ಸಿಸ್ಟೆಂಟಾಗಿ ಸ್ಕೋರ್ ಮಾಡೋದು ವೆರಿ ಡಿಫಿಕಲ್ಟ್ ಇತ್ತು. ಸೊ ನೀವು ಇಲ್ಲಿ 120 ಸ್ಕೋರ್ ಮಾಡ್ತಿಲ್ಲ ಅಂದರೆ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅಂತ. ಬಟ್ 80 to 100 ಯಾರು ಮಾಡಿದ್ದೀರಾ ಅವ್ರಿಗೆ ಕಟ್ ಆಫ್ ಒಳಗಡೆ ಬಂದೇ ಬರ್ತೀರಾ. 120 ಮಾಡಿದವ್ರಿಗೆ ಏನಂತಿದ್ರೆ 200+ ಹೋಗಿರ್ತೀರಾ ನೀವು ಅಂತ. ಓಕೆ, ಆ ಲೆವೆಲ್ ಆಫ್ ಸ್ಟ್ಯಾಂಡರ್ಡ್ ನಾವು ಮೇಂಟೈನ್ ಮಾಡಿದ್ವಿ. ಆಮೇಲೆ 2014 15 ಮತ್ತು 17 ನಿಮಗೆಲ್ಲನೂ ಅಂದರೆ ಲೈಕ್ ವಿತ್ ಪ್ರೂಫ್ ವಿ ಹ್ಯಾವ್ ಗಿವನ್ ಯು ಎವ್ರಿಥಿಂಗ್ ದ್ಯಾಟ್ ವಾಟ್ ವಿ ಪ್ರಿಡಿಕ್ಟ್ it will be on same lines. And luckily in 2017 paper ಅಂದರೆ ಲೈಕ್ 15 ನೋಟಿಫಿಕೇಷನಲ್ಲಿ ಡೈರೆಕ್ಟ್ ಕ್ವಶನ್ಸ್ ವೇರ್ ಹಿಟ್. ಅಂದರೆ ಲೈಕ್ ವಾಟ್ ಕೀವರ್ಡ್ಸ್ ನಾವೇನು ಕೊಟ್ಟಿದ್ವಿ ಅದನ್ನೇ ಬಂದಿತ್ತು, ವರ್ಡ್ ಟು ವರ್ಡ್. ಅದು ಗೊತ್ತಿಲ್ಲ, ಮೇ ಬಿ ನಮ್ಮ ಕ್ವಶನ್ ಪೇಪರ್ ನೋಡಿ ಅವ್ರು ಪ್ರಿಪೇರ್ ಮಾಡಿದ್ರು ಏನೋ ಅಂತ ಅನಿಸುತ್ತೆ. ಓಕೆ, ಟು ಸರ್ಟನ್ ಎಕ್ಸ್ಟೆಂಟ್ ಹೇಳ್ತೀವಿ. ಸೊ ಹಂಗೂ ಆಗುತ್ತೆ. ಯಾಕೆ ನಾವೇನು ಮಾಡ್ತೀವಿ, ನಮ್ಮ ರಿಸರ್ಚ್ ಒಂಥರ ಡಿಫ್ರೆಂಟ್ ಇದೆ. ನಮ್ಮ ರಿಸರ್ಚಲ್ಲಿ ವಿ ಇನ್ಕ್ಲೂಡ್ ದಿ ಯೂನಿವರ್ಸಿಟಿ ಕ್ವಶನ್ ಪೇಪರ್ಸ್ ಆಲ್ಸೋ, ವಿ ಇನ್ಕ್ಲೂಡ್ ದಿ ಅದರ್ ಸ್ಟೇಟ್ ಸಿವಿಲ್ ಸರ್ವಿಸ್ ಕ್ವಶನ್ ಪೇಪರ್ಸ್ ಆಲ್ಸೋ. ಓಕೆ, ಸೊ ಇವೆಲ್ಲನೂ ಮಾಡಿಬಿಟ್ಟು ಹಿಂಗೆ ಬರ್ಬೋದು ಅನ್ನೋದು ಗೆಸ್ ಮಾಡ್ತೀವಿ. ಆ ಗೆಸ್ ಕರೆಕ್ಟ್ ಆಗ್ಬೋದು, ತಪ್ಪು ಆಗ್ಬೋದು. ಇಲ್ಲ ನಾನೇನು 100% ಬಂದೇ ಬರುತ್ತೆ ಈ ವರ್ಷನೂ ಅಂತ ನಾನು ಗ್ಯಾರಂಟಿ ಕೊಡಲ್ಲ. ಬಟ್ ಟು ಸರ್ಟನ್ ಎಕ್ಸ್ಟೆಂಟ್ ವಿ ಕ್ಯಾನ್ ಸೇ ದಟ್. ಆ್ಯಂಡ್ ಎಸ್ಸೆ 2 ಎಸ್ಸೆ ಬಂದಿತ್ತು ಲಾಸ್ಟ್ ಟೈಮ್, 2 ಎಸ್ಸೆ ಬಂದಿದೆ. ಬಟ್ ಆದರೆ NEP ಏನಿದೆ ನಾವು ಯೂತ್ ಅಂತ ಕನೆಕ್ಟ್ ಮಾಡಿಲ್ಲ, ನಾನು ಒಪ್ಕೋತೀನಿ ಅದನ್ನು. ಬಟ್ NEP ಜಸ್ಟ್ ಚಾಲೆಂಜಸ್ಸು, ಪ್ರಾಸ್ಪೆಕ್ಟಸ್ ಈ ಥರ ಫ್ರೇಮ್ ಮಾಡಿದ್ವಿ. ಬಟ್ ಈ ಫ್ರೇಮ್ಡ್ ಇಟ್ ಇನ್ ಯೂತ್ ಪರ್ಸ್ಪೆಕ್ಟಿವಲ್ಲಿ. ಸೊ ದ್ಯಾಟ್ ಪರ್ಸ್ಪೆಕ್ಟಿವ್ ವಿಲ್ ಚೇಂಜ್ ಬಟ್ ಕಂಟೆಂಟ್ ವಿಲ್ ರಿಮೈನ್ ಸೇಮ್. ಓಕೆ, ಸೊ ಅಗೇನ್ ಲ್ಯಾಂಡ್ ರಿಫಾರ್ಮ್ಸು, ಲ್ಯಾಂಡ್ ಆ್ಯಕ್ಟು ಅದನ್ನು ನಮ್ಮ ಕೋರ್ ಬ್ಯಾಚ್ಗೆ ನಾವು ಕಂಟಿನ್ಯೂಸ್ ಎಸ್ಸೆ ಟಾಪಿಕ್ಸ್ ಇನ್ಪುಟ್ ಕೊಡಬೇಕಾದ್ರೆ ಅದನ್ನು ಪುಷ್ ಮಾಡಿದ್ವಿ. ಇದನ್ನು ಓದಿ ಇದನ್ನ ಮೇಲೆ ಎಸ್ಸೆ ಬರೀರಿ. ಸೊ ಇಟ್ ಆಲ್ಸೋ ರಿಫ್ಲೆಕ್ಟೆಡ್. ಓಕೆ, ಸೊ ವಿತ್ ದ್ಯಾಟ್ ಐ ಆಮ್ ಟೆಲ್ಲಿಂಗ್ ಯು ದ ಕಾನ್ಫಿಡೆನ್ಸ್ ದ್ಯಾಟ್ ಕಂಟೆಂಟ್ಗೋಸ್ಕರ ನೀವು ನಮ್ಮ ಮೇಲೆ ರಿಲೈ ಆಗ್ಬೋದು ಅಂತ. ಓಕೆ, ಬೇಸ್ಡ್ ಆನ್ ದ್ಯಾಟ್ ಕಾನ್ಫಿಡೆನ್ಸ್ ಐ ಆಮ್ ಟೆಲ್ಲಿಂಗ್. ಬಿಕಾಸ್ ಸ್ಟ್ಯಾಟಿಕ್ ಕಂಟೆಂಟ್ ಏನಿದೆ ನಾವು ಅದನ್ನು ಕೊಡ್ತೀವಿ, ಅದ್ರ ಮೇಲೆ ನೀವು ಓದ್ಕೋಬೇಕಷ್ಟೇ. ಈಗ ನಾವೆಲ್ಲರೂ ಏನು ಹೇಳ್ತಿದ್ವಿ, ಮೊದಲು 4 ಪಾಯಿಂಟ್ಸ್ ರೆಡಿ ಮಾಡಬೇಕು. ಒಂದು ಕಂಟೆಂಟ್, ಒಂದು ಟಾಪಿಕ್ ಇದೆ ಅಂದರೆ ಅದ್ರ ಮೇಲೆ 4 ಪಾಯಿಂಟ್ ಓದಿದ್ರೆ ಸಾಕು ಅಂತ ಮೊದಲು ಹೇಳ್ತಿದ್ವಿ. ಅಂದರೆ ಇಫ್ ಯು ಸಿ ಮೈ ಪ್ರೀವಿಯಸ್ ಓರಿಯಂಟೇಷನ್ ಸೆಷನ್ಸ್ ಐ ವುಡ್ ಸೇ ದ್ಯಾಟ್. ಸೊ 4 ಪಾಯಿಂಟ್, ಒಂದು ಅಡ್ವಾಂಟೇಜಸ್ ಡಿಸಡ್ವಾಂಟೇಜ್ ಸಾಕ್ಬಿಡಿ, ಉಳಿದೇನು ಬೇಡ ಅಂತ. ಇಲ್ಲ, ಈ ಸರಿ ಕಾಂಪಿಟೇಷನ್ ಜಾಸ್ತಿ ಇದೆ. ಈ ಸರಿ ಕ್ವಶನ್ ಆಸ್ಕಿಂಗ್ ಲೆವೆಲ್ ಅಂದರೆ ಫ್ರೇಮಿಂಗ್ ಆಫ್ ದಿ ಕ್ವಶನ್ಸ್ ಇನ್ ಡಿಫ್ರೆಂಟ್ ಲೆವೆಲ್ ಇದೆ. ಸೊ ಈ ಫ್ರೇಮಿಂಗ್ ಆಫ್ ದಿ ಕ್ವಶನ್ಸ್ ಇನ್ ಡಿಫ್ರೆಂಟ್ ಲೆವೆಲ್ ಇರಬೇಕಾದ್ರೆ ನಾವೇನು ಮಾಡಬೇಕು, ನಾವು ಅದೇ ಲೆವೆಲ್ಗೆ ರೆಡಿ ಆಗಬೇಕು. ಅಂದರೆ ಫಾರ್ ಎಕ್ಸಾಂಪಲ್ UPSCದು ಯಾವ ಇಯರಲ್ಲಿ ಇವರು ಕೂತ್ಕೊಂಡಿದ್ದಾರೆ ಅಂದರೆ KPSC ಕೂತ್ಕೊಂಡಿದೆ. ಈ KPSC ಪ್ರೆಸೆಂಟ್ ಟ್ರೆಂಡ್ ಆಫ್ ದಿ UPSC ಜೊತೆಗೆ ಅಲೈನ್ ಆಗಿದೆಯಾ ಅಂತ ನಾವು ವಿಚಾರ ಮಾಡಬೇಕು ಅದನ್ನು. ಓಕೆ, ವಿ ಹ್ಯಾವ್ ಟು ಥಿಂಕ್. ಆದರೆ ಪ್ರೆಸೆಂಟ್ ಟ್ರೆಂಡ್ ಅಂತ ನೋಡಿದಾಗ UPSC ಇನ್ನೂ ಹೈಯರ್ ಲೆವೆಲ್ಗಿದೆ KPSC ಪೇಪರ್ಗೆ. ಬಟ್ ನಾವು ಇಫ್ ಯು ಗೋ ಟು 15, 16, 17, 18, 19, 20 ಆ ರೇಂಜಲ್ಲಿ ಹೋದರೆ, ಅದು 13 ಹಿಡ್ಕೊಂಡೆ ನೋಡಿದ್ರೆ ಅಲ್ಲೆಲ್ಲೋ ಒಂದು ಕಡೆ ಫಿಟ್ ಆಗುತ್ತೆ. ಯಾಕೆ? ಫ್ರೇಮಿಂಗ್ ಆಫ್ ದಿ ಕ್ವಶನ್ಸ್ ಅದೇ ಲೆವೆಲ್ಗಿದೆ. ಬಟ್ ಎಕ್ಸೆಪ್ಟ್ ದಟ್ ಓನ್ಲಿ 1 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಓನ್ಲಿ 2 ಸ್ಟೇಟ್ಮೆಂಟ್ ಅದು ಕಂಟೆಂಪ್ರರಿ ಇದೆ. ಈಗೇನು UPSC ಕೇಳ ಅದು ಬಿಟ್ಟು. ಬಟ್ ಮೇಲ್ಗಡೆ ನೋಡಿ,
ಆ ಫ್ರೇಮಿಂಗ್ ಆಫ್ ದಿ ಸ್ಟೇಟ್ ಅದು ಇಂಪಾರ್ಟೆಂಟ್ ನಿಮಗೆ. ನಾಟ್ ಎಟ್ ದಸ್ಟ್ ಓನ್ಲಿ ಒನ್ ಸ್ಟೇಟ್ಮೆಂಟ್ ಆ್ಯಂಡ್ ಟೂ ಸ್ಟೇಟ್ಮೆಂಟ್. ಅದರಿಂದ UPSC ಬರ್ತಿದೆ UPSC ಬರ್ತಿದೆ ಅಂತ ಅನ್ನೋಕ್ಕಾಗಲ್ಲ. The difficulty level of the questions that depends on the framing of that statements. If the statements are framed in that level, then yes, we can say that UPSCಗೆ ಈ ವರ್ಷದ್ದು ಅಂದರೆ ಲೈಕ್ 2024ದೇ ತೊಗೋತಾ ಇದ್ದಾನೆ, 2023ದೇ ತೊಗೋತಾ ಇದ್ದಾನೆ, ಬಟ್ ಆ ಲೆವೆಲಿಗೆ ಬಂದಿಲ್ಲ. ಸೊ ಹಾಗಾಗಿ ನಾನೇನು ಅನ್ಕೋತಾ ಇದ್ದೀನಿ ಅಂದರೆ ಇಟ್ ಈಸ್ ನಾಟ್ ಈಕ್ವಲ್ ಟು UPSC. ಬಟ್ ಆದರೆ UPSC ಒಂದು ಪ್ರೀವಿಯಸ್ ಇಯರಲ್ಲಿ ಒಂದು ಕಡೆ ಸಿಂಕ್ ಆಗಲೇಬೇಕಲ್ಲ, ಬಿಕಾಸ್ ದೇ ಯೂಶಲಿ ಸಿ ದಿ ಅದರ್ ಪೇಪರ್ಸ್ ಆಲ್ಸೋ. UPSC ಇರಲಿ, ಅದರ್ ಸ್ಟೇಟ್ ಸಿವಿಲ್ ಸರ್ವಿಸ್ ಆಗಲಿ ನೋಡ್ಬೋದು, ನೋಡಲ್ಲ ಅಂತ ಅನ್ನೋದಿಲ್ಲ. ಓಕೆ, ಸೊ ಯಾರು ಫ್ರೇಮ್ ಮಾಡಿದ್ರು ಅವರೆಲ್ಲರೂ ನೋಡ್ತಿರ್ತಾರೆ. ನಾವು ಈಗ ಏನು ಮಾಡಬೇಕು, ಅದಕ್ಕೆ ನೀವೆಲ್ಲ ಆ ಕೆಲಸ ಏನು ಮಾಡಬೇಡಿ, ನಾವು ಅದನ್ನು ಮಾಡ್ತಾ ಇದ್ದೀವಿ. ಈಗ ನೀವೇನು ಮಾಡಬೇಕು ಅಂದರೆ ಯಾವುದೇ ಒಂದು ಕಂಟೆಂಟ್ ಓದಬೇಕಾದ್ರೆ ಏನು ಕ್ವಶನ್ ಬಂದಿದೆ ಹೋದ ವರ್ಷ, ನಾನು ಈ ಕ್ವಶನ್ ಮೇಲೆ ಯಾವ ಥರ ಪ್ರಿಪೇರ್ ಆಗಬೇಕು, ಈ ಮುಂದಿನ ವರ್ಷ ಏನು ಬರುತ್ತೆ ಅನ್ನೋದ್ರದ್ದು ಹೇಗೆ ಥಿಂಕ್ ಮಾಡ್ತೀರಾ, ಈ ವರ್ಷದ್ದು ಪ್ರಿಲಿಮ್ಸ್ ಪೇಪರ್ ಮೇಲೆ ನೀವು ಥಿಂಕ್ ಮಾಡ್ತೀರಾ. ಓಕೆ, ಪ್ರಿಲಿಮ್ಸ್ ನೀವು ಬರ್ದಿದ್ದೀರಾ ಅಂದರೆ ಈಚ್ ಆ್ಯಂಡ್ ಎವ್ರಿ ಕ್ವಶನ್ ಓದಿರ್ತೀರ. ಯಾವ್ದು ತಪ್ಪು ಮಾಡಿರ್ತೀರ ಅದು ಅಂತೂ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ, ಕರೆಕ್ಟ್ ಮಾಡಿರೋದು ಮೈಂಡಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ. ಓಕೆ, ಅದನ್ನು ಯಾಕೆಂದರೆ ಕಾನ್ಫಿಡೆನ್ಸಲ್ಲಿ ಟಿಕ್ಕಾಗಿ ಬಂದಿರ್ತೀರ, ತಲೆಯಲ್ಲಿ ಬರಲ್ಲ. ಬಟ್ ತಪ್ಪು ಮಾಡಿರೋದು ಮಾತ್ರ 100% ತಲೆಯಲ್ಲಿ ಕೂತ್ಕೊಂಡಿರುತ್ತೆ. ಆ ಕ್ವಶನ್ಸ್ ಯಾಕೆ ತಪ್ಪು ಮಾಡಿದ್ರಿ, ಅದು ಫ್ರೇಮಿಂಗ್ ಯಾವ ಥರ ಇತ್ತು, ನಾನು ಎಲ್ಲಿ ಟ್ರ್ಯಾಪ್ ಆದೆ, ಇವೆಲ್ಲ ನಿಮ್ಮ ಮೈಂಡಲ್ಲಿ ಉಳಿಯುತ್ತೆ. ಈ ಉಳಿದಿರೋದು ಏನು ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿದೆಯೋ ಇದನ್ನು ನೀವು ಕ್ವಶನ್ ಫ್ರೇಮಿಂಗಿಗೆ ಕನೆಕ್ಟ್ ಮಾಡಬೇಕು. ಓಕೆ, ಇವೆಲ್ಲ ಥಿಂಗ್ಸ್ ಏನಿದಾವೆ ಅಂದರೆ ಸಣ್ಣ ಥಿಂಗ್ಸು, ಬಟ್ ಆದರೆ ಇದು ಮಾಡಿದ್ರೆ ನೀವು ಯಾವ ಲೆವೆಲಿಗೆ ಹೋಗ್ತೀರಾ ಅಂದರೆ, ನೀವು ಹೋಗ್ಬಿಟ್ಟು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರಲ್ವ, ಎಕ್ಸಾಮಿನೇಷನ್ ಹಾಲ್ ಒಳಗೆ ಕೂತ್ಕೊಂಡಾಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರನೇ ಪೇಪರ್ ಬಂದಿರುತ್ತೆ. ಅವಾಗ ಅನಿಸ್ಬಿಡುತ್ತೆ ಇಷ್ಟು ಎಫರ್ಟ್ ಹಾಕಿದ್ದು ಈಗ ಯೂಸ್ ಆಯ್ತಪ್ಪ ಅಂತ. ಹೆಂಗೆ ಯೂಸ್ ಆಗುತ್ತೆ, ಫೈನಲ್ ರಿಸಲ್ಟಲ್ಲಿ ಟಾಪ್ 10 ಟಾಪ್ 5 ನೋಡಿದಾಗ ಇನ್ನೂ ಅದಕ್ಕಿಂತ ಡಬಲ್ ಖುಷಿ ಆಗುತ್ತೆ. ಅವಾಗ ಬಂದು ಇಲ್ಲಿ ನಿಂತು ಹೇಳ್ತೀರಾ ನಾನು ಇವೆಲ್ಲ ಮಾಡಿದ್ದೆ ಅಂತ. ಸಣ್ಣ ಥಿಂಗ್ಸು, ಬಟ್ ಆದರೆ ಅದನ್ನು ಮಾಡೋದು ತುಂಬ ಡಿಫಿಕಲ್ಟ್ ಇದೆ. ಅದನ್ನು ಯಾವಾಗ ಮಾಡಬೇಕು, ಓದ್ತಾನೆ ಮಾಡಬೇಕು ಹೊರತು ನಾನು ಕೂತ್ಕೊಂಡು ಅದಕ್ಕೆ ಸಪ್ರೇಟ್ ಡೆಡಿಕೇಟೆಡಾಗಿ ಟೈಮ್ ಕೊಟ್ಟು ಮಾಡ್ತೀನಿ ಅಂದರೆ ಪಾಸಿಬಲ್ ಇಲ್ಲ. ಓಕೆ, ಸೊ ನಾನು ಸಪ್ರೇಟ್ ಅದಕ್ಕೆ ಟೈಮ್ ಇಡ್ತೀನಿ ಅಂದರೆ ಪಾಸಿಬಲ್ ಇಲ್ಲ. ಅದಕ್ಕೆ ನಾನೇನು ಅನ್ನೋದು ಅಂದರೆ ಮೇಕ್ ಅ ಗ್ರೂಪ್, ಮಿನಿಮಮ್ 2 ಮ್ಯಾಕ್ಸಿಮಮ್ 3. ಓಕೆ, ಗ್ರೂಪ್ ಅಂದರೆ ಇಬ್ಬರಂತೂ ಇರಲೇಬೇಕು. ಸೊ ಮಿನಿಮಮ್ 2 ಮ್ಯಾಕ್ಸಿಮಮ್ 3 ಯು ಮಸ್ಟ್ ಹ್ಯಾವ್ ಇಟ್. ಸೊ ಇಫ್ ಯು ಹ್ಯಾವ್ 3 ಮೆಂಬರ್ಸ್ ಇನ್ ಎ ಗ್ರೂಪ್ ಯು ಕ್ಯಾನ್ ಡೂ ಇಟ್. ಯಾಕೆ, ಫ್ರೆಷರ್ ಇದ್ದೀರಾ, ಸ್ವಲ್ಪ ಡಿಸ್ಕಷನ್ ಆಗುತ್ತೆ. ಆ ಡಿಸ್ಕಷನಲ್ಲಿ ಪಾಯಿಂಟ್ ಶೇರ್ ಆಗುತ್ತೆ. ಆನ್ಸರ್ ರೈಟಿಂಗಲ್ಲಿ ಅವ್ರು ಯಾವ ಥರ ಬರೆದಿದ್ದಾರೆ, ನೀವು ಯಾವ ಥರ ಬರೆದಿದ್ದೀರಾ, ಇನ್ನೊಬ್ರು ಹೇಗೆ ಸ್ಕೋರ್ಸ್ ವೇರಿಯೇಷನ್ ಆಯಿತು ಅಥವಾ ಕಮೆಂಟ್ಸ್ ಹೇಗೆ ವೇರಿಯೇಷನ್ ಆಯಿತು ಅನ್ನೋದನ್ನು ನಿಮ್ಗೆ ಇನ್ಪುಟ್ ಸಿಗುತ್ತೆ. ಅದು ಇದ್ದರೆ ಒಳ್ಳೆಯದು ಅಂತ ಹೇಳಿ. ಇರಲಿಲ್ಲ ಅಂದರೆ ಸೋಲೋದಲ್ಲೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಸೋಲೋ ಇಸ್ ಆಲ್ವೇಸ್ ಗುಡ್ ಅಲ್ವಾ? ಹೌ ಮೆನಿ ಆಫ್ ಯು ಅಗ್ರಿ? ಸೋಲೋ ಇಸ್ ಆಲ್ವೇಸ್ ಗುಡ್ ಅಂತ. ಎಸ್ ಸರ್ ಎಸ್, ಸೋಲೋ ಮಾಡಿದ್ರೂ ತೊಂದರೆ ಇಲ್ಲ, ಸೋಲೋ ಮಾಡಿ ಸಕ್ಸಸ್ನೂ ಆಗ್ಬೋದು. ಬಟ್ ಟೈಮ್ ಕಡಿಮೆ ಇರೋದ್ರಿಂದ ನಾವೇನಂತ ಇದ್ದೀವಿ, ಇಫ್ ಯು ಮೇಕ್ ಎ ಗ್ರೂಪ್ ಯು ವಿಲ್ ಶೇರ್ ಆ್ಯಂಡ್ ಇಬ್ಬರು ಕುತ್ಕೊಂಡು ಓದಿದಾಗ ಅರ್ಧ ಟೈಮ್, ಅಟ್ಲೀಸ್ಟ್ ಒಂದು 25% ಆದ ಟೈಮ್ ನಿಮ್ಮ ಹತ್ರ ಉಳಿಯುತ್ತೆ. ಓಕೆ, ದಟ್ ಈಸ್ ವಾಟ್. ಎಸ್, ಸಿಲೆಬಸ್ ಓದೋದು ಹೇಗೆ? ಸೊ ಎಲ್ಲರಿಗೂ ಸಿಲೆಬಸ್ ಇಲ್ಲಿದೆ, ಸಿಲೆಬಸ್ ಕಾಪಿ ಇದೆ. ಸಿಲೆಬಸ್ ಕಾಪಿ ನೀವು ಇಲ್ಲ ಅಂದರೆ ತೊಗೊಂಡೋಗಿ ಇಲ್ಲಿಂದ. ಈ ಸಿಲೆಬಸ್ ಕಾಪಿ ಪರ್ಟಿಕ್ಯುಲರ್ಲಿ ವಿ ವಿಲ್ ಶೇರ್. ಓಕೆ, ವಿತಿನ್ ಟುಡೇ ಈವ್ನಿಂಗ್ ಎಲ್ಲರಿಗೂ ಶೇರ್ ಮಾಡ್ತೀವಿ. ಇದು ವಿತ್ ಕ್ವಶನ್ ಇದೆ. ಸೊ ಇದರಲ್ಲಿ ಏನಿದೆ, ಪೇಪರ್ 1 GS ಅಂತೂ ಎಸ್ಸೆ ಬರುತ್ತೆ, 250 ಮಾರ್ಕ್ಸು. ಅದರಲ್ಲಿ 2 ಓನ್ಲಿ. ಲಾಸ್ಟ್ ಟೈಮ್ ನಿಮಗೆ ದೇರ್ ವಾಸ್ ನೋ ಚಾಯ್ಸ್ ಫಾರ್ ದಿ ಎಸ್ಸೆ. ಓಕೆ, ದಿಸ್ ಟೈಮ್ ಐ ಎಕ್ಸ್ಪೆಕ್ಟ್ ಚಾಯ್ಸ್. ಅವ್ರೇನಾದರೂ UPSC ಪೇಪರ್ ನೋಡಿದರೆ ಅಲ್ಲಿ ಚಾಯ್ಸ್ ಕೊಟ್ಟಿದ್ದಾರೆ, ಇಲ್ಲೂ ಚಾಯ್ಸ್ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಷ್ಟೇ, ಗ್ಯಾರಂಟಿ ಕೊಡಲ್ಲ. ಆದರೆ ನಿಮಗೆ ಪ್ರಿಪ್ರೇಷನ್ ಮಾಡಿಸ್ಬೇಕಾದ್ರೆ ನಾನು 1-on-1ಗೆ ಮಾಡಿಸ್ತೀನಿ. ಓಕೆ, ನಾನು ನಿಮಗೆ 4 ಆಪ್ಷನ್ಸ್ ಕೊಟ್ಟು ಮಾಡಿಸಲ್ಲ, ನಿಮ್ಗೆ 1-on-1. ಬಟ್ ಇನಿಷಿಯಲ್ ಲೆವೆಲಲ್ಲಿ ವಿ ವಿಲ್ ಗಿವ್ ದಿ ಟಾಪಿಕ್ಸ್. ವಿ ವಿಲ್ ಆಸ್ಕ್ ಯು ಟು ಪ್ರಿಪೇರ್ ಆ್ಯಂಡ್ ಕಮ್ ಆ್ಯಂಡ್ ರೈಟ್. ಓಕೆ, ವಿಲ್ ನಾಟ್ ಗಿವ್ ಯು ವಿಲ್ ನಾಟ್ ಸೇ ದ್ಯಾಟ್ ಓಕೆ ವಿತೌಟ್ ಸುಮ್ಮನೆ ಬಂದು ಎಕ್ಸಾಮ್ ಬರೀರಿ ಅಂತಲ್ಲ. ಫಸ್ಟ್ ನಿಮಗೆ ಕಂಟೆಂಟ್ ಟಾಪಿಕ್ಸ್ ಕೊಟ್ಟು ಕಂಟೆಂಟ್ ಪ್ರಿಪೇರ್ ಮಾಡ್ಕೊಂಡು ಬಂದು ಬರೀರಿ ಅಂತ. ಆಮೇಲೆ ಎಸ್ಸೆಗೆ ಲಾಸ್ಟ್ ಅಂದರೆ ಲಾಸ್ಟ್ 1 ಮಂತ್ ಇರಬೇಕಾದ್ರೆ, ಸೊ ವಿ ವಿಲ್ ಪ್ರಿಪೇರ್ ಒನ್ ಕೈಂಡ್ ಆಫ್ ಪ್ರಾಬೆಬಲ್ ಟಾಪಿಕ್ಸ್ ಮೇಲೆ ಕಂಟೆಂಟ್ ಪ್ರಿಪೇರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಓಕೆ, ಅರೌಂಡ್ 8 to 10 ಟಾಪಿಕ್ಸ್ ಅಂತ ಅಂದ್ಕೊಳ್ಳಿ. ಸೊ ಮೋಸ್ಟ್ ಪ್ರಾಬೆಬಲಿ ಬಂದರೆ ಬರ್ಬೋದು ಅದ್ರ ಮೇಲೆ ಅಂತ ನಮ್ಮ ಅನಾಲಿಸಿಸ್ ಮಾಡಿ ನಿಮಗೆ ಲಾಸ್ಟ್ 10 ಟಾಪಿಕ್ಸ್ ಮೇಲೆ 8 to 10. ಬಟ್ ಇನಿಷಿಯಲಲ್ಲಿ ನಿಮ್ಗೆ ಯಾವ ಕಂಟೆಂಟ್ ಮೇಲೂ ಎಸ್ಸೆ ಮೇಲೆ ಕಂಟೆಂಟು ಸಿಗಲ್ಲ, ಏನೂ ಸಿಗಲ್ಲ. ಓಕೆ, ಬಟ್ ಓನ್ಲಿ ಥಿಂಗ್ ವಿ ವಿಲ್ ಗಿವ್ ದಿ ಟಾಪಿಕ್ಸ್. ಯು ಹ್ಯಾವ್ ಟು ಪ್ರಿಪೇರ್ ಆ್ಯಂಡ್ ಯು ಹ್ಯಾವ್ ಟು ಕಮ್ ಆ್ಯಂಡ್ ರೈಟ್. ಹಿಸ್ಟ್ರಿ ಇದೆ. ಈಗ ಯೂನಿಟ್, ಇದರಲ್ಲಿ ಯೂನಿಟ್ ವೈಸ್
ಸಿಲೆಬಸ್ ಇದೆ. ಈಚ್ ಪೇಪರ್ ಅಗೇನ್ ವಿ ಆಲ್ ನೋ ಇಟ್ ದಟ್ ಫಸ್ಟ್ ಪೇಪರ್ ಈಸ್ ಎಸ್ಸೆ 250 ಮಾರ್ಕ್ಸ್ ಆ್ಯಂಡ್ ಎರಡು ಎಸ್ಸೆ ಕೊಡ್ತಾನೆ 125 ಮಾರ್ಕ್ಸು ಮತ್ತು 125 ಮಾರ್ಕ್ಸ್. ದ ಬ್ಯೂಟಿ ಆಫ್ ದಿಸ್ ಎಸ್ಸೆ ಒಂದು ಹೇಳಬೇಕಾದ್ರೆ ನಾನು ಹೆಸರು ಹೇಳಲ್ಲ, ಬಟ್ ಲಾಸ್ಟ್ ಇಯರ್ ಸ್ಕೋರ್ ಇನ್ ಎಸ್ಸೆ ವಾಸ್ ಹೈಯೆಸ್ಟ್ ನನಗೆ ಗೊತ್ತಿರೋದು, ಅಥವಾ ನಮ್ಮ ಇದರಲ್ಲಿ ನಮ್ಮ ಟೀಮಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಅಂತ ಬಂದರೆ ದಿಸ್ ವಾಸ್ ದಿ ಎಸ್ಸೆ ಮಾರ್ಕ್ಸ್. ಓಕೆ, ಲಾಸ್ಟ್ ಇಯರ್. ಅಂದರೆ ಪಾಸಿಬಿಲಿಟಿ ಏನಿದೆ ಎಸ್ಸೆದು, ಔಟ್ ಆಫ್ 250 ವಿ ಕ್ಯಾನ್ ಸ್ಕೋರ್ 250 ಆಲ್ಸೋ. ಇನ್ನೊಬ್ರು ಇದ್ದಾರೆ, ಅವ್ರ ಹೆಸರು ಹೇಳ್ಬೋದು ನಾನು ಧೈರ್ಯವಾಗಿ, ಯಾಕೆಂದರೆ ಅವ್ರು ಯಾವತ್ತೂ ನಮಗೆ ರಿಸ್ಟ್ರಿಕ್ಷನ್ ಮಾಡಿಲ್ಲ ಏನು ಹೇಳೋಕ್ಕೆ. ಓಕೆ, ಮೋಸ್ಟ್ ಆಫ್ ದಿ ಪೀಪಲ್ ನನ್ನ ಆನ್ಸರ್ ಕಾಪೀಸ್, ನನ್ನ ಹತ್ರ ಟಾಪರ್ಸ್ದು ಭಾಳ ಆನ್ಸರ್ ಕಾಪೀಸ್ ಇದ್ದಾವೆ. ಎಲ್ಲರದ್ದು ಆನ್ಸರ್ ಕಾಪೀಸ್ ನಾನು ಅಪ್ಲೋಡ್ ಮಾಡಿದ್ದೆ. ಎಲ್ಲರೂ ನಮಗೆ ಕೆಳಗಡೆ ಇಳಿಸಿ ಅಂತ ಇಳಿಸಿಬಿಟ್ಟಿದ್ದಾರೆ ವೆಬ್ಸೈಟಲ್ಲಿ. ಓಕೆ, ಆದರೆ ಬಟ್ ಎಲ್ಲರದ್ದು ಆನ್ಸರ್ ಕಾಪೀಸ್ ನನ್ನ ಹತ್ರ ಇದೆ. ಇನ್ನೊಂದಿದೆ, 2014 ಟಾಪರ್. ಓಕೆ, ನನಗಿನ್ನೂ ಆ ನೆನಪು ಅಂದರೆ ಆ ಫೇಸ್ಬುಕ್ ಕಮೆಂಟ್ ಇನ್ನೂ ಮೈಂಡಲ್ಲಿ ನನಗೆ ಅನ್ನತ್ತೆ. ಇವತ್ತಾದರೂ ನೀವು ಅವ್ರ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಅದು ಇದೆ, ಏನೋ KPSC ಕ್ಯಾನ್ ಓನ್ಲಿ ಚೇಂಜ್ ಮೈ ರ್ಯಾಂಕ್ ನಾಟ್ ಮೈ ಫೇಟ್ ಅಂತ ಹಾಕಿ. ದಟ್ ವಾಸ್ ಪ್ರಶಾಂತ್ ಹನಗಂಡಿ ಅಂತ. ಐ ಆಮ್ ಪ್ರೌಡ್ ಟು ಸೇ ದಟ್ he is our student and he has scored Kannada medium in the, but he has scored 202 in yes, and science and technology he scored around 198. Why? Because by getting hardly 7 ಅವಾಗಂತೂ 200 ಮಾರ್ಕ್ಸ್ ಸಿಕ್ಕಿತ್ತು. ಇಂಟರ್ವ್ಯೂ 200 ಮಾರ್ಕ್ಸ್ ಸಿಕ್ಕಿತ್ತು. ಮಾರ್ಕ್ಸ್ ಇಂಟರ್ವ್ಯೂನಲ್ಲಿ ಸಿಕ್ಕಿರೋದು 94 or 95 ಆ ರೇಂಜಲ್ಲಿ, 97 ಸಮಥಿಂಗ್. ಸ್ಟಿಲ್ he was 25th ರ್ಯಾಂಕ್. ಲಾಸ್ಟಿಗೆ ಮತ್ತೆ ವೇರಿಯೇಷನ್ ಯಾರೋ ಬಿಟ್ಟೋದ್ರು 24th ಆಯಿತು. ಓಕೆ, ಸೊ ಈವನ್ ಇಫ್ ಯು ಗೆಟ್ ವೆರಿ ಲೆಸ್ ಮಾರ್ಕ್ಸ್ ಇನ್ ದ ಇಂಟರ್ವ್ಯೂ, ಯು ಕ್ಯಾನ್ ಸ್ಟಿಲ್ ದೇರ್ ಬಿ ಇನ್ ದಿ ಫೈನಲ್ ಲಿಸ್ಟ್. ಆ್ಯಂಡ್ ಮೋಸ್ಟ್ ಆಫ್ ದಿ ಪೀಪಲ್ people who are preparing for the KPSC and people who have come from the UPSC to KPSC, okay, all of the people people have in mind that somewhere ನಿಮ್ಗೆ ಅನ್ಸುತ್ತೆ, ಎಲ್ಲೋ ಸರ್ ಇವೆಲ್ಲ ನಡೀತಾ ಸರ್ ಎಲ್ಲ ಫಿಕ್ಸಿಂಗ್ ಆಗಿದೆ ಅಂತಲ್ಲ ಸರ್, ಎಲ್ಲ AC ಹೋಗ್ಬಿಟ್ಟಿದ್ದು ಅಂತಲ್ಲ ಸರ್, DSP ಹೋಗ್ಬಿಟ್ಟಿದೆ ಅಂತ ಸರ್, ಯಾವ ಉಳಿದಿಲ್ಲ ಅಂತಲ್ಲ ಸರ್, ನಮ್ಮ ಫ್ರೆಂಡ್ ಹೇಳ್ತಾ ಇದ್ದ ಸರ್. ಓಕೆ, ನಿಮ್ಗೆ ಅದೇನೋ ಮೈಂಡ್ ಸೆಟ್ ಇದ್ದರೆ ಇವತ್ತಿಂದಲೇ ಪ್ರಿಪ್ರೇಷನ್ ಬಿಟ್ಬಿಡಿ. I have so many examples in my institution that who have scored very less marks in the interview, still they are in the final list. So many examples, I can give you the list. Okay, but now I ಹೇಳ್ತೀನಿ, so don't worry about those things. ಈ KPSC is known for rumors ಸ್ಪ್ರೆಡ್ ಮಾಡೋಕ್ಕಂತಲೇ ಘಟಾನುಘಟಿಗಳು ಮಾರ್ಕೆಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಇವ್ರಿಗೆ ವೆಟ್ರನ್ಸ್ ಅನ್ನಲ್ಲ, ಭಾಳ ಘಟಾನುಘಟಿಗಳೇ ಅಂತೀನಿ. ಭಾಳ ಸೀನಿಯರ್ಸ್, ಅವ್ರು ಭಾಳ ಎಕ್ಸ್ಪೀರಿಯೆನ್ಸ್ ಇದೆ, ಬಟ್ ಆದರೆ ಅವರೆಲ್ಲ ಡಿಸ್ಕಷನ್ ಮಾಡ್ತಾರೆ. ಬಟ್ ಹೌದು, ನಾನಂತ ಒಪ್ಕೋತೀವಿ, ಇರ್ಬೋದು, ಇಲ್ಲ ಅನ್ನಲ್ಲ. ನಾನು 100% ಡಿನೈ ಮಾಡ್ತಾ ಇಲ್ಲ, ಏನೂ ಇಲ್ಲವೇ ಇಲ್ಲ. KPSC ಫುಲ್ 100% ಟ್ರಾನ್ಸ್ಪರೆಂಟ್ ಅದೇ ಡಿನೈ ಮಾಡ್ತಾ ಇಲ್ಲ, ಇರ್ಬೋದು. ಬಟ್ ಅದೆಲ್ಲ ಗೊತ್ತಿದ್ದೇ ನೀವು ಈಗ ಎಕ್ಸಾಮ್ ಬರ್ತಿದ್ದೀರ ತಾನೇ, ಮತ್ತು ಈಗ ಯಾಕದು ಡೌಟು? ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಡೌಟ್ ಇಟ್ಕೋಬೇಡಿ. ಯಾವಾಗ ನೀವು ಯಾರಾದ್ರೂ ಡೌಟ್ ಕೇಳ್ಕೊಂಡು ಬಂದರೆ ನನಗೇನು ಅನಿಸುತ್ತೆ ಗೊತ್ತಾ, ಇವನ ಕೈಯಲ್ಲಿ ಆಗ್ತಿಲ್ಲ ಓದೋಕ್ಕೆ ಸಿಲೆಬಸ್ಸು, ನಾನು ಮುಂದೆ ಬಂದು ಇದು ಡಿಸ್ಕಸ್ ಮಾಡ್ತಾ ಇದ್ದಾನೆ ಅಂತ ನನಗೆ ಹಂಗೆ ಅನಿಸುತ್ತೆ ಲಿಟ್ರಲಿ. ಈಗ ನಿಮ್ಗೆ ಗೊತ್ತಿದ್ದೆ ಬಂದಿದ್ರೆ ತಾನೇ ಫೀಲ್ಡ್ಗೆ. ಮೊದಲು ಇದೆಲ್ಲ ರೂಮರ್ಸ್ ಗೊತ್ತಿರಲಿಲ್ವಾ? ಗೊತ್ತಿತ್ತು, ಎಲ್ಲ ಗೊತ್ತಿದ್ದೂ ಇದಕ್ಕೆ ಬಂದಿದ್ದೀರಾ ಅಂದಾಗ ಮತ್ತೆ ಇದಕ್ಕೆ ಡೌಟ್ ಹಾಕಿಟ್ಕೋತೀರಾ? ಇಲ್ಲ, ನೀವು ಒಂದೇ ಇರಬೇಕೀಗ ಗೋಲ್. ಏನು? ನನ್ನ ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು ಮೇನ್ಸಲ್ಲಿ. ಈ ಸರಿ ಅಂತರೂ ಮೇನ್ಸಲ್ಲಿ ಇಂಟರ್ವ್ಯೂ ಎಷ್ಟಿದೆ ಮಾರ್ಕ್ಸ್? 10 ಅಂತರೂ ಗ್ಯಾರಂಟಿ ಕೊಡಲೇಬೇಕಾ? ಇನ್ನು 10ರಲ್ಲಿ ಮಾತ್ರ ಅಲ್ವಾ ತಲೆ ಕೆಡ್ಸ್ಬೇಕು. ನಾನು 10 ಮಾರ್ಕ್ಸ್, ನಾನು ಈ ಮೇನ್ಸಲ್ಲಿ ಒಂದು 4 ಪೇಪರ್ ನನಗಿದೆ, 5 ಪೇಪರ್ ಇದೆ. 5 ಪೇಪರಲ್ಲಿ ಎಲ್ಲರಿಗಿನ್ನ ಎಷ್ಟು ಲಾಸ್ಟ್ ಟೈಮ್ ರಶ್ಮಿ ಅವ್ರು ಮಾರ್ಕ್ಸ್ ತೆಗೆದಿದ್ದು ಎಷ್ಟು? ಟಾಪರ್ ಫಸ್ಟ್ ರ್ಯಾಂಕಿಗೂ ಸೆಕೆಂಡ್ ರ್ಯಾಂಕಿಗೂ ಡಿಫ್ರೆನ್ಸ್ ಎಷ್ಟಿದೆ? 48 or 49 ಮಾರ್ಕ್ಸ್. ಅಂದರೆ ಇಂಟರ್ವ್ಯೂಲ್ 0 ಬಂದಿದ್ರು ಸ್ಟಿಲ್ ಶಿ ಕ್ಯಾನ್ ಬಿ ದ ಶಿ ವುಡ್ ಬಿ ದ ಟಾಪರ್. ಹೌದಾ ಇಲ್ವಾ? ನಾನು ಹೇಳ್ತಿರೋದು. ಓಕೆ, ಸೊ ಹಾಗೆ ಮಾರ್ಕ್ಸ್ ಬಗ್ಗೆನೇ ವರಿ ಮಾಡಿ ಹೊರತು ಡೋಂಟ್ ವರಿ ಅಬೌಟ್ ಎನಿ ಅದರ್ ಥಿಂಗ್. ಸೊ ಓನ್ಲಿ ಥಿಂಗ್ ಈಸ್ ಯುವರ್ ಪರ್ಫಾರ್ಮೆನ್ಸ್. ನನ್ನ ಪರ್ಫಾರ್ಮೆನ್ಸ್ ಹೆಂಗೆ ಇಂಪ್ರೂವ್ ಆಗಬೇಕು, ನಾನು ಆನ್ಸರ್ ರೇಟಿಂಗಲ್ಲಿ ಎಷ್ಟು ಚೆನ್ನಾಗಿ ಬರಬೇಕು. ಬಿಕಾಸ್ ಆನ್ಸರ್ ರೇಟಿಂಗ್ ಯಾಕಿದ್ರೆ ನಾನು ಪ್ರತಿ ಸಲ ನಾನು ಡಿಸ್ಕಷನಲ್ಲಿ ನಿಮಗೆ ಭಾಳ ಸರಿ ಆನ್ಸರ್ ರೇಟಿಂಗ್ ಅಂತ ಯೂಸ್ ಮಾಡ್ತೀನಿ. ಯಾಕೆಂದರೆ ಎಟ್ ದ ಎಂಡ್ ಆಫ್ ದ ಡೇ ವಾಟ್ ಯು ಹ್ಯಾವ್ ಇನ್ ಯುವರ್ ಮೈಂಡ್ ಡಸಂಟ್ ಮ್ಯಾಟರ್ ಎಟ್ ಆಲ್. ಸಾಗರದಷ್ಟು ನಾಲೆಜ್ ಇರ್ಬೋದು, ಇಲ್ಲೆಲ್ಲರೂ ಕ್ಲಿಯರ್ ಆಗದೆ ಇರೋರು ಅಂದರೆ ಅವ್ರ ಹತ್ರ ನಾಲೆಜ್ ಇಲ್ಲ ಅಂತಲ್ಲ, ಕ್ಲಿಯರ್ ಆದವ್ರದ್ದು 10 ಪಟ್ಟು ನಾಲೆಜ್ ಇದೆ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ವಾಟ್ ಯು ರೈಟ್ ಆನ್ ದ ಪೇಪರ್ ಮ್ಯಾಟರ್ಸ್ ಅ ಲಾಟ್. ಸೊ ನೀವು ಎಫರ್ಟ್ ಹಾಕಬೇಕಾಗಿದ್ದು ಈಕ್ವಲ್ ಎಫರ್ಟು. ಕಂಟೆಂಟ್ ಡೆವಲಪ್ ಮಾಡೋಕ್ಕೆ ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟೇ ಎಫರ್ಟು ನೀವು ಆನ್ಸರ್ ರೇಟಿಂಗಲ್ಲಿ ಹಾಕಲೇಬೇಕು. ಯಾಕೆ? ನಿಮ್ಮ ಮೈಂಡಲ್ಲಿ ಏನಿದೆ ನನಗೇನು ಗೊತ್ತು ಅಂದರೆ, ನನಗೇನಂದರೆ ಇವ್ಯಾಲ್ಯೂಯೇಟರ್ಗೇನು ಗೊತ್ತು.
ನೀವು ಬರೆಯೋದು ನನಗೆ ಅರ್ಥ ಆಗ್ತಿದೆ ಅಂತ ನನಗೇನು ಅರ್ಥ, ನಿಮಗೇನು ಗೊತ್ತು? ಯಾಕೆ ಗೊತ್ತಿಲ್ಲ, ಯಾಕೆ ನೀನು ಅಂದ್ಕೊಂಡಿದ್ದು ನೀವು ಬರೀತೀರಾ. ನಾನು ತೋರಿಸ್ತೀನಿ ಇವತ್ತು ಮಿಸ್ಟೇಕ್ಸ್ ಹೆಂಗೆ ಮಾಡ್ತೀವಿ ಅಂತ. ಓಕೆ, ಸೊ ಅದಕ್ಕೋಸ್ಕರ ನಾನು ಹೇಳೋದೇನಪ್ಪ ಅಂತಂದರೆ, ಈ ಈಕ್ವಲ್ ಎಫರ್ಟ್ ಕಂಟೆಂಟ್ ಡೆವಲಪ್ ಮಾಡೋಕ್ಕೆ ಎಷ್ಟು ಎಫರ್ಟ್ ಹಾಕ್ತಿರೋ ಈಕ್ವಲ್ ಎಫರ್ಟು ಆನ್ಸರ್ ರೈಟಿಂಗಿಗೂ ಹಾಕಲೇಬೇಕಾಗತ್ತೆ. ವಿತೌಟ್ ದ್ಯಾಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕ್ಲಿಯರ್ ಅಂದರೆ ಕ್ಲಿಯರ್ ಅಂದ್ರೇನು ಬರ್ಬೋದು ನೀವು ಯಾವುದೋ ಒಂದು ಕೆಲವು ಟೈಮ್ ಕಾಂಪಿಟೇಷನ್ ಇಲ್ಲದೆ ಇರುವಾಗ 2014 ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. 14 ಪರ್ಟಿಕ್ಯುಲರ್ಲಿ ಕೆಲವು ಕ್ಯಾಟಗರಿಗೆ ಅದು ಪರ್ಟಿಕ್ಯುಲರ್ಲಿ ವುಮೆನ್ ಅಂತ ಬಂದಾಗ ಅಲ್ಲಿ ಕಾಂಪಿಟೇಷನ್ ವಾಸ್ ವೆರಿ ಲೆಸ್. ಕೆಲವು ವುಮೆನ್ಸ್ ಇಂಟರ್ವ್ಯೂಗೆ ಬಂದಿದ್ದರು. ನಾನು ಹೆಂಗೆ ಅಂದರೆ ಅವ್ರಿಗೆ ಇಂಟರ್ವ್ಯೂ ಪ್ಯಾನಲಲ್ಲಿ ಇರಬೇಕಾದ್ರೆ ಸ್ವಲ್ಪ ಮಾತಾಡಿ ಏನಾದರೂ ಅಂತ, ಪ್ಲೀಸ್ ಮೇಡಮ್ ಒಂಚೂರು ಮಾತಾಡಿ, ಇಂಟರ್ವ್ಯೂ ಹೆಂಗೆ ಕೊಡ್ತೀರಾ ಅಂತ. ನಾವು ಏನೇ ಕ್ವಶನ್ ಮಾಡಿದ್ರು ಸೈಲೆಂಟ್ ಎಕ್ಸೆಪ್ಟ್ ಇಂಟ್ರಡಕ್ಷನ್. ಯಾಕೆ? ಕಾಂಪಿಟೇಷನ್ ವಾಸ್ ವೆರಿ ಲೆಸ್. ಬಟ್ ರೈಟ್ ನೌ ದೇರ್ ಈಸ್ ನೋ ಸಚ್ ಕೈಂಡ್ ಆಫ್ ಥಿಂಗ್ಸ್. ಓಕೆ, ಓವರ್ ದ ಪೀರಿಯಡ್ ಆಫ್ ಟೈಮ್ ದ ಕಾಂಪಿಟೇಷನ್ ಹ್ಯಾಸ್ ಇನ್ಕ್ರೀಸ್ಡ್ ಆ್ಯಂಡ್ ಮ್ಯಾನಿಫೋಲ್ಡ್. Okay, so with that I'm telling you, you should only focus on your performance. Don't worry about any rumors. You don't have time to discuss about the such silly things. ಅದನ್ನ ಮೈಂಡಲ್ಲಿ ಇಟ್ಕೊಂಬಿಡಿ. ಅದ್ರ ಬಗ್ಗೆ ಥಿಂಕ್ ಮಾಡೋಕ್ಕೂ ನಿಮ್ಮ ಹತ್ರ ಟೈಮ್ ಇಲ್ಲ ಈಗ. ಥಿಂಕ್ ಮಾಡಬೇಕೇನು? ಕಂಟೆಂಟು, ಆನ್ಸರ್ ರೈಟಿಂಗ್, ಕಂಟೆಂಟು, ಆನ್ಸರ್ ರೈಟಿಂಗ್, ಕಂಟೆಂಟು, ಆನ್ಸರ್ ರೈಟಿಂಗ್. ಇವೆರಡು ಬಿಟ್ಟರೆ ಬೇರೆ ಏನು ತಲೆ ಇಲ್ಲ. ಓಕೆ, ಅದಕ್ಕೆ ಫೋಕಸ್ ಕೊಡಬೇಕು, ಅದ್ರ ಮೇಲೇ ಒತ್ತು. ಎಸ್, ಈಗ ಇದರಲ್ಲಿ ನೀವು ಕಂಟೆಂಟ್ ನಾವೇನು ಮಾಡಿದ್ದೀವಿ ಅಂದರೆ, ಒಂದೊಂದು ಯೂನಿಟ್ ಮೇಲೆ ಯಾವ್ಯಾವ ಥರ ಕ್ವಶನ್ಸ್ ಬಂದಿದೆ ಅಂತ ಅದ್ರ ಕೆಳಗಡೆ ಪೇಸ್ಟ್ ಮಾಡಿದ್ವಿ. ಫಸ್ಟ್ ಯೂನಿಟ್ ಆಫ್ ದಿ ಸಿಲೆಬಸ್, ಇದ್ರ ಮೇಲೆ ಏನು ಕ್ವಶನ್ ಕೇಳಿದ್ದಾರೆ ಯಾವಾಗ? 2015 ಎಕ್ಸ್ಪ್ಲೇನ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ವೇದಿಕ್ ಸಿವಿಲೈಸೇಷನ್. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ಯಾವ ಯೂನಿಟ್ ಮೇಲೆ ನಾನು ಮೋರ್ ಫೋಕಸ್ ಮಾಡಬೇಕು ಅನ್ನೋದು ನಿಮ್ಗೊಂದು ಐಡಿಯಾ ಸಿಗುತ್ತೆ. ಮೋರ್ ಫೋಕಸ್ ಅಂದರೆ ಯಾಕೆಂದರೆ ಲೆಸ್ ಟೈಮ್ ಇದೆ, ಸ್ವಲ್ಪ ಆದರೂ ರಿಸ್ಕ್ ತೊಗೊಳ್ಳೇಬೇಕಾಗತ್ತೆ. ನಾನು ಎಲ್ಲ ಕಂಟೆಂಟು ಪ್ರಿಪೇರ್ ಮಾಡ್ತೀನಿ, ಅದು ಫ್ರೆಷರ್ಗೆ ಹೇಳ್ತಾ ಇದ್ದೀನಿ. ಯಾರು ವೆಟ್ರನ್ಸ್ ಇದ್ದೀರಾ, ಪ್ರಿಪೇರ್ ಮಾಡಿದ್ದೀರಾ, ಅವ್ರಿಗೆ ಡಿಫ್ರೆಂಟ್. ಆಲ್ರೆಡಿ ಪ್ರಿಪೇರ್ ಇದ್ದೀರಾ, ನೀವು ಆನ್ಸರ್ ಬರೀತೀರಾ, ಮುಂದೆ ಇವ್ಯಾಲ್ಯೂಷನ್ ಮಾಡ್ಕೊಂಡು ಮುಂದೆ ಹೋಗ್ತೀರಾ. ಬಟ್ ಯಾರು ಫ್ರೆಷರ್ ಇದ್ದೀರಾ, ಯಾರು ಸಿಲೆಬಸ್ ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಇನ್ನೂ ಸಿಲೆಬಸ್ ಟಚ್ಚು ಮಾಡಿಲ್ಲ, ನೋಡಿಲ್ಲ ಅಂದರೆ ಯು ನೀಡ್ ಟು ಟೇಕ್ ಸಮ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ಆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಯಾವ ಥರ ಮಾಡ್ತೀರಾ ಅಂದರೆ, ಇದನ್ನು ಫಸ್ಟು ಈ ಕಂಟೆಂಟ್ ನೋಡ್ತೀರಾ, ಅದ್ರ ಮೇಲೆ ಯಾವ ಥರ ಕ್ವಶನ್ಸ್ ಬಂದಿದೆ ಅಂತ ನೋಡ್ತೀರಾ. ಮತ್ತು ಈ ಕಂಟೆಂಟ್ ಮೇಲೆ ಏನಾದರೂ ನ್ಯೂಸಲ್ಲಿ ಇದೆಯಾ? ಓಕೆ, ಹಿಸ್ಟ್ರಿ ಜನರಲಿ ವಿಲ್ ನಾಟ್ ಬಿ ದೇರ್, ವೆರಿ ಲೆಸ್. ಮೋಸ್ಟ್ ಸ್ಟ್ಯಾಟಿಕ್ ಪಾರ್ಟ್ ಈಸ್ ಹಿಸ್ಟ್ರಿ. ಓಕೆ, ಸೊ ಹಾಗಾಗಿ ಈ ಕಂಟೆಂಟ್ ಮೇಲೆ ಏನಾದರೂ ನೀವು ಏನಾದರೂ ನ್ಯೂಸಲ್ಲಿ ಇದೆಯಾ ಅಂತ ಬಂದಾಗ ಮಾತ್ರ ಇದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಪ್ರಿಪೇರ್ ಮಾಡಿ. ಇಲ್ಲ ಅಂದರೆ ನಾನು ಮೊದಲಿನ ಥರ ಹೇಳ್ತಿದ್ನಲ್ಲ, 4 ಪಾಯಿಂಟ್ ಓದಿ ಮುಂದೆ ಹೋಗಿ ಅಂತ. ಎಲ್ಲ ಕಂಟೆಂಟ್ ಮೇಲೆ 4 ಪಾಯಿಂಟ್ ಎಷ್ಟಾಗುತ್ತೆ ಅಷ್ಟು. ವಿ ಆಲ್ವೇಸ್ ಸೇ ದಟ್ UPSCಯಲ್ಲಿ ಯಾರು ಬರ್ದಿದ್ರೆ ಎಲ್ಲರಿಗೂ ಹೇಳ್ತೀವಿ ನಾವು ಏನಂತ, ಪ್ರಿಲಿಮ್ಸ್ ಈಸ್ ಆಲ್ ಅಬೌಟ್ ಡೆಪ್ತ್, ಮೇನ್ಸ್ ಈಸ್ ಆಲ್ ಅಬೌಟ್ ವೈಡ್. ಎಷ್ಟು ವೈಡಾಗಿ ಕವರ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಯಾಕೆ? ಅಟ್ಲೀಸ್ಟ್ ಇಫ್ ಯು ನೋ ಸಮಥಿಂಗ್ ರಿಲೇಟೆಡ್ ಟು ದ ಟಾಪಿಕ್ ಯು ಕ್ಯಾನ್ ರೈಟ್ 4 ಪಾಯಿಂಟ್ಸ್. ಇನ್ಸ್ಟೆಡ್ ಆಫ್ ಗೆಟಿಂಗ್ 0 ಮಾರ್ಕ್ಸ್ ಯು ವಿಲ್ ಗೆಟ್ 1 or 2 ಮಾರ್ಕ್ಸ್. ಪ್ರಿಲಿಮ್ಸ್ ಎಷ್ಟಾಗುತ್ತೆ ಅಷ್ಟು ಡೆಪ್ತಿಗೆ ಹೋಗ್ಬೇಕು, ಮೇನ್ಸ್ ಎಷ್ಟಾಗುತ್ತೆ ಅಷ್ಟು ವೈಡ್, ಎಷ್ಟಾಗುತ್ತೆ ಅಷ್ಟು ಟಾಪಿಕ್ಸ್ಗಳನ್ನು ಕವರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ರೈಟ್. ಸೊ ಈ ಥರ ನೀವು ಈ ಸಿಲೆಬಸ್ ಕಾಪಿ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ಗೂ ಕಂಟೆಂಟ್ ವಿ ವಿಲ್ ಪ್ರೊವೈಡ್. ಕಂಟೆಂಟ್ ನಮ್ಮ ಹತ್ರ ಇದೆ, ಕೊಡ್ತೀವಿ, ಓದ್ಕೊಳ್ಳಿ. ಬಟ್ ಕಂಟೆಂಟ್ ಜೊತೆಗೆ ಈ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ. ಈ ಕ್ವಶನ್ಸ್ ಮೇಲೆ ಅಗೇನ್ ವಿ ಹ್ಯಾವ್ ಡನ್ ಸಿದ್ದಿ ವಿಡಿಯೋ ಡಿಸ್ಕಷನ್ ಮಾಡಿದ್ವಿ. ಓಕೆ, ಅದನ್ನು ಬೇಕು ಅಂದರೆ ನಿಮಗೆ ನೋಡ್ಕೋಬೋದು. ವಾಟ್ ಎಲ್ಸ್ ಯು ರಿಕ್ವೈರ್ ಫಾರ್ ದಿ ಪ್ರಿಪ್ರೇಷನ್? ಎವ್ರಿಥಿಂಗ್ ಈಸ್ ರೆಡಿ. ಓನ್ಲಿ ಥಿಂಗ್ ಈಸ್ ವಾಟ್ ಯು ಹ್ಯಾವ್ ಟು ಈಟ್ ಆ್ಯಂಡ್ ಯು ಹ್ಯಾವ್ ಟು ಡೈಜೆಸ್ಟ್, ಆ್ಯಂಡ್ ದ್ಯಾಟ್ ಯು ಹ್ಯಾವ್ ಟು ಡೂ ಬೈ ಯುವರ್ ಸೆಲ್ಫ್. Nobody will do it for you. Okay, and you have to do with the focus. Without focus you can't achieve anything in your life. Okay, right. So ಅದೇ ಥರ ಇಲ್ಲಿ ಸೆಕೆಂಡ್ ಯೂನಿಟ್ 2 and 3 ಯೂನಿಟ್ 2 and 3 ಅದರ ಮೇಲೆ ಏನು ಕ್ವಶನ್ ಬಂದಿದೆ, ಎಲ್ಲದರ ಮೇಲೂ ಒಂದೊಂದು ಕ್ವಶನ್ ಆಗ್ತಾ ಹೋಗಿದ್ದೀವಿ. ಓಕೆ, ಆ್ಯಂಡ್ ಪರ್ಟಿಕ್ಯುಲರ್ಲಿ ಮತ್ತೆ ಇಲ್ಲಿ 4-5 ಕ್ವಶನ್ ಬಂದಿದೆ ಅಂದರೆ ಈ ಟಾಪಿಕ್ ಸ್ವಲ್ಪ ಇಂಪಾರ್ಟೆಂಟ್ ಇದೆ ಅಂತ ಅರ್ಥ ಆಯಿತು. ಪ್ರತಿ ಸಲನೂ ಒಂದು ಕ್ವಶನ್ ಕೇಳಿದ್ದಾನೆ ಅಂದರೆ 15 ಕೇಳಿದ್ದಾನೆ, 20 ಕೇಳಿದ್ದಾನೆ, 14 ಕೇಳಿದ್ದಾನೆ. ಅಂದರೆ 3 ವರ್ಷ ಆಗಿದೆ, 3 ವರ್ಷದಲ್ಲಿ ಒಂದೊಂದು ಕ್ವಶನ್ ಬಂದಿದೆ, ಒಂದು ಅರ್ಥ. ಸೊ ದಿಸ್ ಟಾಪಿಕ್ ಈಸ್ ಸಮ್ವೇರ್ ಮೋರ್ ಇಂಪಾರ್ಟೆಂಟ್, ಸೊ ಯು ವಿಲ್ ಗಿವ್ ಮೋರ್ ಟೈಮ್ ಟು ಇಟ್. ಆ ಥರ ಒಂದು ಕ್ಯಾಲ್ಕುಲೇಟ್. ಇದು ನನ್ನ ಸಜೆಷನ್, ನನ್ನ ಅನಾಲಿಸಿಸ್. ರೆಸ್ಟ್ ಈಸ್ ಅಪ್ ಟು ಯು. ಮತ್ತು ಇದ್ರ ಮೇಲೆ ಬಂದಿದೆ, ಇದ್ರ ಮೇಲೆ ಯಾವುದೂ ಬಂದಿಲ್ಲ ಅಂದರೆ ಇದು ಓದೇಬೇಡಿ ಅಂತ ನಾನು ಹೇಳ್ತಿಲ್ಲ. ಟೈಮ್ ಇದ್ದರೆ ಓದಿ, ಇಲ್ಲ ಅಂದರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳೋದು ಕಲೀರಿ, ಅಷ್ಟೇ ಹೇಳೋದು ನಾನು. Second is collecting the right content and organizing that. So right content we will provide referring the standard books. You can refer the standard books like what you have referred for the prelims, like prelims ಅಲ್ಲಿ ನೀವು ಲಕ್ಷ್ಮೀಕಾಂತು, ಜಾಗ್ರಫಿಗೆ ರಂಗನಾಥ್ ಬುಕ್ಕು ಇವೆಲ್ಲ ರೆಫರ್ ಮಾಡಿರ್ತೀರ ಆಲ್ರೆಡಿ. ಅವೇ ಬುಕ್ಕೆ ಇಟ್ಕೊಳ್ಳಿ. ಅವಕ್ಕೆ ನನ್ನ ನೋಟ್ಸು ಓದಬೇಡಿ.
ನಾನು ಹೇಳೋದು. ಅಂದರೆ ಲೈಕ್ ಕ್ರೆಡೆನ್ಸ್ ನೋಟ್ಸ್ನು ಸಪ್ರೇಟಾಗಿ ಓದಕ್ಕೆ ಹೋಗ್ಬೇಡಿ. ನೀವು ಅದನ್ನು ಆಲ್ರೆಡಿ ಓದಿದ್ದೀರಾ, ಅದನ್ನು ಬಿಟ್ಟು ಯಾವುದು ಟಾಪಿಕ್ ವಿಚ್ ಇಸ್ ನಾಟ್ ಕವರ್ಡ್ ಇನ್ ಅವರ್ ಇನ್ ಯುವರ್ ಪ್ರಿಲಿಮ್ಸ್, ಲೈಕ್ ಅರ್ಬನ್ ಗ್ರೋತು, ಡೆಮೋಗ್ರಫಿಕ್ ಡಿವಿಡೆಂಡು, ಆಮೇಲೆ ರೇಷಿಯಲ್ ಹ್ಯೂಮನ್ ರೇಸು, ಓಕೆ, ಈ ಥರ ಟಾಪಿಕ್ಸ್ ಏನಾದರೂ ಬಂದರೆ ನೀವು ಆ ಟಾಪಿಕ್ಸ್ ಕಂಟೆಂಟ್ ಮಾತ್ರ ಓದ್ಕೊಳ್ಳಿ. ಯಾಕಂದರೆ ನೀವು ಅದು ಪ್ರಿಲಿಮ್ಸಲ್ಲಿ ಓದಿರೋದು ಕಡಿಮೆ ಇರುತ್ತೆ. ಆ ಟಾಪಿಕ್ಸ್ ಮಾತ್ರ ನೀವು ಕವರ್ ಮಾಡಿ. ರೆಸ್ಟ್ ಆಲ್ ವಾಟ್ ಯು ಹ್ಯಾವ್ ರೆಡ್ keep it same, don't change, because we don't have the time to change the content and prepare. And people who who have the confusion with respect to content, follow one content and read that multiple times. Try to connect it to the current affairs and try to connect it to the economic survey. Okay, nothing else. Credence IAS material, mains based current affairs, we are also providing that. Okay, it's probably monthly current affairs anta heng ಮಾಡ್ತೀವೋ ಅದನ್ನು ಮೇನ್ಸ್ ಪಾಲಿಟಿ ಸಬ್ಜೆಕ್ಟ್ ವೈಸ್ ಕರೆಂಟ್ ಅಫೇರ್ಸ್ ಮಾಡ್ತೀವಿ. ಅದನ್ನು ನಮಗಿನ್ನೂ 1 ಮಂತ್ ಟೈಮ್ ಬೇಕಾಗುತ್ತೆ. ಅದನ್ನು ಆಮೇಲೆ ಬಿಡ್ತೀವಿ. ಅಲ್ಲಿವರೆಗೂ ಯು ಕ್ಯಾನ್ ರೀಡ್ ಯುವರ್ ಓನ್ ಕರೆಂಟ್ ಅಫೇರ್ಸ್. ಎಕನಾಮಿಕ್ ಸರ್ವೆ, ಎಸ್, ಇಲ್ಲಿ ಬಂದಾಗ ಅಗೇನ್ ಹಿಯರ್ ಎಕನಾಮಿಕ್ಸ್ ವಿಲ್ ಕಮ್ ಇನ್ ಪೇಪರ್ 1 ಸೆಕ್ಷನ್ 3, ರೈಟ್, ಪೇಪರ್ 1 ಸೆಕ್ಷನ್ 3. ಎಕನಾಮಿ, ಎಸ್. ಸೊ ಎಕನಾಮಿಲಿ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಇಲ್ಲಿ ಅಂಡರ್ಲೈನ್ ಮಾಡ್ತೀರಾ. ಇದಕ್ಕೆ ಯಾಕೆ ಅಂತಂದರೆ ಎಕನಾಮಿ ಅಂತಂದಾಗ ಕರ್ನಾಟಕ ಎಕನಾಮಿ, ಮೋಸ್ಟ್ ಆಫ್ ದಿ ಟಾಪಿಕ್ಸ್ ಆರ್ ರಿಲೇಟೆಡ್ ಟು ಕರ್ನಾಟಕ ಎಕನಾಮಿ. ಕರ್ನಾಟಕ ಎಕನಾಮಿ ಇರೋದ್ರಿಂದ ನೀವೇನು ಮಾಡ್ತೀರಾ, ಕರ್ನಾಟಕ ಎಕನಾಮಿದು ಡಿಪೆಂಡೆಂಟ್ ಎದ್ರ ಮೇಲಿದೆ, ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ. ಆಮೇಲೆ ಈ ಸರಿ ಎಕನಾಮಿಕ್ ಸರ್ವೆ ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ಹೋದ ಸರಿದು ಚೆನ್ನಾಗಿತ್ತು ಬಿಡಿ, ಅದಕ್ಕೆಲ್ಲ 2022 ಚೆನ್ನಾಗಿತ್ತು, ಇದೂ ಚೆನ್ನಾಗಿತ್ತು. ಇದರಲ್ಲಿ ಏನು ಮಾಡಿದ್ದಾನೆ, ಅಡ್ವಾಂಟೇಜಸ್ಸು ಕೊಟ್ಟಿದ್ದಾನೆ, ವೇ ಫಾರ್ವರ್ಡು ಕೊಟ್ಟಿದ್ದಾನೆ, ಲಿಮಿಟೇಷನ್ಸು ಕೊಟ್ಟಿದ್ದಾರೆ, ವೇ ಫಾರ್ವರ್ಡು ಕೊಟ್ಟ. ಅಂದರೆ ಅಡ್ವಾಂಟೇಜ್, ಲಿಮಿಟೇಷನ್, ವೇ ಫಾರ್ವರ್ಡ್, ಇವು ಮೂರು ನಿಮಗೆ ಸ್ಟ್ರಕ್ಚರ್ಡ್ ವೇನಲ್ಲಿ ಸಿಗುತ್ತೆ. ಆಮೇಲೆ ಅಟ್ ದ ಎಂಡ್ ಆಫ್ ದಿ ಟಾಪಿಕ್ ಈಚ್ ಆ್ಯಂಡ್ ಎವ್ರಿ ಟಾಪಿಕಲ್ಲೂ ಹಿ ಹ್ಯಾಸ್ ಕವರ್ಡ್ ಇಟ್. ಆ್ಯಂಡ್ ನೀವು ಯಾರಿಗೂ ಕೇಳಬೇಕಾಗಿಲ್ಲ, ಸರ್ ಇದಕ್ಕೆ ನಾನು ಲಿಮಿಟೇಷನ್ಸ್ ಎಲ್ಲಿ ಹುಡುಕ್ಲಿ, ವೇ ಫಾರ್ವರ್ಡ್ ಎಲ್ಲಿ ಹುಡುಕ್ಲಿ ಅಂತ ನೀವು ಯಾರಿಗೂ ಕೇಳಬೇಕಾಗಿಲ್ಲ. ಯು ಕ್ಯಾನ್ ಜಸ್ಟ್ ಟೇಕ್ ದಟ್ ಕಾಪಿ. ಅದಕ್ಕೂ ಕರೆಂಟ್ ಅಫೇರ್ಸ್ ಅಂದರೆ ಲೈಕ್ ಪೀಪಲ್ ವಿ ವಿಲ್ ಶೇರ್ ದ್ಯಾಟ್. ವಿ ಆರ್ ಆಲ್ಸೋ ಪ್ರಿಪೇರಿಂಗ್ ದಿ ಮಟೀರಿಯಲ್ ಫಾರ್ ಎಕ್ಸ್ಕ್ಲೂಸಿವ್ ಕರೆಂಟ್ ಅಫೇರ್ಸ್ ಎಕನಾಮಿಕ್ ಸರ್ವೆ ಮೇನ್ಸ್ ಮಟೀರಿಯಲ್ ಅಂತಲೇ ಪ್ರಿಪೇರ್ ಮಾಡ್ತಾ ಇದ್ದೀವಿ. ವಿ ವಿಲ್ ಆಲ್ಸೋ ಪ್ರೊವೈಡ್ ದ್ಯಾಟ್. ಓಕೆ, ಎವ್ರಿಥಿಂಗ್ ವಿಲ್ ಬಿ ಪ್ರೊವೈಡೆಡ್. ಅದನ್ನು ಅಂದರೆ ಹೆಂಗೆ ಅಂದರೆ ನಿಮ್ಮ ತಲೆ ಮೇಲೆ ಹಾಕಿ ಕೂಡಿಸ್ತೀವಿ, ನೀವು ಅದ್ರ ಮೇಲೆ ನಿಮ್ಮ ಹೊರೆ ಇಳಿಸ್ಕೋಬೇಕಷ್ಟೆ. ಆ ಹೊರೆ ಇಳಿಸ್ಕೊಳ್ಳೋ ಕೆಲಸ ಹೆಂಗೆ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿದ್ದು. ಓಕೆ, ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಡ್ಯೂರಿಂಗ್ ದಿ ಪ್ಲಾನ್ ಎರಾ, ಗ್ರೋತ್, ಸೆಕ್ಟೋರಲ್ ಚೇಂಜಸ್ ಆ್ಯಂಡ್ ಲಿಂಕೇಜಸ್ ಆಫ್ ಸ್ಟೇಟ್ ಎಕನಾಮಿ, ಇಂಡಿಯನ್ ಇಂಟರ್ನ್ಯಾಷನಲ್ ಎಕನಾಮಿ ರಿಲೇಷನ್ನು, ಗ್ರೋತ್, ಟ್ರೇಡು, ನೋಡಿ ಇದೆಲ್ಲ ಬಂದರೆ ಇದು ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾನು ಬರುತ್ತೆ, ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ. ಸೊ ಮ್ಯಾಕ್ಸಿಮಮ್ ಟೈಮ್ ಕ್ವಶನ್ ಕೇಳಿರೋದು ಕರ್ನಾಟಕ ಎಕನಾಮಿಕ್ ಸರ್ವೆ ಮೇಲೇ ಕ್ವಶನ್ ಫ್ರೇಮ್ ಆಗಿದೆ. ಓಕೆ, ಸೊ ಹಾಗಾಗಿ ನೀವು ಫೋಕಸ್ ಮಾಡಬೇಕಾಗಿದ್ದು ಕರ್ನಾಟಕ ಎಕನಾಮಿಕ್ ಸರ್ವೆ. ನಮ್ಗೆ ಗೊತ್ತಿಲ್ಲ, ಎಕ್ಸಾಮ್ ಪೋಸ್ಟ್ಪೋನ್ ಆದರೆ ಮತ್ತೆ ಎಕನಾಮಿಕ್ ಸರ್ವೆ ಎಲ್ಲಾದರೂ ವೇಸ್ಟ್ ಆಗುತ್ತಾ ಪ್ರಿಪ್ರೇಷನ್ ಮಾಡಿರೋದು ಅನ್ನೋದು ಇದೆ ಮೈಂಡಲ್ಲಿ. ಯಾಕೆಂದರೆ ಆಗೇನು ಹೊಸ ಎಕನಾಮಿಕ್ ಸರ್ವೆ ಬರುತ್ತೆ, ಮತ್ತೆ ಹೊಸ ಎಕನಾಮಿಕ್ ಸರ್ವೆ ಓದಬೇಕಾ ಅಂತ. ಬಟ್ ಸಮ್ ಎಕ್ಸ್ಟೆಂಟ್ ಅಂದರೆ ಲೈಕ್ ಅಡ್ವಾಂಟೇಜಸ್, ಲಿಮಿಟೇಷನ್ಸ್ ಅವೆಲ್ಲ ಏನು ಚೇಂಜಸ್ ಆಗೋಲ್ಲ, ಡಾಟಾ ಚೇಂಜ್ ಆಗುತ್ತೆ. ಓಕೆ, ಮ್ಯಾಕ್ಸಿಮಮ್ ಲೆವೆಲಲ್ಲಿ ಡಾಟಾ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಡಾಟಾ ಒಂದೇ ನಿಮಗೆ ಮ್ಯಾಟ್ರ್ ಆಗ್ಬೋದು ಮುಂದಿನ ಸರಿ ಬಂದರೆ. ಸೊ ಆ ಡಾಟಾ ಏನಿದೆ ಬೇಕಾದರೆ ಅದು ಅಪ್ಡೇಟ್ ಮಾಡ್ಕೊಳ್ಳೋಣ ಆಮೇಲೆ. ಬಟ್ ಅಲ್ಲಿವರೆಗೂ ವಿ ವಿಲ್ ರಿಲೈ ಆನ್ ದಿಸ್ ಎಕನಾಮಿಕ್ ಸರ್ವೆ, ರೈಟ್. ರೈಟ್, ಐ ಜಸ್ಟ್ ಸಾ ದಿಸ್ ಕ್ವಶನ್ ಜನರಲಿ. ಈಗ ನೋಡಿ, ಇದು ರೂರಲ್ ಡೆವಲಪ್ಮೆಂಟ್ ಮೇಲೆ ಕ್ವಶನ್. ಟಾಪಿಕ್ ಈಸ್ ರೂರಲ್ ಡೆವಲಪ್ಮೆಂಟ್ ಅಲ್ವಾ. ಮತ್ತು ಇಲ್ಲೇನಿದೆ ಇನ್ನೊಂದು ಡಿಸೆಂಟ್ರಲೈಸೇಷನ್ ಕೈಂಡ್ ಆಫ್. ಎಸ್, ಡಿಸೆಂಟ್ರಲೈಸೇಷನ್ ಇದೆ. ಈ ಡಿಸೆಂಟ್ರಲೈಸೇಷನ್ ಪ್ರೋಸ್ ಆ್ಯಂಡ್ ಕಾನ್ಸ್, ಟಾಪ್ ಡೌನ್ ಪ್ಲಾನಿಂಗ್, ಬಾಟಮ್ ಅಪ್ ಪ್ಲಾನಿಂಗ್ ಮೆಕ್ಯಾನಿಸಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ಪಂಚಾಯತಿ ರಾಜ್. ಎಕ್ಸ್ಪೀರಿಯನ್ಸ್ ಇನ್ ಪಂಚಾಯತಿ ರಾಜ್ ಅಂತ ಇದೆ. ಸೊ ವಾಟ್ ವಾಸ್ ದ ಎಕ್ಸ್ಪೀರಿಯನ್ಸ್ ಇನ್ ಪಂಚಾಯತಿ ರಾಜ್? ಸೊ ನೀವು ಈ ಟಾಪಿಕ್ ನೀವು ಪ್ರಿಪೇರ್ ಮಾಡಬೇಕಾದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಈ ಕ್ವಶನ್ ನೋಡಿ, ಈ ಟಾಪಿಕ್ ನೋಡಿ, ಎಕ್ಸ್ಪೀರಿಯನ್ಸ್ ಇನ್ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ ಅಂತ ಇದೆ. ಇಲ್ಲಿ ಮುಂದೆ ಏನಿದೆ, ಪ್ಲಾನಿಂಗ್, ಕೆಪಾಸಿಟಿ ಬಿಲ್ಡಿಂಗ್, ಪ್ಲಾನಿಂಗ್ ಆ್ಯಂಡ್ ಫೈನಾನ್ಸಿಂಗ್. ಓಕೆ, ದೆನ್ ಟಾಪಿಕ್ಸ್ ಫುಲ್ ಸ್ಟಾಪ್. ದೆನ್ ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ಇನ್ ಕರ್ನಾಟಕ, ರಿಸೋರ್ಸ್ ಮೊಬಿಲೈಸೇಷನ್, ಡೆವಲ್ಯೂಷನ್, ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ, ಸ್ಟೇಟ್ ಫೈನಾನ್ಸ್ ಆ್ಯಂಡ್ ಲೋಕಲ್ ಫೈನಾನ್ಸ್, ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತ ಇದೆ. ಸೊ ಈ ಟಾಪಿಕ್ ಅಂತ ಹೋದರೆ ಅವ್ನು ಎಕ್ಸ್ಪೀರಿಯನ್ಸ್ ಇನ್ ಪಂಚಾಯತಿ ರಾಜ್ ಅಂತ ನಾನು ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಅವ್ರು ಕ್ವಶನ್ ಫ್ರೇಮ್ ಮಾಡಿದ್ದೇನು, ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಪಂಚಾಯತ್ ರಾಜ್ ಇನ್ ಚೇಂಜಿಂಗ್ ಟ್ರೆಡಿಷನಲ್ ಪವರ್ ಸ್ಟ್ರಕ್ಚರ್ ಇನ್ ರೂರಲ್ ಇಂಡಿಯಾ. ಮೋಸ್ಟ್ ಆಫ್ ದಿ ಟೈಮ್ಸ್ ಈಗ ನಿಮಗೆ ಬರೀರಿ ಇವತ್ತೇ ಅಂತ ಹೇಳಿದ್ರೆ ನೀವೇನು ಕಂಟೆಂಟ್ ಬರೀಬೋದು.
ಮೋಸ್ಟ್ ಆಫ್ ದಿ ಪೀಪಲ್, ನೀವು ಯಾರು ಹೇಳೋಕ್ಕೆ ಇಷ್ಟಪಡಲಿಕ್ಕಿಲ್ಲ, ಬಟ್ ಆದರೆ ಮೋಸ್ಟ್ ಆಫ್ ದಿ ಪೀಪಲ್ ಐ ಆಮ್ 100% ಶೋರ್ ದ್ಯಾಟ್ ಪಂಚಾಯತಿ ರಾಜ್ದು ಫೀಚರ್ಸ್ ಬರೀತೀರಾ. ಹೌದಲ್ವಾ? ಯಾರಿಗೆ ಕಂಟೆಂಟ್ ಇದೆ? ಕಂಟೆಂಟ್ ಏನು ಬರೀತೀರ? ಪಂಚಾಯತಿ ರಾಜ್ ಫೀಚರ್ಸ್ ಏನು? ಗ್ರಾಮ ಸಭಾ ಇರಬೇಕು, ಹಾಂ, ವೋಟರ್ಸ್ ಏನಂತಾರೆ ಫೀಚರ್ಸ್ ಏನೇನಿದೆ, ಗ್ರಾಮ ಸಭಾ, 3 ಟೈರ್ ಸ್ಟ್ರಕ್ಚರ್, ಹಾಂ, ಸ್ಟೇಟ್ ಫೈನಾನ್ಸ್ ಕಮಿಷನ್, ಎಲೆಕ್ಷನ್, ಅದನ್ನೇ ಕಂಟೆಂಟ್ ಮೇಲೆ ಎಕ್ಸ್ಪ್ಲನೇಷನ್ ಕೊಟ್ಟು ಆನ್ಸರ್ ಕನ್ಕ್ಲೂಷನ್ ಮಾಡ್ತೀರಾ. ಇದಕ್ಕೆ ಏನು ಚೇಂಜಸ್ ಮಾಡಬೇಕಾಗಿದೆ? ಏನು ಬರಿಬೇಕಾಗಿದೆ ಕ್ವಶನ್ಗೆ? ಸಕ್ಸಸ್ ಆ್ಯಂಡ್ ಫೇಲ್ಯೂರ್ಸ್ ಮತ್ತು ಏನ್ಷಿಯಂಟ್ ಟೈಮಿಂದ Sir, power decentralization. Power decentralization meaning like ಸ್ವಲ್ಪ ಡೆಮೊಕ್ರಾಟಿಕ್ ಇನ್ಸ್ಟಿಟ್ಯೂಷನ್, ಇನ್ನೊಂದು ಸ್ವಲ್ಪ ಡೆಮೊಕ್ರಾಟಿಕ್ ಇನ್ಸ್ಟಿಟ್ಯೂಷನ್ಗೆ ಇನ್ನೊಂದು ಚೂರು ಎಲಾಬ್ರೇಟ್ ಮಾಡ್ಬೋದಾ? ಡಿಸೆಂಟ್ರಲೈಸೇಷನ್ ಆಯಿತು, ಎಲೆಕ್ಷನ್ಸ್ ಆಗುತ್ತೆ, ಓಕೆ ಓಕೆ, ರಿಸರ್ವೇಷನ್ಸ್ ಇದೆ ಸಮ್ವೇರ್ ನಿಯರ್ ಟು ಇಟ್, people participation, yes. So can we talk about the Cholas where the PR has been? Sorry, come again. Vidata. Can we talk about the PR institution began in ancient time with the Cholas? They helped. So you are talking about the body or you are talking about the introduction? Body, sir. Okay. ಬಾಡಿಯಲ್ಲಿ ಅದನ್ನೆಲ್ಲ ಮಾತಾಡಬೇಕು ಅಂತಿದೆ. ಸೊ ವಿತ್ ದ್ಯಾಟ್ ಡು ಯು ವಾಂಟ್ ಟು ಆ್ಯಡ್ ದಿ ಕಂಟೆಂಟ್ ವಿಚ್ ಹ್ಯಾಸ್ ಬೀನ್ ದೇರ್ ಇನ್ ದಿ ಪ್ರೆಸೆಂಟ್ ಪಂಚಾಯತಿ ರಾಜ್? Yes, sir. To begin with, how it the evaluation of this thing like PRI and all, the Cholas were the beginners of that, right? Okay. So we can begin with that. When it comes to the ancient part. What next? How you connect it to the present time? Like people participation. ಅದೇ ಹೇಗೆ? ದಿ ಕೀವರ್ಡ್ ಹಿಯರ್ ಈಸ್ ಟ್ರೆಡಿಷನಲ್ ಪವರ್ ಸ್ಟ್ರಕ್ಚರ್. Shall we start with the Jamindari first or? ಕರೆಕ್ಟ್. ಕರೆಕ್ಟ್. ಯಾರು ಇಲ್ಲಿ ಹೇಳಿದ್ರು? ಸೊ ಯಾರು ಇದನ್ನು 2 ಪಾಯಿಂಟ್ ಯಾರು ಹೇಳಿದ್ರು ಇದನ್ನು? ಎಲೆಕ್ಷನ್ಸು, ರಿಸರ್ವೇಷನ್ನು ಮತ್ತು ಪೀಪಲ್ ಪಾರ್ಟಿಸಿಪೇಷನ್. ಓಕೆ, ಸೊ ದಿಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಇನ್ ದಿ ಆನ್ಸರ್. ವಾಟ್ ಈಸ್ ದ್ಯಾಟ್? ಟ್ರೆಡಿಷನಲ್ ಪವರ್ ಸ್ಟ್ರಕ್ಚರ್ ಏನಿತ್ತು ಮೊದಲು? ಯಾರು ಮಾಡ್ತಿದ್ರು ರೂಲ್ ಎಲ್ಲ? ಪೀಪಲ್ ಹೂ ಆರ್ ಅಂದರೆ ಹೂ ಆರ್ ದಿ ಎಲಿಟ್ ಅಂತ ಹೇಳ್ಬೋದು. ಎಲಿಟ್ ಪೀಪಲ್ ವೇರ್ ರೂಲಿಂಗ್ ದಿ ಪಂಚಾಯತ್. ಬಟ್ ನಾವು ವಾಟ್ ಹ್ಯಾಪಂಡ್? ಪಾರ್ಟಿಸಿಪೇಷನ್ ಹ್ಯಾಸ್ ಇನ್ಕ್ರೀಸ್ಡ್. ಹೌ? ಟ್ರೆಡಿಷನಲ್ ಪವರ್ ಸ್ಟ್ರಕ್ಚರ್ ಏನಿತ್ತು? ಮೇಲ್ ಪ್ಯಾಟ್ರಿಯಾರ್ಕಲ್ ಸೊಸೈಟಿ, ಪ್ಯಾಟ್ರಿಯಾರ್ಕಲ್ ಪಂಚಾಯತಿ ರಾಜೇ ಇತ್ತು. ಈಗೇನಾಗಿದೆ? ಪಾರ್ಟಿಸಿಪೇಷನ್ ಆಫ್ ವುಮೆನ್ ಇದೆ. ಮತ್ತು ಕಾಸ್ಟ್ ಡಿಫ್ರೆನ್ಸಿಯೇಷನ್ ಭಾಳ ಇತ್ತು. ಯಾರು ಹೈಯರ್ ಕಾಸ್ಟಲ್ಲಿದ್ದಾರೆ ಅವರೇ ಪಂಚಾಯತಿ ನಡೆಸ್ತಿದ್ರು. ಈಗೇನಾಗಿದೆ? ರಿಸರ್ವೇಷನ್ ಹ್ಯಾಸ್ ಗಿವನ್ ದಿ ಚಾನ್ಸ್ ಟು ದಿ ಡಿಸ್ಅಡ್ವಾಂಟೇಜ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಆಲ್ಸೋ. ದೋಸ್ ಆರ್ ದಿ ಟ್ರೆಡಿಷನಲ್ ಪವರ್ ಸ್ಟ್ರಕ್ಚರ್ಸ್ ಅಲ್ವಾ? ಪವರ್ ಸ್ಟ್ರಕ್ಚರ್ ಅಂತ ಹೋದರೆ ಪವರ್ ಎಲ್ಲೆಲ್ಲಿದೆ? ಪೊಸಿಷನ್ ಮೇಲಿದೆ. ಪವರ್ ಎಲ್ಲಿದೆ? ಪೊಸಿಷನ್ ಮೇಲಿದೆ. ಪೊಸಿಷನ್ ಅಂತ ಹಿಡ್ಕೊಂಡು ಇಫ್ ಯು ಟ್ರೈ ಟು ಕನೆಕ್ಟ್ ಇಟ್ ಟು ದಿ ಪಾಯಿಂಟ್ಸ್ ದೆನ್ ಯು ವಿಲ್ ಗೆಟ್ ಎ ರೈಟ್ ಕಂಟೆಂಟ್. ಪಾರ್ಟಿಸಿಪೇಷನ್ ಮೊದಲು ಪಾರ್ಟಿಸಿಪೇಷನ್ ಆಫ್ ವುಮನ್, ಅದನ್ನೇ ಹೇಳ್ತಾ ಇರೋದು. ಈಗ ಪಾರ್ಟಿಸಿಪೇಷನ್ ಇದೆ. ಪಾರ್ಟಿಸಿಪೇಷನ್ ಯಾರ್ದಿತ್ತು ಮೊದಲು? ಓನ್ಲಿ ಮೆನ್ ಆ್ಯಂಡ್ ಓನ್ಲಿ ಎಲಿಟ್. ನಾವು ಪಾರ್ಟಿಸಿಪೇಷನ್ ಆಫ್ ವುಮೆನ್ ಹ್ಯಾಸ್ ಇನ್ಕ್ರೀಸ್ಡ್, ಪಾರ್ಟಿಸಿಪೇಷನ್ ಆಫ್ ಡಿಸ್ಅಡ್ವಾಂಟೇಜ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಹ್ಯಾಸ್ ಇನ್ಕ್ರೀಸ್ಡ್. ಓಕೆ, ಸೊ participation of youth also. Right, what I was telling, yes. So the keyword, so each and every questions allu what you have to underline, you have to underline the keyword there. Most of the times ನಮ್ಮ ಮೈಂಡ್ಸೆಟ್ ಹೆಂಗಿರುತ್ತೆ ಅಂತಂದರೆ, ನಮ್ಮ ಮೈಂಡ್ಸೆಟ್ಟು ನಮಗೆ ಏನು ಗೊತ್ತಿದೆ ಅದನ್ನು ಚೂಸ್ ಮಾಡ್ಕೊಳ್ಳೋದು, ಅದನ್ನು ಹಿಡ್ಕೊಳ್ಳೋದು, ಅದ್ರ ಮೇಲೆ ನಾವು ಬರೆಯೋದು. ಆಮೇಲೆ ಹೊರಗಡೆ ಬಂದಮೇಲೆ ಕಂಟೆಂಟ್ ಫೀಲ್ ಮಾಡ್ಕೊಳ್ಳೋದು. ಐ ಹ್ಯಾವ್ ಫಿಲ್ಡ್ ಆಲ್ ದ ಪೇಜಸ್ ಆ್ಯಂಡ್ ಐ ವಿಲ್ ಬಿ ದ ಟಾಪರ್ ದಿಸ್ ಟೈಮ್, ನೋಬಡಿ ಕ್ಯಾನ್ ಸ್ಟಾಪ್ ಮಿ ಅಂದ್ಕೊಂಡು ಬರ್ತೀವಿ. ಬಟ್ ಆ್ಯಕ್ಚುಲ್ ಆನ್ಸರ್ ಆಮೇಲೆ ಬಂದುಬಿಟ್ಟು ಏನೇನು KPSCನೇ ಹಿಂಗೆ ಮಾರ್ಕ್ಸೇ ಕೊಡೋಲ್ಲ ರೀ, ಎಲ್ಲ ಬರ್ತಿದ್ದೀನಿ ರೀ ಅಂತ ನೀವು ಆಮೇಲೆ ಆನ್ಸರ್ ಪೇಪರ್ ಎಲ್ಲ ತರಿಸಿ ನೋಡಿದಾಗ ಗೊತ್ತಾಗುತ್ತೆ ಸಮ್ವೇರ್ ನನ್ನ ಡಿಮಾಂಡೇ ಬೇರೆ ಇತ್ತು, ನಾನು ಬರೆದಿರೋದೇ ಬೇರೆ ಇದೆ. ಆವಾಗ ಬಂದುಬಿಟ್ಟು ಆಮೇಲೆ ನನ್ನ ಫೇಟಿಗೆ ಕರ್ಸ್ ಮಾಡೋದು. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಯಾವಾಗಲೂ ಹೇಳ್ತೀನಿ, ನಾನು ಒಂದು ಮಾತು ಹೇಳಿದ್ದಾರೆ, ಇಟ್ಸ್ ಈಸಿ ಟು ಕರ್ಸ್ ಯುವರ್ ಫೇಟ್ ಆ್ಯಂಡ್ ಬ್ಲೇಮ್ ಅದರ್ಸ್.
ಇಫ್ ಯು ಆಕ್ಸೆಪ್ಟ್ ಯುವರ್ ಸೆಲ್ಫ್ ಯು ಆರ್ ಆಕ್ಸೆಸಿಬಲ್ ಟು ದ ಗ್ರೇಟರ್ ರಿಸೋರ್ಸಸ್ ಆಫ್ ದಿ ವರ್ಲ್ಡ್ ಅಂತ. ಮೊದಲು ನನ್ನಷ್ಟಕ್ಕೆ ನಾನು ಆಕ್ಸೆಪ್ಟ್ ಮಾಡ್ಕೋಬೇಕು. ವಾಟ್ ಈಸ್ ಮೀ, ವಾಟ್ ಕೈಂಡ್ ಆಫ್ ಆನ್ಸರ್ ರೈಟಿಂಗ್, ವಾಟ್ ಕೈಂಡ್ ಆಫ್ ಸ್ಟ್ರಕ್ಚರ್, ವಾಟ್ ಕೈಂಡ್ ಆಫ್ ಇಂಟ್ರಡಕ್ಷನ್, ವಾಟ್ ಕೈಂಡ್ ಆಫ್ ಕನ್ಕ್ಲೂಷನ್, and whether I have understood the proper demand of the question or not. I should understand first. You have to, that is very important part of your preparation, I am telling you. If you don't understand the proper demand of the question, ನೀವು ಏನು ಜಗತ್ತಿನಲ್ಲಿ ನೀವು 6 ತಿಂಗಳಲ್ಲ 10 ವರ್ಷ ಓದಿದ್ರು ನೀವು ಇಲ್ಲೇ ಓಡಾಡ್ಬೇಕು ಚಂದ್ರ ಲೇಔಟಲ್ಲೇ. ಸೀರಿಯಸ್ಲಿ, if you are preparing for UPSC or KPSC, whatever exam might be, but you have to underline the keyword in that question. That is very very ಭಾಳ ಜನ ನೋಡಿದ್ದೀನಿ ರೋಲ್ ಆಫ್ ಪಂಚಾಯತಿ ರಾಜ್ ಅಂದ ತಕ್ಷಣ ರೋಲ್ ಆಫ್ ಪಂಚಾಯತಿ ರಾಜ್ ಅವರಿಗೆ ಕೀವರ್ಡ್ದು ಪ್ರಿಪ್ರೇಷನ್ ಎಲ್ಲರೂ ಮಾಡಿದ್ದಾರೆ, ಹಿಡ್ಕೊಂಡು ಬರಿತಾ ಇರೋದು ಅಷ್ಟೇ. ದೇ ಡೋಂಟ್ ಕಾನ್ಸಂಟ್ರೇಟ್ ಆನ್ ದಿಸ್ ಕೀವರ್ಡ್. ನೋಡಿ ನೀವು ನಾಳೆಗೆ ನೀವು ಆನ್ಸರಲ್ಲಿ ಬರೀತೀರಾ. ನಾನು ಬಂದಾಗ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಏನಂದರೆ ಅರೌಂಡ್ 80 to 90% ಆಫ್ ದಿ ಪೀಪಲ್ ನಾನು ಸೇಮ್ ಕಮೆಂಟ್ ಬರೀತೀನಿ, ಏನು ಅಂಡರ್ಸ್ಟ್ಯಾಂಡ್ ದಿ ಡಿಮಾಂಡ್ ಆಫ್ ದಿ ಕ್ವಶನ್ ಪ್ರಾಪರ್ಲಿ ಅಂತ. ಈವನ್ ಫಾರ್ ದ ವೆಟ್ರನ್ಸ್ ಕೆಲವು ಟೈಮು 20 ಕ್ವಶನಲ್ಲಿ 2 ಕ್ವಶನ್ ಅದೇ ಸೇಮ್ ಕಮೆಂಟೇ ಇರುತ್ತೆ ನನಗೆ. ಯಾಕೆ? ಬಿಕಾಸ್ ಅವ್ರ ಹತ್ರ ಆ ಟೈಮೆಲ್ಲ ಕಂಟೆಂಟ್ ಫ್ಲ್ಯಾಶ್ ಆಗಿಲ್ಲ ಅವ್ರಿಗೆ, ವೆಟ್ರನ್ಸ್ಗೆ. ಇಲ್ಲ ಅಂದರೆ ಅದು ಕಂಟೆಂಟ್ ಗೊತ್ತಿರಲ್ಲ, ಅವ್ರು ಏನು ಮಾಡಿರ್ತಾರೆ ಮ್ಯಾನೇಜ್ ಮಾಡಿರ್ತಾರೆ ಅದ್ರ ಮೇಲೆ, ಹಾಗಾಗಿ ಅವ್ರಿಗೆ 2 ಕಮೆಂಟ್ ಬರುತ್ತೆ ಅಷ್ಟೇ, ಅದು ತೊಂದರೆ ಇಲ್ಲ. ಬಟ್ ಇಫ್ ಯು ಆರ್ ಗೆಟಿಂಗ್ ಮೋರ್ ದೆನ್ 50% ಆಫ್ ದಿ ಪೇಪರ್ ದ ಸೇಮ್ ಕಮೆಂಟ್ ದಟ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದ ಡಿಮಾಂಡ್ ಆಫ್ ದಿ ಕ್ವಶನ್ ಅಂತ ಬಂದರೆ ಯು ಶುಡ್ ಫೀಲ್ ದಟ್ ಯು ಆರ್ ನಾಟ್ ರೀಡಿಂಗ್ ದಿ ಕ್ವಶನ್ ಪ್ರಾಪರ್ಲಿ. And that is a very important aspect of your preparation. That is a very important aspect of your mains. ಅರ್ಥ ಆಯ್ತಲ್ವಾ? ಇವೆಲ್ಲನೂ ಪಾಯಿಂಟ್ಸ್ ಇದೆ ರೀ, ಇವು ಬರೀ ಇಲ್ಲಲ್ಲ. ಹೆಂಗೆ ಕೂತ್ಕೋಬೇಕಂದ್ರೆ ನಿಮ್ಮ ರಕ್ತದಲ್ಲೇ ಓಡಾಡ್ಬೇಕು ಇವೆಲ್ಲ. ಅಷ್ಟು ಸೀರಿಯಸ್ ಆಗಿ ಪ್ರಿಪೇರ್ ಮಾಡಿ ಅಂತಲೇ ಹೇಳ್ತಿರೋದು ನಾನು. ಇವೆಲ್ಲ ನಿಮಗೆ ಸಣ್ಣ ಸಣ್ಣ ಪಾಯಿಂಟ್ಸು, ಬಟ್ ತುಂಬ ಗೇಮ್ ಚೇಂಜರ್. ನಾನು ಇನ್ನೂ ಕೆಲವೆಲ್ಲ ಹಿಂಟ್ಸ್ ಇದೆ ಮುಂದೆ ನಾನು ಹೇಳ್ತೀನಿ. ಓಕೆ, ಸೊ ಲೈಕ್ ದಿಸ್ ಅಂಡರ್ಸ್ಟುಡ್ ಟು ಸರ್ಟನ್ ಎಕ್ಸ್ಟೆಂಟ್. ಓಕೆ, ಇನ್ನು ಮುಂದೆ ಸೆಷನ್ಸ್ಗಳಲ್ಲಿ ಮತ್ತೆ ಇನ್ನೂ ಕ್ಲಾರಿಟಿ ಕೊಡ್ತಾ ಹೋಗೋಣ. ಓಕೆ, ಕಮಿಂಗ್ ಬ್ಯಾಕ್ ಅಗೇನ್ ಯುವರ್ ಎಕನಾಮಿಕ್ ಸರ್ವೆ. ಸೊ ಆ್ಯಕ್ಚುಲಿ ಐ ಹ್ಯಾವ್ ಬಾಟ್ ಅದು ಸ್ಕ್ರೀನ್ಶಾಟ್ ಹಾಕಿದ್ದೆ, ಅದು ಬಂದಿಲ್ಲ ಲಾಸ್ಟ್ ಮೊಮೆಂಟಮಲ್ಲಿ, ಅದು ಎಲ್ಲೋ ಹೋಯ್ತೋ ಗೊತ್ತಾಗ್ತಿಲ್ಲ. ಅದು ಆ್ಯಕ್ಚುಲಿ ತೋರಿಸ್ಬೇಕಂತಿದೆ, ಬಟ್ ನಿಮ್ಗೆ ಹೇಳ್ತಾ ಇದ್ದೀನಿ, ಈಗ ಓರಲ್ಲಿ ಹೇಳ್ತಾ ಇದ್ದೀನಿ ದಟ್ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಆದಮೇಲೆ ಲಿಮಿಟೇಷನ್ಸು, ಅಡ್ವಾಂಟೇಜಸ್ಸು, ವೇ ಫಾರ್ವರ್ಡ್ ಅಂತ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ಸ್ಕಿಮ್ ಮಾಡಿ. ಅಂದರೆ ನಿಮ್ಗೆ ಎಲ್ಲಿದೆ ಅಂತಲೂ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಮಿಸ್ ಆಯ್ತು, ಹೇಗೋ ಗೊತ್ತಾಗಲಿ. ಸೊ ಈಗ ಮೇನ್ ಸ್ಟ್ರಕ್ಚರ್ಡ್ ಪ್ರಿಪ್ರೇಷನ್ ಹೇಗೆ? ಸೊ ಫಸ್ಟ್ ಕಲೆಕ್ಟಿಂಗ್ ದಿ ಕಂಟೆಂಟ್. ಯಾವುದೇ ಕಂಟೆಂಟ್ ಇರಲಿ, ಎಲ್ಲ ಟಾಪಿಕ್ಸ್ ಮೇಲೆ ಕಂಟೆಂಟ್ ನೀವು ಫಸ್ಟ್ ಕಲೆಕ್ಟ್ ಮಾಡಿ ಇಟ್ಕೊಂಬಿಡಿ. ಆಮೇಲೆ ಯಾರಾದರೂ ನಾನು ಪರ್ಸನಲ್ ನೋಟ್ಸ್ ಮಾಡಲಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀನಿ, ಇದಕ್ಕೆ ಟೈಮ್ ಇಲ್ಲ. ಯು ಡೋಂಟ್ ಹ್ಯಾವ್ ಟೈಮ್ ಟು ಪ್ರಿಪೇರ್ ಯುವರ್ ಓನ್ ನೋಟ್ಸ್ ಎಟ್ ದಿಸ್ ಮೂಮೆಂಟ್ ಆಫ್ ಟೈಮ್. ಇಫ್ ಯು ಗೋ ಬೈ 28th March ಅಂತಲೇ ಹೇಳ್ತಿದ್ದೆ ನಾನು, ಐ ಆಮ್ ನಾಟ್ ಟೇಕ್. ಇಫ್ ಯು ಡೋಂಟ್ ಹ್ಯಾವ್ ಟೈಮ್, ಸೊ ಯು ಹ್ಯಾವ್ ಟು ಬಿಲೀವ್ ಇನ್ ಒನ್ ಕಂಟೆಂಟ್ ಆ್ಯಂಡ್ ಚೂಸ್ ದ ರೈಟ್ ಕಂಟೆಂಟ್, ನಾಟ್ AI ಬೇಸ್ಡ್ ಕಂಟೆಂಟ್. ಓಕೆ, ಮಾರ್ಕೆಟ್ ಈಗ ಫುಲ್ ತುಂಬು ಹರಿತಾ ಇದೆ. ನೀವು ಯಾವುದೇ ಒಂದು ಹೋಗಿ 5,000ಕ್ಕೆ ನೋಟ್ಸ್ ಕೊಡ್ತೀವಿ, 4,000ಕ್ಕೆ ನೋಟ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು AI ಬೇಸ್ಡ್ ಕಂಟೆಂಟ್ ತುಂಬ ಮಾರ್ಕೆಟಲ್ಲಿದೆ. ಬಟ್ AI ಬೇಸ್ಡ್ ಕಂಟೆಂಟ್ ನಾನು ಅದನ್ನು ಅಷ್ಟು ಕ್ಲೋಸ್ಲಿ ಬಿಲೀವ್ ಮಾಡಲ್ಲ. ಹಾಗಾಗಿ ನೀವು ಬೇಕು ಅಂದರೆ ಅದನ್ನು ಫಾಲೋ ಮಾಡಿ, ನಂಗೆ ತೊಂದರೆ ಇಲ್ಲ. ಬಟ್ ಡೋಂಟ್ ಚೂಸ್ ಒನ್ ಕಂಟೆಂಟ್ ವಿಚ್ ಈಸ್ ರೈಟ್, ವಿಚ್ ಯು ಫೀಲ್. ಅದನ್ನು ರೈಟ್ ಹೇಗೆ ನಾನು ಸರ್ ಅದು ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಅಂತ ನನಗೆ ಗೊತ್ತಾಗುತ್ತೆ ಸರ್ ಅಂತ ಕೇಳಿದ್ರೆ, ಫ್ರೆಷರ್ಸ್ಗೆ ನಾನು ಸಿಂಪಲ್ ಅಡ್ವೈಸ್ ಕೊಡ್ತೀನಿ. ಕ್ವಶನ್ ಪೇಪರ್ ನೋಡಿ, ಕಂಟೆಂಟ್ ಸಿಲೆಬಸ್ ನೋಡಿ. ಸಿಲೆಬಸ್ ಕೆಳಗೆ ನಮ್ಮ ಕ್ವಶನ್ ನಾವೇನು ಪ್ಯಾಟರ್ನ್ ರೆಡಿ ಮಾಡಿದ್ದೀವಿ ಅದ್ರ ಮೇಲೆ ಸಿಲೆಬಸ್, ಕ್ವಶನ್ ಪೇಪರ್, ಆ ಕಂಟೆಂಟ್ ಇವ್ರ ಹತ್ರ ಇದೆಯಾ, ಆ ಕಂಟೆಂಟ್ ಸ್ಟ್ರಾಂಗ್ ಇದೆಯಾ, ವೀಕ್ ಇದೆಯಾ ಅನ್ನೋದನ್ನು ಸ್ವಲ್ಪ ಅಷ್ಟಾದ್ರೂ ಕೆಪಾಸಿಟಿ ಬಂದಿರುತ್ತೆ ನಿಮ್ಗೆ. ಜಜ್ಮೆಂಟ್ ಸ್ಟ್ರಾಂಗ್ ವೀಕ್ ಅದಂತೂ ಜಜ್ಮೆಂಟ್ ಮಾಡೋಕ್ಕೆ ಕೆಪಾಸಿಟಿ ಬರಬೇಕು. ಅದನ್ನು ಇಲ್ಲ ಅಂದರೆ ಮತ್ತು ವೆರಿ ಡಿಫಿಕಲ್ಟ್ ಆಗುತ್ತೆ. ಯು ನೀಡ್ ಸಮ್ ಅಸಿಸ್ಟೆಂಟ್ ವೆರಿ ಕ್ಲೋಸ್ಲಿ ಅಂತ. ಓಕೆ, ಅದನ್ನು ನೀವು ಡೆವಲಪ್ ಮಾಡ್ಕೋಬೇಕು. ರೈಟ್ ಕಂಟೆಂಟ್ ತೊಗೊಳ್ಳಿ, ಆಮೇಲೆ ಆ ಕಂಟೆಂಟ್ ಮೇಲೆ ಬಿಲೀವ್ ಮಾಡಿ. ಓಕೆ, ನಂದು ಲಾಸ್ಟ್ ಮಾನಸಂದ್ ಏನು ಪಾಸಿಬಿಲಿಟಿ ಅಂದರೆ, ಯಾಕೆಂದರೆ ಮಾನಸಂದ್ ಯಾಕೆ ಎಕ್ಸಾಂಪಲ್ ಅಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಶಿ ಕೇಮ್ ಟು ಮೇನ್ಸ್ ಆ್ಯಂಡ್ ವಿತೌಟ್ ನೋಯಿಂಗ್ ಮೇನ್ ಸಿಲೆಬಸ್. ಓಕೆ, ಸೊ ಅದೊಂಥರ ಎಕ್ಸ್ಟ್ರಾಡಿನರಿ ಪ್ರಿಪ್ರೇಷನ್, ಅದು ಎಕ್ಸ್ಟ್ರಾಡಿನರಿ ಸ್ಕಿಲ್, ಎಕ್ಸ್ಟ್ರಾಡಿನರಿ ಪರ್ಸ್ನಾಲಿಟಿ. ಓಕೆ, ಸೊ ಮೇನ್ಸ್ ಕಂಟೆಂಟ್ ಸಿಲೆಬಸ್ಸೇ ಗೊತ್ತಿಲ್ಲದೆ ಮೇನ್ಸ್ ಪ್ರಿಪ್ರೇಷನ್ಗೆ ಬಂದಾಗ, ಸೊ ವಾಟ್ ಟು ಬಿಲೀವ್, ಶಿ ಬ್ಲೈಂಡ್ಲಿ ಬಿಲೀವ್ಡ್ ಇನ್ ಅಸ್. ಸರ್ ನೀವೇನು ಕೊಡ್ತೀರೋ ಅಟ್ಟು ಓದ್ತೀನಿ, ಅದಕ್ಕಿಂತ ಹೆಚ್ಚಿಗೆ ಓದೋಕ್ಕೆ ಟೈಮ್ರೇ ಎಲ್ಲಿದೆ ಸರ್ ನನಗೆ.
ಬೇರೆದು ಯಾವ್ದಾದ್ರು ಓದ್ತೀನಿ ಅಂದರೆ ಟೈಮ್ ಇಲ್ಲ. ಆದರೆ ಬಟ್ ಶಿ ಹ್ಯಾಸ್ ಸ್ಮಾಲ್ ಗ್ರೂಪ್. ಅನೂಪು, ಮಾನ್ಸ ಆ್ಯಂಡ್ ಭರತ್ ಇವ್ರು 3 ಜನ ಏನಿತ್ತು, ಒಂದು ಗ್ರೂಪೇ ಇತ್ತು. ಆಮೇಲೆ ತೇಜಸ್ ನಾಯಕ್, ಓಕೆ, ಇವ್ರು 4 ಜನ. ಸೊ ಆ ಭರತ್ IFS ಆಯಿತು, ಹೊರಟೋಗ್ಬಿಟ್ರು ಅವರು. ಸೊ ಹಾಗಾಗಿ ಇವರಿಬ್ಬರು ಉಳಿದು ಅನೂಪ್ ಆ್ಯಂಡ್ ಮಾನ್ಸ ಇಬ್ಬರು ಫೈನಲಿಸ್ಟಲ್ಲಿ ಬಂದರು. ತೇಜಸ್ ನಾಯಕ್ಗೆ ಒಂದು ಚೂರು ಮಿಸ್ ಆಯಿತು. ಈ ಬಗ್ಗೆ ACF ಆಗಿ ಇವೆಂಟ್. ಓಕೆ, ಸೊ ಹೇಳೋದೇನಪ್ಪ ಅಂತಂದರೆ, ಈಗ ನೀವು ಆ ಪ್ರಿಪ್ರೇಷನಲ್ಲಿ ಬಂದಾಗ ಒಂದು ಕಂಟೆಂಟ್ ಯಾವುದಾದ್ರೂ ಇರಲಿ, ಐ ಆಮ್ ನಾಟ್ ಓನ್ಲಿ ಟಾಕಿಂಗ್ ಅಬೌಟ್ ಕ್ರೆಡೆನ್ಸ್ ಮೇಲೇ ಬಿಲೀವ್ ಮಾಡಿ ಅಂತ ನಿಮ್ಗೆ ಹೇಳಲ್ಲ. ನೀವು ಯಾವ್ದು ಕಂಟೆಂಟ್ ಇದೆ ನಿಮ್ಮ ಹತ್ರ ಅದ್ರ ಮೇಲೆ ಬಿಲೀವ್ ಮಾಡಿ. ಬಿಲೀವ್ ಮಾಡ್ಕೊಂಡು ಓದೋಕ್ಕೆ ಶುರು ಮಾಡಿ. ಬಿಲೀವ್ ಮಾಡೋಕ್ಕಿಂತ ಮುಂಚೆ ಫಸ್ಟು ವೆರಿಫಿಕೇಷನ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ದೀನಿ. ಸುಮ್ಮನೆ ಬ್ಲೈಂಡ್ಲಿ ಬಿಲೀವ್ ಮಾಡೋದಲ್ಲ. ಸರ್ ಇದು ತೊಗೊಂಡಿದ್ದೆ, ನೀವು ಹೇಳಿದ್ರಿ ಅದನ್ನು ಬಿಲೀವ್ ಮಾಡಿ ಅಂತ ಬಿಲೀವ್ ಮಾಡಿದೆ. ಮಾರ್ಕೆಟಲ್ಲಿ ಅವೈಲೇಬಲ್ ಇತ್ತು, ಬಿಲೀವ್ ಮಾಡಿದ್ದೀನಿ ಸರ್, ಮತ್ತು ಬಂದೇ ಇಲ್ಲ ಅಂತ ಬರಬೇಡಿ. ಐ ಆಮ್ ಟೆಲ್ಲಿಂಗ್ ಯು ವೆರಿ ರ್ಯಾಷನಲಿ. ಓಕೆ, you should choose wisely the content. If you don't have the content, we have the content, we'll give you thorough understanding of PYQs. This is very important because while ಹೇಗೆ ಓದ್ಬೇಕು ಸರ್, ಕಂಟೆಂಟ್ ಪ್ರಿಪ್ರೇಷನ್ ಮಾಡ್ಬೇಕು, ಹೇಗೆ ಮಾಡಬೇಕು, ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಮೇಲೆ, ಯಾವುದೇ ಟಾಪಿಕ್ ಇರಲಿ. ಈಗ ಆರ್ಕಿಟೆಕ್ಚರ್ ಆಫ್ ಕದಂಬಾಸ್ ಹೊಯ್ಸಳಾಸ್ ಅಂತ ಬಂತು ಅಂದರೆ, ಈ ಕದಂಬಾಸ್ ಹೊಯ್ಸಳಾಸ್ ಮೇಲೆ ಕ್ವಶನ್ ಯಾವ ಥರ ಬಂದಿದೆ, ಯಾವ ಥರ ಬರುತ್ತೆ ಮುಂದೆ ಅನ್ನೋದು ನಿಮಗೆ ಮೈಂಡ್ ಫ್ರೇಮ್ ಇರಬೇಕು. ಅದ್ರ ಜೊತೆಗೆ ಎಷ್ಟಾಗುತ್ತಷ್ಟು, ವೆರಿ ಡಿಫಿಕಲ್ಟ್ ಫಾರ್ ಫ್ರೆಷರ್ಸ್, ಬಟ್ ನಾನು ಹೇಳೋದು ಎಷ್ಟಾಗುತ್ತಷ್ಟು ಏನು ಮಾಡಬೇಕು, ಈಚ್ ಆ್ಯಂಡ್ ಎವ್ರಿ ಕಂಟೆಂಟ್ಗೆ ಒಂದು ಇಂಟ್ರಡಕ್ಷನ್, ಒಂದು ಕನ್ಕ್ಲೂಷನ್. ಬಾಡಿ ಅಂತ ಕಂಟೆಂಟ್ ಓದಿರ್ತೀರ, ಕಂಟೆಂಟ್ ಓದಿದ್ರೆ ಬಾಡಿ, ರೈಟ್. ಒಂದು ಇಂಟ್ರಡಕ್ಷನ್ನು, ಒಂದು ಕನ್ಕ್ಲೂಷನ್ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೇಕಲ್ಲ ಎಲ್ಲ ಕಂಟೆಂಟಿಗೂ. ಸರ್ ಇದು ಡಿಫಿಕಲ್ಟ್ ಇದೆ, ಹೌದು ಡಿಫಿಕಲ್ಟ್ ಇದೆ, ಐ ಅಗ್ರಿ. ಆ್ಯಂಡ್ ನೋ ಬಡಿ ಕ್ಯಾನ್ ಡೂ ಇಟ್. 100% ಯಾರೂ ಮಾಡೋಕ್ಕಾಗಲ್ಲ, ನಾನು 100% ನಾನೇ ಹೇಳ್ತೀನಿ. ಆದರೆ ಎಷ್ಟು ಮ್ಯಾಕ್ಸಿಮಮ್ ಮಾಡ್ತೀರಾ ಅಷ್ಟು ನಿಮಗೆ ಮಾರ್ಕ್ಸ್ ಜಾಸ್ತಿ. ಯಾಕಂದರೆ ಇಟ್ಸ್ ಹ್ಯೂಮನ್ಲಿ ಇಂಪಾಸಿಬಲ್ ಟು ಥಿಂಕ್ ಇಂಟ್ರಡಕ್ಷನ್ ಇನ್ ದಿ ಎಕ್ಸಾಮಿನೇಷನ್ ಹಾಲ್. It is humanly impossible to think conclusion instantaneously in the examination hall for all 20 questions. Where you have grip, ಅಲ್ಲಿ ಚಾನ್ಸಸ್ ಇದೆ. ನಿಮಗೆ ಎಲ್ಲಿ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಇದೆಯಾ ಅದ್ರ ಮೇಲೆ ನೀವು ಏನು ಬೇಕಾದ ಬರೀತೀರಾ. ಯಾಕೆ ಕಂಟೆಂಟ್ ಇದೆ, ಗ್ರಿಪ್ಪು ಇದೆ, ಅದ್ರ ಮೇಲೆ ಏನು ಬೇಕು ಅದನ್ನು ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತೀರಾ. ಬಟ್ ಕಂಟೆಂಟ್ ಎಲ್ಲದ್ರ ಮೇಲೂ ಇರಲ್ವಲ್ಲ, ಗ್ರಿಪ್ ಎಲ್ಲದ್ರ ಮೇಲೂ ಇರಲ್ವಲ್ಲ, ಡೈನಮಿಕ್ ಕ್ವಶನ್ಸ್ ಬಂದೇ ಬರುತ್ತೆ. ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು, ಯು ಶುಡ್ ಪ್ರಿಪೇರ್ ಯುವರ್ ಓನ್ ಇಂಟ್ರಡಕ್ಷನ್ ಆ್ಯಂಡ್ ಕನ್ಕ್ಲೂಷನ್ ಇನ್ ದಿ ಬಿಗಿನಿಂಗ್. ಟಾಪಿಕ್ ಪ್ರಿಪೇರ್ ಮಾಡಬೇಕಾದ್ರೆ ಒಂದು ರೆಡಿ ಮಾಡ್ಕೊಂಡು ಇಟ್ಕೊಂಬಿಡಿ. ಓಕೆ, ಅದನ್ನು ಟಾಪಿಕ್ ಬಂದರೆ ಆ ಟಾಪಿಕ್ಕಿಗೆ ಒಂದು, ಯಾಕೆಂದರೆ ನೀವು ಬರಲಿಲ್ಲ ಅಂದರೆ ಏನು ಬರೀತೀರಾ, ಅದರ ರಿಲೇಟೆಡ್ ಡೆಫಿನೇಷನ್ ಬರೀತೀರಾ, ಅದ್ರ ಬಗ್ಗೆ ಒಂದು ಲೈನ್ ಬರೀತೀರಾ, ಇಲ್ಲಾಂದರೆ ಹಳೇದೊಂದು ಯಾವುದೋ ಹಿಸ್ಟ್ರಿ ಬರೀತೀರಾ, ಹೌದಾ ಇಲ್ವಾ. ಅದ್ರ ಬದಲು ಒಂದು ಸ್ಟ್ಯಾಂಡರ್ಡ್ ಡೆಫಿನೇಷನ್ ರೆಡಿ ಮಾಡ್ಕೊಂಡ್ರೆ ಇನ್ನೂ ಭಾಳ ಇಂಪಾರ್ಟೆಂಟ್, ಭಾಳ ಚೆನ್ನಾಗಿ ಮಾರ್ಕ್ಸ್ ಬರ್ಬೋದಾ. ಇಂಟ್ರಡಕ್ಷನ್, ಆಲ್ವೇಸ್ ಐ ಸೇ ದಟ್ ಇಂಟ್ರಡಕ್ಷನ್ will encourage the evaluator or create an interest for the evaluator to read your content. Always. Either it may be an essay or it may be an answer. And conclusion will force him to give you the marks. Because last impression is the best impression. First impression is the impression which makes him to come. ನೋಡಪ್ಪ ನಾನು ಪರ್ಸನಾಲಿಟಿ ಹಿಂಗಿದೆ, ಬಾ ಓದು 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 ಅಂತ. ಆಮೇಲೆ ಕನ್ಕ್ಲೂಷನ್ ಬಂದಾಗ ಬಿಡೋ ಇವನು ಎಕ್ಸಲೆಂಟ್, ಇವನಿಗೆ ಮಾರ್ಕ್ಸ್ ಹೆಚ್ಚಿಗೆ ಕೊಡಬೇಕು. ಹೀಗೆ ನಾನು ಇಟ್ ಈಸ್ ಈಸಿ ಟು ಸ್ಕೋರ್ 5 ಮಾರ್ಕ್ಸ್ ಫಾರ್ 10 ಏನಂತಾರಲ್ಲ, ಔಟ್ ಆಫ್ 10 KPSCಯಲ್ಲಿ ಹೇಳ್ತಿರ್ತೀನಿ. ಇಟ್ ಈಸ್ ಈಸಿ ಟು ಸ್ಕೋರ್ 5 ಮಾರ್ಕ್ಸ್. ಕಂಟೆಂಟ್ ಬರೆದ್ರೆ 5 ಮಾರ್ಕ್ಸ್ ಬಂದುಬಿಡುತ್ತೆ. ಇಲ್ಲಿಂದ ಒಂದೊಂದು ಮಾರ್ಕ್ಸು ನೀವು ಇನ್ಕ್ರೀಸ್ ಮಾಡೋದು ಕಷ್ಟ. ಎಲ್ಲರೂ ಸ್ಕೋರ್ ಮಾಡೋದು, ಕುಂತವ್ರು ಎಲ್ಲರಿಗೂ ಒಂದು ಕಂಟೆಂಟ್ ಕೊಟ್ಟು ಪ್ರಿಪೇರ್ ಮಾಡಿ ಬಂದು ಆನ್ಸರ್ ಬರೀರಿ ಅಂದರೆ ಎಲ್ಲರೂ ಮಾಡ್ಬೋದು ನೀವು 5 ಮಾರ್ಕ್ಸ್ 100%. ಬಟ್ ಆದರೆ ಇಲ್ಲಿಂದ ಒಂದೊಂದು ಮಾರ್ಕ್ಸು ನೀವು ಅವ್ರ ಕಡೆಯಿಂದ ಪಾಕೆಟಿಂದ ತೆಗಿಬೇಕು. ಯಾಕೆಂದರೆ ಇದು ಲೈಕ್ ಇಟ್ ಈಸ್ ಅಗೇನ್ ವೆರಿ ಲೆಸ್ ನೋನ್ ಫ್ಯಾಕ್ಟ್ ದಟ್ KPSCಯಲ್ಲಿ 15 ಔಟ್ ಆಫ್ 15 ಕೊಟ್ಟಿರೋ ಇನ್ಸ್ಟೆನ್ಸಸ್ ಇದೆ, 10 ಔಟ್ ಆಫ್ 10 ಕೊಟ್ಟಿರೋ ಇನ್ಸ್ಟೆನ್ಸಸ್ ಇದ್ದಾವೆ. ಓಕೆ, ಇಫ್ ಯು ಬ್ರಿಂಗ್ ಯುವರ್ ಆನ್ಸರ್ ಕಾಪೀಸ್ ಆಫ್ಟರ್ ದಿ ಇವ್ಯಾಲ್ಯೂಯೇಷನ್, ಟಾಪರ್ಸ್ ಆನ್ಸರ್ ಕಾಪೀಸ್ ಈಗ ನಮ್ಗೆ ತಂದುಬಿಟ್ಟು RTNL ಕೊಟ್ಟಿರ್ತಾರೆ, ನಮಗೆ ಮಾತ್ರ ಕೊಡ್ತಾರೆ, ನಿಮಗೆ ಶೇರ್ ಮಾಡೋಕ್ಕಲ್ಲೋ ಇಲ್ಲ ಅದು, ಬಟ್ ಕೊಟ್ಟಿರ್ತಾರೆ. ಆ ಕೊಟ್ಟ ಎನಾಲಿಸಿಸ್ ನೋಡಿದಾಗ ದೇರ್ ಆರ್ ಚಾನ್ಸಸ್ ಕೆಲವು ಕ್ವಶನ್ಸ್ಗೆ, ಕೆಲವು ಆನ್ಸರ್ಸ್ಗೆ ಅರೌಂಡ್ 90%, 95%, 100% ಮಾರ್ಕ್ಸ್, ವೆರಿ ಫ್ಯೂ, ಎಲ್ಲದಕ್ಕೂ ಬಂದಿದೆ ಅಂತ ಹೇಳಲ್ಲ, ವೆರಿ ಫ್ಯೂ ಕ್ವಶನ್ಸ್ಗೆ. ಅಂದರೆ 10 ಔಟ್ ಆಫ್ 10, 15 ಔಟ್ ಆಫ್ 15 ಚಾನ್ಸಸ್ ಇದೆ. ಹಾಗಿದ್ದಾಗ ನಾನು ಯಾರಿಗೆ ಯಾಕೆ ತಲೆ ಕೆಡಿಸ್ಕೋಬೇಕಪ್ಪ, ನನ್ನ ಇಂಟರ್ವ್ಯೂ ಟೈಮಲ್ಲಿ ಯಾರಿಗೂ ಸಲಾಮ್ ಹೊಡಿಬೇಕಾ ಅಂತ ಕೇಳಬೇಕು ಯಾಕಪ್ಪ, ನನ್ನ ಮೇನ್ಸಲ್ಲಿ ನಾನು ಕಷ್ಟಪಟ್ಟರೆ ನಂದು ಆಗಲ್ವಾ, ದೇವರು ಅಂತ ಒಬ್ಬನಿದ್ದಾನೆ ಅವ್ನು ನಮ್ಮ ಕೈ ಹಿಡಿಯಲ್ವಾ ನಾನು ಕಷ್ಟಪಟ್ಟರೆ. ನಾನು ತೇಜಸ್ ನಾಯಕ್ ಅವ್ರಿಗೆ ಅದನ್ನೇ ಹೇಳ್ತಿದ್ದೆ ಯಾವಾಗಲೂ ಎಕ್ಸಾಂಪಲ್.
ತಲೆ ಕೆಡ್ಸ್ಕೊಬಿಡ್ರಿ, ನೀವು ಎಫರ್ಟ್ ಹಾಕಿದ್ದೀರಾ, ದೇವ್ರು ಇವತ್ತೆಲ್ಲ ನಾಳೆ ಕೈ ಹಿಡಿತಾನೆ ಅಂತ. ಪಟ್ ಅಂತ ACF ಬಂತು, ಒಳಗಡೆ ಹೋದರು. ಸರ್ ನಾನು ಮಿಸ್ ಆಯಿತು ಸರ್ ಅಂತ ಬೇಜಾರು ಮಾಡ್ಕೊ. ಪಾಪ ಹೌದು, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅವರು ರಿಸಲ್ಟಲ್ಲಿ ಬರಬೇಕಾಗಿತ್ತು KS ಎಕ್ಸ್ಪೆಕ್ಟ್ ಮಾಡಿದ್ದು. ಬಟ್ ಆದರೆ ಲಾಸ್ಟ್ ಮೂಮೆಂಟ್ ಆಗಲಿಲ್ಲ, ACF ಬಂತು, ಹೊರಡು. ಸೊ ಹಾಗೆ ನೀವು ಯಾವುದೋ ಒಂದು ಭಾಳ ಎಫರ್ಟ್ ಹಾಕಿದಾಗ ಒಂಚೂರು ಎಲ್ಲೋ ಒಂದು ಕಡೆಗೆ ನಿಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿರ್ಬೋದು, ಅವ್ರ ಕಡೆಯಿಂದ ಮಿಸ್ಟೇಕ್, ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆದಾಗಲ್ಲ, ಅವಾಗ ಅಟ್ಲೀಸ್ಟ್ ಸಮಥಿಂಗ್ ವಿಲ್ ಬಿ ದೇರ್. ಸೊ ಅದಕ್ಕೆ ಇಲ್ಲಿ ನಾನೇನು ಹೇಳೋದು, ಯು ಹ್ಯಾವ್ ದಿ ಇಫ್ ಯು ಹ್ಯಾವ್ ದಿ ಪೊಟೆನ್ಷಿಯಲ್ ಆ್ಯಂಡ್ ಇಫ್ ಯು ಹ್ಯಾವ್ ದಿ ಕೆಪಾಸಿಟಿ, ದೆನ್ ಯು ಕ್ಯಾನ್ ಸ್ಕೋರ್ 250 ಔಟ್ ಆಫ್ 250. ದೇರ್ ಆರ್ ಚಾನ್ಸಸ್. ಈಗ ನಾನೇನಿದನ್ನು ಮಾರ್ಕ್ಸ್ ಹೇಳಿದೆ ಇಲ್ಲಿ, ಈಗ ಇದು ನೆಕ್ಸ್ಟ್ ನಿಮ್ಮ ಮಾರ್ಕ್ಸ್ ನಾನು ಹೇಳ್ಬೇಕು, 225 ಸ್ಕೋರ್ ಮಾಡಿದ್ದಾರೆ, 230 ಸ್ಕೋರ್ ಮಾಡಿದ್ದಾರೆ ಅಂತ ನಾನು ಹೇಳಬೇಕು. ಆ ಥರ ಬರೀರಿ, ಆ ಥರ ಪ್ರಿಪೇರ್ ಆಗಿರಿ, ಆ ಥರ ಕಂಟೆಂಟ್ ಡೆವಲಪ್ ಮಾಡ್ಕೊಳ್ಳಿ, ಆ ಥರ ಒಂದು ಎಕ್ಸಾಂಪಲ್ಸು, ಕೇಸ್ ಸ್ಟಡೀಸು, ಕೇಸ್ ಲಾಸು ಪ್ರಿಪೇರ್ ಆಗಿ. ಓಕೆ, ರೈಟ್. ಥರೋ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಕ್ವಶನ್ ಪೇಪರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್. ದೆನ್ ಪ್ಲ್ಯಾನಿಂಗ್ ಆ್ಯಂಡ್ ಪ್ರಿಯಾರಿಟೈಸಿಂಗ್ ದಿ ಕಂಟೆಂಟ್. ಸೊ ನಾನು ಪ್ರಿಯಾರಿಟೈಸಿಂಗ್ ದಿ ಕಂಟೆಂಟ್ ಬಗ್ಗೆ ಹೇಳಿದೆ. ಯಾವುದು ಸಿಲೆಬಸ್ ಮೇಲೆ ಭಾಳ ಟಾಪಿಕ್ ಕ್ವಶನ್ಸ್ ಬಂದಿದೆ. ಸೊ ದೇರ್ ಈಸ್ ಫಾರ್ ಎಕ್ಸಾಂಪಲ್ ನನ್ನ ಏರಿಯಾ ಇರೋದು ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು, ಪಾಲಿಟಿ ಆ್ಯಂಡ್ ದೆನ್ ಎಥಿಕ್ಸ್, ಎಕನಾಮಿಕ್ಸ್ ಆಲ್ಸೋ ಐ ವಿಲ್ ಸಿ. ಬಟ್ ಇದು ಈ ಏರಿಯಾ, ಇದು ನನ್ನ ಸ್ಟ್ರೆಂತ್ ಏರಿಯಾ ಅಂತ ನಾನು ಹೇಳ್ಕೊತೀನಿ. ಈ ಸ್ಟ್ರೆಂತ್ ಏರಿಯಾದಲ್ಲಿ ಅಂತ ಬಂದಾಗ ಇಲ್ಲಿ ನಿಮಗೆ ಫಂಡಮೆಂಟಲ್ ರೈಟ್ಸು, DPSP ಫಂಡಮೆಂಟಲ್ ಡ್ಯೂಟೀಸ್, ಡಿಫಾಲ್ಟ್ ಒಂದು ಕ್ವಶನ್ ಯಾವುದೇ ವರ್ಷ ತೆಗೆದು ನೋಡಿ. ಇವು 3 ಟಾಪಿಕ್ ಓದಿದ್ದೀರಾ, ಪ್ರಿಲಿಮ್ಸಿಗಂತೂ ಓದಿರ್ತೀರಾ, ಥರೋಲಿ ಓದಿರ್ತೀರ, ಮತ್ತು ಎಷ್ಟು ಡೆಪ್ತಾಗಿ ಓದಿರ್ತೀರ, ಚೆನ್ನಾಗಿ ಏನೋ ಎಲ್ಲ ಕೇಸು, ಎಲ್ಲ ಲಾಸು ಎಲ್ಲನೂ ಓದಿರ್ತೀರ. ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಗ್ಯಾರಂಟಿಗೆ ಬರುತ್ತೆ. ಇವತ್ತು ಹೇಳ್ತೀನಿ, ಇವತ್ತು ಬರುತ್ತೆ, ನಾಳೆ ಎಕ್ಸಾಮಲ್ಲೂ ಬರುತ್ತೆ. ಸೊ ಈಗ ನಾವು UPSCಗೆ ಒಂದು ಕಾನ್ಸೆಪ್ಟಿಗೆ ಏನು ಶುರು ಮಾಡಿದ್ದೀವಿ, ಥೀಮ್ ಬೇಸ್ಡ್ ಪ್ರಿಪ್ರೇಷನ್ ಅಂತ ಹೇಳ್ತೀವಿ. ಥೀಮ್ ಬೇಸ್ಡ್ ಪ್ರಿಪ್ರೇಷನ್, ಥೀಮ್ ಮೇಲೆ ಅಂದರೆ ಯಾವ್ಯಾವ ಥೀಮ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಅದೇ ಥರ KPSCಲೂ ಅಪ್ಲೈ ಮಾಡ್ಬೋದು ನಾವು. ಏನು ಫಂಡಮೆಂಟಲ್ ರೈಟ್, DPSP, ದಿಸ್ ಈಸ್ ಅ ರೈಟ್ಸ್ ಬೇಸ್ಡ್ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಬರುತ್ತೆ. UPSCಲಿ ಯಾಕೆ ಥೀಮ್ ಬೇಸ್ಡ್ ಅಂತ ಹೋಗ್ತಾ ಇದ್ದೀವಿ ಅಂದರೆ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ 1 ಲೈನ್ ಸಿಲೆಬಸ್ ಇದೆ. ನಮ್ಮ ಹತ್ರ ಆ ಥರ ಇಲ್ಲ, ಫುಲ್ ಡೀಟೇಲ್ಡ್ ಸಿಲೆಬಸ್ ಕೊಟ್ಟಿದ್ದಾರೆ. ಏನು ಡೀಟೇಲ್ ಸಿಲೆಬಸ್ ಕೊಟ್ಟಿರ್ತಾರೆ ಅದ್ರ ಮೇಲೆ ತೆಗಿತಾರೆ. ಯಾಕಂದರೆ ಅದಕ್ಕಿಂತ ಹೆಚ್ಚಿಗೆ ಹೊರಗಡೆ ತೆಗಿಯೋ ಸ್ಕೋಪು ಇಲ್ಲ. ಅದೇ ಕಂಟೆಂಟ್ ಇನ್ನೂ ಕವರ್ ಮಾಡಬೇಕಾದ್ರೆ ಇನ್ನೂ 4-5 ವರ್ಷ ಬೇಕು, 4-5 ನೋಟಿಫಿಕೇಷನ್ ಬೇಕು, ವರ್ಷ ಅಲ್ಲ. ಯಾಕಂದರೆ 1 ವರ್ಷಕ್ಕೆ 4 ವರ್ಷಕ್ಕೆ ಒಂದು ನೋಟಿಫಿಕೇಷನ್ ಬರುತ್ತೆ. ಓಕೆ, ಸೊ ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್ ಐ ಆಮ್ ಟೆಲಿಂಗ್ ಪ್ಲಾನಿಂಗ್ ಆ್ಯಂಡ್ ಪ್ರಯಾರಿಟೈಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಫ್ರೆಷರ್. Okay, people who have not studied the whole content or do not have the whole content, for them it is compulsorily planning and prioritizing is the most important factor. If you focus on it, then you can smartly crack this examination. Next is smartly covering the content in a structured manner. See, structured manner ಅಂದರೆ ಏನಪ್ಪ ಇದಕ್ಕೆ ಅರ್ಥ ಅಂತಂದರೆ, ನಾನು ಹೇಳೋದು ನನ್ನ ಪ್ರಕಾರ, from my point of view, what I am saying ಅಂದರೆ, structured manner ಅಂದರೆ ಕಂಟೆಂಟಿಗೆ ಓದ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ there are certain topics here. ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ, ಸೊ ಹಿಯರ್ ಸಿ ದಿಸ್, ವಾಟ್ ಈಸ್ ದಿಸ್? ಡಿಸೆಂಟ್ರಲೈಸೇಷನ್ ಆಫ್ ಪವರ್. ಟಾಪಿಕ್ಸ್ ಏನಿದೆ, ಮೋಸ್ಟ್ ಆಫ್ ದಿ ಟಾಪಿಕ್ಸ್, ಸುಪ್ರೀಂ ಕೋರ್ಟ್, ಪಾರ್ಲಿಮೆಂಟ್, ಕ್ಯಾಬಿನೆಟ್, ಜುಡಿಷಿಯಲ್ ರಿವ್ಯೂ, ಸೆಂಟ್ರಲ್ ಸ್ಟೇಟ್ ರಿಲೇಷನ್, ಸ್ಟೇಟ್ ಗವರ್ಮೆಂಟ್, ರೋಲ್ ಆಫ್ ಗವರ್ನರ್, ಪಂಚಾಯತಿ ರಾಜ್. ಓಕೆ, ಆಲ್ ದೀಸ್ ಟಾಪಿಕ್ಸ್ ಆರ್ ಓವರ್ಲ್ಯಾಪಿಂಗ್ ಆನ್ ವಿಚ್? ಪಾಲಿಟಿ. ಹೌದಾ ಇಲ್ವಾ? ಈ ಥರ ನೀವು ಒಂದು ಸೆಗ್ರಿಗೇಟ್ ಮಾಡ್ಕೊಂಬಿಡಿ, ಟಾಪಿಕ್ಸ್ ವಿಚ್ ಆರ್ ಓವರ್ಲ್ಯಾಪಿಂಗ್. ಓಕೆ, ಅದ್ರ ಮೇಲೇ ಪ್ರಿಪ್ರೇಷನ್ ಬೇರೆ ಥರ. ಈಗ ಮತ್ತೆ ನೀವು ಏನೋ ಇದನ್ನು ಕವರ್ ಮಾಡಿದ್ದೀನ, ಇದು ಕವರ್ ಮಾಡಿ ಇದಕ್ಕೆ ಸಪ್ರೇಟಾಗಿ ಕವರ್ ಮಾಡಬೇಕಾ? ಇಲ್ಲ. ಬಟ್ ಆದರೆ ಇದನ್ನು ಕವರ್ ಮಾಡಬೇಕಾದ್ರೆ ಅವ್ನು ಕ್ವಶನ್ ಫ್ರೇಮ್ ಮಾಡಬೇಕಾದ್ರೂ ಡಿಫ್ರೆಂಟಾಗಿ ಫ್ರೇಮ್ ಮಾಡ್ತಾನೆ. ಡಿಫ್ರೆಂಟ್ ಅಂದರೆ ಭಾಳ ಡಿಫ್ರೆಂಟಾಗಿ ಫ್ರೇಮ್ ಮಾಡಿಲ್ಲ. ಇಲ್ಲಿ ನೋಡಿ, ಎಕ್ಸ್ಪ್ಲೈನ್ ದಿ ಲಿಮಿಟೇಷನ್ಸ್ ಆನ್ ದಿ ಪವರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್. ಸ್ಟೇಟ್ ಲೆಜಿಸ್ಲೇಚರ್ದು ಲಿಮಿಟೇಷನ್ಸ್ ಏನೇನಿದೆ ಅಂತ ಕ್ವಶನ್ ಕೇಳಿದ. ಸೊ ವಾಟ್ ಆರ್ ದ ಸ್ಟೇಟ್ ಲೆಜಿಸ್ಲೇಚರ್ ಲಿಮಿಟೇಷನ್? ಇಫ್ ಯು ರೀಡ್ ದಿ ಪಾಲಿಟಿ, ವಿಲ್ ಯು ಗೆಟ್ ಇಟ್ ಆರ್ ನಾಟ್? ಡ್ಯೂ ಯು ನೀಡ್ ಟು ಪುಟ್ ಎಕ್ಸ್ಟ್ರಾ ಎಫರ್ಟ್ ಫಾರ್ ದಿಸ್ ಸೆಕ್ಷನ್? ನೋ, ನಾಟ್ ಎಟ್ ಆಲ್. ಸೊ ಹೀಗೆ ಸಾಕಷ್ಟು ಟಾಪಿಕ್ಸು ಓವರ್ಲ್ಯಾಪಿಂಗ್ ಇದ್ದಾವೆ. ಆ ಓವರ್ಲ್ಯಾಪಿಂಗ್ ಟಾಪಿಕ್ಸ್ ಒಂದು ಕಡೆಗೆ ಇಟ್ಕೊಂಡ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಬೂಸ್ಟ್ ಸಿಗುತ್ತೆ. ಏನಂದರೆ ನಾನು ಎಷ್ಟು ಕವರ್ ಆಗಿದೆ ಅಂತ. ಯಾಕಂದರೆ ಜನಕ್ಕಲ್ಲ, ನನಗೆ ಇಂಡಿವಿಜುವಲ್ ನನಗೆ ಅಂತಂದರೆ ಪ್ರತಿ ಸಲನೂ ಒಂದು ಸಣ್ಣ ಎಫರ್ಟ್ ಹಾಕಿದಾಗ ನನಗೆ ಕಾನ್ಫಿಡೆನ್ಸ್ ಬೇಕು ಮುಂದಿನ ಎಫರ್ಟ್ ಹಾಕೋಕ್ಕೆ. 4 ಅವರ್ ಓದ್ತಾ ಇದ್ದೀನಿ ಅಂದರೆ 5ನೇ ಅವರ್ ಓದಬೇಕು ಅಂದರೆ 4 ಅವರ್ದು ಎಫರ್ಟ್ ನನಗೆ ಪಾಸಿಟಿವ್ ಕಾಣಬೇಕು. ಅವಾಗ ಮಾತ್ರ 5ನೇ ಅವರ್ ಓದ್ತೀನಿ, ಇಲ್ಲಾಂದರೆ ನಂಗೆ ಡಿಮೋಟಿವೇಶನ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಇದು ಮೋಟಿವೇಶನ್ ಬರೋಕ್ಕೋಸ್ಕರ ಸ್ಟ್ರಕ್ಚರ್ ಮಾಡ್ಕೊಳ್ಳಿ. ಓಕೆ, ದಟ್ ಈಸ್ ವರ್ಕ್. Practicing the test series. Yes, I will come to test series. There are a lot of things to discuss on the test series. Yes, basics of answer writing.
ಸೊ ಈಗ ಟೆಸ್ಟ್ ಸೀರೀಸ್ ಅಂತ ಬಂದಾಗ ಎಸ್ ಟೆಸ್ಟ್ ಸೀರೀಸ್ ಎಷ್ಟು ಇಂಪಾರ್ಟೆಂಟು ಎಷ್ಟಿಲ್ಲ ಅಂತಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ 50% ಫಾರ್ ಪ್ರಾಕ್ಟೀಸ್ ಅಂತ. ವೆದರ್ ಯು ಜಾಯಿನ್ ಫಾರ್ ದ ಟೆಸ್ಟ್ ಸೀರೀಸ್ ಆರ್ ವೆದರ್ ಯು ಪ್ರಾಕ್ಟೀಸ್ ಬೈ ಯುವರ್ ಓನ್. ಓಕೆ, ಬೈ ಯುವರ್ ಓನ್ ಮಾಡೋ ಬದಲು ವೃದ್ಧಿ ಅಂತ ತೆಗೆದಿದ್ದೀವಿ. ಅದನ್ನು $200 ಕೊಟ್ಟು ನೀವು ಮನೆ ಇಲ್ಲೇ ಬಂದು ಕೂತ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ದಟ್ ಈಸ್ ಆಲ್ಸೋ ಅನ್ ಇನಿಷಿಯೇಟಿವ್, ರೈಟ್. ಬಟ್ ವಾಟ್ ಐ ಆಮ್ ಸೇಯಿಂಗ್, ಸೊ ಆನ್ಸರ್ಸ್, ಬೇಸಿಕ್ ಆನ್ಸರ್ ರೈಟಿಂಗಲ್ಲಿ ದೇರ್ ಆರ್ ಸರ್ಟನ್ ಕೋರ್ ಥಿಂಗ್ಸ್ ವಿಚ್ minute things and which most of the people ignore it, and this has to be developed during the preparation itself. Content develop ಮಾಡಬೇಕಾದ್ರೇ ಈ ಕೆಲಸನೂ ಪ್ಯಾರಲಲ್ಲಿ ಆಗಬೇಕು. ಆದ್ರೇ ಇದೇನು ಹೇಳಿದ್ನಲ್ಲ 10 ರಿಂದ 5 ಮಾರ್ಕ್ಸ್ ತೊಗೊಳ್ಳೋದು ಈಸಿ ಅಂತ, 10 to 5 is easy, but after this 6, 7, 8, 9, 10, at least 8 ಅಂತ ಹೇಳಿದ್ರು. ಆವ್ರೇಜ್ 8 ಮಾರ್ಕ್ಸ್ ತೊಗೊಳ್ಬೇಕು, ಒಂದು ಅಬವ್ ಎವರೇಜ್ ಮಾರ್ಕ್ಸ್ ತೊಗೋಬೇಕಂದ್ರೆ 8 ಆದರೂ ಮಿನಿಮಮ್ ತೊಗೋಬೇಕು. 8 ತೊಗೋಬೋದು, ಆರಾಮಾಗಿ ತೊಗೋಬೋದು. ಹೇಗೆ ತೊಗೋಬೋದು ಅದನ್ನು ಹೀಗೆ ಮಾಡಿದಾಗ ಏನು, ಫಸ್ಟ್ ರೀಡ್ ದಿ ಕ್ವಶನ್ ಟ್ವೈಸ್. ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಕ್ವಶನ್ ಡಿಮಾಂಡ್ ಮೇಲೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ಐ ಡೋಂಟ್ ಡೂ ಯು ವಾಂಟ್ ಟು ರಿಪೀಟ್ ಮೀ? ನೋ, ರೈಟ್. ಸೊ ರೀಡ್ ದಿ ಕ್ವಶನ್ ಟ್ವೈಸ್, ಅಂಡರ್ಸ್ಟ್ಯಾಂಡ್ ದಿ ಡಿಮಾಂಡ್ ಆಫ್ ದಿ ಕ್ವಶನ್. ಡಿಮಾಂಡ್ ಆಫ್ ದಿ ಕ್ವಶನ್ನು ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡಿ. ಇಫ್ ದೇರ್ ಈಸ್ ಅ ಡಿಮಾಂಡ್ ಆಫ್ ದಿ ಕ್ವಶನ್ ಫಾರ್ ಒನ್ ಕ್ವಶನ್, ದೇರ್ ಈಸ್ ಅ ಒನ್ ಪಾರ್ಟ್ ಇರುತ್ತೆ. ಲೈಕ್ ಈಗ ನೋಡಿದ್ವಲ್ಲ ಟ್ರೆಡಿಷ್ನಲ್ ಪವರ್ ಸ್ಟ್ರಕ್ಚರ್ ಅಂತ, ಸೊ ಅದಕ್ಕೆ ಒಂದು ಪಾರ್ಟ್ ಮಾತ್ರ ಇದೆ ಅಂತ ಅನ್ಕೋತೀವಿ. ಇನ್ನೊಂದು ಕ್ವಶನ್ಸ್ಗೆ ಇರುತ್ತೆ 3 ಪಾರ್ಟ್ ಕೇಳ್ತಾರೆ. ಆ 3 ಪಾರ್ಟ್ ಇದ್ದಾಗ ಯು ಹ್ಯಾವ್ ಟು ಡಿವೈಡ್ ದಟ್ ಕ್ವಶನ್ ಇನ್ 3 ಪಾರ್ಟ್ಸ್ ಆ್ಯಂಡ್ ಯು ಹ್ಯಾವ್ ಟು ಸಿ ದಟ್ ಫಸ್ಟ್ ಪಾರ್ಟ್ ಏನಿದೆ, ಸೆಕೆಂಡ್ ಪಾರ್ಟ್ ಏನಿದೆ, ಥರ್ಡ್ ಪಾರ್ಟ್ ಏನಿದೆ ಅಂತ. ಈಚ್ ಪಾರ್ಟಿಗೂ ವೇಟೇಜ್ ಎಷ್ಟಿದೆ ಅನ್ನೋದನ್ನು ಡಿಸೈಡ್ ಅಲ್ಲೇ ಕೂತ್ಕೊಂಡು ಮಾಡಬೇಕಾಗುತ್ತೆ. ಇಲ್ಲಿ ಪ್ರೆಜುಡಿಸ್ ಆಗಿ ಒಳಗಡೆ ಹೋಗೋಕ್ಕಾಗಲ್ಲ, ಅಥವಾ ಪ್ರೀ ಕನ್ಸೀವ್ಡ್ ನೋಷನಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ. ಸೊ ನಾವು ಮೊದಲು ಫಸ್ಟು ಇನಿಷಿಯಲಿ ವಿ ಹ್ಯಾವ್ ಟು ಸಿ ದಿ ಕ್ವಶನ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಡಿವೈಡ್ ದಿ ಕ್ವಶನ್ ಆರ್ ಅಂಡರ್ಲೈನ್ ದಿ ಕೀವರ್ಡ್ಸ್. ಆ ಡಿಮಾಂಡ್ ಆಫ್ ದಿ ಕ್ವಶನ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಾ 50% ಆಫ್ ದಿ ಪೇಪರ್ ಸಾಲ್ವ್ ಆಯಿತು ಅಂತ ಅರ್ಥ. ಇನ್ನು ನೆಕ್ಸ್ಟ್ ಏನಿರೋದು ಅದಕ್ಕೆ ಆನ್ಸರ್ ಸ್ಟ್ರಕ್ಚರ್ ಮಾಡೋದು. ಓಕೆ, ಸೊ ಅದಕ್ಕೆ ಇಲ್ಲಿ ಆನ್ಸರ್ ಸ್ಟ್ರಕ್ಚರಿಂಗ್ ಮಾಡಬೇಕು ಅಂತಂದರೆ, ಸೊ ನೆಕ್ಸ್ಟ್ ಡಿವೈಡ್ ದಿ ಕ್ವಶನ್, ಅಂಡರ್ಲೈನ್ ದಿ ಕೀವರ್ಡ್ಸ್, ನೆಕ್ಸ್ಟ್ ಅನಲೈಸ್ ದಿ ಕಂಟೆಂಟ್, ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದಿ ಆನ್ಸರ್. ಆನ್ಸರ್ ಬರೀಬೇಕಲ್ಲಪ್ಪ. ಈ ಟ್ರೆಡಿಷನಲ್ ಪವರ್ ಸ್ಟ್ರಕ್ಚರ್ಗೆ ಏನು ಬರೀಬೇಕು, ನೀವು ಅದಕ್ಕೊಂದು ಮೈಂಡ್ ಸ್ಟ್ರಕ್ಚರ್ ಹಾಕ್ಕೊಳ್ಳಿ ಅಲ್ಲೇ. ಫಸ್ಟ್ ನೀವು ಬೇಕಾದ ಕ್ವಶನ್ ಪೇಪರ್ ಇರುತ್ತಾ, ಸಣ್ಣ ಅಕ್ಷರದಲ್ಲಿ ನಿಮಗೆ ತಿಳಿಯೋಂಗೆ, ಒಂದೆಲ್ಲ ಫುಲ್ ವರ್ಡ್ ಬರೆಯೋದಿಲ್ಲ. ಟ್ರೆಡಿಷನಲ್ ಪವರ್ ಸ್ಟ್ರಕ್ಚರ್ ಅಂದರೆ ವುಮೆನ್, SC ST ಅಥವಾ ಇನ್ನೊಂದೇನು OBC, ಈಗ OBC ರಿಸರ್ವೇಷನ್ನು ಬರ್ತಿದೆ. ಓಕೆ, ಸೊ SC ST ಆ್ಯಂಡ್ ದೆನ್ ಅದರ್ಸ್ ಏನಂತಾರೆ, ಯೂತ್ ಅಂತ ಯಾರು ಹೇಳಿದ್ರಲ್ಲ, ಯೂತು. ಓಕೆ, ಅದನ್ನು ಎಲ್ಲದಕ್ಕೂ ಒಂದೊಂದು ಪಾಯಿಂಟ್ ಅಲ್ಲಲ್ಲೇ ನೀವು ಬರ್ಕೊಂಬಿಡಿ. ಅಂದರೆ ನಿಮಗೆ ಏನಾಗ್ಬಿಡುತ್ತೆ, ಆನ್ಸರಲ್ಲಿ ಇವೆಲ್ಲ ಪಾಯಿಂಟ್ಸ್ ಇರಬೇಕು ಅಂತ ನೀವು ಬರೀತೀರಾ. ಇಲ್ಲ ಅಂದರೆ ಏನು ಮಾಡ್ತೀರಾ, ಕ್ವಶನ್ ಓದಿರ್ತೀರಾ, ಒಂದು ಮೈಂಡ್ ಸೆಟ್ ಇರುತ್ತೆ, ಒಂದು ಪಾಯಿಂಟ್ ರಿಲೆವೆಂಟ್ ಬರೀತೀರಾ, 2ನೇ ಪಾಯಿಂಟ್ ರಿಲೆವೆಂಟ್, 3ನೇ ಪಾಯಿಂಟ್ ರಿಲೆವೆಂಟೇ ಇರಲ್ಲ. ಯಾವುದ್ರ ರೋಲ್ ಆಫ್ ಪಂಚಾಯತಿ ರಾಜ್ ಅಂತ ಬರ್ಕೊಂಡು ಹೋಗ್ತಾ ಇರ್ತೀರ. ಸೊ ಇರ್ರಿಲೆವೆಂಟ್ ಕಂಟೆಂಟ್ ಭಾಳ ಸರಿ ಬರುತ್ತೆ. ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಆಫ್ ಆನ್ಸರ್ ಇವ್ಯಾಲ್ಯೂಯೇಷನ್ ಹೇಳ್ತಾ ಇದ್ದೀನಿ ಈ ಪಾಯಿಂಟ್. ಸೊ ಅದಕ್ಕೆ ಈ ಇರ್ರಿಲೆವೆಂಟ್ ಪಾಯಿಂಟ್ ಬರೆಯೋ ಬದಲು ರಿಲೆವೆಂಟ್ ಪಾಯಿಂಟ್ ಬರೆಯೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಅನಲೈಸ್ ದಿ ಕಂಟೆಂಟ್, ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದಿ ಆನ್ಸರ್, ಆ್ಯಂಡ್ ದೆನ್ ಸ್ಟ್ರಕ್ಚರ್ ದಟ್ ಕಂಟೆಂಟ್. ಫಸ್ಟ್ ಪಾಯಿಂಟ್ ಯಾವ್ದು ಬರೀಬೇಕು, ಸೆಕೆಂಡ್ ಪಾಯಿಂಟ್ ಯಾವ್ದು ಬರೀಬೇಕು, ಥರ್ಡ್ ಪಾಯಿಂಟ್ ಯಾವ್ದು ಬರೀಬೇಕು, ಅದ್ರ ಮೇಲೆ ವಿಚಾರ ಮಾಡಿ. ದೆನ್ ಇಂಟ್ರಡ್ಯೂಸ್ ದ ಥೀಮ್. ಓಕೆ, introduction of theme is very important. I told you that without good introduction he will not be encouraged to read your answers. ಅವ್ರಿಗೊಂದು ನೋಷನ್ ಬಂದುಬಿಟ್ಟಿರ್ತದೆ, ಒಂದು 5 ಆನ್ಸರ್ ಓದಿರ್ತಾರೆ, ಅವ್ರಿಗೊಂದು ತಲೆಯಲ್ಲಿ ಬಂದಿರುತ್ತೆ, ಈ ಹುಡುಗ ಇಷ್ಟೇ, ಈ ಹುಡುಗಿ ಇಷ್ಟೇ, ಈ ಆಸ್ಪಿರೆಂಟ್ ಇಷ್ಟೇ ಅಪ್ಪ, ಇವನಿಗೆ ಕೆಪಾಸಿಟಿನೇ ಇಲ್ಲ ಅಂದ್ಕೊಂಡು ಮೈಂಡ್ಸೆಟ್ ಬರುತ್ತೆ. ಆ್ಯಸ್ ಎನ್ ಇವ್ಯಾಲ್ಯುವೇಟರ್ ಐ ಕ್ಯಾನ್ ಸೇ, ಹೋಗ್ತಾ ನಿಮ್ಮ ಮೇಲೆ ಒಂದು ಇಷ್ಟು ಬಂದಿದೆಯಾ, ಫಸ್ಟಿಗೆ ಒಂದು 5-6 ಆನ್ಸರ್ ಓದಿದ್ನ, ಆಮೇಲೆ ಅಯ್ಯೋ ಬಿಡಪ್ಪ ಇವನು ಏನು ಬರೆಯಲ್ಲ ಗೋಲ್ಡು ಅಂತ ಅನಿಸುತ್ತೆ. ಯಾವಾಗ ಆನ್ಸರ್ ಓದ್ತಾ ಇರಬೇಕಾದ್ರೆ ಆವಾಗ ಏನಾಗುತ್ತೆ, ಈ ಇಂಪ್ರೆಷನ್ ಏನಿದೆ ಅಲ್ವಾ, ಈ ಇಂಪ್ರೆಷನ್ ಇಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಇಂಪ್ರೆಷನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಬಿಕಾಸ್ ಈಗಿನ ಕಾಲದಲ್ಲಿ ಎಲ್ಲ ತೋರುವಿಕೆ ಅಂತ ಹೇಳ್ತೀವಿ. ಆ ತೋರುವಿಕೆ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದ್ಯಾಟ್ ಶೋಸ್ ಸಮ್ ಕೈಂಡ್ ಆಫ್ ಪರ್ಸ್ನಾಲಿಟಿ ಇನ್ ಇಟ್. ಯು ಹ್ಯಾವ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ಬ್ಯೂಟಿಫುಲಿ ಇನ್ ಫ್ರಂಟ್ ಆಫ್ ಇವ್ಯಾಲ್ಯುವೇಟರ್. ಓಕೆ, ಸೊ ಅದಕ್ಕೆ ನೀವು ಹಿಟ್ಟಿಂಗ್ ಆನ್ ದಿ ಇಂಟ್ರಡಕ್ಷನ್ ಏನಿದೆ, ಹಿಟ್ಟಿಂಗ್ ಆನ್ ದಿ ಥೀಮ್. ಈಗ ನಾವೇನೈತೆ ಇಂಟ್ರಡಕ್ಷನಲ್ಲಿ ಬರೀಬೇಕಾದ್ರೆ ಥೀಮ್ ಏನಿದೆ ಅದ್ರ ಮೇಲೇ ಹಿಟ್ ಮಾಡಿ. ಟ್ರೆಡಿಷನಲ್ ಪವರ್ ಸ್ಟ್ರಕ್ಚರ್ ಅಂತ ಕೇಳಿದ್ದಾನೆ ಅಂದರೆ ನೀವೇನು ಹೇಳಿದ್ರಲ್ಲ, ಚೋಲಾಸು, ಏನ್ಷಿಯಂಟು, ಏನಿದೆ ನಾಲೆಜ್, ಇಂಡಿಯಾದ ಹಿಸ್ಟ್ರಿ ಇರಲಿ, ಕರ್ನಾಟಕ ಹಿಸ್ಟ್ರಿ ಇರಲಿ, ಡಸಂಟ್ ಮ್ಯಾಟರ್, ಏನಿದೆ ನಾಲೆಜ್ ಅದನ್ನು ತೊಗೊಂಬಂದು ಹಾಕಿಬಿಡಿ ಇಂಟ್ರಡಕ್ಷನ್. ಅದು ಏನಿರಬೇಕು, ರಿಲೇಟೆಡ್ ಟು ಪವರ್ ಸ್ಟ್ರಕ್ಚರೇ ಇರಬೇಕು. ಅದನ್ನು ಬರೀರಿ. ಇಫ್ ಯು ರೈಟ್ ಇಟ್ ಹಿಟ್ಟಿಂಗ್ ಆನ್ ದಿ ಥೀಮ್ ಅಂತ ಹೇಳ್ತೀನಿ ನಾನು.
ಡೈರೆಕ್ಟ್ಲಿ ಹಿಟ್ಟಿಂಗ್ ಆನ್ ದ ಥೀಮ್. ಯು ವಿಲ್ ನಾಟ್ ರೈಟ್ ದಟ್ ಓಕೆ ಪಂಚಾಯತ್ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಂತು 1992, 29 ಸಬ್ಜೆಕ್ಟ್ಸ್ ಆಯಿತು, 18 ಇದು ಮತ್ತು 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 18 ಸಬ್ಜೆಕ್ಟ್ಸ್ ಬಂತು. ಇದನ್ನು ಬರೀತೀರ ಭಾಳ ಜನ. ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ರೈಟ್ ದಿಸ್ ಇಂಟ್ರಡಕ್ಷನ್. ಬಟ್ ಈ ಥರ ಇಂಟ್ರಡಕ್ಷನ್ ಬರೆದ್ರೆ ಮಾರ್ಕ್ಸ್ ಬರುತ್ತೆ 5, ಭಾಳ ಆದರೆ ಒಂದು 6 ಕೊಡ್ಬೋದು. ಏನೋ ಸ್ವಲ್ಪ ಉದಾರತ್ವ ಅವ್ರ ಹತ್ರ ಇದ್ದರೆ. ಓಕೆ, ಅವತ್ತು ಅವ್ರ ಜೊತೆ ಹೆಂಡತಿ ಜೊತೆಗೆ ಜಗಳ ಆಡಿ ಬಂದಿಲ್ಲ, ಗಂಡನ ಜೊತೆ ಜಗಳ ಆಡಿ ಬಂದಿಲ್ಲ ಅಂದರೆ ಒಂದು 6 ಕೊಡ್ಬೋದು, ಇಲ್ಲ ಅಂದರೆ 4 ಕೊಡ್ಬೋದು. ಅಲ್ಲಿ ಅವ್ರನ್ನೂ ಇಂಪ್ಯಾಕ್ಟ್ ಆಗುತ್ತೆ ರೀ, ನಿಮ್ಗೆ ಗೊತ್ತಿಲ್ಲ. ಯಾಕಂದರೆ ನಾನು ಆನ್ಸರ್ ಕಾಪೀಸ್ ನೋಡಬೇಕಾದ್ರೆ ಕೆಲವ್ರದ್ದು ಮಾರ್ಕ್ಸ್ ಎಲ್ಲ ನೋಡಿದಾಗ ಯಾಕೆ ಕಡಿಮೆ ಬಂತು ಅಂತಲೂ ಅನಿಸಿದೆ, ಯಾಕೆ ಜಾಸ್ತಿ ಕೊಟ್ಟರು ಅಂತಲೂ ಅನಿಸಿದೆ. ಇದು ನಾನೇನು ಅನ್ಕೋತೀನಿ ಅಂದರೆ ಸಬ್ಜೆಕ್ಟಿವಿಟಿ ಈಸ್ ಇನ್ವಾಲ್ವ್ಡ್. ಅದಕ್ಕೆ ನಿಮಗೆ 2 ಸರಿ ವ್ಯಾಲ್ಯೂಯೇಷನ್ ಆಗುತ್ತೆ ನಿಮ್ಮ ಪೇಪರ್ಸ್. ಓಕೆ, ಕಂಪಲ್ಸರಿ ಬೈ ಡಿಫಾಲ್ಟ್. ಓಕೆ, ಇಫ್ ದೇರ್ ಈಸ್ ಅ ವೇರಿಯೇಷನ್ ಆಫ್ ಅರೌಂಡ್ 40 ಮಾರ್ಕ್ಸ್, ಅರೌಂಡ್ ಅಷ್ಟು ವೇರಿಯೇಷನ್ ಇದ್ದರೆ ಮಾತ್ರ 3rd ವ್ಯಾಲ್ಯೂಯೇಷನ್ಗೆ ಹೋಗುತ್ತೆ. ಇಲ್ಲಾಂದರೆ 2 ವ್ಯಾಲ್ಯೂಯೇಷನ್ ಕಂಪಲ್ಸರಿ ಆಗ್ತದೆ. 2 ವ್ಯಾಲ್ಯೂಯೇಷನಲ್ಲಿ ಮಾರ್ಕ್ಸು ವೇರಿಯೇಷನ್ ಇರಬಾರ್ದು. ಓಕೆ, ಸೊ ಅವೆಲ್ಲ ಮಾರ್ಕ್ಸ್ ನೋಡಿದಾಗ ನಂಗೆ ಅನಿಸಿದೆ. ಅದಕ್ಕೆ ಹಿಟ್ಟಿಂಗ್ ಆನ್ ದಿ ಥೀಮ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟಾರ್ಟ್ ಹಿಟ್ಟಿಂಗ್ ಆನ್ ದಿ ಥೀಮ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್, ಬಾಡಿ ಬರೀತಿರ್ತೀರ. ಆ ಬಾಡಿ ಬರೀಬೇಕಾದ್ರೆ ಬಾಡಿಯಲ್ಲಿ 3-4 ಪಾಯಿಂಟ್ ಇದೆ. ವೆನ್ ಯು ಆರ್ ರೈಟಿಂಗ್ ಎ ಬಾಡಿ at that point of time, you must write, it is up to you whether you want to write it in points, whether you want to write it in paragraph, whether you want to write it in a different manner. It is up to you. Okay, compulsory ಬಾಡಿಯಲ್ಲಿ ಕಂಪಲ್ಸರಿ at least ನಾನು ಹೇಳ್ತಿರೋದು, ಓಕೆ, ಮಾರ್ಕ್ ಮೈ ವರ್ಡ್ಸ್, at least 50% ಬ್ಲಾಕ್ ಡಯಾಗ್ರಾಮ್ಸ್ ಏನಾದರೂ ಇರಲಿ. 50% ಆಫ್ ದಿ ಕ್ವಶನ್ಸ್ ಹೇಳ್ತಿರೋದು, ನಾಟ್ 50% ಆಫ್ ದಿ ಆನ್ಸರಲ್ಲಿ. 50% ಆಫ್ ದಿ ಕ್ವಶನ್. 20 ಕ್ವಶನ್ ಇದೆ ಅಂದರೆ 10 ಕ್ವಶನಲ್ಲಾದರೂ ನಿಮಗೆ ಫ್ಲೋ ಚಾರ್ಟ್ಸು, ಡೈಗ್ರಾಮ್ಸು ಇರಲೇಬೇಕು ಬೈ ಡಿಫಾಲ್ಟ್. ಓಕೆ, ದಟ್ ಈಸ್ ಮಸ್ಟ್. ಓಕೆ, ಐ ಆಮ್ ಟೆಲಿಂಗ್. ಇದಂತೂ ಮಿನಿಮಮ್ ಹೇಳ್ತಿರೋದು. ಮ್ಯಾಕ್ಸಿಮಮ್ ನೀವು ಫುಲ್ ಮಾಡ್ತೀರಿ ಮಾಡಿ, ನಿಮ್ಮ ಇಷ್ಟ. ಓಕೆ, ಇಟ್ ಈಸ್ ಅಪ್ ಟು ಯು. ಆ್ಯಂಡ್ ದೆನ್ ಈಚ್ ಆ್ಯಂಡ್ ಒಂದು ಪಾಯಿಂಟ್ ಬರಿತೀರಾ. ಆ ಪಾಯಿಂಟಿಗೆ ಸಬ್ಸ್ಟಾನ್ಷಿಯೇಟ್ ಮಾಡಿ. ದೋ ದ ಕ್ವಶನ್ನಲ್ಲಿ ಟೇಲ್ ವರ್ಡ್ಸ್ ಆಗಲಿ, ಸಫಿಕ್ಸ್ ವರ್ಡ್ಸ್ಗಳಾಗಲಿ, ಅದರಲ್ಲಿ ಎಲ್ಲೂ ಸಬ್ಸ್ಟಾನ್ಷಿಯೇಟ್ ವರ್ಡ್ ಇಲ್ಲ. ಬಟ್ ಆದರೂ ನೀವು ಅದನ್ನು ಸಬ್ಸ್ಟಾನ್ಷಿಯೇಟ್ ಮಾಡಿ ಬೈ ಗಿವಿಂಗ್ ಎಕ್ಸಾಂಪಲ್, ಬೈ ಕೋಟಿಂಗ್ ಸಮ್ ಫ್ಯಾಕ್ಟ್ಸ್, ಬೈ ಗಿವಿಂಗ್ ಕೇಸ್ ಲಾಸ್ ಆರ್ ಬೈ ಗಿವಿಂಗ್ ಸಮ್ ಕೇಸ್ ಸ್ಟಡೀಸ್. ಈ ಥರ ನೀವು ಅದನ್ನು ಹುಡುಕಿ. ಇವೆಲ್ಲ ಹೇಗೆ ಕಂಟೆಂಟ್ ಡೆವಲಪ್ ಮಾಡ್ಕೋಬೇಕಾದ್ರೆ ನೀವು ಪ್ರಿಪೇರ್ ಮಾಡಬೇಕು. ನೀವು ಸಪ್ರೇಟ್ ಕೂತ್ಕೊಂಡು ಕಂಟೆಂಟ್ ಅಫೇರ್ಸ್ ಓದಿ ಆಮೇಲೆ ಕನೆಕ್ಟ್ ಮಾಡ್ತೀನಿ ಬಿಡಪ್ಪ ಟೈಮ್ ಇದೆ ಅಂದರೆ ಆಗೋದಿಲ್ಲ. ಯು ವಿಲ್ ನೆವರ್ ಡೂ ಇಟ್. ಓಕೆ, ವೆನ್ ಯು ಹ್ಯಾವ್ ಟು ಡೂ, ವೆನ್ ಯು ಆರ್ ಪ್ರಿಪೇರಿಂಗ್ ಯುವರ್ ಕಂಟೆಂಟ್ ಆ್ಯಂಡ್ ಯು ಹ್ಯಾವ್ ರೆಡ್ ಫಾರ್ ಪ್ರಿಲಿಮ್ಸಿಗೆ ಕರೆಂಟ್ ಅಫೇರ್ಸ್ ಓದಿಲ್ವಾ? ಇಷ್ಟೆಲ್ಲ ನಾಲೆಜ್ ಇಲ್ವಾ ಕರೆಂಟ್ ಅಫೇರ್ಸ್ದು? ಈಗ ಓದ್ತಾ ಇರಬೇಕಾದ್ರೆ ನೀವು ಕರೆಂಟ್ ಅಫೇರ್ಸ್ ಬಗ್ಗೆ ಥಿಂಕ್ ಮಾಡ್ತಾನೆ ಇರಬೇಕು. ಏನಿದೆ ಇದು ಎಲ್ಲಿ ಕನೆಕ್ಟ್ ಆಗ್ಬೋದು, ಎಲ್ಲಿ ಬರ್ಬೋದು, ಯಾವ್ದು ಕರೆಂಟ್ ಅಫೇರ್ಸ್. ಓಕೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಪೇಪರ್ 3 ಈಸ್ ಆಲ್ ಆಫ್ ಡೈನಾಮಿಕ್. ನನಗೆ ಈ ವರ್ಷ ಪೇಪರ್ 3 ಇದು ಅಂದರೆ 2017ನಲ್ಲಿ ಲೋವೆಸ್ಟ್ ಸ್ಕೋರ್ ಅಂದರೆ ಪೇಪರ್ 3. ಓಕೆ, 2014ನಲ್ಲಿ ಹೈಯೆಸ್ಟ್ ಸ್ಕೋರ್ ಅಂದರೆ ಪೇಪರ್ 3 ಅನ್ನೋ ಥರ ಇತ್ತು. ಎಸ್ಸೆ ಬಿಟ್ಬಿಡಿ, ಎಸ್ಸೆ ಎಕ್ಸ್ಕ್ಲೂಡ್ ಮಾಡ್ತೀನಿ. ಓಕೆ, ಬಟ್ ಈ ಸರಿ ಎಥಿಕ್ಸ್ ಪೇಪರ್ ತುಂಬ ಸ್ಕೋರ್ ಆಗಿದೆ ಎಥಿಕ್ಸಲ್ಲಿ. ಓಕೆ, ಸೊ ಹಾಗಾಗಿ ಓಕೆ. ಸೊ ಇಲ್ಲಿ ಇಂಟ್ರಡಕ್ಷನ್, ಬಾಡಿ, ಕನ್ಕ್ಲೂಷನ್ ಅಂತ ಬಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ರೈಟ್ ಡೈಗ್ರಾಮ್ಸ್, ಯು ಹ್ಯಾವ್ ಟು ರೈಟ್ ಕೇಸ್ ಲಾಸ್, ಕೇಸ್ ಸ್ಟಡೀಸ್ ಆರ್ ಎಕ್ಸಾಂಪಲ್ಸ್ ಆರ್ ಕರೆಂಟ್ ಅಫೇರ್ಸ್ ಲಿಂಕ್. ಈಚ್ ಆ್ಯಂಡ್ ಎವ್ರಿ ಪಾಯಿಂಟಿಗೂ ಕನೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡಿ ಅನ್ನೋದೇ ಹೇಳೋದು. ನಿಮಗೆ ಅದು ಕನೆಕ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಗಲಿಲ್ವಾ, ಮುಂದೆ ನಾನು ಸೆಷನ್ಸ್ ತೊಗೋತೀನಿ, ಇಲ್ಲ ಅಂದರೆ ಸಿದ್ಧಿ ವಿಡಿಯೋಸ್ ಇದೆ. ಈಚ್ ಆ್ಯಂಡ್ ಎವ್ರಿ ಪಾಯಿಂಟಿಗೂ ಐ ಹ್ಯಾವ್ ಟ್ರೈ ಟು ಕನೆಕ್ಟ್ ಇಟ್ ಸಿದ್ಧಿ ವಿಡಿಯೋಸಲ್ಲಿ. ಅದು ನೀವು ನೋಡಿ, ಅದರಲ್ಲೂ ನಿಮಗೆ ಇನ್ಪುಟ್ ಸಿಗುತ್ತೆ. ಕನೆಕ್ಟ್ ಮಾಡೋದು ಹೇಗೆ ನಾನು ಎಕ್ಸಾಂಪಲ್ ಬರೀಬೇಕು, ಹೇಗೆ ನಾನು ಕರೆಂಟ್ ಅಫೇರ್ಸನ್ನು ಕನೆಕ್ಟ್ ಮಾಡಬೇಕು, ಹೇಗೆ ನಾನು ಕೇಸ್ ಲಾಸ್ ತೊಗೊಂಬರ್ಬೇಕು, ಕೇಸ್ ಸ್ಟಡಿ. ಪಾಲಿಟಿ ಅಂತ ಬಂದರೆ ಕೇಸ್ ಲಾಸ್ ಇಲ್ಲ ಅಂದರೆ ಪಾಲಿಟಿನೇ ಅಲ್ಲ. ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಬಂದ ಕ್ವಶನ್ ಅಂದರೆ ಅದರಲ್ಲಂತೂ ಕೇಸ್ ಲಾಸ್ ಬರೀತೀರಾ. ಇನ್ನು ಅದರ್ ಕ್ವಶನ್ಸ್, ಫಂಡಮೆಂಟಲ್ ರೈಟ್ಸ್, 42nd 44th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ತಿದ್ದುಪಡಿ ಕ್ವಶನ್ ಬಂದಿತ್ತಲ್ಲ. ಸೊ ಆ ಕ್ವಶನ್ ಆ ಥರ ಬಂದಾಗ ನೀವು 42nd 44th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಯಾವ್ಯಾವ ಕೇಸ್ ಸ್ಟಡೀಸ್ ಬಂದಿದ್ದಾವೆ ಎಲ್ಲನೂ ಬರೀಬೇಕಾಗುತ್ತೆ. ಅದನ್ನು ಬರೆಯೋದಿಲ್ಲ, ನಾವೇನೋ ಬರ್ಕೊಂಡು ಹೋಗ್ತೀವಿ ಮೋಸ್ಟ್ ಆಫ್ ದಿ ಟೈಮ್ಸ್. ಸೊ ಹಾಗಾಗಿ ಕೇಸ್ ಸ್ಟಡೀಸ್, ಕೇಸ್ ಲಾಸ್ ಆರ್ ಮಸ್ಟ್. ದೆನ್ ಯು ಹ್ಯಾವ್ ಟು ರೈಟ್ ಅ ಗುಡ್ ಕನ್ಕ್ಲೂಷನ್. And the conclusion has to be, say, most of the people have the confusion ಇರ್ಬೋದು, ಇಲ್ದೇನೂ ಇರ್ಬೋದು, but most of the people have the confusion. Sir, way forward ಬರೀಬೇಕಾ conclusion? If you go by literal terms, way forward is different, conclusion is different. Okay, but as an aspirant, ನಾನು ಆಸ್ಪಿರೆಂಟ್ ಆಗಿರೋದು, ಅದಕ್ಕೋಸ್ಕರ ನಾನೇನು ಹೇಳ್ತೀನಿ, ತಲೆ ಕೆಡ್ಸ್ಕೊಬಿಟ್ಟು ವೇ ಫಾರ್ವರ್ಡೆ ಕನ್ಕ್ಲೂಷನ್ಗೆ ಬಂದುಬಿಡಿ ಅಂತ ಹೇಳಿ. ಯಾಕಂದ್ರೆ ಟೈಮ್ ಇಲ್ಲ. ಆಗ್ತಿದೆಯಾ, ವೇ ಫಾರ್ವರ್ಡ್ ಒಂದು 4 ಲೈನ್ ಬೇರೆ ಬರೀರಿ, ನೆಕ್ಸ್ಟ್ ಕನ್ಕ್ಲೂಷನ್ ಬರೀರಿ. ಓಕೆ, ಆದರೆ ಇಲ್ಲ ಅಂದರೆ ವೇ ಫಾರ್ವರ್ಡ್ ಇಟ್ ಸೆಲ್ಫ್ ಇಸ್ ಕನ್ಕ್ಲೂಷನ್ ಅಂತ ಡಿಕ್ಲೇರ್ ಮಾಡ್ಕೊಂಡು ಬಂದುಬಿಡಿ. ಇದು ನಂದು ವೈಲ್ಡ್ ಕೈಂಡ್ ಆಫ್ ಪ್ರಿಪ್ರೇಷನ್ ಅಂತ ಹೇಳ್ತಿರಲ್ಲ ಹಂಗೆ.
ಓಕೆ, ಸೊ ಇದು ಒಂದು ಇಟ್ಕೊಳ್ಳಿ ಮೈಂಡಲ್ಲಿ. ಓಕೆ, ಯಾಕೆ ಅಂದರೆ ಬಿಕಾಸ್ ನಾವು ಎಕನಾಮಿಕ್ ಸರ್ವೆ ಏನಿದೆ ಇಟ್ ವಿಲ್ ಗಿವ್ ಯು ಲಾಟ್ ಆಫ್ ಡಾಟಾ, ಲಾಟ್ ಆಫ್ ಪಾಸಿಟಿವ್ ಪಾಯಿಂಟ್ಸ್ ಫಾರ್ ಯುವರ್ ಪಾಸಿಟಿವ್ ಸ್ಕೋರ್. ಇಫ್ ಯು ಇಗ್ನೋರ್ ಎಕನಾಮಿಕ್ ಸರ್ವೆ ಯು ಆರ್ ಇಗ್ನೋರಿಂಗ್ ದಿ ಮೇಜರ್ ಚಂಕ್ ಆಫ್ ಪ್ರಿಪ್ರೇಷನ್ ಅಂತಲೇ ಅಂದ್ಕೊಳ್ಳಿ. ದಿಸ್ ಟೈಮ್ ಆ್ಯಂಡ್ ಪ್ರೀವಿಯಸ್ ಟೈಮ್ ಎಕನಾಮಿಕ್ ಸರ್ವೆ ಈಸ್ ವೆರಿ ಬ್ಯೂಟಿಫುಲ್ ಆಫ್ ಕರ್ನಾಟಕ. ಓಕೆ, ಸೊ ದಿಸ್ ಈಸ್ ಅ ವೇ ವೇರ್ ಇನ್ ವಿಚ್ ಯು ಹ್ಯಾವ್ ಟು ರೈಟ್ ದಿ ಆನ್ಸರ್ಸ್. ಅರ್ಥ ಆಯ್ತಲ್ವಾ? ಓಕೆ, ಡಿಡ್ ಯು ಗೆಟ್ ಸಮಥಿಂಗ್ ಔಟ್ ಆಫ್ ಇಟ್? ರೈಟ್? ಎನಿ ಕ್ವಶನ್ಸ್ ಹಿಯರ್? ರೈಟ್. ಸೊ ಇನ್ ನೆಕ್ಸ್ಟ್ ಏನಾದರೂ ಇದೆಯಾ? ಇಲ್ಲಾಂದರೂ ಲಾಸ್ಟಿಗೆ ಕೇಳ್ತೀನಿ, ತೊಗೋತೀನಿ. ನೆಕ್ಸ್ಟ್ ಏನಿದೆ? ಸೊ ನಾವು ಹೌ ಟು ಪ್ಲ್ಯಾನ್ ಇಟ್. ಓಕೆ, ಈಗ ಆನ್ಸರ್ ರೈಟಿಂಗು ಆಯಿತು. ಸೊ ಹೌ ಟು ಪ್ಲ್ಯಾನ್ ಇಟ್, ಲೈಕ್ ಲೆಟ್ಸ್ ಸೇ ದೇರ್ ಈಸ್ ಪೇಪರ್ 1. ಸೊ ಹೌ ಮಚ್? ಸೆಕ್ಷನ್ 1 ಹಿಸ್ಟ್ರಿ, ಸೆಕ್ಷನ್ 2 social and political perspective, section 3 economy, then paper 2 section 1 geography of India, geography of world, India and state. Then section 1, section 2 polity, section 3 public administration, section 4 paper 3 GS 3, that is what? Science and technology section 1, health science section 2, and then section 3 ecology and environment. Okay, then paper 4 that is ethics. ಸೊ ಈಗ ಇದಕ್ಕೆ ಈ 4 ಪೇಪರ್ ಇದೆ. ಈ 4 ಪೇಪರಲ್ಲಿ ನಾನೀಗ ಶುರು ಮಾಡಬೇಕಾದ್ರೆ ಯಾವುದರಿಂದ ಶುರು ಮಾಡಲಿ? ಸರ್ ಈಗ ಟೈಮ್ ಕಡಿಮೆ ಇದೆ, ಹೇಗೆ ಶುರು ಮಾಡಬೇಕು? ಯಾವುದರಿಂದ ಶುರು ಮಾಡಿದ್ರೆ ಒಳ್ಳೆಯದು? ಯಾವ್ದು ಮೊದಲು ತೊಗೊಂಡ್ರೆ ಬೇಗ ನನಗೆ ಕಾನ್ಫಿಡೆನ್ಸ್ ಬರುತ್ತೆ, ಯಾವ್ದು ಆಮೇಲೆ ತೊಗೊಂಡ್ರೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ನಾನೇನಂತ ಇರೋದು ಈಗ ಅಂದರೆ, ಒಂದು ಡಿಫಿಕಲ್ಟು, ಒಂದು ಈಸಿ ಸಬ್ಜೆಕ್ಟ್. ಪೀಪಲ್ ಹೂ ಆರ್ ಪ್ರಿಪೇರಿಂಗ್ ಲೈಕ್ 24/7 ಫಾರ್ ದಿಸ್ ಎಕ್ಸಾಮ್. ಯಾರು 24/7 ಪ್ರಿಪೇರ್ ಮಾಡ್ತಾ ಇದ್ದಾರೆ ಇದಕ್ಕೆ, ನಾನೇನನ್ನೋದು ಒಂದು ಸೆಕ್ಷನ್ ಅಂದರೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಪೀಪಲ್ ಅಟ್ಲೀಸ್ಟ್ ಒಂದು 12 ಅವರ್ ಓದ್ತೀರಾ ಅಂತ ಅನ್ಕೋತೀನಿ. ಈಗ ಓದಲೇಬೇಕು. ಓಕೆ, ಓದ್ತೀರಾ ಅಂತ ಅನ್ಕೋತೀನಿ, ಓದಲೇಬೇಕು. ಯಾರು ಫುಲ್ ಟೈಮ್ ಇದ್ದೀರಾ ಮಿನಿಮಮ್. ಓಕೆ, ಮ್ಯಾಕ್ಸಿಮಮ್ ನೀವು 12 ಅವರ್ ಅಂತಂದರೆ ಮತ್ತೆ ಅದರಲ್ಲಿ ಡಿಸ್ಕಷನ್ಸ್ ಎಲ್ಲ ಇನ್ವಾಲ್ವ್ ಇರುತ್ತೆ, ನಾಟ್ ಕಂಪ್ಲೀಟ್ ಸ್ಟಡಿ. ಬಟ್ ಇದರಲ್ಲಿ ನಾನೇನೋದು ಒಂದು 6 ಅವರ್ ಇದಕ್ಕೆ ಒಂದು ಸಬ್ಜೆಕ್ಟು, 6 ಅವರ್ ಇನ್ನೊಂದು ಸಬ್ಜೆಕ್ಟ್. ಸೊ ಸ್ಟಾರ್ಟಿಂಗ್ ವಿತ್ ಎಥಿಕ್ಸ್. ವೈ ಎಥಿಕ್ಸ್? ನನ್ನ ಪ್ರಕಾರ ನಾನು ಸ್ಟ್ರಾಟಜಿ ಇದೆ, ನಿಮ್ಮಲ್ಲಿ ನಿಮ್ಗೆ ಬಿಟ್ಟಿದ್ದು. ಸ್ಟಾರ್ಟಿಂಗ್ ವಿತ್ ಎಥಿಕ್ಸ್. ಯಾಕೆ ಎಥಿಕ್ಸು? ಬಿಕಾಸ್ ಇಟ್ ಈಸ್ ಈಸಿ ಆ್ಯಂಡ್ ಇಟ್ ಈಸ್ ಈಸಿಲಿ ಅಂಡರ್ಸ್ಟ್ಯಾಂಡೇಬಲ್ ಆ್ಯಂಡ್ ವಿ ಕ್ಯಾನ್ ಕವರ್ ದಿ ಹೋಲ್ ಸಿಲೆಬಸ್ ಇನ್ 15 days. 15 ದಿನದ ಒಳಗಡೆ ಕಂಪ್ಲೀಟ್ ಸಿಲೆಬಸ್ ಮುಗಿಯುತ್ತೆ ವಿತ್ ಕಾನ್ಫಿಡೆನ್ಸ್. ಓಕೆ, ಬುಕ್ ಯಾವುದಾದ್ರೂ ರೆಫರ್ ಮಾಡಿದರೆ ಅದೇ ರೆಫರ್ ಕಂಟಿನ್ಯೂ ಇಟ್ಕೊಳ್ಳಿ, ಯಾವುದು ಇಲ್ಲ ಅಂದರೆ ಯಾವುದಾದ್ರು ಬುಕ್ ತೊಗೊಳ್ಳಿ. ಓಕೆ, ಮಾರ್ಕೆಟಲ್ಲಿ ಸಾಕಷ್ಟು ಬುಕ್ ಇದ್ದಾವೆ, ಅದು ತೊಗೊಳ್ಳಿ. ಇನ್ನೇ ನಮ್ಮ ನೋಟ್ಸ್, ನಮ್ಮದು ಒಂದು ಬುಕ್ ಇದೆ, ಅದ್ರ ಮೇಲೂ ರಿಲೇ ಆಗ್ತೀರಾ, ಅದ್ರ ಮೇಲೂ ರಿಲೇ ಹಾಕಿ, ನಿಮ್ಮ ಇಷ್ಟ. ವಿಚ್ ಎವರ್ ಯು ಹ್ಯಾವ್ ರೆಡ್ ವಿಚ್ ಈಸ್ ಈಸಿ ಫಾರ್ ಯು, ಯು ಕ್ಯಾನ್ ಗೋ ಥ್ರೂ ಇಟ್. ಬಟ್ 15 ದಿನ. ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ಏನಿದೆ, ಇದಕ್ಕೆ ನಾನು ಪ್ಯಾರಲಲ್ಲಿ ತೊಗೊಂಡು ಹೋಗೋದು. ನನಗೆ ಯಾವ್ದು ಡಿಫಿಕಲ್ಟ್ ಇದೆ? ನನಗೆ ಡಿಫಿಕಲ್ಟ್ ಇರೋದು ಹಿಸ್ಟ್ರಿ. ಓಕೆ, ಫಾರ್ ಮೀ ಇಟ್ ಈಸ್ ಡಿಫಿಕಲ್ಟ್. ಹಿಸ್ಟ್ರಿ ಇಸ್ ಡಿಫಿಕಲ್ಟ್ ಫಾರ್ ಮೀ. ವೈ? ಬಿಕಾಸ್ ಐ ಆಮ್ ವೆರಿ ಮಚ್ ವೀಕ್ ಇನ್ ರಿಮೆಂಬರಿಂಗ್ ದಿ ಇಯರ್ಸ್, ಎಕ್ಸಾಕ್ಟ್ ಇಯರ್ಸ್ ನೆನ್ಪಿಟ್ಕೊಳ್ಳೋದು ನಂಗೆ ಕಷ್ಟ ಇದೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಆ ಕಂಟೆಂಟ್, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಅದಕ್ಕೆ ನಾನು ಹಿಸ್ಟ್ರಿಯಿಂದ ಶುರು ಮಾಡ್ತೀನಿ. ಆಮೇಲೆ ಇಟ್ ಈಸ್ ಆಲ್ಸೋ ವಾಸ್ಟ್. ಹಿಸ್ಟ್ರಿ ಇನ್ ಇಟ್ ಸೆಲ್ಫ್ ಈಸ್ ಎ 1 ಪೇಪರ್. ನನಗೇನಾದ್ರು ಕೇಳಿದ್ರೆ ಹಿಸ್ಟ್ರಿ 250 ಮಾರ್ಕ್ಸಿಗೆ ಒಂದು ಪೇಪರೇ ಮಾಡಬೇಕಾಗಿತ್ತು ಅವನು, ಅಷ್ಟು ದೊಡ್ಡ ಸಿಲೆಬಸ್ ಇದೆ. ಆದರೆ ಅವ್ನು ಕೊಟ್ಟಿರೋದು ಒಂದು ಸೆಕ್ಷನ್ 80 ಮಾರ್ಕ್ಸಿಗೆ. ಆದರೂ ಓದಲೇಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಹಿಸ್ಟ್ರಿ ಇಟ್ಕೋತೀನಿ ಪ್ಯಾರಲಲ್ಲಿ. ಓಕೆ, ನೀವು ಎಥಿಕ್ಸ್ ಆ್ಯಂಡ್ ಹಿಸ್ಟ್ರಿ ಪ್ಯಾರಲ್ ಶುರು ಮಾಡಿದ್ರೆ ಇದು ಮೋಟಿವೇಶನ್ ಕೊಡುತ್ತೆ, ಇದು ಡಿಮೋಟಿವೇಟ್ ಮಾಡುತ್ತೆ ನನಗೆ. ಓಕೆ, ಯಾಕೆಂದರೆ ಕಷ್ಟ ಇದೆ, ಓದಬೇಕಾದ್ರೆ ಬೋರ್ ಆಗುತ್ತೆ, ಎಲ್ಲನೂ ಕಷ್ಟ ಅನಿಸುತ್ತೆ. ಹಾಗಾಗಿ ಇದು ಮೋಟಿವೇಶನ್, ಇದ್ರದ್ದು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ತೊಗೋತೀನಿ. ಅದೇ ಥರ ನಿಮ್ಗೆ ಯಾವುದೇ ಸಬ್ಜೆಕ್ಟ್ ನಿಮ್ಮ ಪ್ರಕಾರ ನೋಡ್ಕೊಳ್ಳಿ, ಆ ಥರ ಕಾಂಬಿನೇಷನಲ್ಲಿ ಪ್ರಿಪೇರ್ ಮಾಡ್ತಾ ಹೋಗಿ. ಈಗ ನಾನೇನನ್ನೋದು, ಒಂದು ಸೆಕ್ಷನ್ಗೆ ನಮಗಿರೋ ಟೈಮು, ಫಾರ್ ಈಚ್ ಸೆಕ್ಷನ್ ಯು ಮಸ್ಟ್ ಗಿವ್ 5 days. ಓಕೆ, till January end. Beyond January end, we can change the strategy if the exam postpones. Or else, if the exam is on 28th itself, then we have only 5 days for each section. ಒಂದು ಸೆಕ್ಷನ್, ಇಲ್ಲಿ 3 ಸೆಕ್ಷನ್ ಇದೆ, ಹಾಗಾಗಿ ಇದಕ್ಕೆ 15 ದಿನ ಆರಾಮಾಗಿ ಸಿಕ್ಬಿಡುತ್ತೆ. ಹೌದಾ? 3 ಸೆಕ್ಷನ್ ಇದೆ, ಇದಕ್ಕೆ ಸಿಕ್ಬಿಡುತ್ತೆ. ಬಟ್ 5 ದಿನ ಒಂದು ಸೆಕ್ಷನ್ಗೆ ಅಂತ ಇಟ್ಕೊಂಬಿಡಿ.
ಇಲ್ಲಿ 5 ದಿನ ಹಿಸ್ಟ್ರಿ ಮುಗಿಸ್ಬೇಕು, 5 ದಿನ ಸೋಷಲ್ ಆ್ಯಂಡ್ ಪೊಲಿಟಿಕಲ್ ಪ್ರೊಸೆಸ್, 5 ದಿನ ಎಕನಾಮಿ. ಇದರಲ್ಲಿ ನೀವೇನು ಮಾಡಿ, ಯಾರಾದರೂ ಒಂದು ಸ್ಟ್ರಾಂಗ್ ಇದ್ದೇ ಇರ್ತೀರ ಏರಿಯಾದಲ್ಲಿ. ಸೋಷಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಈಸಿ ಇರ್ಬೋದು ನಿಮಗೆ, ಎಕನಾಮಿಕ್ಸ್ ಈಸಿ ಇರ್ಬೋದು ಇವ್ರಿಗೆ, ಇನ್ನೊಬ್ರಿಗೆ ಯಾವುದೋ ಒಂದು ಹಿಸ್ಟ್ರಿ ಈಸಿ ಇರ್ಬೋದು. ನಿಮ್ಮ ಈಸಿ ಮೇಲೆ ನೀವೇನು ಮಾಡಿ ಒಂದೊಂದು ದಿನ ಉಳ್ಸೋಕ್ಕೆ ಪ್ರಯತ್ನ ಪಡಿ, ಹಾಫ್ ಡೇ ಉಳ್ಸೋಕ್ಕೆ ಪ್ರಯತ್ನ ಪಡಿ, ಎಷ್ಟಾಗುತ್ತೆ ಅಷ್ಟು ಉಳ್ಸೋಕ್ಕೆ ಪ್ರಯತ್ನ ಪಡಿ. ಉಳಿಸ್ಬಿಟ್ಟು ಅಲ್ಲಿ ನೀವು ಕಾಂಪನ್ಸೇಟ್ ಮಾಡ್ಕೊಂಡು ಒಂದು ಪೇಪರ್ಗೆ 15 ದಿನ ಅಷ್ಟೇ ಇರೋ ಟೈಮ್ ನಮ್ಮ ಹತ್ರ ಇರೋದು. ಒಂದು ಪೇಪರ್ಗೆ 15 ದಿನ ಹೋದರೆ ನಾವು 16th ಮಾರ್ಚ್ ಒಳಗಡೆ ನಮ್ಮ ಸಿಲೆಬಸ್ ಮುಗಿಯುತ್ತೆ. ನೆಕ್ಸ್ಟ್ 1 ವೀಕು ನಮಗೇನು ಉಳಿಯುತ್ತೆ, ರಿವಿಷನ್ ಉಳಿಯುತ್ತೆ. ಓಕೆ, ಸೊ 15 ದಿನ. ಇನ್ನೊಂದೇನಪ್ಪ ಅಂದರೆ, ಈಗ ನಮಗೆ ಆಲ್ರೆಡಿ 5th ಇದ್ದೀವಿ. ಒಂದು ಕ್ಯಾಲ್ಕುಲೇಷನ್ ಸುಮ್ಮನೆ ಇದೆ. 26 ಡೇಸ್ ನಮಗೇನಿದೆ ಜನವರಿಯಲ್ಲಿ ಸಿಗ್ತಾ ಇದೆ. 28 ಫೆಬ್ರವರಿ ಬಂದಿದೆ ಸೆಂಟ್ರಲ್, 28 ದಿನ. ಇನ್ನೊಂದು 3 ದಿನ ಹೆಚ್ಚಿಗೆ ಇದ್ದರೆ ಅಲ್ಲೊಂದು ಸ್ವಲ್ಪ ಸಿಗ್ತಿತ್ತು. 28 ದಿನ ಇದೆ. ಮುಂದೆ ಹೋದರೆ 27 ದಿನ ಇದೆ. ಎಲ್ಲ ಒಂದೊಂದೇ ಆ ಕಡೆ ಈ ಕಡೆನೇ ಇದ್ದಾವೆ. ಇಪ್ಪತ್ತೆಂಟು 26, 28, 27 ಇಷ್ಟು ದಿನಗಳು ಉಳಿದಿರೋದು ನಮಗೆ. ಯಾಕೆ 27, 28ಕ್ಕೆ ಎಕ್ಸಾಮ್ ಅಲ್ವಾ? ಹಾಗಾಗಿ ಇಲ್ಲಿ ನಿಮ್ಗೆ ನೋಡಿದ್ರೆ ಇಷ್ಟೇ ದಿನಗಳು ಉಳಿದಿರೋದ್ರಿಂದ ನನಗೆ ಈ ಪ್ಲ್ಯಾನ್ ಬಿಟ್ಟರೆ ಬೇರೆ ಯಾವ ಪ್ಲ್ಯಾನು ಇಲ್ಲ, ಯಾವ ಟೈಮ್ ಪೀರಿಯಡು ಇಲ್ಲ ನಿಮಗೆ. ಸೊ ಯು ಹ್ಯಾವ್ ಟು ಪ್ರಿಪೇರ್ ಇನ್ ದಿಸ್ ಟೈಮ್ ಪೀರಿಯಡ್. 5 ಡೇಸ್ 1 ಸೆಕ್ಷನ್, 5 ಡೇಸ್ 1 ಸೆಕ್ಷನ್. ಈಗ ಭಾಳ ಜನಕ್ಕೆ ಪಾಲಿಟಿ, ಜಾಗ್ರಫಿ ಇವೆಲ್ಲ ಓದಿರ್ತೀರ. ಅದರಲ್ಲಂತೂ ಲಾಸ್ಟ್ ಟೈಮ್ ನಾನು ಯಾರು ಎಕ್ಸಾಮ್ ಟೈಮಲ್ಲಿ ನಾನು ಪ್ರತಿ ಸಲ ಹೇಳಿದ್ದೀನಿ, ಜಾಗ್ರಫಿ ಮೇಲೆ ಫೋಕಸ್ ಮಾಡಿ, ಜಾಗ್ರಫಿ ಮತ್ತೆ ಹೈಯೆಸ್ಟ್. ಈ ಸರಿನೂ ಮತ್ತೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಜಾಗ್ರಫಿ ಬರುತ್ತೆ. ಬಟ್ ಒಂದು ಬೆಸ್ಟ್ ಪಾರ್ಟ್ ಆಫ್ ದಿ KPSC ಏನಂದರೆ, ಅವ್ರು ಏನು ಹೇಳಿದ್ದಾರೆ ಅದನ್ನು ಮೇಂಟೈನ್ ಮಾಡಿದ್ದಾರೆ ಇಲ್ಲಿವರೆಗೂ. ಅಂದರೆ 1 ಸೆಕ್ಷನ್ಗೆ 80 to 85 ಮಾರ್ಕ್ಸ್ ಅಂತ ಹೇಳಿದ್ದಾರೆ. ಮೋಸ್ಟ್ ಆಫ್ ದಿ ಟೈಮ್ ದೇ ಹ್ಯಾವ್ ಮೇಂಟೈನ್ಡ್ ಇಟ್. ಓಕೆ, ದೇ ಹ್ಯಾವ್ ನಾಟ್ ವೇರಿಡ್. ಬಟ್ ಈ ಸರಿ ಇವರೆಲ್ಲ ಹಿಂಗೆ ನೋಡಿದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಮಾಡಿರೋದು ನೋಡಿದ್ರೆ ಇಲ್ಲೂ ಚಾನ್ಸಸ್ ಇದೆ ಅಂದಂಗೆ ಆಯಿತು ಅಲ್ವಾ? ಹಾಗಾಗಿ ಈಗ ನಾನೇನನ್ನೋದು ಅಗೇನ್ ಜಾಗ್ರಫಿ ಮೇಲೆ ಫೋಕಸ್ ಜಾಸ್ತಿ ಇಟ್ಕೊಳ್ಳಿ. ಓಕೆ, ಬಟ್ ಪಾಲಿಟಿ ಮೇಲೆ ಫೋಕಸ್ ಜಾಸ್ತಿ ಬರ್ಬೋದು ಅನ್ನೋದು ನನ್ನ ಗೆಸ್ ಈ ಸರಿ. ಪಾಲಿಟಿ, ಓಕೆ, ಆ್ಯಂಡ್ ಎಕನಾಮಿ. ಈ ಎಕನಾಮಿಗೆ ಕರ್ನಾಟಕದ್ದು ಏನೋ ನಾನು ಎಕನಾಮಿಕ್ ಸರ್ವೆ ನಾನು ಓದಬೇಕಾದ್ರೆ ನಂಗೆ ಫೀಲ್ ಆಗಿರೋದೇನಪ್ಪ ಅಂದರೆ, ಕರ್ನಾಟಕ ಎಕನಾಮಿ ಎಷ್ಟು ಸ್ಟ್ರೆಂತ್ ಇದೆ, ಎಷ್ಟು ವೀಕ್ ಇದೆ ಅಂತ ಏನಾದರೂ ಕ್ವಶನ್ ಬಂದರೆ ಅದಕ್ಕೆ ಕಂಟೆಂಟ್ ಆಲ್ರೆಡಿ ಕರ್ನಾಟಕ ಎಕನಾಮಿಕ್ ಸರ್ವೆ ಕೊಟ್ಬಿಟ್ಟಿದೆ. ಸರ್ ನಾನು ಪಾಲಿಸಿ ಸರ್ ಇವು ಯಾವುದಿದ್ದು 5 ಫ್ರೀ ಬೀಸ್ ಏನಿದ್ದಾವೆ, ಈ 5 ಬ್ರೀಸ್ಗೆ ಕ್ರಿಟಿಸೈಸ್ ಮಾಡಬಾರ್ದಾ, ಮಾಡಿದ್ರೆ ಎಲ್ಲಿ ಗೌರ್ಮೆಂಟಿಗೆ ನಮಗೆ ಮಾರ್ಕ್ಸ್ ಬರಲ್ವಾ ಅಂತ, ಅದು ಎಕನಾಮಿಕ್ ಸರ್ವೆಲ್ಲಿ ಕೊಟ್ಟಿದ್ದಾರೆ. ನೀವೇನು ಹೊಸದು ನಿಮ್ಮ ಸ್ವಂತ ಬರಿಬೇಡಿ. ಎಕನಾಮಿಕ್ ಸರ್ವೆಲ್ಲಿ ಆಲ್ರೆಡಿ ಕ್ರಿಟಿಸೈಸು ಮಾಡಿದ್ದಾರೆ, ಪಾಸಿಟಿವ್ನೂ ಹೇಳಿದ್ದಾರೆ. ಅದನ್ನೇ ಅಲ್ಲಿ ಹಾಕಿ, ಮಾರ್ಕ್ಸ್ ಬರಲ್ಲ ಅನ್ನೋ ಪಾಯಿಂಟೇ ಇಲ್ಲ. ಹಾಂ, ಸೊ ಹಾಗಾಗಿ ನೀವು ಯಾವುದಕ್ಕೂ ನಾನು ಗೌರ್ಮೆಂಟ್ ಕ್ರಿಟಿಸೈಸ್ ಮಾಡಿದ್ರೆ ನಂಗೆ ಮಾರ್ಕ್ಸ್ ಬರಲ್ಲ ಅಂತ ಮೈಂಡ್ಸೆಟ್ ಏನಾದರೂ ಇದ್ದರೆ ಅದನ್ನು ತೆಗೆದು ಎಸ್ಸೆ ಬಂದ್ರೂ ಎಕನಾಮಿಕ್ ಸರ್ವೆ ಅಂತ ಕೋಟ್ ಮಾಡಿ ಅಲ್ಲಿ ಬರೆದ್ಬಿಡಿ. ಓಕೆ, ಇಲ್ಲ ಅಂದರೆ ಈಗ ನಾನು ಹೇಳಿದ್ದೀನಿ, ಹಾಗಾಗಿ ನಿಮ್ಗೆ ಏನು ಕಂಟೆಂಟ್ ತಲೆಯಲ್ಲಿ ಬರುತ್ತೆ ಅದು ಬರೀರಿ, ಎಕನಾಮಿಕ್ ಸರ್ವೆ ಅಂತ ಅಂಡರ್ಲೈನ್ ಮಾಡಿ. ಓಕೆ, sometimes it works also when you don't have the specific content, right? Like this. Okay, so like preparing for this content you have to prepare in a smart way, that is like this. ನೀವು ಒಂದು ಮ್ಯಾಪ್ ಅಪ್ ಮಾಡ್ಕೋಬೇಕು, ಪ್ಯಾರಲ್ ಆಗಿ ಓದಬೇಕು. ಯಾಕಂದರೆ ಒಂದೇ ಸಬ್ಜೆಕ್ಟು ಫುಲ್ 100 ಅವರ್ ಓದೋದು ಬೋರ್ ಆಗುತ್ತೆ, ಎಲ್ಲರಿಗೂ ಹಾಗೆ ಅನಿಸುತ್ತೆ ಅಂತ ನಾನು ಅನ್ಕೋತೀನಿ. ನಿಮ್ಮ ಪ್ರಕಾರ ಓಕೆ, ನೀವು ಚೇಂಜ್ ಮಾಡಿ. ಈಗ ಇದಕ್ಕೆ ನಾನು ಟೆಸ್ಟ್ ಸೀರೀಸ್ ಕನೆಕ್ಟ್ ಹೆಂಗೆ ಮಾಡಬೇಕು ಅಥವಾ ಪ್ರಾಕ್ಟೀಸ್ ಹೆಂಗೆ ಕನೆಕ್ಟ್ ಮಾಡಬೇಕು. 5 ದಿನಕ್ಕೆ ನೀವು ಮುಗಿಸಿ ಕಂಟೆಂಟ್ ಬರೀತೀರ ಅಂದರೆ, ಎಕ್ಸಾಮ್ ಬರೀತೀರ ಅಂದರೆ ಬೆಸ್ಟು 5 ದಿನಕ್ಕೆ. ಅಂದರೆ ನಾವು ವೀಕ್ಲಿ ಕಂಡಕ್ಟ್ ಮಾಡ್ತಾಯಿದ್ದೀವಿ ಟೆಸ್ಟು, ಆ ವೀಕ್ಲಿಯಲ್ಲಿ ಸಿಂಕ್ ಮಾಡ್ಕೋಬೋದು. ಓಕೆ, ಬಟ್ 30 ಟೆಸ್ಟ್ ಪ್ಲ್ಯಾನಲ್ಲಿ ಏನು ಮಾಡಿದ್ದೀವಿ ನಾವು, ಅದನ್ನು 5 ದಿನಕ್ಕೆ ಇಟ್ಟಿದ್ದೀವಿ. 30 ಟೆಸ್ಟ್ ಪ್ಲ್ಯಾನ್ ಏನಿದೆ 5 ಡೇಸ್ಗೆ ಒಂದೊಂದು ಟೆಸ್ಟ್ ಅಂತಲೇ ಪ್ಲ್ಯಾನ್ ಮಾಡಿದ್ದೀವಿ. ಈ 30 ಟೆಸ್ಟ್ ಪ್ಲ್ಯಾನ್ಗೆ 5 ಡೇಸು ನೀವು ಏನು ಸಿಲೆಬಸ್ ಕೊಟ್ಟಿದ್ದೀನಿ ಅದಿಷ್ಟು ಮುಗಿಸ್ಬೇಕು. ನೀವೇನು ನಿಮ್ಮ ಪ್ಲ್ಯಾನ್ ಏನು ಪ್ರಿಪೇರ್ ಮಾಡೋದೇ ಬೇಡ. ನಾವೇನು ಹೆಂಗೆ ಹೇಳಿದ್ದೀವಿ ಹಂಗೆ ಹೋಗ್ತಾ ಇರ್ಬೋದು. ನಾವೇನು ಮಾಡಿದ್ದೀವಿ, ಫಸ್ಟ್ ಪಾಲಿಟಿ ಈಸಿ, ಸ್ವಲ್ಪ ಮೋಟಿವೇಶನ್ ಕೊಡೋಣ, ನೆಕ್ಸ್ಟ್ ಹಿಸ್ಟ್ರಿ, ನೆಕ್ಸ್ಟ್ ಸೋಷಲ್. ಸೊ ಕಾಂಬಿನೇಷನ್, ಒಂದು ಪಾಸಿಟಿವ್ ಒಂದು ಏನೋ ನೆಗೆಟಿವ್ ಅಲ್ಲ, ಬಟ್ ಒಂದು ಸ್ವಲ್ಪ ಕಷ್ಟ ಆಗ್ತಿರೋದು, ಹಾಗೆ ಕಾಂಬಿನೇಷನಲ್ಲಿ ಟೆಸ್ಟ್ ಸೀರೀಸ್ ಪ್ಲ್ಯಾನ್ ಮಾಡಿದ್ದೀವಿ. ಅದರ ಪ್ರಕಾರ ನೀವು ಪ್ರಿಪೇರ್ ಆಗಿ. ನೀವು ಅದಕ್ಕೆ ಮತ್ತೆ ಪ್ಲ್ಯಾನ್ ಶೆಡ್ಯೂಲು ರೆಡಿ ಮಾಡ್ಕೊಳ್ಳೋದು ಬೇಡ. ಟೆಸ್ಟ್ ಸೀರೀಸ್ ಪ್ಲ್ಯಾನ್ ತೊಗೊಳ್ಳಿ, ಅದನ್ನು ಅದರ ಪ್ರಕಾರ ಪ್ರಿಪೇರ್ ಆಗಿ. ವೆದರ್ ಯು ಜಾಯಿನ್ ಫಾರ್ ದ ಟೆಸ್ಟ್ ಸೀರೀಸ್ ಆರ್ ವೆದರ್ ಯು ಡೋಂಟ್ ಜಾಯಿನ್ ಫಾರ್ ದ ಟೆಸ್ಟ್, ಅಟ್ ಲೀಸ್ಟ್ ಯು ಕ್ಯಾನ್ ಟೇಕ್ ದ ಪ್ಲ್ಯಾನ್, ಯು ಕ್ಯಾನ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಇಫ್ ಯು ಆರ್ ಫೇಸಿಂಗ್ ಡಿಫಿಕಲ್ಟಿ ಫಾರ್ ಪ್ರಿಪೇರಿಂಗ್ ಯುವರ್ ಓನ್ ಪ್ಲ್ಯಾನ್. ಓಕೆ, ರೈಟ್, ಲೈಕ್ ದಟ್, ರೈಟ್. ದೆನ್ ಎಸ್ 5 ಡೇಸ್ ಈ ಸೆಕ್ಷನ್. ಸೊ ಈಚ್ ಆ್ಯಂಡ್ ಎವ್ರಿ ಕಂಟೆಂಟ್ಗೂ ನಾನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ದೀನಿ. ಎಥಿಕ್ಸ್ಗೆ ನೀವೇನು ಮಾಡಬೇಕು, ಪ್ರಿಪ್ರೇಷನ್ ಈಸ್ ಸಿಂಪಲ್. ಪರ್ಟಿಕ್ಯುಲರ್ಲಿ ಫಾರ್ ಎಥಿಕ್ಸ್ ಇಟ್ ಈಸ್ ಲೈಕ್ ಕೀವರ್ಡ್ಸ್ ಮೇಲೆ ಡೆಫಿನೇಷನ್ಸ್ ರಟ್ಟ ಹೊಡಿಬೇಕು. ಅಂದರೆ ಇಂಪಾರ್ಷಿಯಲಿಟಿ, ಟ್ರಾನ್ಸ್ಪರೆನ್ಸಿ,
ಓಕೆ, ಆಬ್ಜೆಕ್ಟಿವಿಟಿ, ಇವೆಲ್ಲದಕ್ಕೂ ನಿಮ್ಮ ಸ್ವಂತ ವರ್ಡ್ಸಲ್ಲಿ ಏನು ಬರೆಯೋಕ್ಕೆ ಹೋಗ್ಬೇಡಿ. ನಿಮ್ಮ ಸ್ವಂತ ವರ್ಡ್ಸ್ ನನಗೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನನಗೆ ಗೊತ್ತಿದೆ. ಓಕೆ, ಸೊ ಹಾಗಾಗಿ ನಿಮ್ಮ ಇಂಗ್ಲೀಷ್ ಎಷ್ಟೇ ಸ್ಟ್ರಾಂಗ್ ಇದ್ರೂ ನೀವು ಡೆಫಿನೇಷನ್ ರಟ್ಟ ಹೊಡೀರಿ. ನನ್ನ ರಿಕ್ವೆಸ್ಟ್ ಇದು, ನಾಟ್ ಆರ್ಡರ್, ನನ್ನ ರಿಕ್ವೆಸ್ಟ್. ಯಾಕೆ ಅಂದರೆ ನನಗೆ ನೀವು ಡೆಫಿನೇಷನ್ ರಟ್ಟ ಹೊಡೆದ್ರೆ ನಿಮ್ಗೆ ಅವಾಗ ಏನಾಗ್ಬಿಡುತ್ತೆ ಅಂದರೆ, ರಟ್ಟ ಹೊಡೆಯೋದ್ರ ಮೀನಿಂಗ್ ಏನೋ ಅರ್ಥ ಮಾಡ್ಕೊಂಡು ರಟ್ಟ ಹೊಡೀರಿ. ಮತ್ತು ನಾನು ಹೇಳ್ತಿದ್ದೀನಿ ಅಂತ 10th ಕ್ಲಾಸಲ್ಲಿ 5 ಸರಿ ಬರ್ಸಿ ರಟ್ಟ ಹೊಡಿಸ್ತಾರಲ್ಲ, ಹಂಗಲ್ಲ. ಓಕೆ, ಅರ್ಥ ಮಾಡ್ಕೊಂಡು ರಟ್ಟ ಹೊಡಿಬೇಕು ಅಂತ ಅಂದರೆ ಕೀವರ್ಡ್ಸ್ ಅದೇ ಬರಬೇಕು. ಯಾಕೆಂದರೆ ನಿಮ್ಮ ಓನ್ ವರ್ಡ್ಸಲ್ಲಿ ಬರೆದಾಗ ಕೀವರ್ಡ್ಸ್ ಬರಲ್ಲ. ಕೀವರ್ಡ್ಸ್ ಬರಲ್ಲ ಅಂದರೆ ಎಥಿಕ್ಸಲ್ಲಿ. ಎಥಿಕ್ಸ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಪೇಪರ್ ಟು ಇವ್ಯಾಲ್ಯುವೇಟ್. ಅದಕ್ಕೆ ವಿಷನಲ್ಲಿ ಅಂದರೆ ವೆನ್ ವಿ ವೇರ್ ಪಾರ್ಟ್ ಆಫ್ ವಿಷನ್ ಎಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ವಿ ವೇರ್ ದ ಪೇಮೆಂಟ್ ವಾಸ್ ವೆರಿ ಹ್ಯೂಜ್ ಫಾರ್ ಎಥಿಕ್ಸ್ ಇನ್ ಕಂಪ್ಯಾರಿಸನ್ ಟು ಅದರ್ ಪೇಪರ್ಸ್. ಅದರ್ ಪೇಪರ್ಸಲ್ಲಿ ನೋಡಿದ್ರೆ ನಮ್ಗೆ ಪೇಮೆಂಟ್ ಕಡಿಮೆ ಇರ್ತಿತ್ತು. ಬಟ್ ಎಥಿಕ್ಸ್ ಅಂತ ಬಂದಾಗ ಅದು ಪೇಪರ್ ಅದರ ಎಷ್ಟೇ ಕೊಟ್ಟರು ಸರ್ ಮಾಡೋಕ್ಕಾಗಲ್ಲ ಸರ್ ಅಂತಿದ್ವಿ ನಾವು. ಸಬ್ಜೆಕ್ಟಿವಿಟಿ ತಪ್ಪಿಲ್ಲ, ರಿಲೇಟಿವ್ಲಿ ಕರೆಕ್ಟ್ ಇದೆ. ಹಾಗಾಗಿ ಅದು ಡಿಫಿಕಲ್ಟ್ ಪೇಪರ್. ಅದಕ್ಕೆ ಆಮೇಲೆ ಎಥಿಕ್ಸಲ್ಲಿ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಏನಿದೆ ಅಂದರೆ ಇನ್ನೊಂದು ರಿಪೀಟೆಡ್ ವರ್ಡ್ಸ್. ನಿಮ್ಗೆ ಅವು ಬಿಟ್ಟರೆ ಬೇರೆ ಕೀವರ್ಡ್ ಸಿಗೋದೇ ಇಲ್ಲ. ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ, ಆಬ್ಜೆಕ್ಟಿವಿಟಿ, ಎಲ್ಲ ಕ್ವಶನ್ಸ್ ಏನೇ ಕೇಳಿ ಅದನ್ನೇ ಬರೀಬೇಕು ನೀವು. ಬಟ್ ಅದರಲ್ಲೇ ನೀವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಈಚ್ ಆ್ಯಂಡ್ ಎವ್ರಿ ಆನ್ಸರ್ಸ್ಗೂ, ದ್ಯಾಟ್ ಈಸ್ ವಾಟ್ ಮ್ಯಾಟರ್ಸ್. ದಟ್ ಈಸ್ ವಾಟ್ ಈಸ್ ದ ಸ್ಕಿಲ್. ಓಕೆ, ಸೊ ಯು ಹ್ಯಾವ್ ಟು do what you have to do. Each and every keywords ಮೇಲೆ ಒಂದು ಡೆಫಿನೇಷನ್ನು ಅಟ್ಟಾಡ್ಕೋಬೇಕು. ನೆಕ್ಸ್ಟ್ ಈಚ್ ಆ್ಯಂಡ್ ಎವ್ರಿ ಕೀವರ್ಡ್ಸ್ ಮೇಲೆ ಮಿನಿಮಮ್ ಇದು. ಓಕೆ, ಕೇಸ್ ಸ್ಟಡೀಸ್. ಈಚ್ ಆ್ಯಂಡ್ ಎವ್ರಿ ಕೀವರ್ಡ್ಸ್ ಮೇಲೆ ಎಕ್ಸಾಂಪಲ್ಸ್. ಕಂಪಲ್ಸರಿ ಒಂದೊಂದು ಕೀವರ್ಡ್ಗೆ 3 ಎಕ್ಸಾಂಪಲ್ ಮಿನಿಮಮ್ ರೆಡಿ ಇರಬೇಕು. ಒಂದೊಂದು ಕೀವರ್ಡ್ಗೆ 3 ಎಕ್ಸಾಂಪಲ್. ಯಾಕೆಂದರೆ ಕಾಂಟೆಕ್ಸ್ಟ್ ಡಿಫ್ರೆಂಟ್ ಇರಬೇಕು. ಮತ್ತು ಸೇಮ್ ಎಕ್ಸಾಂಪಲ್ಸೇ ತೊಗೊಬೇಡಿ, ಸ್ವಲ್ಪ ಕಾಂಟೆಕ್ಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಎಲ್ಲರೂ ಬರೀತಾರೆ ಏನು ಆಧಾರ್ ಕಾರ್ಡ್ ಇಶ್ಯೂ ಮಾಡ್ತೀನಿ ಅಂತ. ಕೇಸ್ ಸ್ಟಡೀಸಲ್ಲಿ ಬಂದಾಗ ಏನು ಮಾಡ್ತಾರೆ, ಸರ್ ಹಿಂಗೆ ಬಡವ ಬಂದಿದ್ದಾನೆ, ಇವರು ಬಂದಿದ್ದಾರೆ, ನಿಮ್ಗೆ ಕನೆಕ್ಟೆಡ್ ಇದ್ದವ್ರು ಬಂದಿದ್ದಾರೆ, ನೀವು ಏನು ಮಾಡ್ತೀರಾ ಅಂದರೆ ಮೋಸ್ಟ್ ಆಫ್ ದಿ ಪೀಪಲ್ ವಾಟ್ ದೇ ವಿಲ್ ಸೇ ದ್ಯಾಟ್ ಸರ್ ಆಧಾರ್ ಕಾರ್ಡ್ ಇಶ್ಯೂ ಮಾಡಬೇಕಾದ್ರೆ ನಾನು ಬಡವನಿಗೆ ಕೊಡ್ತೀನಿ ಅಂತ. ಓಕೆ, ಎಲ್ಲರೂ ಅದನ್ನೇ ಒಂದೇ ಕೇಸ್ ಸ್ಟಡೀಸನ್ನು ರುಬ್ಬಿ ಹಾಕಿಬಿಡ್ತಾರೆ. ಕ್ವಶನ್ ಪೇಪರಲ್ಲಿ ಡೈನಮಿಕ್ಕೇ ಕಾಣಲ್ಲ. ಓಕೆ, ನಾನು ಅನ್ನೋದು ಟೈಮ್ ಇದ್ದರೆ, ಸ್ವಲ್ಪ ಕ್ರಿಯೇಟಿವಿಟಿ ಇದ್ದರೆ ಟ್ರೈ ಮಾಡಿ. ರೈಟ್? ಓಕೆ, ವಿಲ್ ಯು ಡೂ ಇಟ್? ರೈಟ್. ಸೊ ವಿತ್ ರೆಸ್ಪೆಕ್ಟ್ ಟು ಎಥಿಕ್ಸ್ ಈಸ್ ಲೈಕ್ ದಿಸ್. ವಿತ್ ರೆಸ್ಪೆಕ್ಟ್ ಟು ಪೇಪರ್ 3, ದಿಸ್ ಈಸ್ ಮೋಸ್ಟ್ ಡೈನಮಿಕ್ ಪೇಪರ್ ಐ ವುಡ್ ಸೇ. ನನಗೆ ಯಾವಾಗಲೂ ಇದು ಡೈನಮಿಕ್ ಅನಿಸುತ್ತೆ. ಯಾಕೆಂದರೆ ಎಲ್ಲ ಕಂಟೆಂಟು ಕರೆಂಟ್ ಅಫೇರ್ಸಿಗೆ ಲಿಂಕ್ ಆಗುತ್ತೆ. ಮೋಸ್ಟ್ ಆಫ್ ದಿ ಕಂಟೆಂಟ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ, ಕರೆಂಟ್ ಅಫೇರ್ಸಿಗೆ ಲಿಂಕ್ ಆಗುತ್ತೆ. ಹೆಲ್ತ್ ಸೈನ್ಸ್ ಇದೆ, ಕರೆಂಟ್ ಅಫೇರ್ಸಿಗೆ ಲಿಂಕ್ ಆಗುತ್ತೆ. ಇಕಾಲಜಿ ಇದೆ, ಕರೆಂಟ್ ಅಫೇರ್ಸಿಗೆ ಲಿಂಕ್ ಆಗುತ್ತೆ. ಸೊ ಮೋಸ್ಟ್ ಡೈನಮಿಕ್ ಪೇಪರ್ ಯಾವುದಾದ್ರೂ ಇದೆ ಅಂತಂದರೆ ಇದೆ. ಹಾಗಾಗಿ ಇಲ್ಲಿ ನೀವೇನಂದರೆ ಎಕನಾಮಿಕ್ ಸರ್ವೆ ಮೇಲೆ ತುಂಬ ಡಿಪೆಂಡೆಂಟ್ ಆಗಿ, ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ UPSC ಥರ ಏನು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬೇಡಿ, ನಾರ್ಮಲ್ KPSC ಥರನೇ ಪೇಪರ್ ಎಕ್ಸ್ಪೆಕ್ಟ್ ಮಾಡಿ. ಓಕೆ, ನಾರ್ಮಲ್ KPSC ಪೇಪರ್ ಥರನೇ ಎಕ್ಸ್ಪೆಕ್ಟ್ ಮಾಡಿ. ISRO ಹ್ಯಾಸ್ ಬೀನ್ ಅ ವೆರಿ ಏನಂತಾರಲ್ಲ ಫೇವ್ರೇಟ್ ಸಬ್ಜೆಕ್ಟ್ ಆರ್ ಫೇವ್ರೇಟ್ ಟಾಪಿಕ್ ಫಾರ್ ದಿ KPSC. ಇಸ್ರೋದು ಯಾವುದೇ ರೀಸೆಂಟ್ ಡೆವಲಪ್ಮೆಂಟ್ ಆಗಲಿ ಕ್ವಶನ್ ಬರುತ್ತೆ. ಸೊ ಹಾಗಾಗಿ ಈ ಸರಿನೂ ಇಸ್ರೋದ ಮೇಲೆ ಒಂದು ಕ್ವಶನ್ ಡೆಫಿನೆಟ್ಲಿ ಇರುತ್ತೆ. ಓಕೆ, ಹೀಗೆ ಅಂದರೆ ನೀವು ಒಂದು ಸ್ಟ್ರಾಟಜಿ ಮಾಡಿಕೊಂಡು ಅದಕ್ಕೆ ಕನೆಕ್ಟ್. ಇದಕ್ಕೆ ನಾವು ಡೈನಮಿಕ್ ಕಂಟೆಂಟು ಇದಕ್ಕೆ ರೆಡಿ ಮಾಡ್ತೀವಿ. ಪ್ರಿಲಿಮ್ಸಿಗೆ ಹೆಂಗೆ ನೀವು ಆಲ್ರೆಡಿ ರೆಡಿ ಮಾಡಿ ಕೊಟ್ಟಿದ್ದೀವಿ, ಅದನ್ನು ರೆಫರ್ ಮಾಡಿ. ಅದಕ್ಕೆ ಈಗ ಸ್ವಲ್ಪ ಮೇನ್ಸ್ ಓರಿಯೆಂಟೆಡ್ ಅಂತ ರೆಡಿ ಮಾಡ್ತೀವಿ, ಅದಕ್ಕೂ ಕೊಡ್ತೀವಿ ಇದನ್ನು. ಓಕೆ, ಬಟ್ ಸ್ಟ್ಯಾಟಿಕ್ ಪಾರ್ಟ್ ಜೊತೆಗೆ ಇದು ಡೈನಮಿಕ್ ಪಾರ್ಟ್ ಭಾಳ ಇಂಪಾರ್ಟೆಂಟು. ಯಾಕೆಂದರೆ ಈ ಸರಿ ಸ್ಕೋರ್ ಕಡಿಮೆ ಆಗಿದೆ. ಅಂದರೆ ಹೋದ ಬ್ಯಾಚಲ್ಲಿ 2017 ನೋಟಿಫಿಕೇಷನ್ ಏನಿತ್ತು ಅದು ಮಾತ್ರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಪರ್ 3 ಅಂತ ಬಂದರೆ ತುಂಬ ಕಡಿಮೆ ಸ್ಕೋರ್ ಎಲ್ಲರಿಗೂ ಓವರ್ ಆಲ್. ರೈಟ್, ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಇದರಲ್ಲೇ ಹೈಯೆಸ್ಟ್. ಯಾಕೆ ಇದು ಡಿಜಿಟಲ್ ಇದ್ದಂಗೆ, ಐದರ್ ಯು ನೋ ಇಟ್ ಆರ್ ಯು ಡೋಂಟ್ ನೋ ಇಟ್. ಇಲ್ಲಿ ಪೇಪರ್ 2 ಆರ್ ಪೇಪರ್ 1ಅಲ್ಲಿ ನಿಮ್ಮ ಸ್ವಲ್ಪ ಸಬ್ಜೆಕ್ಟಿವಿಟಿ ಇದೆ, ಏನೋ ಗೊತ್ತಿಲ್ಲ ಅಂದ್ರೂ ಸುಮ್ಮನೆ ಏನೋ ಒಂದು ಕನೆಕ್ಟ್ ಮಾಡಿ ಬರಿಬೋದು, ಸೋಷಾಲಜಿ ಪೊಲಿಟಿಕಲ್ ಆಸ್ಪೆಕ್ಟಲ್ಲಿ. ಬಟ್ ಇಲ್ಲಿ ಸಬ್ಜೆಕ್ಟಿವಿಟಿ ಮ್ಯಾಟ್ರೇ ಬರಲ್ಲ. ಐದರ್ ಯು ನೋ ವಾಟ್ ISRO ಹ್ಯಾಸ್ ಡನ್ ಆರ್ ಯು ಡೋಂಟ್ ನೋ ವಾಟ್ ISRO ಹ್ಯಾಸ್ ನಾಟ್ ಡನ್. ಸೊ ಹಾಗಾಗಿ ಇಲ್ಲಿ ಸಬ್ಜೆಕ್ಟಿವಿಟಿ ಕಡಿಮೆ ಇರೋದ್ರಿಂದ ಇಲ್ಲಿ ಮಾರ್ಕ್ಸ್ ಜಾಸ್ತಿ ಬರೋ ಪಾಸಿಬಿಲಿಟಿ ಇದೆ. ಇಫ್ ಎನಿ ಒನ್ ಈಸ್ ಫ್ರಮ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಯು ಹ್ಯಾವ್ ದಿ ಎಡ್ಜ್ ಹಿಯರ್. ಓಕೆ, ಸೊ ಫೋಕಸ್ ಆನ್ ದಿಸ್ ಪೇಪರ್ ಆ್ಯಂಡ್ ದಿಸ್ ಪೇಪರ್ ಈಸ್ ಡಿಫಿಕಲ್ಟ್ ಆ್ಯಸ್ ವೆಲ್ ಆಸ್ ಈಸಿ ಟು ಸ್ಕೋರ್. ಹೈ ಮಾರ್ಕ್ಸ್ ಕೊಡಬೇಕು ಯಾವುದಾದ್ರೂ ಇಷ್ಟು ಪೇಪರ್ಗಳಲ್ಲಿ ಅಂದರೆ ಇದು ಮಾತ್ರ, ಇದು ಬಿಟ್ಟರೆ ಬೇರೆದಕ್ಕೆ ವೆರಿ ಲೆಸ್. ಪೇಪರ್ 2 UPSCಯಲ್ಲೂ ಪೇಪರ್ 2 ಕಡಿಮೆ. ಆಲ್ವೇಸ್ ಪೇಪರ್ 2 ಮಾರ್ಕ್ಸ್ ನೋಡಿ UPSC. ಎಸ್ಸೆ ಅದು ಪೇಪರ್. ನಾನು ಅದಕ್ಕೆ ಇಲ್ಲ ರೀ, ನಾನು ಮೊದಲು ಡಿಸ್ಕಷನಲ್ಲಿ ಎಸ್ಸೆ ಹೊರಗಿಟ್ಟೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ ಈಗ. ಓಕೆ,
ಸೊ ಇದರಲ್ಲಿ ಪೇಪರ್ 3 ಮತ್ತು ಪೇಪರ್ 2ನಲ್ಲಿ ಜನರಲಿ ಕಡಿಮೆ. ಯಾಕೆ? ಇಂಡೈರೆಕ್ಟ್ ಕ್ವಶನ್ಸು. ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಕ್ವಶನ್ನು ಏನು ಬಂದಿತ್ತು? ಕೇಸ್ ಪುಟ್ಟಸ್ವಾಮಿ ಕೇಸ್, ರೈಟ್ ಟು ಪ್ರೈವಸಿ. ಪುಟ್ಟಸ್ವಾಮಿ ಕೇಸ್ ಬಗ್ಗೆ ಎಲ್ಲರಿಗೂ ಗೊತ್ತು ಏನಂತ, ರೈಟ್ ಟು ಪ್ರೈವಸಿ. ಅದರಲ್ಲಿ ಕಂಟೆಂಟ್ ಏನಿದೆ ಅಂತ ಯಾರು ಓದಿದ್ದೀರಾ? ಏನು ಜಜ್ಮೆಂಟ್ ಡೀಟೇಲ್ಸ್ ಇದೆ ಅಂತ ಯಾರು ಓದಿದ್ದೀರಾ? ವೆರಿ ಲೆಸ್ ಓದಿರ್ತೀವಿ. ಅದನ್ನೇ, ಅದು ಒಂದು ವರ್ಡ್ ಗೊತ್ತು, ಒಂದು ಆನ್ಸರ್ ಬರೀಬೇಕಲ್ಲ. ಚಾಯ್ಸು, ಪ್ರೈವಸಿ, ಓಕೆ, ಇವೆಲ್ಲನೂ ನೀವು ಅದನ್ನು ಓದಬೇಕಾದ್ರೆ ಒಂದು ಕಂಟೆಂಟ್ ಮೇಲೆ 4 ಪಾಯಿಂಟ್ ನಿಮಗೆ ಇದ್ದರೆ ಮಾತ್ರ ನೀವು ಕಂಟೆಂಟ್ ಬರೀಬೋದು. ಇಲ್ಲಾಂದರೆ ಯು ಕೆನಾಟ್ ರೈಟ್ ದಟ್ ಕಂಟೆಂಟ್ ಇಟ್ ಸೆಲ್ಫ್. ರೈಟ್ ಟು ಚಾಯ್ಸ್, ರೈಟ್ ಟು ಪ್ರೈವಸಿ, ಆ್ಯಂಡ್ ನೌ ಯು ಕ್ಯಾನ್ ಆಲ್ಸೋ ಆ್ಯಡ್ ರೈಟ್ ಟು ಫರ್ಗಾಟ್ ಅಲ್ವಾ? ರೈಟ್ ಟು ಫರ್ಗಾಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್ ನೌ. ಸೊ ಯು ಕ್ಯಾನ್ ಆಲ್ಸೋ ಆ್ಯಡ್ ದ್ಯಾಟ್ ನೌ. ಬಟ್ ಇವು ಪಾಯಿಂಟ್ಸ್ ನಿಮ್ಮ ಹತ್ರ ಇದ್ರೇ ಯು ಕ್ಯಾನ್ ರೈಟ್ ದಿ ಆನ್ಸರ್. ಅದರ್ವೈಸ್ ಆಧಾರ್ ಕಾರ್ಡ್ ಬೇಸಿಸ್ ಮೇಲೆ ರೈಟ್ ಟು ಪ್ರೈವಸಿದು ಡಿಬೇಟ್ ಬಂತು ಅಂತ ನೀವು ಹೇಳ್ಬೋದು. ಅದನ್ನು ಇಂಟ್ರೊಡಕ್ಷನಲ್ಲಿ ತೊಗೊಂಬರ್ಬೋದು. ಬಾಡಿಲಿ ಬರೀಬೇಕಾದ್ರೆ ಒಂದು 4 ಪಾಯಿಂಟ್ ಬೇಕಲ್ಲ. ಸೊ ಫ್ರಮ್ ದ್ಯಾಟ್ ಪರ್ಸ್ಪೆಕ್ಟಿವ್ ಅವಕ್ಕೆ ಡೈನಮಿಕ್ ಅಂತ ಬರೋದು ಇದರಲ್ಲೇ ಬರುತ್ತೆ. ಓಕೆ, ಪಾಲಿಟಿಯಲ್ಲಿ, ಎಕನಾಮಿಯಲ್ಲಿ, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಇವು 3 ಏನಿದೆ ಸ್ವಲ್ಪ ಇಂಡೈರೆಕ್ಟ್ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ. ಡೈರೆಕ್ಟ್ಕಿಂತ ಇಂಡೈರೆಕ್ಟ್ ಬರೋದು ಜಾಸ್ತಿ. ಸೊ ಇಂಡೈರೆಕ್ಟ್ ಕ್ವಶನ್ಸ್ ಜಾಸ್ತಿ ಬರೋದ್ರಿಂದ ನೀವಲ್ಲಿ ಮಾರ್ಕ್ಸ್ ಮೋಸ್ಟ್ ಆಫ್ ದಿ ಟೈಮ್ಸ್ ನನಗನ್ಸುತ್ತೆ ಕಡಿಮೆ ತೊಗೋತೀರ. ಯಾಕೆ? ಹಿಟ್ಟಿಂಗ್ ಆನ್ ದಿ ಥೀಮ್ ಕಡಿಮೆ ಇರುತ್ತೆ. ಸೊ ಅಲ್ಲಿ ಯಾರಿಗಾದರೂ ಒಂಚೂರು ನಿಮಗೆ ಕೆಪಾಸಿಟಿ, ಸ್ಕಿಲ್ಲು ಇದ್ದರೆ ಡೈರೆಕ್ಟ್ಲಿ ಹಿಟ್ಟಿಂಗ್ ಆನ್ ದಿ ಥೀಮ್, ಅಲ್ಲಿ ಮತ್ತೆ ಅಡ್ವಾಂಟೇಜ್ ತೊಗೋಬೋದು. ಓಕೆ, ಇವೆಲ್ಲ ಏನಪ್ಪ ಅಂದರೆ ನೀವು ಕುಂತು ವಿಚಾರ ಮಾಡೋದೇ, ನಾನು ಕುಂತು ವಿಚಾರ ಮಾಡಿ ನಿಮ್ಗೆ ಹೇಳ್ತಿದ್ದೀನಿ. ಓಕೆ, ನೀವು ಇದನ್ನು ಓದಬೇಕಾದ್ರೂ ಇದೇ ಆ್ಯಂಗಲಲ್ಲಿ ನೀವು ಥಿಂಕ್ ಮಾಡಬೇಕು. ಈ ಪೇಪರ್ ಮೇಲೆ ಈ ಡೈರೆಕ್ಟ್ ಕ್ವಶನ್ ಬರೋಲ್ಲ. ಓಕೆ, ನಾವೆಲ್ಲ ಅನ್ಕೋತಿದ್ವಿ ಏನಂತ, KPSC ಕ್ವಶನ್ ಹೆಂಗೆ ಕೇಳ್ತಾರೆ, ಒಂದು ಕೀವರ್ಡ್ ಏನಿದೆಯೋ ಆ ಕೀವರ್ಡ್ ಮೇಲೆ, ಈ ಕೀವರ್ಡ್ ಏನಿದೆ, ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ, ಡಿಸ್ಕಸ್ ದಿ ಕಲ್ಚರಲ್ ಹೆರಿಟೇಜ್, ಎಕ್ಸ್ಪ್ಲೇನ್ ದಿ ಕಲ್ಚರಲ್ ಹೆರಿಟೇಜ್, ಕ್ರಿಟಿಕಲಿ ಅನಲೈಸ್ ದಿ ಕಲ್ಚರಲ್ ಹೆರಿಟೇಜ್, ಇಷ್ಟೇ ಕೊಡ್ತಾನೆ ಅಂತ ಅನ್ಕೋತಿದ್ವಿ. ಈಗ ಹಾಗೆ ಬರಲ್ಲ. ಇವೆರಡು ಪ್ರಿಲಿಮ್ಸ್ ಪೇಪರ್ ನೋಡಿದ್ರೆ ಸ್ವಲ್ಪ ಅಡ್ವಾನ್ಸ್ಡ್ ಇರುತ್ತೆ. ಇಂಡೈರೆಕ್ಟ್ ಕ್ವಶನ್ಸ್ ಪುಷ್ ಆಗ್ಬೋದು. ಆ ಪರ್ಸ್ಪೆಕ್ಟಿವಲ್ಲಿ ವಾಟ್ ಐ ಆಮ್ ಸೇಯಿಂಗ್, ಯು ಹ್ಯಾವ್ ಟು ಥಿಂಕ್ ವೈಲ್ ರೀಡಿಂಗ್ ದೀಸ್ 3 ಸೆಕ್ಷನ್ಸ್ 1, 2, 3 ಕಂಪಲ್ಸರಿ. ರೆಸ್ಟ್ ಉಳಿದಿರೋದಂತ ಇದಂತೂ ಡೈನಾಮಿಕ್ ಅಂತಲೇ ಹೇಳಿದ್ದೀನಿ. ಹಿಸ್ಟ್ರಿಯಲ್ಲಿ ಅಗೇನ್ ಒಂಚೂರು ಬರಬೇಕು ಅಂದರೆ ನಿಮ್ಗೆ ಅದು ಏನೇ ಬಂದರೂ ನನ್ನ ಪ್ರಕಾರ, ನನಗೆ ಹಿಸ್ಟ್ರಿ ನಾನು ಸ್ಟ್ರೆಂತ್ ಅಲ್ಲ, ಹಾಗಾಗಿ ನಾನು ನಿಮ್ಮ ಹಿಸ್ಟ್ರಿ ಮೇಲೆ ಭಾಳ ಹೇಳಲ್ಲ. ಬಟ್ ಆದರೂ ಹಿಸ್ಟ್ರಿಯಲ್ಲಿ ಏನೇ ಬರಬೇಕಾದ್ರೂ ಅಗೇನ್ ಇಟ್ ಈಸ್ ಬೇಸ್ಡ್ ಆನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್. ಸೊ ಯು ಫೋಕಸ್ ಆನ್ ದೋಸ್ ಆಸ್ಪೆಕ್ಟ್ಸ್ ಆ್ಯಂಡ್ ದೇ ವಿಲ್ ಕವರ್ ಮೋಸ್ಟ್ ಆಫ್ ದಿ ಟಾಪಿಕ್ಸ್ ದೇರ್. ಓಕೆ, ರೈಟ್. ಸೊ ದಿಸ್ ಈಸ್ what I wanted to discuss in the whole part. And with respect to essay ಏನಿದೆ, essay next weekend, that is next Sunday, ಚೇತನ್ ಗೌಡ ಅವರಿದ್ದಾರೆ. he has always he 2015 ಬ್ಯಾಚ್ ಅವರು. ಬಟ್ ಆವಾಗ ಲಾಸ್ಟ್ ಟೈಮ್ ಅವ್ರು ಎಸ್ಸೆ ಅವ್ರ ಟಾಪಿಕ್ ಹೇಳಿದರು. ಅವ್ರದ್ದು ಇನ್ನೂ ವಿಡಿಯೋ ಇದರಲ್ಲಿದೆ, ಯೂಟ್ಯೂಬಲ್ಲಿದೆ. ಅವ್ರದ್ದೊಂದು ಸ್ಟ್ರಕ್ಚರಿಂಗ್ ಏನಿತ್ತು ಅದನ್ನು ಮೋಸ್ಟ್ ಆಫ್ ದಿ ನಮ್ಮ ಸ್ಟೂಡೆಂಟ್ಸ್ ಅದನ್ನು ರಿಪ್ರೆಸೆಂಟ್ ಮಾಡಿರೋದ್ರಿಂದ ಲಿಸ್ಟಲ್ಲಿ ಹೊರಗಿದ್ದವರು ಮತ್ತು ಲಿಸ್ಟಲ್ಲಿ ಒಳಗಿದ್ದವರು ಇಬ್ಬರು 180 to 190 ಸ್ಕೋರ್ ಮಾಡಿದ್ದಾರೆ. ಓಕೆ, ಸೊ ಹಾಗಾಗಿ ಅಗೇನ್ ವಿ ವಿಲ್ ಟ್ರೈ ಟು ಬ್ರಿಂಗ್ ಹಿಮ್ ಸೊ ದಟ್ ನೆಕ್ಸ್ಟ್ ವೀಕೆಂಡು ಹಿ ವಿಲ್ ಟೇಕ್ ಆನ್ ಎಸ್ಸೆದು ಹೇಗೆ ಮಾಡಬೇಕು, ಅದನ್ನು ಹೇಗೆ ಪ್ರಿಪೇರ್ ಮಾಡಬೇಕು, ಅದನ್ನು ಯಾವ ಥರ ಕಂಟೆಂಟ್ ಡೆವಲಪ್ ಮಾಡ್ಕೋಬೇಕು, ಅದನ್ನು ಯಾವ ಥರ ಆರ್ಗನೈಸ್ ಮಾಡಬೇಕು, ಸ್ಟ್ರಕ್ಚರಿಂಗ್ ಮಾಡಬೇಕು ಅನ್ನೋದನ್ನು ಹಿ ವಿಲ್ ಡಿಸ್ಕಸ್. ಓಕೆ, ಸೊ ಆ್ಯಂಡ್ ದೆನ್ ಎಥಿಕ್ಸ್ ವಿಲ್ ಟ್ರೈ ಟು ಬ್ರಿಂಗ್ ಮಾನ್ಸಾ ಆಲ್ಸೋ. ಅಗೇನ್ ಎಥಿಕ್ಸ್ ಮೇಲೆ ಟುಡೇ ಓನ್ಲಿ ನಂದೆ ಬನ್ನಿ ಅಂತ ಅಗೇನ್ ಶಿ ಸೈಡ್ ಲೈಕ್ ಸರ್ ಇದೊಂದು ಮಾಡಿ ನೆಕ್ಸ್ಟ್ ವೀಕ್ ಬರ್ತೀನಿ ಅಂದರು. ಸೊ ಹಾಗೆ ಲೆಟ್ಸ್ ಸಿ. ಓಕೆ, ಮಾನ್ಸಾ ಸರ್ ಮತ್ತು ಟ್ರೈ ಇಫ್ ಪಾಸಿಬಲ್ ವಿಲ್ ಟ್ರೈ ಟು ಅನೂಪ್ ಈಸ್ ಇನ್ ಶೃಂಗೇರಿ ನೌ ಬಿಕಾಸ್ ಐ ಹ್ಯಾವ್ ದಿ ನನ್ನ ಫೇವ್ರೇಟ್ ಸ್ಟೂಡೆಂಟ್ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಬಿಕಾಸ್ ಆಫ್ ಕಂಟೆಂಟ್. ಓಕೆ, ಕಂಟೆಂಟ್ ನಂಗೆ ಹಾಗೆ ಈ ಸರಿ ಕಂಟೆಂಟ್ ಈಗ ಕೊಡ್ತಾ ಇರೋದು ಕೆಲವರು ಕೋರ್ ಬ್ಯಾಚಲ್ಲಿ ಇದ್ದಾರೆ. ಅಗೇನ್ ಐ ಡೋಂಟ್ ವಾಂಟ್ ಟು ಟೇಕ್ ಅಂಟಿಲ್ ದೇ ಗೆಟ್ ಸಕ್ಸಸ್. ರವಿಕಾಂತ್ ಈಗ ಏನಿದ್ದಾರೆ, ಅಗೇನ್ ರವಿಕಾಂತ್ ಆಯಿತು, ಲಿಂಗರಾಜ್ ಆಯಿತು, ಇವರೆಲ್ಲ ಏನಿದ್ದಾರೆ ಅಂದರೆ ಒಂಚೂರು ನನಗೆ ಅಗೇನ್ ದೇ ಆರ್ ನಿಯರ್ ಟು ಮೀ. ವೈ? ಬಿಕಾಸ್ ಆಫ್ ಕಂಟೆಂಟ್ ಡೆವಲಪ್ ಮಾಡ್ಕೊಂಡಿದ್ದಾರೆ, ಒಂದು ಲೆವೆಲ್ ಆಫ್ ಬೇರೆನೇ ಇದ್ದಾರೆ. ಸೊ ಐ ಎಕ್ಸ್ಪೆಕ್ಟ್ ದೆಮ್ ಟು ಬಿ ಇನ್ ದಿ ಫೈನಲ್ ಲಿಸ್ಟ್ ಅಂತಲೇ ಅನ್ಕೋತಾರೆ. ಸೊ ಹಂಗೆ ಎವ್ರಿ ಟೈಮ್ ವೆನ್ ಐ ಸಿ ದೇರ್ ಪೇಪರ್ಸ್ ಐ ಫೀಲ್ ಲೈಕ್ ಓಕೆ ಎಸ್ ದೀಸ್ ಆರ್ ದಿ ಟಾಪರ್ಸ್ ಅಂತ ಅನ್ಸುತ್ತೆ. ಯಾಕೆ? ಬಿಕಾಸ್ ಐ ಹ್ಯಾವ್ ಸೀನ್ ದಿ ಪೇಪರ್, ವಾಟ್ ಶುಡ್ ಬಿ ದೇರ್ ಇನ್ ಅ ಪೇಪರ್ ಐ ನೋ ಆ್ಯಂಡ್ ವಾಟ್ ಶುಡ್ ನಾಟ್ ಬಿ ದೇರ್ ಇನ್ ಪೇಪರ್ ಐ ನೋ. ಓಕೆ, ನಿಮ್ಮ ಕಂಟೆಂಟ್ ಏನಿರಬೇಕು ಏನಿರಬಾರ್ದು ಅನ್ನೋ ಗೊತ್ತಿದೆ. ನಾನು ಅದಕ್ಕೆ ಹೇಳ್ತೀನಿ, ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆನೇ ಐ ವಿಲ್ ಟೆಲ್ ಯು ವೆದರ್ ಯು ವಿಲ್ ಬಿ ದೇರ್ ಇನ್ ದಿ ಫೈನಲ್ ಲಿಸ್ಟ್ ಆರ್ ನಾಟ್ ಅಂತ.
ಓಕೆ, ಆ್ಯಂಡ್ ಐ ಆಮ್ ನಾಟ್ ದಿ ಹಾಗಂತೇಳಿ ನಾನೇ ಏನು ದೊಡ್ಡ ಜಡ್ಜ್ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಅದು ನಾನು ಏನು ಹೇಳಿದೆ ಅಂದರೆ ನನಗೆ ಗೊತ್ತಿದೆ ಕೆಲವು ಥಿಂಗ್ಸು, ಅಷ್ಟು ಬರೆದ್ರೆ ನೀವು ಲಿಸ್ಟಲ್ಲಿ ಇರ್ತೀರ, ಅಷ್ಟು ಬರೀಬೇಕು. ಬಟ್ ಪ್ರಾಕ್ಟೀಸ್, ವಿತೌಟ್ ಪ್ರಾಕ್ಟೀಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು get through this examination. Okay, the whole idea of this class was to tell you that CSPs, what is CSP? Civil Service Prelims, Civil Service Examination Prelims. ಹೌದಲ್ವಾ? ನಾವು CSP ಅಪ್ಲೈ ಮಾಡಬೇಕಾದ್ರೆ ಎಲ್ಲರೂ ಹಿಂಗೆ ಮಾಡ್ತಿದ್ದಾರೆ. What is this? Content, skill and practice. Content, skill and practice. The content you have to develop, and you should have that skill to use that content, and then you should practice that. So when you practice it, definitely you will achieve your end goal. Okay, so the focus is CSP. You have to develop the content, you have to develop a skill to use that, and then you have to practice it. Okay, anything specific questions if you have, you can ask me. ಇಲ್ಲ ರೀ, ಹಾಗೇನಿಲ್ಲ. ದೇರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್. ಕೇಸ್ ಸ್ಟಡೀಸ್ ಅಂತ ಕೊಟ್ಟಿದ್ದಾರೆ, ಲಾಸ್ಟ್ ಟೈಮ್ ಮಾತ್ರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕೇಸ್ ಸ್ಟಡೀಸು. ಅದಕ್ಕಿಂತ ಬಿಫೋರ್ ಎರಡು ಎಕ್ಸಾಮ್ಸ್ಗಳಲ್ಲಿ ಕೇಸ್ ಸ್ಟಡೀಸ್ ಇರಲೇ ಇಲ್ಲ, ಓನ್ಲಿ ಕಂಟೆಂಟ್ ಇತ್ತು. ಈಗ ಕೇಸ್ ಸ್ಟಡೀಸ್ ಬರುತ್ತೆ ಫಾರ್ ಶೋರ್. 4 ಇತ್ತ 3 ಇತ್ತ ರೀ, 3. ಸೊ ಕೇಸ್ ಸ್ಟಡೀಸ್ ಬರುತ್ತವೆ. ಈಗ ಮುಂದೆ ಇನ್ನೂ ಜಾಸ್ತಿ ಬರ್ಬೋದು, ಎಲ್ಲ ಸೆಕ್ಷನಲ್ಲೂ ಒಂದೊಂದು ಕೇಸ್ ಸ್ಟಡೀಸ್ ಹಾಕ್ಬೋದು. ಇಲ್ಲ ನಾನು ಯಾಕೆಂದರೆ ಅವ್ನು ಕೇಳಿರೋದು ಸೆಕ್ಷನ್ 2ನಲ್ಲಿ ಮತ್ತು ಸೆಕ್ಷನ್ 3ನಲ್ಲಿ. ಓಕೆ, ಸೊ ಕೇಸ್ ಸ್ಟಡೀಸ್ ಕೇಳಿದ್ರು, ಸೊ ಹಾಗಾಗಿ ಬರುತ್ತೆ, ಬರಲ್ಲ ಅನ್ನೋದಿಲ್ಲ. ನೆಕ್ಸ್ಟ್ ಏನಾದರೂ ಸ್ಪೆಸಿಫಿಕ್ ಕ್ವಶನ್ಸ್ ಇದೆಯಾ? ನೋ ಕ್ವಶನ್ಸ್? ಓಕೆ, ಸೊ ಸಿ, ನಾನು ಹೇಳೋದೊಂದೇ, ದಟ್ ದ ಎಂಡ್ ಆಫ್ ದಿ ಸೆಷನ್, ದಿಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಟೈಮ್ ಆ್ಯಂಡ್ ಬ್ಯೂಟಿಫುಲ್ ಅಪಾರ್ಚುನಿಟಿ ಯು ಆಲ್ ಪೀಪಲ್ ಹ್ಯಾವ್. ಬಿಕಾಸ್ ಲಾಸ್ಟ್ ಟೈಮ್ ಯಾರು ಎಕ್ಸಾಮ್ ಬರ್ತಿದ್ದಾರೆ ಅವರಿಗೆ ತಹಸೀಲ್ದಾರ್ ಮಾತ್ರ ಆಗೋ ಕೆಪಾಸಿಟಿ ಇತ್ತು. ಯಾಕೆಂದರೆ ಅವ್ರು ಹೈಯೆಸ್ಟ್ ಎಷ್ಟೇ ಪರ್ಫಾರ್ಮ್ ಮಾಡಲಿ, ಎಷ್ಟೇ ಹೈಯೆಸ್ಟ್ ಮಾರ್ಕ್ಸ್ ತೊಗೊಳ್ಳಿ, ಪಾಪ ತಹಸೀಲ್ದಾರೇ ಆಗಬೇಕು, ಅದಕ್ಕಿಂತ ಹೆಚ್ಚಿಗೆ ಇಲ್ಲ. ಈ ಸರಿ ಒಳ್ಳೆ ಪೋಸ್ಟ್ ಇದೆ, AC, DYSP, ತಹಸೀಲ್ದಾರ್. ಲಾಸ್ಟ್ ಟೈಮ್ ಯಂಗ್ಸ್ಟರ್ಸ್ ತುಂಬ ಸೆಲೆಕ್ಟ್ ಆಗಿದ್ದಾರೆ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಡೈನಾಮಿಕ್ ಪೇಪರ್. ಏನೋ 4-5 ಕ್ವಶನ್ಸ್ ಏನೇನು ಡೈನಾಮಿಕ್ ಬಂದಿತ್ತು, ಅದೊಂದು ಸ್ವಲ್ಪ UPSC ಯಾರು ಪ್ರಿಪೇರ್ ಮಾಡಿದ್ರು ಅವ್ರಿಗೆ ಒಂಚೂರು ಬೆನಿಫಿಟ್ ಆಗಿರಬಹುದು, ಹಾಗಾಗಿ ಅವರು ಒಳಗಡೆ ಹೋಗಿದ್ದಾರೆ ಅಂತ ಅನ್ಕೋತೀನಿ ಅಷ್ಟೇ. ಇಟ್ ಈಸ್ ಅಗೇನ್ ಸಬ್ಜೆಕ್ಟಿವ್. ಸೊ ಹಾಗಾಗಿ ನಾನು ಏನು ಹೇಳ್ತಾ ಇರೋದು, ಇಟ್ ಈಸ್ ಮೋಸ್ಟ್ ಬ್ಯೂಟಿಫುಲ್ ಟೈಮ್, ಮೋಸ್ಟ್ ಬ್ಯೂಟಿಫುಲ್ ಅಪಾರ್ಚುನಿಟಿ ಯು ಗಾಟ್. AC ಇದೆ, DYSP ಇದೆ, EO ಇದೆ, ತಹಸೀಲ್ದಾರ್, ಎವ್ರಿ ಪೋಸ್ಟ್ ಯು ಹ್ಯಾವ್. ಓಕೆ, ವಿ ಆಲ್ ಆಸ್ಪೈರ್ ಫಾರ್ ಪವರ್ ಆ್ಯಂಡ್ ದ ಪವರ್ಸ್ ಆರ್ ಅವೈಲೇಬಲ್ ಇನ್ ದೀಸ್ ಪೋಸ್ಟ್: AC, DYSP, ತಹಸೀಲ್ದಾರ್ ಆ್ಯಂಡ್ EO. ರೆಸ್ಟಲ್ಲಿ ಇದೆ, ಅದು ಡಿಪಾರ್ಟ್ಮೆಂಟಲ್ ಪವರ್ಸ್. ಬಟ್ ಇವೆಲ್ಲ ಏನಿದೆ ರೆವೆನ್ಯೂ ಪವರ್ಸ್, ರೆವೆನ್ಯೂ ಡಿಪಾರ್ಟ್ಮೆಂಟ್ ಏನಿದೆ, ಯು ವಿಲ್ ಗೆಟ್ ಪೋಸ್ಟೆಡ್ ಇನ್ ಎನಿ ಡಿಪಾರ್ಟ್ಮೆಂಟ್ಸ್. ಪೋಸ್ಟಿಂಗ್ಸ್ ಯಾವುದೇ ಡಿಪಾರ್ಟ್ಮೆಂಟಲ್ಲೂ ಸಿಗ್ಬೋದು. ಇಟ್ ಈಸ್ ನಾಟ್ ದಟ್ ಯು ಆರ್ ರೆಸ್ಟ್ರಿಕ್ಟೆಡ್ ಟು ಓನ್ಲಿ ಒನ್, ಬಟ್ ಅದರ ಡಿಪಾರ್ಟ್ಮೆಂಟ್ ಸಿಗೋದ್ರೆ ಒಂದೇ ಪವರ್. ಸೊ ಹಾಗಾಗಿ ಇವು ಪೋಸ್ಟ್ ನೀವು ಯಾವುದಕ್ಕೆ ಸೆಲೆಕ್ಷನ್ ಆದವ್ರು ಎಲ್ಲರೂ ಹೋದ ವರ್ಷ ಯಾರು ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲಿ ಎಲ್ಲರೂ ಎಕ್ಸಾಮ್ ಬರೆದಿರ್ತಾರೆ. ಮೋಸ್ಟ್ ಆಫ್ ದಿ ಪೀಪಲ್ ತಹಸೀಲ್ದಾರ್ ಆದವರೇ ಆಗಿರಲಿ, ಬೇರೆಯವ್ರಾಗಿ ಯಾರೋ ಒಬ್ಬರು ವಯಸ್ಸಾಗಿದೆ, ಆಯ್ತು ಸರ್ ಸಾಕು ನನಗೆ ಎಲ್ಲಿ ಬರ್ಕೊಂಡು ಹೋಗಲಿ ಅಂದರೆ ಬಿಟ್ಟರೆ ಅವ್ರು ಬಿಡ್ಬೇಕು. ಇಲ್ಲಾಂದರೆ ಮೋಸ್ಟ್ ಆಫ್ ದಿ ಪೀಪಲ್ ಹ್ಯಾವ್ ರಿಟರ್ನ್ ದಿ ಎಕ್ಸಾಮಿನೇಷನ್. ಓಕೆ, ಲಾಸ್ಟ್ ಟೈಮ್ ಯಾರು ಟಾಪರ್ ಇದ್ದರೂ ಅವರೆಲ್ಲರೂ ಎಕ್ಸಾಮ್ ನಿಮಗೆ ಕಾಂಪಿಟೇಟರ್ ಇರ್ತಾರೆ. ಓಕೆ, ಬಟ್ ಅವ್ರ ಕಾಂಪಿಟೇಷನ್ ಬಗ್ಗೆ ನೀವು ಥಿಂಕ್ ಮಾಡಿದ್ರೆ ನೀವು ಇಲ್ಲೇ ಉಳಿತೀರ. ಅವ್ರ ಕಾಂಪಿಟೇಷನ್ ಬಗ್ಗೆ ನೀವು ಥಿಂಕ್ ಮಾಡಬೇಡಿ. ನಿಮ್ಮ ಕಂಟೆಂಟ್ ಹೇಗೆ ಡೆವಲಪ್ ಮಾಡ್ಕೋಬೇಕು, ನಿಮ್ಮ ಸ್ಕಿಲ್ ಹೇಗೆ ಡೆವಲಪ್ ಮಾಡ್ಕೋಬೇಕು, ನೀವು ಪ್ರಾಕ್ಟೀಸ್ ಹೇಗೆ ಮಾಡಬೇಕು, ನಾನು ಹೇಗೆ ಹೈಯೆಸ್ಟ್ ಮಾರ್ಕ್ಸ್ ತರಬೇಕು ಅಷ್ಟೇ. ಬಿಕಾಸ್ ಅವ್ರು ಹೋದ ವರ್ಷ ಪರ್ಫಾರ್ಮ್ ಮಾಡಿದವ್ರು ಈ ವರ್ಷ ಪರ್ಫಾರ್ಮ್ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಅವ್ರು ಎಷ್ಟೇ ಚೆನ್ನಾಗಿ ಬರೆದ್ರು ನನಗಿನ್ನ ಚೆನ್ನಾಗಿ ಬರೀತಾರೆ ಅಂತಲೂ ಗ್ಯಾರಂಟಿ ಇಲ್ಲ. ನಾನು ಚೆನ್ನಾಗಿ ಬರಿಬೋದಲ್ಲ ಅವ್ರಿಗಿನ್ನ, ಹೌದಾ ಇಲ್ವೋ? ಸೊ ಹಾಗಾಗಿ ಡೋಂಟ್ ವರಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಪರ್ಟಿಕ್ಯುಲರ್ಲಿ ಅಂದರೆ, ಲಾಸ್ಟ್ ಟೈಮ್ ಐ ಹ್ಯಾವ್ ಫೇಸ್ಡ್ ದಿಸ್ ಪೀಪಲ್ ಫೋರ್ಸ್ಫುಲಿ ಎಂಟರ್ಡ್ ದಟ್ ಕೋರ್ ಬ್ಯಾಚ್. 4 ಅಂದರೆ ಗರ್ಲ್ಸ್, ಪರ್ಟಿಕ್ಯುಲರ್ಲಿ ಗರ್ಲ್ಸೇ 4 ಗರ್ಲ್ಸ್ ಅಲ್ಲಿ ಕೂತ್ಕೊಂಡು ಇವರೆಲ್ಲ ಓದ್ತಿರ್ಬೇಕಾದ್ರೆ ಅದು ಆನ್ಸರ್ ಬರೀಬೇಕಾದ್ರೆ ಇವ್ರದ್ದು ಯಾವಾಗಲೂ ಸ್ವಲ್ಪ ಪರ್ಫಾರ್ಮೆನ್ಸ್ ಕಡಿಮೆ ಇರೋದ್ರಿಂದ, ಸರ್ ಇವರೆಲ್ಲ ಹಿಂಗೆ ಮಾಡ್ತಿದಾರಲ್ಲ ಸರ್, ನಂದು ಆಗುತ್ತೆ ಅಲ್ವ ಸರ್ ಅಂತ ಪ್ರತಿ ಸಲ ಬಂದು ಪಾಪ ಕಣ್ಣೀರು ಹಾಕಿರೋದಿದೆ. ಬಟ್ ಆದರೆ ನಾನು ಅದ್ರಿಗೆ ಎಷ್ಟು ಮೋಟಿವೇಶನ್ ಮಾಡಿದ್ರೂ ದೇ ಕುಡ್ ನಾಟ್ ಕ್ಯಾರಿ ಔಟ್. ನಾನು ಎಷ್ಟು ಹೇಳಿದ್ದೀನಿ, ಎಕ್ಸಾಂಪಲ್ಸ್ ಹೇಳಿದೆ, ಕೋಟ್ ಮಾಡಿದೆ, ಎಲ್ಲನೂ ಎಕ್ಸಾಂಪಲ್ಸ್ ಇವ್ರಿದ್ದಾರೆ ಅವ್ರಿಗೆ ಕರೆಸಿ ಅವ್ರಿಗೆ ಫೋನು ಮಾಡಿಸ್ಕೊಟ್ಟಿದ್ದೀನಿ. ಬಟ್ ದೇ ಕುಡ್ ನಾಟ್. ನೀವು ಅದಕ್ಕೆ ಇನ್ನೊಬ್ಬರು ಕಂಪ್ಯಾರಿಸನ್ಗೆ ಹೋಗಬೇಡಿ, ತಲೆ ಕೆಡಿಸ್ಕೋಬೇಡಿ. ಬಟ್ ಕಂಪ್ಯಾರಿಸನ್ ಎದಕ್ಕೆ ಮಾಡ್ಕೊಳ್ಳಿ ಅಂದರೆ, ಅವ್ರು ಹೆಂಗೆ ಬರೀತಾ ಇದ್ದಾರೆ, ಅವ್ರದ್ದಾದ್ರೂ ಆನ್ಸರ್ ಕಾಪೀಸ್ ಸಿಕ್ಕರೆ ನಿಮಗೆ ಅವ್ರು ಹೆಂಗೆ ಬರೀತಾ ಇದ್ದಾರೆ, ಅವ್ರಿಗಿನ್ನ ಹೆಂಗೆ ಚೆನ್ನಾಗಿ ಬರೀಬೋದು ಅನ್ನೋದು ವಿಚಾರ ಮಾಡಿ. ಆ್ಯಂಡ್ ಕಾಂಪಿಟೇಷನ್ ಈಸ್ ಸೇಮ್ ಫಾರ್ ಎವ್ರಿ ಒನ್. ಆ್ಯಂಡ್ ಲಾಸ್ಟ್ ಟೈಮ್ ಫ್ರೆಷರ್ಸೇ ಭಾಳ ಜನ ಹೋಗಿದ್ದಾರೆ. ಓಕೆ, ನಮ್ಮ ವೆಟ್ರನ್ಸ್ ಇದ್ದಾರೆ ಅಂತ ಅಂದ್ಕೊಂಡು ಈ ಸರಿ ಪ್ರಿಲಿಮ್ಸ್ ಹೋದ ಸರಿಗೆ ನಾನು ಈ ಸರಿ ಯಾರು ಅದರಲ್ಲಿ ರೀ ಎಕ್ಸಾಮ್ಗೂ ಮೇನ್ ಎಕ್ಸಾಮ್ಗೂ ಎರಡಕ್ಕೂ ಡಿಫ್ರೆನ್ಸ್ ನೋಡಿದ್ರೆ ರೀ ಎಕ್ಸಾಮಲ್ಲಿ ಭಾಳ ಜನ ಚೆನ್ನಾಗಿ ಮಾಡಿದ್ದೀನಿ ಅಂತ ಕಾನ್ಫಿಡೆನ್ಸ್ ಅವರು ಇದ್ದರು.
ಈಗ ಅವರೆಲ್ಲರದು ವೀಕ್ ಆಗಿದೆ, ಎಲ್ಲರದು ಅಂದರೆ ಮೋಸ್ಟ್ ಆಫ್ ದಿ ಪೀಪಲ್ ಹಾಗೆ. ಅಲ್ಲಿ ಚೆನ್ನಾಗಿ ಮಾಡಿದ್ರವರು ಇಲ್ಲೂ ಮತ್ತು ಸ್ವಲ್ಪ ಕಡಿಮೆ ಹೊಡೆದಿದ್ದಾರೆ. ಯಾಕೆ? ಬಿಕಾಸ್ ಆಫ್ ರಿಲ್ಯಾಕ್ಸ್. ಆ ರಿಲ್ಯಾಕ್ಸ್ನೆಸ್ ನೀವು ಹತ್ರ ಇರಬಾರ್ದು. ಅದೊಂದೇ ನಾನು ನಿಮ್ಗೆ ಹೇಳೋದು. ಇವತ್ತಿನಿಂದನೇ ನೀವು ಫ್ಲೈಟ್ ಹತ್ತಿ. ನಾನಂತೂ ಹತ್ತಿದ್ದೀನಿ. ನನ್ನ ಜೊತೆಗೆ ನೀವು ಹತ್ತಿರ ಅಂದರೆ ಹತ್ತಿಬಿಡಿ, ಎಲ್ಲರೂ ಸೇರಿಬಿಟ್ಟು ಇಳಿದ್ಬಿಡೋಣ ಒಂದು ಏಟಿಗೆ, ಅಚೀವ್ ಮಾಡೋಣ. ರೈಟ್? ಹೋಪ್ this session was helpful for you people, and I hope that you will be focused, you will be determined, you will be dedicated for this examination. I hope to see your all faces in the final list. So nimge ene kasta agli band matadi, I am available, but one thing I want people, I will be behind those people who are putting real effort. A real effort nan paper mele kaanbeku, words alla. Nan words alli bandbittu ಸಾಕಷ್ಟು ಹೇಳ್ಬೋದು ನೀವು, ನಾನು ಕನ್ವಿನ್ಸೇ ಆಗಲ್ಲ. ನನ್ನ ಟೈಮು ನಂದು ನಾನು ಪ್ರತಿ ಸಲನೂ ಒಂದೊಂದು ಕ್ಷಣನೂ ಯಾವಾಗಲೇ ಫೋನ್ ಮಾಡಿದ್ರು ನಾನು ಎತ್ತಬೇಕು ಅಂತಂದರೆ ಅವ್ರು ಯಾರಿಗೆ ಅಂದರೆ ಅವ್ರು ರಿಯಲ್ ಎಫರ್ಟು ನಾನು ಪೇಪರ್ ಮೇಲೆ ಕಂಡವ್ರಿಗೆ ಮಾತ್ರ ಹೇಳ್ತೀನಿ. ನಿಮ್ಮ ಎಫರ್ಟ್ ಇಲ್ಲದೆ ನಿಮ್ಮ ಜೊತೆ ನಾನು ಟೈಮ್ ವೇಸ್ಟ್ ಮಾಡಿದ್ರೆ ಉಪಯೋಗ ಇಲ್ಲ. ಸಿಂಪಲ್. ಎಫರ್ಟ್ ಹಾಕಿ ಟೈಮ್ ಇಟ್ಕೊಳ್ಳಿ. ನೀವು ರೀಸನ್ಸ್ ಬಂದು ನನ್ನ ಜೊತೆ ಶೇರ್ ಮಾಡ್ತೀರಾ, ಭಾಳ ಜನ ಬರ್ತೀರಾ, ಸರ್ ಅದು ಹಂಗಾಯಿತು, ಅದು ಮನೇಲಿ ಹಂಗಿತ್ತು, ಇದು ಪ್ರಾಬ್ಲಮ್ ಇತ್ತು, ಅದು ನೋಡಿರಿ ಪ್ರಾಬ್ಲಮ್ ಸಾಕಷ್ಟು ಎಲ್ಲರಿಗೂ ಇದೆ. ಪ್ರಾಬ್ಲಮ್ ಎಲ್ಲರಿಗೂ ಇದೆ. ಅವ್ರವ್ರ ಪ್ರಾಬ್ಲಮ್ ಅವ್ರವ್ರದ್ದು ಇಂಡಿವಿಜುವಲ್ ಆಗಿ ಡಿಫ್ರೆಂಟ್ ಸೆಕ್ಟರ್ಸಲ್ಲಿ ಇರ್ತವೆ. ನೀವು ಪ್ರಾಬ್ಲಮ್ಸ್ ಎಲ್ಲ ಬದಿಗೊಟ್ಟು ನಿಮ್ಮಷ್ಟಕ್ಕೆ ನೀವು ಪ್ರಿಪ್ರೇಷನ್ ಮಾಡ್ತೀರಿ ಅಂದರೆ ಮಾತ್ರ ಸಕ್ಸಸ್ ಆಗ್ತೀರಾ. ನೀವು ಪ್ರಾಬ್ಲಮ್ಸ್ ಹೇಳಿದ್ರೆ ಸಿಂಪತಿ ಕೊಡ್ಬೋದು ಮ್ಯಾಕ್ಸಿಮಮ್ ಅಷ್ಟೇ. ಆ ಪ್ರಾಬ್ಲಮ್ಸಿಂದ ಹೊರಗಡೆ ಬರೋಕ್ಕೆ ಒಂದೇನೋ ಸೊಲ್ಯೂಷನ್ ಕೊಡ್ಬೋದು ಅಷ್ಟೇ. ಅದಕ್ಕೆ ಸೊಲ್ಯೂಷನ್ ನೀವು ತೊಗೊಳ್ಳೋಕೆ ರೆಡಿ ಇರಲ್ಲ ಆ ಟೈಮಲ್ಲಿ. ಯಾಕೆ? ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಅಂದ್ಕೊಂಡ್ಬಿಟ್ಟಿರ್ತೀರ, ಸರ್ ಇದು ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ನಾನು ಪರ್ಫಾರ್ಮ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಹೇಳಿದ್ದು ಸ್ವಾಮಿ ವಿವೇಕಾನಂದ ಅವ್ರ ಕೋಟ್ ನೆನ್ಪಿಟ್ಕೊಳ್ಳಿ, ಇಟ್ಸ್ ಈಸಿ ಟು ಕರ್ಸ್ ಯುವರ್ ಫೇಟ್ ಆ್ಯಂಡ್ ಬ್ಲೇಮ್ ಅದರ್ಸ್. ನೀವು ಪ್ರಾಬ್ಲಮ್ ಇದೆ ಅಂದರೆ ನಿಮ್ಮ ಮನೆಯವ್ರ ಮೇಲೆ ಯಾರಾದ್ರೂ ಹಾಕಿರ್ತೀರಾ, ನಿಮ್ಮ ಫ್ಯಾಮಿಲಿ ಮೇಲೆ ಹಾಕಿರ್ತೀರಾ, ಅಥವಾ ನಿಮ್ಮ ವರ್ಕಿಂಗ್ ಪಿಯರ್ಸ್ ಮೇಲೆ ಹಾಕಿರ್ತೀರಾ, ಟೀಮ್ ಮೇಲೆ ಹಾಕಿರ್ತೀರಾ, ಮ್ಯಾನೇಜರ್ ಮೇಲೆ ಹಾಕಿರ್ತೀರಾ, ಯಾರ ಮೇಲೂ ಹಾಕಿರ್ತೀರ. ಆ ಪ್ರಾಬ್ಲಮ್ ಎಲ್ಲನೂ ಹೇಳೋಕ್ಕಿಲ್ಲ. ನಿಮ್ದು ಏನೇ ಪ್ರಾಬ್ಲಮ್ಸ್ ಇರಲಿ ಎಲ್ಲನೂ ಸೈಡಿಗೆ ಕೊಟ್ಟು ಕೂತ್ಕೊಂಡ್ರೆ ಅಚೀವ್ಮೆಂಟ್ ಸಾಧ್ಯ ಇದೆ. ಅಚೀವ್ ಮಾಡಬೇಕಾದ್ರೆ ಎಲ್ಲರೂ ಅನ್ಕೋಬೋದು ಏನೋ, ಇವನು ಎ ಸಿ ಆಗಿದ್ದಾನೆ ಅಂದರೆ ಇವನು ದುಡ್ಡು ಕೊಟ್ಟು ಹೋಗಿರ್ಬೋದು. ಅದು ಇಲ್ಲ. ಯಾರು ಎ ಸಿ ಆಗಿದ್ದಾರೆ, ಯಾರು ದುಡ್ಡು ಕೊಟ್ಟು ಹೋಗಿದ್ದಾರೆ, ಯಾರು ದುಡ್ಡು ಕೊಟ್ಟು ಹೋಗಿಲ್ಲ, ಎಲ್ಲರೂ ಎಫರ್ಟ್ ಹಾಕಿದ್ದಾರೆ. ಯಾರು ಪುಕ್ಷಟ್ಟೆ ಹೋಗಿ ಅಲ್ಲಿ ಕೂತ್ಕೊಂಡಿಲ್ಲ, ಯಾರು ಕಷ್ಟಪಡ್ದೇ ಹೋಗ್ಬಿಟ್ಟು ಏನೋ ದೊಡ್ಡ ಪೋಸ್ಟ್ ತೊಗೊಂಡಿಲ್ಲ. ಎಲ್ಲರೂ ಎಫರ್ಟ್ ಆಗಿ ಎಲ್ಲರೂ ಮೇನ್ಸ್ ಬರ್ತಿದ್ದಾರೆ. ಅದು ಡಿಫ್ರೆಂಟ್ ಮುಂದಿನ. ಬಟ್ ಆದರೆ ಎಫರ್ಟ್ ನೀವು ಮೇನ್ಸಲ್ಲಿ ಹಾಕಿ ಯಾರಿಗೂ ಸಲಾ ಮುಡಿಯೋದು ಬೇಕಾಗಲ್ಲ. ನಾನು ಅದೇ ಹೇಳ್ತೀನಿ, ಪ್ರತಿ ಸಲ ಡೈಲಾಗ್ ಅದನ್ನೇ ಹೇಳ್ತೀನಿ. ನೀವು ಸಲಾ ಮುಡಿಯೋದು ಬೇಡ ಅಂದರೆ ಎಫರ್ಟ್ ಮೇನ್ಸಲ್ಲಿ ಚೆನ್ನಾಗಿ ಹಾಕಿ. ರೆಸ್ಟ್ ಈಸ್ ಅಪ್ ಟು ಗಾಡ್. God will take care, and God is always behind us if you are doing it honestly. So honesty is important in your preparation. Thank you, all the best, we'll see you. Sir, Hedi. Yes, you all can move. People who have doubt, you can sit, you can. Yes, go ahead. Kid ಯಾರೆಲ್ಲ ಹೋಗ್ಬೋದು. ಸರ್ ನನಗೆ ಫ್ರೆಶರ್ಸ್ಗೆ ಕೋರ್ ಬ್ಯಾಚ್ ಅಲ್ವಲ್ಲ ಅಂತ ಹೇಳಿದ್ರು. ಬೇರೆ ಟೆಸ್ಟ್ ಸೀರೀಸ್ ಜಾಯಿನ್ ಮಾಡಿದ್ರೆ ನಾವು ಕೋರ್ ಬ್ಯಾಚ್ ಕ್ವೆಶ್ಚನ್ ಪೇಪರ್ ಮತ್ತೆ ಮಾಡೆಲ್ ಆನ್ಸರ್ ಕೊಡ್ಬೋದಾ ಸರ್? ಕೋರ್ ಬ್ಯಾಚಲ್ಲಿ ಮಾಡೆಲ್ ಆನ್ಸರ್ ಕೊಡಲ್ಲ ರೀ, ಅದೊಂದಿದೆ. ಹಾಗಾಗಿ ಕೋರ್ ಬ್ಯಾಚಲ್ಲಿ ಯಾವುದು ಅದು ಒಂದೊಂಥರ ಬೇರೆಯೇ ಇದೆ. ಆದರೆ ನಾವೇನದು ಕೋರ್ ಬ್ಯಾಚ್ಗೆ ನಿಮ್ಮ ಅದೇ ಮೋರ್ ನಂಬರ್ ಆಫ್ ಪ್ರಾಕ್ಟೀಸ್ಗೋಸ್ಕರ ವೃದ್ಧಿ ಇದೆ ನಿಮಗೆ. ವೃದ್ಧಿ ಕ್ವಶನ್ಸ್ ಬರೆದ್ರೆ ಸಾಕು, ನೀವು ಅದರಲ್ಲಿ ಮೋರ್ ನಂಬರ್ ಆಫ್ ಕ್ವಶನ್ಸ್ ಆ್ಯಂಡ್ ಮೋರ್ ಕಂಟೆಂಪ್ರರಿ ಸಿಗುತ್ತೆ. ಓಕೆ Sir, number of papers according to the marks ಎಷ್ಟು ಯೂಸ್ ಮಾಡಬೇಕು ಸರ್? ಎಕ್ಸಾಂಪಲ್ 15 ಮಾರ್ಕ್ಸ್ ಎಷ್ಟು 10 ಮಾರ್ಕ್ಸ್ ಎಷ್ಟು ಸರ್? ನೀವು ಥಿಂಕ್ ಮಾಡೋಕೆ ಅವ್ರಿಗೆ ಚಾಯ್ಸೇ ಕೊಟ್ಟಿಲ್ಲ ರೀ, ಅವ್ರಿಗೆ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. 15 ಮಾರ್ಕ್ಸ್ಗೆ 3 ಪೇಜಸ್ಸು, 10 ಮಾರ್ಕ್ಸ್ಗೆ 2 ಪೇಜಸ್ಸು. ಓಕೆ ಸರ್. ಅದೆಲ್ಲ ಕ್ವಶನ್ ಪ್ರಿಂಟ್ ಇರುತ್ತೆ, ಆಮೇಲೆ ನಿಮಗೆ ಪೇಜಸ್ಸು ರೆಸ್ಟ್ರಿಕ್ಟೆಡ್ ಇರುತ್ತೆ. ಅದೇ ಥರ ಇಲ್ಲಿ ಟೆಸ್ಟ್ ಸೀರೀಸಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ. ಸರ್ ನಾವು ಆನ್ಲೈನಲ್ಲಿ ಜಾಯಿನ್ ಆದವ್ರಿಗೆ ಮೆಂಟರ್ಶಿಪ್ ಹೇಗೆ ನಡೆಯುತ್ತೆ ಸರ್? ಥ್ರೂ ಕಾಲ್ ಶೆಡ್ಯೂಲ್ ಆಗುತ್ತೆ. ಶೆಡ್ಯೂಲ್ ಆದಾಗ ಶೆಡ್ಯೂಲ್ ಜೊತೆ ಡಿಸ್ಕಷನ್ ಆಗುತ್ತೆ. ಓಕೆ ಸರ್. Can you please tell about core batch? I was not available initially. You want more details about the core batch you are saying, right? Yes. Core batch is all about what ಅಂತಂದರೆ ನಾವು ಮೊದಲು ಬಿಫೋರ್ ಪ್ರಿಲಿಮ್ಸ್ ಏನಿದೆ, ಸೊ ವಿ ಹ್ಯಾವ್ ಟೇಕನ್ ದ ಪೀಪಲ್ ಹೂ ಹ್ಯಾವ್ ಅಟ್ಲೀಸ್ಟ್ ಹೂ ಹ್ಯಾಸ್ ಕಂಟೆಂಟ್. ಸೊ ಮಿನಿಮಮ್ ಕಂಟೆಂಟ್ ಅವ್ರ ಹತ್ರ ಇದೆ ಅಂತಂದರೆ ಅವ್ರಿಗೆ ತೊಗೊಂಡಿದ್ವಿ. ಆಮೇಲೆ ಈಗೇನಾಗಿದೆ ಅಂದರೆ ಕೋರ್ ಬ್ಯಾಚಲ್ಲಿ ಒಂದು ಲಿಮಿಟ್ ಅಂತ ಇಟ್ಕೊಂಡಿದ್ದೆ, ಆ ಲಿಮಿಟ್ ರೀಚ್ ಆಗಿದ್ದೀವಿ. ಸೊ ಹಾಗಾಗಿ ನಮಗೇನಾಗಿದೆ ಅಂದರೆ ಯಾರಾದರೂ ಒಳಗಡೆ ಬರ್ತಾರೆ ಅಂದರೆ ನಮಗೆ ಓನ್ಲಿ ಪೀಪಲ್ ಹೂ ಹ್ಯಾವ್ ಫುಲ್ ಕಂಟೆಂಟ್ ಅಂಥವರೇ ಬೇಕು. ಯಾಕೆ ಅಂದರೆ ಈ ಟೈಮಲ್ಲಿ ನಿಮ್ಗೆ 82 ಟೆಸ್ಟ್ ಸೀರೀಸ್ ನಾನು ಕೊಟ್ಟರು ಬರೆಯೋಕ್ಕಾಗಲ್ಲ. ಬಿಕಾಸ್ ನಾವು ಫಾರ್ ನಾರ್ಮಲ್ ಪೀಪಲ್ ಅಂದರೆ ಫಾರ್ ನಾರ್ಮಲ್ ಪ್ರಿಪ್ರೇಷನ್ ಓನ್ಲಿ 5 days 1 ಕಂಟೆಂಟ್ ಇದೆ, ಅಂದರೆ ಒಂದು ಸೆಕ್ಷನ್ ಇದೆ.
ಈಗ ನೀವು ಕೋರ್ ಬ್ಯಾಚಿಗೆ ಬಂದರೆ ಒಂದೊಂದು ಸೆಕ್ಷನ್ ಒಂದೊಂದು ದಿನಕ್ಕೆ ಉಳಿದುಬಿಡುತ್ತೆ. ಅದಕ್ಕೆ ಇದು ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾಯಿದೆ. ಯಾಕೆಂದರೆ ಮೊದಲು ಒಂದು ಸೆಕ್ಷನಲ್ಲಿ ಒಂದು ಯೂನಿಟ್ಗೆ ವಿ ಹ್ಯಾವ್ ಗಿವನ್ 3 days. ಆ್ಯಂಡ್ 3 daysಲ್ಲಿ ಒಂದೊಂದರೆ ಯೂನಿಟ್ ವೈಸ್ ಟೆಸ್ಟ್ ಸೀರೀಸ್ ಇರುತ್ತದೆ. ಅದು ಒಂದು ಯೂನಿಟ್ ಇದೆ. ಸೊ ಲೆಟ್ಸ್ ಸೇ ಹಿಸ್ಟ್ರಿ 7 units ಇದೆ, ಒಂದು ಸೆಕ್ಷನ್ 7 units. ಈಚ್ ಆ್ಯಂಡ್ ಎವ್ರಿ ಯೂನಿಟ್ ಮೇಲೆ ವಿ ಯೂಸ್ ಟು ಗಿವ್ ಕ್ವಶನ್ಸ್, ಪಾಸಿಬಲ್ ಕ್ವಶನ್ಸ್ ಆನ್ ದ್ಯಾಟ್ ಯೂನಿಟ್. ಎಷ್ಟು ಕ್ವಶನ್ಸ್ ಬರ್ಬೋದು ಪಾಸಿಬಲಿ ಅಷ್ಟು ಕ್ವಶನ್ಸ್ ನಾವು ಫ್ರೇಮ್ ಮಾಡಿರ್ತೀವಿ. ಅಷ್ಟು ಕ್ವಶನ್ಸ್ಗೆ ಅವ್ರು ಆನ್ಸರ್ ಬರೀತಿದ್ರು, ಅದ್ರ ಮೇಲೆ ನಾವು ಫೀಡ್ಬ್ಯಾಕ್ ಕೊಡ್ತಿದ್ವಿ 1 to 1. ಅದ್ರ ಜೊತೆಗೆ ನಾವು ಕಂಟೆಂಟ್ ಮೊದಲೇ ಪ್ರೊವೈಡ್ ಕಂಟೆಂಟ್. The test series you are launching, for that you are giving mentorship, right? Yes, that is there. See, with respect to feedback, mentorship, everything is same for all the test series. We don't discriminate. All are aspirants only, and we want all the people to be there in the final list. Not that only core batch should be there in the final list. ಆ ಥರ ಏನಿಲ್ಲ. ಅದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕೋರು ರೆಡಿ ಇದ್ದರೆ ಅಂಥವ್ರಿಗೆ ತೊಗೊಂಡ್ಬಿಟ್ಟು ಇನ್ನೊಂಚೂರು ಎಕ್ಸ್ಟ್ರಾ ನಮ್ಮ ಕಡೆಯಿಂದ ಇನ್ಪುಟ್ಸ್ ಕೊಟ್ಟು ವಿ ವಿಲ್ ಪುಷ್ ದೆಮ್ ಸೊ ದಟ್ ದೇ ಕ್ಯಾನ್ ದೇರ್ ಇನ್ ದಿ ಸೇಫ್ ಝೋನ್ ಅಂತ ಅಷ್ಟೇ. So you have given the PDF of schedule of the test series? Yes, we can just talk to the office or text to the office. They will share you the details of the plan. Test series, 30 test series, 20 test series, everything. And the classes also. Yes. Sir, contents ಇವಾಗಲೇ ಅವೈಲೇಬಲ್ ಇದೆ. ಕಂಟೆಂಟ್ ಕೆಲವೆಲ್ಲ ಅವೈಲೇಬಲ್ ಇದೆ. ಎಕನಾಮಿಕ್ ಸರ್ವೆದು ನಾವೇನು ಮಾಡಿದ್ದೀವಿ ಅಂದರೆ ಸ್ವಲ್ಪ ಅದು ಓಲ್ಡ್ ಇದೆ. ಸರ್ವೆಗೆ ಸಪ್ರೇಟ್ ಮೇನ್ಸ್ ಸರ್ವೆ ಅಂತ ಅಟ್ಯಾಚ್ ಮಾಡಿ ಕೊಡ್ತೀವಿ. ಈಗ ಅದಕ್ಕೆ ಅಪ್ಡೇಟ್ ಮಾಡಬೇಕು ಅಂದರೆ ನಮ್ಗೆ ಟೈಮ್ ಬೇಕು. ಸೊ ಹಾಗಾಗಿ ನಾವು ಅದಕ್ಕೆ ಸಪ್ರೇಟ್ ಮೇನ್ಸ್ ಸರ್ವೆ ಅಂತಲೇ ಕೊಟ್ಟು ಎಕನಾಮಿಕ್ಸ್ ಮಟೀರಿಯಲ್ ಕೊಟ್ಟು ಅದಕ್ಕೆ ಕೊಡ್ತೀವಿ. 12th ನೆಕ್ಸ್ಟ್ ವೀಕಿಂದ ಟೆಸ್ಟ್ ಸೀರೀಸ್. ಎಸ್. 2010ಕ್ಕಿಂತ ಕೆಳಗಡೆ ಒಂದು ನಿಮಿಷ ಇವರೇ ಯೂಸ್ ಇದೆಯಾ ಸರ್? ಯಾಕಂದ್ರೆ ಅದು ಬೇರೆ ತರ ಇದೆ ಕ್ವೆಶ್ಚನ್ಸ್ ಎಲ್ಲ ಚೆಕ್ ಮಾಡಿದ್ವಿ. ಒಂದು ನಿಮಿಷ. ಹಲೋ ಒಂದು ನಿಮಿಷ ಇರಿ. ಎಸ್ ಪ್ಲೀಸ್. ಎರಡೂ ಇದೆ. ನೋಟ್ಸ್ ಅಂತೂ ಆಲ್ರೆಡಿ ಪ್ರಿಂಟೆಡ್ ಇರುತ್ತೆ, ನಿಮ್ಗೆ ಕೊಟ್ಬಿಟ್ಟಿರ್ತೀವಿ. ಇಫ್ ಯು ಹ್ಯಾವ್ ಡಿಫಿಕಲ್ಟಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಸಬ್ಜೆಕ್ಟ್ ದಟ್ ವಿಲ್ ಬಿ ಈಸಿ. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು. ಓಕೆ. ಇದೆ, ಅದೂ ಇದೆ. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಸೊ ಇಫ್ ಯು ಹ್ಯಾವ್ ದಿ ಡಿಫಿಕಲ್ಟಿ ಇನ್ ಅಟೆಂಡಿಂಗ್ ದಿ ಹೋಲ್ ಕ್ಲಾಸ್, ಯು ಕ್ಯಾನ್ ಚೂಸ್ ಡಿಫಿಕಲ್ಟ್ sections. Like public administration is difficult, you can choose as you can take only that module, you can take only history, you can take only social and political perspective. ಆ ಥರ. Yes. ನೀವು ಕ್ಲಾಸಸ್ ತೊಗೊಂಡ್ರೆ 30 ಟೆಸ್ಟ್ ಇಸ್ 20 ಟೆಸ್ಟ್ ಇಸ್ ಡಿಫಾಲ್ಟ್ ಆಗಿ ಫ್ರೀ ಸಿಗುತ್ತೆ. ಓಕೆ, ಅದು ಒಂದು ನಿಮಿಷ ರೀ. ಹಾಂ ಹೌದು, ಎಲ್ಲ ಅದು ನಾನು ಹೇಳಿದ್ದೀನಲ್ವಾ, 85% ಆಫ್ ದ ಸಿಲೆಬಸ್ಗೆ ಕಂಟೆಂಟ್ ರೆಡಿ ಇದೆ. ಸರ್, ಮೇನ್ಸ್ ಟೆಸ್ಟಿಗೆ ಜಾಯ್ನ್ ಆದಮೇಲೆ ನಮಗೆ ಕಂಟೆಂಟ್ ಸಿಗುತ್ತಲ್ಲ, ಆ ಕಂಟೆಂಟು ಆ್ಯಂಡ್ ಬರೀ ಕ್ಲಾಸಸ್ಗೆ ಜಾಯ್ನ್ ಆಗ್ತದಲ್ಲ ಆ ಕಂಟೆಂಟ್ ಎರಡು ಡಿಫ್ರೆಂಟ್ ಸೇಮ್ ಇರುತ್ತೆ. ಕ್ಲಾಸಲ್ಲಿ ಏನಾಗುತ್ತೆ ಅಂದರೆ ನಾವೀಗ ಅಪ್ಡೇಟ್ ಮಾಡ್ಕೊಂಡಿರ್ತೀವಲ್ವ, ಅದು ಸಿಗುತ್ತೆ. ಸೇಮ್ ಕಂಟೆಂಟ್ ಮಾತ್ರ ಏನು ಚೇಂಜ್ ಇಲ್ಲ. ಕ್ಲಾಸಲ್ಲಿ ನಿಮಗೆ ಇದು ಏನಂತಾರಲ್ಲ, ಇದಕ್ಕೆ ಡಿಕ್ಟೇಷನ್ನು ಅಥವಾ ಕೆಲವು ಪಾಯಿಂಟ್ಸ್ ಬರ್ಸಿರ್ತೀವಿ, ಅದು ವ್ಯಾಲ್ಯೂಡೇಷನ್ ಆಗುತ್ತೆ. ಆಮೇಲೆ ಕನೆಕ್ಷನ್ಸು, ಈಗ ನಾವು ಏನು ಮಾಡ್ತೀವಿ ಅಂದರೆ ಹೇಳಬೇಕಾದ್ರೆ ಇದನ್ನು ನೀವು ಎಫರ್ಟ್ ಹಾಕೋ ಬದಲು ನಾವೇ ಹೇಳಿರ್ತೀವಿ ಇಲ್ಲಿ. ಸೊ ಈ ಪಾಯಿಂಟಿಗೆ ಇದು ಕನೆಕ್ಷನ್ ಆಗುತ್ತೆ, ಇದು ಎಕ್ಸಾಂಪಲ್ ಇದೆ, ಇದು ಕೇಸ್ ಲಾಸ್ ಇದೆ ಅಂತ ನಾವು ಕೋಟ್ ಮಾಡಿರ್ತೀವಿ. ಆ ಕೋಟ್ ನೀವು ಯೂಸ್ ಮಾಡ್ಕೋಬೋದು ಅಷ್ಟೇ. ಸಿನಾಪ್ಸಸ್ ಸಿಗುತ್ತೆ, 1-to-1 ಮೆಂಟರ್ಶಿಪ್ ಸಿಗುತ್ತೆ, ಅದೆಲ್ಲ ಡಿಫಾಲ್ಟ್. ಕನ್ನಡ ಮೀಡಿಯಂ ನೋಟ್ಸ್ ಅವೈಲೇಬಲ್ ಇದೆ ಅಲ್ಲ, ವ್ಯಾಲ್ಯೂಯೇಷನ್ ಮಾಡೋಕ್ಕೆ ನಮಗೂ ಟೈಮ್ ಇಲ್ಲ ಈಗ ಸದ್ಯಕ್ಕೆ. ಬಟ್ ನೀವು ಏನಾದರೂ ಎಕ್ಸ್ಟ್ರಾ ಎಫರ್ಟ್ ಹಾಕೊಂಡು ಬರ್ತಾ ಇದ್ದೀರಾ ಅಂದರೆ ವಿ ವಿಲ್ ಸಿ ದ್ಯಾಟ್ ಆ್ಯಂಡ್ ವಿಲ್ ಗಿವ್ ಓರಲ್ ಫೀಡ್ಬ್ಯಾಕ್. ಓಕೆ, ಬಟ್ ನಾಟ್ ವ್ಯಾಲ್ಯೂಯೇಷನ್. ವ್ಯಾಲ್ಯೂಯೇಷನ್ ಈಗ ನಮಗೆ ಆಲ್ರೆಡಿ ನಮಗೆ ಹೆಕ್ಟಿಕ್ ಇರುತ್ತೆ. ಸೊ ಆಗ ನಾವು ಅದನ್ನು ಕಮಿಟ್ ಮಾಡಲ್ಲ. ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ಟ್ರಾ ಕ್ವಶನ್ಸ್, ವಿತ್ ರೆಸ್ಪೆಕ್ಟ್ ಟು ಟೆಸ್ಟ್ ಸೀರೀಸ್, ಓವರಾಲ್ ಫೀಡ್ಬ್ಯಾಕ್ ನಿಮಗೆ ಸಿಗುತ್ತೆ, ಓವರಾಲ್ ಫೀಡ್ಬ್ಯಾಕ್ ಸಿಗುತ್ತೆ. ಎಸ್, ಯಾರೋ ಆನ್ಲೈನಲ್ಲಿ ಏನು ಕ್ವಶನ್ ಕೇಳ್ತಿದ್ದೀನಿ? ಆನ್ಲೈನಲ್ಲಿ ಕನ್ನಡ ಮೀಡಿಯಂ ಮೆಟೀರಿಯಲ್ ಅವೈಲೇಬಲ್? ಕನ್ನಡ ಮೀಡಿಯಮ್ಗೆ ಏನಿದೆ ರೀ ನಮ್ಮ ಹತ್ರ, ಆ್ಯಕ್ಚುಲಿ ನಾನು ಹೇಳೋದಾದರೆ ಮೆಟೀರಿಯಲ್ ಕೆಲವು ಯಾವುದು ಮಾರ್ಕೆಟಲ್ಲಿ ಅವೈಲೇಬಲ್ ಇಲ್ಲ, ಅದನ್ನು ಮಾತ್ರ ರೆಡಿ ಮಾಡಿ ಇಟ್ಟಿದ್ದೀವಿ.
ಓಕೆ. ಬಟ್ ಅದರಲ್ಲೂ ಅಗೇನ್ ಇಂಡಿವಿಜುವಲಿ ಸ್ವಲ್ಪ ಟ್ರಾನ್ಸ್ಲೇಷನಲ್ಲಿ ಕೆಲವು ಅಷ್ಟು ಕರೆಕ್ಟಾಗಿ ಕೆಲವು ಟ್ರಾನ್ಸ್ಲೇಷನ್ ವರ್ಡ್ಸ್ ಬಂದಿಲ್ಲ. ಹಾಗಾಗಿ ನಮ್ಮ ಹತ್ರ ಕನ್ನಡ ಮೆಟೀರಿಯಲ್ ಇಲ್ಲ ಅಂತಲೇ ಹೇಳ್ತಿದ್ದೀವಿ, ಎಕ್ಸೆಪ್ಟ್ ಕೋರ್ ಬ್ಯಾಚ್ ಹುಡುಗರಿಗೆ. ಕೋರ್ ಬ್ಯಾಚ್ ಹುಡುಗರಿಗೆ ಕೊಡ್ತಾ ಇದ್ದೀವಿ, ಅವ್ರು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಈಗ ಮಾರ್ಕೆಟಿಗೆ ಕೊಟ್ಟಾಗ ಕೊಟ್ಟ ಮೇಲೂ ನಾವು ನೆಗೆಟಿವ್ ಹೆಸರು ತೊಗೋಬೇಕು, ಚೆನ್ನಾಗಿಲ್ಲ ಅಂತ. ಸೊ ಹಾಗಾಗಿ ನಾವು ಅದನ್ನು ಇಲ್ಲ ಅಂತಲೇ ಪ್ರಮೋಟ್ ಮಾಡ್ತಾ ಇದ್ದೀವಿ. ಇದೆ ಮಟೀರಿಯಲ್ ಇದೆ, ವಿ ಆರ್ ಪ್ರಿಪೇರ್ಡ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫುಲ್ ಮಟೀರಿಯಲ್ ಇದೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫುಲ್ ಮಟೀರಿಯಲ್ ಇದೆ, ಸೋಷಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ಗಿದೆ. ಸೊ ಆಲ್ ದೋಸ್ ಥಿಂಗ್ಸ್ ಅಂದರೆ ಹಿಸ್ಟ್ರಿಗಿದೆ. ಸೊ ಮೋಸ್ಟ್ ಆಫ್ ಥಿಂಗ್ಸ್ಗೆ ವಿಚ್ ಆರ್ ನಾಟ್ ಅವೈಲೇಬಲ್ ಡೈರೆಕ್ಟ್ಲಿ ಇನ್ ಒನ್ ಬುಕ್ ಅಂಥವಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಓಕೆ, ಇದೇ ಮಟೀರಿಯಲ್ಲು. ದಟ್ಸ್ ವಾಟ್ ಈಸ್ ದ ಡಿಫಿಕಲ್ಟಿ. ಇಫ್ ಯು ಆರ್ ರೆಡಿ ಟು ನಾಟ್ ರೆಡಿ ಟು ಫಸ್ಟ್ ಕಂಟೆಂಟ್ ಬಂದು ನೋಡ್ಕೊಳ್ಳಿ, ಲೈಕ್ ಆದರೆ ತೊಗೊಳ್ಳಿ, ಇಲ್ಲ ಅಂದರೆ ಬೇಡ. ಯಾಕೆಂದರೆ ಬಿಕಾಸ್ ವಿ ಆರ್ ವೆರಿ ಓಪನ್, ಬಿಕಾಸ್ ವಿ ಹ್ಯಾವ್ ಫಸ್ಟ್ ಪ್ರಿಪೇರ್ಡ್ ದಿ ಕಂಟೆಂಟ್ ಇನ್ ಇಂಗ್ಲೀಷ್, ದೆನ್ ವಿ ಹ್ಯಾವ್ ಟ್ರಾನ್ಸ್ಲೇಟೆಡ್ ಇಟ್. ಓಕೆ, ವಿ ಆರ್ ನಾಟ್ ಹೈಡಿಂಗ್ ಎನಿಥಿಂಗ್. ಇದೆ ಅಂತ ಸುಮ್ಮನೆ ಪುಷ್ ಮಾಡಿ ನಮಗೇನೋ ಇಲ್ಲಿ ಸುಮ್ಮನೆ ಸೇಲ್, ಈಗೇನಂತಾರಲ್ಲ ಎಮೋಷನ್ ಆಗಿ ಸೇಲ್ ಮಾಡಿ ದುಡ್ಡು ಮಾಡೋದೇ ನಮಗೇನು ಇಷ್ಟ ಇಲ್ಲ. ಓಕೆ, ಎಸ್. ನೆಕ್ಸ್ಟ್ ಎನಿ ಅದರ್ ಕ್ವಶನ್? ಸರ್, ಫೌಂಡೇಶನ್ ಕೋರ್ಸ್ ಏನಿದೆ ಸರ್? ಎಲ್ಲ ಇದೆ ಅಲ್ರಿ ಫೌಂಡೇಶನ್. ಅದೇ ನಿಮಗೆ ಮೇನ್ಸ್ ಕ್ಲಾಸಸ್ ತೊಗೊಂಡಂಗೆ ನೀವು ಮೀನಿಂಗ್. ಓಕೆ ಸರ್, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ಎಷ್ಟು ವರ್ಷಕ್ಕೆ ನೋಡೋದು ಬೆಸ್ಟ್ ಅಂತೀರಾ ಸರ್? 1998 ತಗೊಂಡ್ರೆ ಸ್ವಲ್ಪ ಕ್ವಶನ್ಸ್ ಅದು ಬೇರೆ ರೀತಿನೇ ಇದೆ ಪ್ಯಾಟರ್ನ್. ಸೊ ರೀಸೆಂಟ್ 2-3 ಇಯರ್ಸ್ ನೋಡಿದಾಗ ಮಾತ್ರ ಸ್ವಲ್ಪ ರಿಲೆವೆಂಟ್ ಅನ್ಸುತ್ತೆ. ಸೊ ವಾಟ್ ಯು ಸಜೆಸ್ಟ್ ಸರ್? 14 ಅಷ್ಟೇ. 14 ಇಲ್ಲಿವರೆಗೂ ಏನಿದೆ ಅದು ತೊಗೊಳ್ಳಿ. ನಿಮ್ಗೇನಾದರೂ ಕೆಪಾಸಿಟಿ ಇದೆ ಅಂದರೆ ನನ್ನ ರಿಸರ್ಚ್ದೊಂದು ಇನ್ಪುಟ್ ಕೊಡ್ತೀನಿ. ಏನಂತ ಅಂದರೆ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪೇಪರ್ ಇದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ದು ಆಪ್ಷನಲ್ ಪೇಪರ್ಸ್ ಆಫ್ ಪ್ರೀವಿಯಸ್ ಇಯರ್ ಆಫ್ KPSC. ಇದು ನನ್ನ ರಿಸರ್ಚ್. ಅಗೇನ್ ವಿ ಡೂ ರಿಸರ್ಚ್ ಇನ್ ದ್ಯಾಟ್ ಏರಿಯಾ ಆಲ್ಸೋ. ಸೊ ಹೌ ದೇ ಹ್ಯಾವ್ ಫ್ರೇಮ್ಡ್ ದಿ ಕ್ವಶನ್ಸ್ ಫಾರ್ ಆಪ್ಷನಲ್ಸ್ ಇನ್ KPSC ಇನ್ ಆಪ್ಷನಲ್ ಪೇಪರ್ ವೆನ್ ಇಟ್ ವಾಸ್ ಆಪ್ಷನಲ್ಸ್ ಫಾರ್ ದೇರ್. ಓಕೆ, ಅವೆಲ್ಲ ಪೇಪರ್ಸು ನೀವು ತೊಗೊಂಡ್ರೆ ಅಲ್ಲಿ ನಿಮಗೇನಾಗುತ್ತೆ ಆ ಕಂಟೆಂಟ್ ಅಂದರೆ ಲೈಕ್ ಏನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು, ಅಗ್ರಿಕಲ್ಚರ್ ಪಾರ್ಟ್ ಇದೆ, ಮತ್ತು ಯಾವುದಿದು ಹಿಸ್ಟ್ರಿ ಇದೆ. ಓಕೆ, ಇವೆಲ್ಲದ್ರ ಮೇಲೂ ಕ್ವಶನ್ಸ್ ತುಂಬ ಚೆನ್ನಾಗಿರೋ ಕ್ವಶನ್ಸ್ ನಿಮ್ಗಲ್ಲಿ ಪಿಕ್ಸ್ ಸಿಗ್ತವೆ. ಓಕೆ, ಬಟ್ ಅದರ ಫ್ರೇಮಿಂಗ್ ಅಲ್ಲೂ ಇನ್ನೂ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದೆ. ಓಕೆ, ಅದೇನಂತ ಹೈ ಕ್ವಾಲಿಟಿ ಇಲ್ಲ, ಬಟ್ ಟು ಸರ್ಟನ್ ಎಕ್ಸ್ಟೆಂಟ್ ಅದ್ರ ಮೇಲೆ ರಿಲೇ ಆಗ್ಬೋದು. ಗಾಟ್ ಇಟ್ ಸರ್. ವಾಟ್ ಅಬೌಟ್ UPSC ಸರ್? UPSC ಮೀನ್ಸ್ ಕ್ವಶನ್ ಪೇಪರ್ಸ್ ಎಷ್ಟು ವರ್ಷ ನೋಡಿದ್ರೆ ಯೂಸ್ ಆಗುತ್ತೆ ಈ KS ಎಕ್ಸಾಮ್ ಮೀನ್ಸ್ಗೆ? ನನಗನ್ಸುತ್ತೆ, ನನಗೆ ಈಗ ಪ್ರಾಬಬ್ಲಿ ಅದಕ್ಕೆ 15 to 20 ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನಂದು ಇನ್ನೊಂದು ಸ್ವಲ್ಪ ರಿಸರ್ಚ್ ಉಳಿದಿದೆ. ಈಗ ಪೇಪರ್ ಮೊನ್ನೆ ಬಂದಿದೆ ಅಲ್ವಾ, ಸೊ ಅದಕ್ಕೆ ಇನ್ನೂ ಸ್ವಲ್ಪ ಕೂತ್ಕೊಂಡಿದ್ದೀನಿ. ನನಗೆ ಒಂದು ಎಕ್ಸಾಕ್ಟ್ ಹಂಚ್ ಮಾಡ್ತೀನಿ. ಅಂದರೆ UPSCಗೆ ಈ ವರ್ಷ ಇವರು ಸಿಂಕ್ ಆಗ್ತಾರೆ KPSC ಅವರು ಅಂತ ಇನ್ನೊಂಚೂರು ನಂಗೆ ಟೈಮ್ ಬೇಕು. ನಾನು ಇನ್ನೂ ಪೇಪರ್ಸ್ ಸ್ವಲ್ಪ ಒಳಗಡೆ ಇಳಿತಾ ಇದ್ದೀನಿ, ಇಳಿಯೋಕೆ ನಂಗೆ ಟೈಮ್ ಬೇಕು. ನಾನು ನೆಕ್ಸ್ಟ್ ಯಾವುದಾದ್ರೂ ಇಂಟ್ರಾಕ್ಷನಲ್ಲಿ ಬಂದಾಗ ಅದನ್ನು ಈ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಕರೆಕ್ಟಾಗಿ. ಬಟ್ ರೈಟ್ ನಾವು 15 to 20 or 13 to 20 ನೋಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಟೆನ್ ಎಸ್ಸೇಸ್ ಅಂತೂ ನಾವು ಬರೆಸ್ತೀವಿ ಅಂತ ಅನ್ಕೋತೀನಿ. ಈಗ 10 weeks 10 essays ಬರೆಸ್ತೀವಿ. ಅಷ್ಟು ಮಾಡಿದ್ರೆ ಓಕೆ. 1 weekಗೆ 1 essay ಆದ್ರೆ ಮಿನಿಮಮ್ ಬರೀರಿ. ಓಕೆ, ठीक है, थैंक यू, ऑल द बेस्ट.